ಇಡೀ ಭಾರತವೇ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ದಿನ ಇವತ್ತು. ಲೋಕಸಭಾ 2024ರ ಲೋಕಸಭಾ ಚುನಾವಣೆಯ ಮಹಾ ತೀರ್ಪು, ಮತಸಮರ 2024ರ ಮಹಾ ತೀರ್ಪು. ಈ ವಿಶೇಷ ಕಾರ್ಯಕ್ರಮ ಇವತ್ತು ಸಂಪೂರ್ಣವಾಗಿ ನೇರ ಪ್ರಸಾರದಲ್ಲಿ. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರ ಏನಾಯಿತು, ಉಡುಪಿಯ ಲೋಕಸಭಾ ಕ್ಷೇತ್ರ ಏನಾಯಿತು, ಜೊತೆಗೆ ಇಡೀ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ರಿಸಲ್ಟ್ ಬರ್ತಾ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಭಾರತದ ಇಡೀ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ನಮ್ಮ ಲೇಔಟ್ ಮಾಡಿದ್ದೇವೆ ಅಂತ. ಎಲ್ಲ ಲೇಔಟ್ಗಳೇ ವಿಶೇಷ ಲೇಔಟ್ಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ದಕ್ಷಿಣ ಕನ್ನಡದಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಪಡೆದ ಮತಗಳೆಷ್ಟು, ಪ್ರತಿಯೊಂದು ಹಂತದಲ್ಲಿ ಯಾವ ರೀತಿ ಜಿದ್ದಾಜಿದ್ದಿ ಇದೆ, ಪೈಪೋಟಿ ಇದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ನಮ್ಮ ಜೊತೆಗಿದ್ದಾರೆ ಉಮೇಶ್ ಮಿತ್ತಡ್ಕ. ಈ ವಿಶೇಷವಾದಂತಹ ಮತಸಮರ 2024 ಮಹಾ ತೀರ್ಪು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಯಾರಿಗೆ ಸಿಗ್ಲಿಕ್ಕಿದೆ ದಿಲ್ಲಿಯ ಸಿಂಹಾಸನ, ಯಾರಿಗೆ ದಕ್ಕುತ್ತೆ ದಕ್ಷಿಣ ಕನ್ನಡದ ಸಂಸದ ಸ್ಥಾನ, ಹೀಗೆ ಬಹಳಷ್ಟು ಕುತೂಹಲಕಾರಿ ಅಂಶಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಈಗಾಗಲೇ ನಾವು ನೇರವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದೀವಿ. ಮಂಗಳೂರು ಲೋಕಸಭಾ ಕ್ಷೇತ್ರ ಅಂದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯಕ್ಕೆ ತಯಾರಿಗಳು ಪೂರ್ಣ ಆಗಿದೆ. ಸುರತ್ಕಲ್ನ NITK ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ವಿಧಾನಸಭಾ ವಾರು ಮತ ಎಣಿಕೆ ನಡೆಸಲು ಸಕಲವಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ EVM ಮತಗಳು ಹಾಗೂ ಪೋಸ್ಟಲ್ ಮತಗಳು, ಆರಂಭದಲ್ಲಿ ಪೋಸ್ಟಲ್ ಮತಗಳ ಎಣಿಕೆ ಆಗುವಂಥದ್ದು 8 ಗಂಟೆಗೆ ಚುನಾವಣಾ ಆಯೋಗ ಹೇಳಿರುವಂಥ ರೀತಿಯಲ್ಲಿ 14,09,653 EVM ಮತಗಳಿವೆ, 8,537 ಪೋಸ್ಟಲ್ ಮತಗಳಿವೆ. ಒಟ್ಟು 8 ಕೊಠಡಿಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆರಂಭವಾಗಲಿಕ್ಕಿದೆ. ಒಟ್ಟು 137 ಸುತ್ತುಗಳಲ್ಲಿ ನಡೆಯಲಿರುವಂತಹ 8 ಕ್ಷೇತ್ರಗಳ ಮತ ಎಣಿಕೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ 18ರಿಂದ 19 ಸುತ್ತಿನ ಮತ ಎಣಿಕೆ ಆಗುತ್ತಿರುವಂತದ್ದು. EVM ಮತ ಎಣಿಕೆಗೆ 8 ಕೊಠಡಿಗಳಲ್ಲಿ 112 ಟೇಬಲ್ಗಳ ವ್ಯವಸ್ಥೆ ಮಾಡಿರುವಂಥದ್ದು. ಅದೇ ರೀತಿ 8,537 ಅಂಚೆ ಮತಗಳ ಎಣಿಕೆಗೆ 1 ಕೊಠಡಿಯಲ್ಲಿ 20 ಮೇಜುಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. 554 ಸಿಬ್ಬಂದಿ ಮತ ಎಣಿಕೆ ಕಾರ್ಯಕ್ಕೆ ನಿಯೋಜನೆಯನ್ನ ಮಾಡಲಾಗಿದೆ. ಬೆಳಗ್ಗೆ 6ರಿಂದಲೇ ವಿಧಾನಸಭಾ ಭದ್ರತಾ ಕೊಠಡಿ ತೆರೆಯುವಂತಹ ಕಾರ್ಯವನ್ನ ಆರಂಭ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿಕ್ಕಿದೆ. 8:30ಕ್ಕೆ EVM ಮತ ಎಣಿಕೆ ಪ್ರಾರಂಭಗೊಂಡು ಪೂರ್ಣ ಆಗುವಂತಹ ಸಾಧ್ಯತೆ ಇದೆ. ಮತ ಎಣಿಕೆ ಕೇಂದ್ರ ಸುತ್ತ 3 ಹಂತದ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆ ಕೇಂದ್ರದ 100 ಮೀಟರ್ ಒಳಗಡೆ ವಾಹನ ಸಂಚಾರವನ್ನ ನಿಷೇಧಿಸಲಾಗಿದೆ. ಎಲ್ಲ ಕೊಠಡಿಗಳಲ್ಲೂ ಕೂಡ CCTV ಅಳವಡಿಸಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಇದರ ಜೊತೆಗೆ ನೀವು ಆ ದೃಶ್ಯಗಳನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ನೋಡಲಿಕ್ಕಿದ್ದೀರಿ. ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿ ಎಲ್ಲ ಸಿಬ್ಬಂದಿಗಳು ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಿಕ್ಕೆ ತಯಾರಿಯಾಗಿರುವಂಥದ್ದು. ಎಲ್ಲ ಸ್ಟ್ರಾಂಗ್ ರೂಮ್ನಲ್ಲೂ ಕೂಡ ಹೆಚ್ಚಿನ ಭದ್ರತೆ. ಜೊತೆಗೆ ಮತ ಎಣಿಕೆ ಕೊಠಡಿಗೆ ತೆರಳಿದಂತಹ ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳನ್ನು ಚೆಕ್ ಮಾಡಿ ಕಳಿಸ್ತಾ ಇರುವಂತಹ ಭದ್ರತಾ ಸಿಬ್ಬಂದಿಗಳು. ಕೆಲವೇ ನಿಮಿಷಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿಕ್ಕಿದೆ. ಈಗ ನಾವು ನಮ್ಮ ತಂಡವನ್ನ ಪರಿಚಯ ಮಾಡ್ತಾ ಹೋಗ್ತೀವಿ. ನಮ್ಮ ತಂಡ ಈಗ ಮಂಗಳೂರಿನಲ್ಲಿ ಬೀಡು ಬಿಟ್ಟಿದೆ. ಮಂಗಳೂರಿನಿಂದ ನಮ್ಮ ತಂಡ ಕಳುಹಿಸಿಕೊಟ್ಟಂತ ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಂಗಳೂರು, ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರು ಎಲ್ಲ ತಂಡವು ಕೂಡ ಮಂಗಳೂರು ಮತ್ತು ಈ ಒಂದು ಕ್ಷೇತ್ರವಾರು ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬೀಡು ಬಿಟ್ಟಿರುವಂಥದ್ದು. ಸಂಪೂರ್ಣ ಕ್ಷಣದ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಸ್ಟುಡಿಯೋದಲ್ಲಿ ನಾನು ಮತ್ತು ಉಮೇಶ್ ಮಿತ್ತಡ್ಕ ಇದ್ರೆ, ನಮ್ಮ PCRನಲ್ಲಿ ದಿವಾಕರ್, ಹರಿ ಮತ್ತು ಮಹೇಶ್ ಇದ್ದಾರೆ. ಮಂಗಳೂರಿನಿಂದ ಗೌತಮ್, ಲೋಕೇಶ್ ಬನ್ನೂರು, ಪಂಚೇಶ್ ಮತ್ತು ಅಶ್ವಥ್ ಮತ್ತು ಸಚಿನ್ ಅವರು ನಮಗೆ ನೆರವಾಗಲಿಕ್ಕಿದ್ದಾರೆ. ಬೆಳ್ತಂಗಡಿಯಿಂದ ನಿಶಾಂತ್, ಸಂದೀಪ್ ಇವರೆಲ್ಲರೂ ಕೂಡ ಸತತವಾಗಿ ನಮಗೆ ಸಾಥನ್ನು ಕೊಡ್ಲಿಕ್ಕಿದ್ದಾರೆ. ನಮ್ಮ ತಂಡದಲ್ಲಿ ಬಹಳಷ್ಟು ಜನ ನಮಗೆ ಸಹಕರಿಸ್ತಿದ್ದಾರೆ. ಮಂಗಳೂರಿನಿಂದ ಬಹಳಷ್ಟು ಜನ ನಮ್ಮ ಈ ಒಂದು ಅಪ್ಡೇಟ್ಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಭಾಸ್ಕರ್ ರೈ ಕಟ್ಟ ಸೇರಿದಂತೆ ನಮ್ಮ ಇಡೀ ತಂಡ ಇವತ್ತು ನಿಮಗೆ ಕ್ಷಣದ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಅದೇ ಜೊತೆಗೆ ನಮ್ಮ ಜೊತೆಗೆ ಈ ಒಂದು PCRನಲ್ಲಿ ಇವತ್ತು ನಿಶ್ಚಿತ ಇರ್ಬೋದು, ನಾಗೇಂದ್ರ ಇರ್ಬೋದು, ಎಲ್ಲರೂ ಕೂಡ ಸಾಥನ್ನು ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮ ಆಂಕರ್ ಸುಮಿತ್ರಾ ಕೂಡ ನಮ್ಮನ್ನು ಕೂಡ್ಕೊಳ್ಳಿಕ್ಕಿದ್ದಾರೆ. ಹೀಗೆ ಇಡೀ ತಂಡವೂ ಕೂಡ ಸಕಲ ರೀತಿಯಲ್ಲಿ ಸಜ್ಜಾಗಿರುವಂತಹದ್ದು. ಸುಳ್ಯ, ಪುತ್ತೂರು ಮತ್ತು ಬೆಳ್ತಂಗಡಿಯ ಸುದ್ದಿ ಬಿಡುಗಡೆಯ ಸಂಪೂರ್ಣ ವರದಿಗಾರರು, ಅಲ್ಲಿಯ ಸಂಪೂರ್ಣ ಸಂಪಾದಕರುಗಳು ಮತ್ತು ಸಬ್ ಎಡಿಟರ್ಗಳು ಎಲ್ಲರೂ ಕೂಡ ನಮ್ಮ ಜೊತೆಗೆ ಸಾಥನ್ನು ನೀಡಲಿಕ್ಕಿದ್ದಾರೆ. ಕ್ಷಣದ ಅಪ್ಡೇಟ್ ಜೊತೆಗೆ ವಿಶ್ಲೇಷಣಾತ್ಮಕವಾದಂತಹ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಇದೀಗ ಆರಂಭಗೊಂಡಿರುವಂತಹ ಮತ ಎಣಿಕೆ ಕಾರ್ಯದ ಸುತ್ತಮುತ್ತಲಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಅಲ್ಲಿ ಏಜೆಂಟ್ಗಳು ಹೋಗ್ತಾ ಇರುವಂಥದ್ದು ಇರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಓಕೆ,
ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಇವತ್ತು 8 ಅಭ್ಯರ್ಥಿಗಳು ಭವಿಷ್ಯ ನಿರ್ಧಾರವಾಗಲಿಕ್ಕೆ ಇರುವಂಥದ್ದು. ಈಗಾಗಲೇ ಮತಪೆಟ್ಟಿಗೆಯಲ್ಲಿ ಅಥವಾ EVM ಮತಯಂತ್ರದಲ್ಲಿ ಈಗಾಗಲೇ ಮತದಾರರು ಭದ್ರವಾಗಿರಿಸಿರುವಂಥದ್ದು ಮತವನ್ನು. ಇವತ್ತು ಅದು ಫಲಿತಾಂಶ ಪ್ರಕಟಗೊಳ್ಳುವಂಥದ್ದು. ಪ್ರಮುಖವಾಗಿ ನೋಡುವುದಾದರೆ BJPಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಆರ್ ಪದ್ಮರಾಜ್ ಇವರ ಮಧ್ಯೆ ಇರುವಂತಹ ನೇರ ಸ್ಪರ್ಧೆ, ನೇರ ಹಣಾಹಣಿ ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಇದೀಗ ನೀವು ನಮ್ಮ ವಿಂಡೋದಲ್ಲಿ ನೋಡ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿ ಯಾರ್ಯಾರ ಅಭ್ಯರ್ಥಿಗಳು ಇದ್ರು ಅನ್ನುವಂಥದ್ದು. ಪ್ರಜಾಕೀಯದ ಮನೋಹರ್ ಉತ್ತಮ ಪ್ರಜಾಕೀಯ ಪಾರ್ಟಿ ಆಟೋ ರಿಕ್ಷಾ ಚಿಹ್ನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸಮಿತಿಯ ರಂಜಿನಿ ಎಂ ಅವರು ಟಾರ್ಚ್ ಚಿಹ್ನೆಯಲ್ಲಿ. ಅಭ್ಯರ್ಥಿ ದೀಪಕ್ ರಾಜೇಶ್ ಕುವೆಲೋ ಪಕ್ಷೇತರನಾಗಿ ಡೀಸೆಲ್ ಪಂಪಿನ ಚಿಹ್ನೆಯೊಂದಿಗೆ ಕಣಕ್ಕಿಳಿದಿದ್ರು. ಅಭ್ಯರ್ಥಿ ಮ್ಯಾಕ್ಸಿಮ್ ಪಿಂಟೋರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಮಡಿಕೆ ಚಿಹ್ನೆಯಲ್ಲಿ ಕಣದಲ್ಲಿರುವಂಥದ್ದು. ಅಭ್ಯರ್ಥಿ ಕೃಷ್ಣಪ್ಪ ಆಲಂಗಾರ್ ಬಹುಜನ ಸಮಾಜವಾದಿ ಪಕ್ಷ ಆನೆ ಚಿಹ್ನೆ. ಅದೇ ರೀತಿ ಪದ್ಮರಾಜ್ ಆರ್ ಪೂಜಾರಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಸುಪ್ರೀತ್ ಪೂಜಾರಿ ಪಕ್ಷೇತರನಾಗಿ ಕಣಕ್ಕಿಳಿದಿರುವಂಥದ್ದು ಕಬ್ಬು ಬೆಳೆಗಾರ ರೈತನ ಚಿಹ್ನೆಯಡಿಯಲ್ಲಿ. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಕಮಲಾ ಚಿಹ್ನೆಯೊಂದಿಗೆ ಬಿಜೆಪಿಯಿಂದ ಸ್ಪರ್ಧಿಸಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು. ಆನಂತರ ದುರ್ಗಾ ಪ್ರಸಾದ್ ಕರುನಾಡ ಸೇವಕ ಪಕ್ಷ ತೆಂಗಿನ ತೋಟ ಚಿಹ್ನೆಯಡಿಯಲ್ಲಿ ಕಣಕ್ಕಿಳಿದಿರುವಂಥದ್ದು. ಹೀಗೆ ಯಾರ್ಯಾರು ಕಣಕ್ಕಿಳಿದಿದ್ದಾರೆ, ಹೇಗೆ ಕಣಕ್ಕಿಳಿದಿದ್ದಾರೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಮತದಾನವನ್ನ ತಾವೆಲ್ಲರೂ ಕೂಡ ಮಾಡಿರುವಂಥದ್ದು. ಬಹಳ ವಿಶೇಷವಾಗಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 2 ಹೊಸ ಮುಖಗಳು ಕಣಕ್ಕಿಳಿದಿರುವಂಥದ್ದು. ಬಹಳ ಜಿದ್ದಿನ ಪೈಪೋಟಿ ನಡೀತಾ ಇದೆ ಅನ್ನುವಂತಹ ಲೆಕ್ಕಾಚಾರಗಳು ಇದಾವೆ. ಅದರ ಜೊತೆಗೆ ಭಾರತದಾದ್ಯಂತ NDA ವರ್ಸಸ್ ಇಂಡಿಯಾ ಅಂದರೆ INDIA ಅನ್ನುವಂತಹ ಒಂದು ಒಕ್ಕೂಟಗಳ ನಡುವೆ ಪೈಪೋಟಿ ಇರುವಂಥದ್ದು. ಈಗಾಗಲೇ ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿರುವಂತಹ ಸಂದರ್ಭದಲ್ಲಿ NDAಗೆ ಬಹುಮತ ಸಿಗ್ತದೆ ಅನ್ನುವಂತಹ ಎಕ್ಸಿಟ್ ಪೋಲ್ಗಳಿದ್ದಾವೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲವು ಕೂಡ ಮನೆ ಮಾಡಿದೆ. ಕರ್ನಾಟಕದ ಕೆಲವು ಕುತೂಹಲದ ಕ್ಷೇತ್ರಗಳನ್ನು ನಾವು ವೀಕ್ಷಣೆ ಮಾಡ್ತಾ ಹೋಗೋದಾದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡಿರುವಂತಹದ್ದು ಅದು ಬಹಳ ಕುತೂಹಲವನ್ನು ಕೇಳಿಸಿದೆ. ಅದೇ ರೀತಿ ಮೈಸೂರಿನಲ್ಲಿ ಈಗಾಗಲೇ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹರವರಿಗೆ ಟಿಕೆಟ್ ಕೊಡಲಿಲ್ಲ. ಅದರ ಬದಲಾಗಿ ರಾಜವಂಶಸ್ಥ ಯದುವೀರರವರು ಸ್ಪರ್ಧೆಯಲ್ಲಿ ಇರುವಂಥದ್ದು ಮೈಸೂರು ಕ್ಷೇತ್ರದಿಂದ. ಇದು ಅತ್ಯಂತ ಪ್ರಮುಖವಾಗಿರುವಂತಹ ಕ್ಷೇತ್ರ ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ಈಗ ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಸಂಚಲನವನ್ನ ಮೂಡಿಸಿರುವಂತಹ ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಅಂತಲೇ ಕರೆಯಲ್ಪಡುವಂತಹ ಪ್ರಜ್ವಲ್ ರೇವಣ್ಣ 1 ತಿಂಗಳುಗಳ ಕಾಲ ವಿದೇಶದಲ್ಲಿದ್ದು ಇದೀಗ ಬಂಧನಕ್ಕೆ ಒಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂತಹದ್ದು ಕೂಡ ಬಹಳ ವಿಶೇಷ ಗಮನ ರಾಜ್ಯ ಕೊಡ್ತಾ ಇದೆ. ಇದು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಅದೇ ರೀತಿ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿರುವಂಥದ್ದು ಅತ್ಯಂತ ಕದುರು ಏರ್ಪಟ್ಟಿರುವಂಥದ್ದು. ಈಗಾಗಲೇ ಬಿಜೆಪಿಯಿಂದ ಹೊರಬಂದು ಅದರ ನಂತರ ಪುನಃ ಬಿಜೆಪಿಗೆ ಮತ್ತೆ ಸೇರ್ಪಡೆಗೊಂಡು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧಿಸ್ತಾ ಇರುವಂಥದ್ದು. ಹಾಗಾಗಿ ಆ ಕ್ಷೇತ್ರದಲ್ಲಿ ಏನಾಗಲಿಕ್ಕೆ ಇದೆ ಎನ್ನುವಂಥದ್ದು ಒಂದು ಕುತೂಹಲ ಕೂಡ ಗರಿಗೆದರಿರುವಂಥದ್ದು. ಏನೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಂಡೆ ಅನ್ನುವಂತಹ ಖ್ಯಾತಿಯನ್ನ ಪಡೆದಿರುವಂತಹ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್, ಹೃದಯವಂತ ಅನ್ನುವಂಥ ಖ್ಯಾತಿಯನ್ನು ಎತ್ತಿರುವಂತಹ ಡಾಕ್ಟರ್ ಮಂಜುನಾಥ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಆ ಸ್ಪರ್ಧೆಯಲ್ಲಿ ಯಾರಾಗ್ತಾರೆ ವಿಜೇತರು ಅನ್ನುವಂಥದ್ದು ಕೂಡ ಕುತೂಹಲವನ್ನ ಕೆರಳಿಸಿದೆ. ಇನ್ನು ಈಗಾಗಲೇ ಅವರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರ ತವರು ಕ್ಷೇತ್ರವಾಗಿರುವಂತಹ ಹಾವೇರಿಯಲ್ಲಿ ಸ್ಪರ್ಧಾ ಕಣದಲ್ಲಿರುವಂಥದ್ದು. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕಾರಣ ಆ ಒಂದು ಕ್ಷೇತ್ರವು ಕೂಡ ಅತ್ಯಂತ ಕುತೂಹಲವನ್ನು ಮೂಡಿಸಿರುವಂಥದ್ದು. ಇದೀಗ ಶಿವಮೊಗ್ಗವೂ ಕೂಡ ಇಡೀ ರಾಜ್ಯದ ಕುತೂಹಲವನ್ನು ಕೆಳಿಸಿದೆ. ಬಹಳ ಹಿರಿಯ ನಾಯಕರಾಗಿರುವಂತಹ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ. ಅವರಿಗೆ ಸಡ್ಡು ಹೊಡಿಬೇಕು, ನಾವು ಅಪ್ಪ ಮಕ್ಕಳ ಪಾರ್ಟಿ ಆಗಬಾರದು ಅನ್ನುವಂತಹ ವಿರೋಧವನ್ನು ವ್ಯಕ್ತಪಡಿಸಿ ಬಂಡಾಯವಾಗಿ ನಿಂತಿರುವಂತಹದ್ದು KS ಈಶ್ವರಪ್ಪ ಮಾಜಿ ಸಚಿವರು. ಅವರ ಬಂಡಾಯ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಕುತೂಹಲ ರಾಜ್ಯದ ಜನರಿಗಿದೆ. ಅದರ ಜೊತೆಗೆ ತುಮಕೂರಿನಿಂದ ವಿ ಸೋಮಣ್ಣ ಅವರು ವಲಸೆ ಬಂದು ಕಣಕ್ಕಿಳಿದಿರುವಂಥದ್ದು. ವಿ ಸೋಮಣ್ಣ ಅವರು ಈಗಾಗಲೇ ತುಮಕೂರಿನಿಂದ ಕಣಕ್ಕಿಳಿದಿರುವಂಥದ್ದು. ಅದರ ಜೊತೆಗೆ ದಾವಣಗೆರೆಯಲ್ಲಿ 2 ಮಹಿಳೆಯರ ಸಮರ ಏರ್ಪಟ್ಟಿರುವಂಥದ್ದು. ಕಲಬುರಗಿಯ ಕಣದಲ್ಲಿ AICC ಅಧ್ಯಕ್ಷ ಆಗಿರುವಂತಹ ಖರ್ಗೆಯವರ ಅಳಿಯ ಅಲ್ಲಿ ಸಮರಕ್ಕೆ ಇಳಿದಿರುವಂಥದ್ದು. ಮತ್ತೊಮ್ಮೆ ನಾವು ದಕ್ಷಿಣ ಕನ್ನಡ ಕ್ಷೇತ್ರ ಹೋಗೋದಾದ್ರೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 2 ಹೊಸ ಮುಖಗಳ ನಡುವೆ ಜಿದ್ದಾಜಿದ್ದಿ. ಪದ್ಮರಾಜ್ ಆರ್ ಪೂಜಾರಿ ವರ್ಸಸ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ.
ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ಆರ್ ಪೂಜಾರಿ ನಡುವೆ ಬಹಳ ದೊಡ್ಡ ಜಿದ್ದಾಜಿದ್ದಿ ಏರ್ಪಟ್ಟಿರುವಂಥದ್ದು. ಇಬ್ರು ಕೂಡ ಹೊಸ ಮುಖಗಳ ನಡುವಿನ ಜಿದ್ದಾಜಿದ್ದಿ ಏನಾಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಹೊಸ ಮುಖಗಳಿಗೆ ಯಾವ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂತಹದ್ದು ಕೂಡ ಕುತೂಹಲವನ್ನು ಕೇಳಿಸಿದೆ. ದಕ್ಷಿಣ ಕನ್ನಡದ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಸುದ್ದಿ ನ್ಯೂಸ್. ಕ್ಷಣದ ಅಪ್ಡೇಟ್ಗಳನ್ನು ಕೂಡ ಕೊಡ್ತಾ ಹೋಗುತ್ತೆ. ಅದರ ಜೊತೆಗೆ ಉಡುಪಿಯಲ್ಲಿ ಚೌಟ ವರ್ಸಸ್ JP ಹೆಗ್ಡೆ, ಜಯಪ್ರಕಾಶ್ ಹೆಗ್ಡೆ ವರ್ಸಸ್ ಚೌಟ ನಡುವೆ ಬಹಳ ಕೋಟ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಬಹಳ ವಿಶೇಷವಾಗಿ ಇಲ್ಲಿಯೂ ಕೂಡ ಎರಡು ಸಮಕಾಲೀನ ರಾಜಕೀಯದ ನೇತಾರರ ನಡುವಿನ ಹೋರಾಟ. ಅದರ ಜೊತೆಗೆ ಬೆಂಗಳೂರು ಉತ್ತರದಲ್ಲಿ ಪುತ್ತೂರಿನ ಶೋಭಾ ಕರಂದ್ಲಾಜೆ ಅವರು ಕಣಕ್ಕಿಳಿದಿರುವಂಥದ್ದು. ಆ ರಿಸಲ್ಟ್ನ ಬಗ್ಗೆಯೂ ಕೂಡ ಜನರಿಗೆ ಬಹಳಷ್ಟು ಕುತೂಹಲ ಇದೆ. ಆ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಈಗಾಗಲೇ ಎಲ್ಲ ಒಂದು ರಿಸಲ್ಟ್ ಅನ್ನು ಕಟ್ಟಿಕೊಡುವಂಥ ಕೆಲಸವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ನ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಾವು ನಿಮಗೆ ಕಟ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಈ ಸುದ್ದಿ ನ್ಯೂಸ್ನ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇರಬಹುದು. 2019ರ ರಿಸಲ್ಟ್ 2019ರ ರಿಸಲ್ಟ್ ಹೇಗಿತ್ತು, 2019ರ ರಿಸಲ್ಟ್ ಅನ್ನೊಮ್ಮೆ ನೋಡ್ಕೊಂಡು ಬರೋಣ. 2014 2019ರ ರಿಸಲ್ಟ್ ಅನ್ನೊಮ್ಮೆ ನೋಡ್ಕೊಂಡು ಬರೋದಾದ್ರೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಇದೀಗ 2019ರ ರಿಸಲ್ಟ್ ಅನ್ನ ತಾವೀಗ ನೋಡಬಹುದು. ಇನ್ನೇನು ಕೆಲವೇ ಕ್ಷಣಗಳಿದ್ದಾವೆ. ಈಗ ನೋಡ್ತಾ ಇದ್ದೀರಿ, ಭಾರತದಲ್ಲಿ ಒಂದು NDAಗೆ ಸ್ಥಾನ ಸಿಕ್ಕಿದೆ ಅನ್ನುವಂಥದ್ದು ಸೂರತ್ತಿನಲ್ಲಿ ನಡೆದಿರುವಂತಹ ಒಂದು ಮ್ಯಾಜಿಕ್ನಿಂದಾಗಿ ಒಂದು ಸ್ಥಾನ ಭಾರತಕ್ಕೆ NDAಗೆ ಸಿಕ್ಕಿರುವಂಥದ್ದು. ಅದರ ಜೊತೆಗೆ INDA ಅದರ್ಸ್ ಮ್ಯಾಜಿಕ್ ನಂಬರ್ 272. ಯಾರಿಗೆ ಸಿಗುತ್ತೆ 272ನ ಮ್ಯಾಜಿಕ್ ನಂಬರ್ ಅನ್ನುವಂಥದ್ದು? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ 2019ರ ಫಲಿತಾಂಶವನ್ನು ತಾವೀಗ ನೋಡ್ತಾ ಇದ್ರಿ. ಗೆಲುವು ಪಡೆದಂತಹ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್. BJP 7,74,000 ಮತಗಳನ್ನು ಅವರು ಪಡೆದಿದ್ರು. 7,74,621 ಮತಗಳನ್ನು ನಳಿನ್ ಕುಮಾರ್ ಕಟೀಲ್ ಪಡೆದಿದ್ರು. 7,74,285 ಮತಗಳನ್ನು ನಳಿನ್ ಕುಮಾರ್ ಕಟೀಲ್ ಅವರು ಪಡ್ಕೊಂಡಿದ್ರು. ಆ ನಳಿನ್ ಕುಮಾರ್ ಕಟೀಲ್ ಅವರು 7,74,285 57.55. ಎರಡನೇ ಸ್ಥಾನವನ್ನು ಮಿಥುನ್ ರೈ ಕಾಂಗ್ರೆಸ್ 4,99,664 ಮತಗಳು 37.14. ಸತೀಶ್ ಶಾಲಿಯನ್ BSP 4,713. ಮೊಹಮ್ಮದ್ ಇಲಿಯಾಸ್ SDPI 46,839 ಮತಗಳನ್ನು ಪಡೆದಿರುವಂಥದ್ದು. ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲಕ್ಕೆ ಈ 46,839 ಮತಗಳು ಕೂಡ ಕಾರಣ. ಯಾಕೆಂತಂದ್ರೆ SDPI ಈ ಬಾರಿ ಕಣಕ್ಕಿಳಿದಿಲ್ಲ. ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ವಿಜಯ್ ಶ್ರೀನಿವಾಸ್ UPJP 1,629. ಸುಪ್ರೀತ್ ಕುಮಾರ್ ಪೂಜಾರಿ 948 HJP ಪಕ್ಷದಿಂದ. ಅದರ ಜೊತೆ ಪಕ್ಷೇತರನಾಗಿ ಅಬ್ದುಲ್ ಹಮೀದ್ 554, ಅಲೆಕ್ಸಾಂಡರ್ 2,752 ಮತಗಳನ್ನು ಪಡೆದಿರುವಂತಹದ್ದು ತಾವೀಗ ನೋಡ್ತಾ ಇದ್ರಿ. ಇದು 2019ರ ರಿಸಲ್ಟ್ ಅನ್ನ ತಾವೀಗ ನೋಡ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ 2024ರ ಚುನಾವಣೆಯ ಬಗ್ಗೆಯೂ ಕೂಡ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ದೀಪಕ್ ರಾಜೇಶ್ ಕ್ವೆಲೋ ಪಕ್ಷೇತರನಾಗಿ 248, ಮೊಹಮ್ಮದ್ ಖಾಲಿದ್ ಪಕ್ಷೇತರನಾಗಿ 602, ಮ್ಯಾಕ್ಸಿ ಪೆಂಟೋ ಪಕ್ಷೇತರನಾಗಿ 908, ವೆಂಕಟೇಶ್ ಬೆಂಡೆ 1,702, ಸುರೇಶ್ ಪೂಜಾರಿ 2,315, ನೋಟಾ 7,380. ಇದನ್ನು ನೀವು ಗಮನಿಸಬೇಕು. ನೋಟಕ್ಕಾಗಿ ಈ ಸಾಲಿ ಅಭಿಯಾನವೇ ಆಗಿದೆ. ಆದರೆ ನೋಟಕ್ಕೆ ಯಾವುದೇ ಅಭಿಯಾನ ಇಲ್ಲದೆಯೇ 7,380 ಮತಗಳು 2019ರಲ್ಲಿ ಬಂದಿತ್ತು ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ನೋಟ 7,380 ಮತಗಳು ಕಳೆದ ಬಾರಿ ಅಂದರೆ 2019ರಲ್ಲಿ ಬಂದಿತ್ತು ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಅದರ ಜೊತೆಗೆ ಕಳೆದ ಬಾರಿ ನೋಡೋದಾದರೆ 13 ಅಭ್ಯರ್ಥಿಗಳು ಕಣದಲ್ಲಿದ್ದರು. ನೋಟ ಸೇರಿ ಒಟ್ಟು 14 ವಿಭಾಗದಲ್ಲಿ ಮತಗಳು ವಿಭಜನೆಯಾಗಿರುವಂಥದ್ದು. ಆದರೆ ಈ ಬಾರಿ ನೋಡೋದಾದರೆ ಒಟ್ಟು 9 ಅಭ್ಯರ್ಥಿಗಳು ಕಣದಲ್ಲಿ ಇರುವಂಥದ್ದು. ಅದರ ಜೊತೆಗೆ ನೋಟ, ಹಾಗಾಗಿ 10 ಮಂದಿಗೆ ವಿಭಾಗವಾಗಿ ಹೋಗುವಂಥದ್ದು. ತಾವು ಹೇಳಿರುವ ರೀತಿಯಲ್ಲಿ ಈಗಾಗಲೇ ಅದು SDPI ಕಣದಲ್ಲಿ ಇಲ್ಲದೇ ಇರುವ ಕಾರಣದಿಂದ ಕಾಂಗ್ರೆಸ್ಗೆ ಒಂದಷ್ಟು ಮತಗಳು ಲಾಭವಾಗಿ ಪರಿಣಮಿಸಬಹುದು. ಅದೇ ರೀತಿ BJPಗೆ ಇದು ಯಾವ ರೀತಿಯಾಗಿ ಹಿನ್ನಡೆ ಆಗ್ಬೋದು ಎನ್ನುವಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು.
ಇವತ್ತು ಬೆಳಗ್ಗೆ ಮತ ಎಣಿಕೆ ಕಾರ್ಯ ಆರಂಭ ಆಗ್ತಾ ಇರುವಂಥದ್ದು. ದೇಶಾದ್ಯಂತ 543 ಚುನಾವಣೆ ನಡೆದಂತಹ ಲೋಕಸಭಾ ಕ್ಷೇತ್ರಗಳು, 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. 8360 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 64.2 ಕೋಟಿ. ಅಂದರೆ 7 ಹಂತಗಳಲ್ಲಿ ಹಕ್ಕು ಚಲಾವಣೆ ಮಾಡಿದಂಥ ಮತದಾರರು 64.2 ಕೋಟಿ ಮತದಾರರು ಮತದಾನ ಮಾಡಿ ಇವತ್ತು ಕಾಯ್ತಾ ಇದ್ದಾರೆ. ನನ್ನ ಮತ ಏನಾಯಿತು, ನನ್ನ ಮತ ಯಾವ ರೀತಿಯಾಗಿ ನನ್ನ ಮತಕ್ಕೆ ಒಂದು ರಿಸಲ್ಟ್ ಬರ್ತದೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದಾರೆ. 64.2 ಕೋಟಿ ಮತದಾರರು ಹಕ್ಕು ಚಲಾವಣೆಯನ್ನು ಮಾಡಿರುವಂತಹದ್ದು. 70 ರಿಂದ 80 ಲಕ್ಷ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿಗಳು ದೇಶಾದ್ಯಂತ ಭಾಗಿಯಾಗಲಿಕ್ಕಿರುವಂಥದ್ದು. 70 ರಿಂದ 80 ಲಕ್ಷ ಸಿಬ್ಬಂದಿಗಳು. 7 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆದಿರುವಂತಹದ್ದು. ಬಹಳ ವಿಶೇಷವಾಗಿ 7 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆದಿರುವಂಥದ್ದು. 2024ರ ಮತ ಚಲಾವಣೆ ಹೇಗಾಯಿತು ಅನ್ನುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಒಂದೊಂದೇ ಕ್ಷೇತ್ರದ ಮತ ಚಲಾವಣೆಯ ಬಗ್ಗೆ ಹೇಳ್ತಾ ಹೋಗ್ತೀವಿ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪುರುಷರು 1,20,575, ಮಹಿಳೆಯರು 1,31,958, ಈ ಥರ 50, ಒಟ್ಟು 2,52,583 ಮತಗಳಲ್ಲಿ 1,69,669 ಮತಗಳು, ಅಂದರೆ 67.17% ಮತ ಚಲಾವಣೆಯಾಗಿದೆ. ಇದು ಮಂಗಳೂರು ದಕ್ಷಿಣದಲ್ಲಿ. ಇನ್ನು ಮೂಡಬಿದರೆ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಒಟ್ಟು ಪುರುಷರು 1,01,436 ಮತದಾರರಿದ್ದರು. ಅದರಲ್ಲಿ 76,331 ಮತಗಳು ಚಲಾವಣೆಯಾಗಿರುವಂಥದ್ದು. ಇನ್ನು ಮಹಿಳಾ ಮತದಾರರು 1,08,681 ಮಂದಿ ಇದ್ದರು. 84,433 ಮತಗಳು ಚಲಾವಣೆಯಾಗಿತ್ತು. ಇತರ 8 ಮತದಾರರಿದ್ದರು. ಅದರಲ್ಲಿ 3 ಮತಗಳು ಚಲಾವಣೆಯಾಗಿರುವಂಥದ್ದು. ಹಾಗಾಗಿ ಒಟ್ಟು 2,10,125 ಮತದಾರರ ಪೈಕಿ 1,60,767 ಮತಗಳು ಚಲಾವಣೆಯಾಗಿರುವಂಥದ್ದು. 76.51%. ಇದು ಮೂಡಬಿದರೆ ವಿಧಾನಸಭಾ ಕ್ಷೇತ್ರದ ಮತ ಚಲಾವಣೆಯ ಅಂಕಿಅಂಶ. ಏನು ದಕ್ಷಿಣ ಕನ್ನಡ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆಯನ್ನು ಮೊದಲು ನಾವು ನಿಮಗೆ ತಿಳಿಸ್ತೀವಿ. ಪುರುಷರು 8,86,642ರಲ್ಲಿ 6,81,803 ಜನ ಮತವನ್ನು ಚಲಾಯಿಸಿದ್ದಾರೆ. ಮಹಿಳೆಯರು 9,30,884 ಮತದಾರರ ಪೈಕಿ 7,27,831 ಮತದಾರರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇತರ 77ರ ಪೈಕಿ 19 ಮತಗಳು ಚಲಾವಣೆಯಾಗಿವೆ. ಒಟ್ಟು 18,17,603 ಮತದಾರರ ಪೈಕಿ 14,09,653, ಅಂದರೆ ಶೇಕಡವಾರು 77.56% ಮತ ಚಲಾವಣೆ ಆಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಒಟ್ಟು ಪುರುಷ ಮತದಾರರು 1,06,418 ಮಂದಿ ಇದ್ದರು. ಅದರಲ್ಲಿ 85,910 ಮತಗಳು ಚಲಾವಣೆಯಾಗಿರುವಂಥದ್ದು. ಮಹಿಳಾ ಮತದಾರರು 1,10,257 ಮಂದಿ ಇದ್ದರು. 89,815 ಮತಗಳು ಚಲಾವಣೆಯಾಗಿರುವಂಥದ್ದು. ಇತರ ಇಲ್ಲಿ 0. ಒಟ್ಟು 2,16,675 ಮತದಾರರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಅದರಲ್ಲಿ 1,75,725 ಮತಗಳು ಚಲಾವಣೆಯಾಗಿರುವಂಥದ್ದು. 81.10%. ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳು ಚಲಾವಣೆಯಾಗಿರುವಂಥದ್ದು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಪುರುಷರು 1,15,331 ಮತದಾರರ ಪೈಕಿ 93,736 ಜನ ಮತವನ್ನು ಚಲಾವಣೆ ಮಾಡಿರುವಂಥದ್ದು. ಮಹಿಳೆಯರು 1,17,485 ಪೈಕಿ 95,553 ಮತದಾರರು ಮತವನ್ನು ಚಲಾವಣೆ ಮಾಡಿದ್ದಾರೆ. ಈ ಥರ ಒಬ್ಬರು ಇದ್ದಾರೆ, ಆದರೆ ಅವರು ಚಲಾವಣೆಯನ್ನು ಮಾಡಲಿಲ್ಲ. ಒಟ್ಟು 2,32,817 ಮತಗಳ ಪೈಕಿ 1,89,289, ಅಂದರೆ ಶೇಕಡವಾರು 81.30% ಮತ ಚಲಾವಣೆಯಾಗಿದೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋಗುವುದಾದರೆ ಪುರುಷರು 1,02,854 ಮತದಾರರಿದ್ದರು. ಅದರಲ್ಲಿ 85,794 ಮತಗಳು ಚಲಾವಣೆಯಾಗಿರುವಂಥದ್ದು. 1,05,999 ಮಹಿಳಾ ಮತದಾರರಿದ್ದರು. ಅದರಲ್ಲಿ 87,580 ಮತಗಳು ಚಲಾವಣೆಯಾಗಿರುವಂಥದ್ದು. ಒಟ್ಟು 2,08,853 ಮತದಾರರ ಪೈಕಿ 1,73,374 ಮತಗಳು ಚಲಾವಣೆಯಾಗಿರುವಂಥದ್ದು. 83.01%. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತ ಚಲಾವಣೆಯ ಅಂಕಿಅಂಶ.
ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಪುರುಷರು 1,13,239, ಇದರಲ್ಲಿ 90,954 ಮತ ಚಲಾವಣೆ ಆಗಿದೆ. ಮಹಿಳೆಯರು 1,72,272ರಲ್ಲಿ 96,407 ಜನ ಮತವನ್ನು ಚಲಾಯಿಸಿದ್ದಾರೆ. ಒಟ್ಟು 2,30,511 ಮತದಾರರಲ್ಲಿ 1,87,361 ಮತಗಳು ಚಲಾವಣೆಯಾಗಿರುವಂತಹದ್ದು. 81.28% ಮತ ಚಲಾವಣೆ ಆಗಿದೆ ಬಂಟ್ವಾಳದಲ್ಲಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ 1,23,924 ಪುರುಷರು, ಅದರಲ್ಲಿ 90,084 ಮಹಿಳೆಯರು, 1,32,010 ಅದರಲ್ಲಿ 98,738 ಮತ ಚಲಾವಣೆಯಾಗಿದೆ. ಒಟ್ಟು ಇತರ 12, ಅದರಲ್ಲಿ 3 ಜನ ಮತವನ್ನು ಚಲಾವಣೆ ಮಾಡಿದ್ದಾರೆ. 2,55,946 ಮತಗಳ ಪೈಕಿ 1,88,825 ಮತಗಳು ಚಲಾವಣೆಯಾಗಿರುವಂಥದ್ದು. 73.78% ಮತ ಚಲಾವಣೆ ಆಗಿದೆ. ಇದೀಗ ನಮಗೆ ಅಪ್ಡೇಟ್ಗಳು ಬರ್ತಾ ಇರುವಂತಹದ್ದು ಮಂಗಳೂರಿನಿಂದ ಅಪ್ಡೇಟ್ಗಳು ಬರ್ತಾ ಇದೆ. ಮಂಗಳೂರಿನ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಮಂಗಳೂರಿನ ಅಪ್ಡೇಟ್ಗಳು ಬರ್ತಾ ಇದೆ ಅನ್ನುವಂಥದ್ದು ಆ ಪಾರ್ಕಿಂಗ್ ಸ್ಲಾಟನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಯಾವ ರೀತಿಯಾಗಿ ಮಂಗಳೂರಿನಲ್ಲಿ ಜನಸಾಗರ ಸೇರಿದೆ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಸಿಬ್ಬಂದಿ ವರ್ಗ ಇರ್ಬೋದು, ಪೊಲೀಸರು ಇರ್ಬೋದು, ಜೊತೆಗೆ ಏಜೆಂಟ್ಗಳಾಗಿ ಬೂತಿನ ಒಳಗಡೆ ಅಂದರೆ ಮತ ಎಣಿಕೆಯ ಕಾರ್ಯ ಆಗ್ತಾ ಇರುವಂಥ ಸ್ಥಳಕ್ಕೆ ಹೋಗ್ತಾ ಇರುವಂಥವ್ರು ಇರ್ಬೋದು. ಅದ್ರ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಮಾಧ್ಯಮ ಮಿತ್ರರು ಇರ್ಬೋದು. ಹೀಗೆ ಬಹಳಷ್ಟು ಸಂಖ್ಯೆಯಲ್ಲಿ NITಕೆಯ ಸುತ್ತಮುತ್ತ ಜನಸಾಗರ ಸೇರ್ತಾ ಇರುವಂತಹದ್ದು ಬಹಳ ಕುತೂಹಲ ಕೇಳಿಸಿದೆ. ದಕ್ಷಿಣ ಕನ್ನಡದ ಗದ್ದುಗೆಯನ್ನು ಏರೋರು ಯಾರು? ಈ ಬಾರಿ ಇಬ್ರು ಕೂಡ ಹೊಸಬರು. ಪದ್ಮರಾಜ್ ವರ್ಸಸ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವರ್ಸಸ್ ಪದ್ಮರಾಜ್ ಇಬ್ಬರ ನಡುವೆಯೂ ಕೂಡ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಈ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಮತದಾರರು ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ, ಮನ್ನಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇದೀಗ ನಮಗೆ ಒಂದು ಮಂಗಳೂರಿನ NITಕೆಯಿಂದ ದೃಶ್ಯಾವಳಿಗಳು ಬಂದಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಮಂಗಳೂರಿನ NITಕೆಯ ದೃಶ್ಯಾವಳಿಗಳು ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಸುರತ್ಕಲ್ ಇಲ್ಲಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ನಮ್ಮ ಇಡೀ ಸುದ್ದಿ ತಂಡ ಇವತ್ತು NITಕೆಯಲ್ಲಿ ಬಹಳ ದೊಡ್ಡ ತಂಡವೊಂದು ಬೀಡುಬಿಟ್ಟಿದೆ. ಸಂಪೂರ್ಣ ಕ್ಷಣದ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ, ಮತ ಎಣಿಕೆ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ಸಂಪೂರ್ಣ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್, ಬೆಳ್ತಂಗಡಿ ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ತಾವು ಈಗ ವೀಕ್ಷಣೆ ಮಾಡ್ತಾ ಇರಬಹುದು. ಆ ಸಂಪೂರ್ಣ ನೇರ ಪ್ರಸಾರವನ್ನು ಕೂಡ ಇವತ್ತು ಸಂಜೆಯ ರಿಸಲ್ಟ್ ಮುಗಿಯುವ ತನಕವೂ ಕೂಡ ವಿವಿಧ ವಿಶ್ಲೇಷಣೆಗಳ ಜೊತೆಗೆ ಅಲ್ಲಲ್ಲಿ ನಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸ್ತಾ ಯಾವ ರೀತಿಯಲ್ಲಿ ಮತ ಎಣಿಕೆ ಕಾರ್ಯಗಳು ನಡೀತಾ ಇದೆ ಅನ್ನುವಂಥದ್ದು ಬೆಂಗಳೂರಿನಲ್ಲಿರುವಂಥ ಪ್ರತಿನಿಧಿಗಳನ್ನು ಕೂಡ ನಾವು ಸಂಪರ್ಕಿಸ್ತಾ ಹೋಗ್ತೀವಿ. ರಾಜಧಾನಿಯಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಈಗಾಗಲೇ ನಿಯೋಜಿತರಾಗಿದ್ದಾರೆ ಅಲ್ಲಿಯ ಮಾಹಿತಿಗಳನ್ನು ಒದಗಿಸುವುದಕ್ಕಾಗಿ. ಹೀಗೆ ಅವರೆಲ್ಲರನ್ನೂ ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಇದೀಗ ತಾವೀಗ ನೋಡ್ತಾ ಇರುವಂಥದ್ದು NITಕೆಯ ದೃಶ್ಯಾವಳಿಗಳು, NITಕೆಯ ಸುತ್ತಮುತ್ತಲಿನ ದೃಶ್ಯಾವಳಿಗಳು ಯಾವ ರೀತಿ ಇದೆ ಅನ್ನುವಂಥದ್ದು. ಆ ಪಾರ್ಕಿಂಗ್ ಸ್ಲಾಟ್ ಅಂತ ತಾವು ನೋಡ್ತಾ ಇರ್ಬೋದು. NITಕೆಯ ಮೈದಾನದ ಸುತ್ತಮುತ್ತಲಿನ ದೃಶ್ಯಾವಳಿಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದು ತಾವೀಗ ನೋಡ್ತಾ ಇರುವಂಥದ್ದು. ಇದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯಕ್ಕೆ ಚಾಲನೆ ಸಿಗಲಿಕ್ಕಿದೆ. ಈಗಾಗಲೇ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ನೇತೃತ್ವದಲ್ಲಿ ಮತ ಎಣಿಕೆ ಕಾರ್ಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಾಡು ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಂತಹ ಚುನಾವಣಾ ಅಧಿಕಾರಿಗಳು ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡದ ಚುನಾವಣೆಯ ಮತ ಎಣಿಕೆ ಕಾರ್ಯದ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮತ ಎಣಿಕೆಯ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಸುರತ್ಕಲ್ NITಕೆ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯದ ಸ್ಟ್ರಾಂಗ್ ರೂಪನ್ನು ಅಧಿಕಾರಿಗಳು ತೆರೆದಿದ್ದಾರೆ. ದಾಖಾ ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ಸಮ್ಮುಖದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೀಲಿಕ್ಕಿದೆ. ಬೆಳಗ್ಗೆ ಕರೆಕ್ಟಾಗಿ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿಕ್ಕಿದೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಅಧಿಕಾರಿ ವರ್ಗದವರು ಮಾಡಿಕೊಂಡಿರುವಂಥದ್ದು. ಅಧಿಕಾರಿ ವರ್ಗದವರು ಈಗಾಗಲೇ ಮತ ಎಣಿಕೆ ಕಾರ್ಯದತ್ತ ಬಂದಿರುವಂಥದ್ದು. ಮತ ಎಣಿಕೆ ಕಾರ್ಯವನ್ನು ಮತ ಎಣಿಕೆ ಕಾರ್ಯವನ್ನು ಮಾಡೋದಕ್ಕೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ನೇತೃತ್ವದಲ್ಲಿ ಮತ ಎಣಿಕೆ ಕಾರ್ಯ ಆಗ್ತಾ ಇರುವಂತಹದ್ದು. ಇದೀಗ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ತಾವು ನೋಡ್ತಾ ಇದ್ದೀರಿ. ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು.
ಹಾಗಾಗಿ ಎಲ್ಲ ಕಡೆಯೂ ಕೂಡ ಮತದಾರರಾಗಿರ್ಬೋದು, ಅದರ ಜೊತೆಗೆ ಆಯಾ ಪಕ್ಷಗಳ ಅಭಿಮಾನಿಗಳು ಕೂಡ ಅತ್ಯಂತ ತುದಿಗಾಲಲ್ಲಿ ಇರುವಂಥದ್ದು. ಇನ್ನು ಕಳೆದ ಬಾರಿಯ ಒಂದಷ್ಟು ಅಂಕಿಅಂಶವನ್ನು ನೋಡೋದಾದರೆ BJP ಜಯಭೇರಿ ಬರೆಸಿರುವಂಥದ್ದು, ನಳಿನ್ ಕುಮಾರ್ ಕಟೀಲ್ ರವರು ಜಯಭೇರಿ ಬರೆಸಿರುವಂಥದ್ದು 7,74,285 ಮತಗಳನ್ನು ಪಡೆದಿದ್ದಾರೆ. ಅದರ ಜೊತೆಗೆ 2,74,621 ಮತಗಳ ಅಂತರದ ಭರ್ಜರಿ ಗೆಲುವನ್ನು ನಳಿನ್ ಕುಮಾರ್ ಕಟೀಲ್ ರವರು ಗಳಿಸಿರುವಂಥದ್ದು. ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ ಮೀಡಿಯಾದವರಿಗೆ ಕೊಟ್ಟಿರುವಂತಹ ರೂಮ್ ಅನ್ನ ತಾವೀಗ ನೋಡ್ತಾ ಇದ್ದೀರಿ. ಮೀಡಿಯಾದವರಿಗೆ ಪ್ರತ್ಯೇಕ ಕೊಠಡಿ ಫಲಿತಾಂಶವನ್ನ ಡಿಸ್ಪ್ಲೇ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಎಸ್, ಮೀಡಿಯಾದವರಿಗೆ ಪ್ರತ್ಯೇಕವಾದಂತಹ ಒಂದು ರೂಮ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲಿ ಮೀಡಿಯಾದವರಿಗೆ ಪ್ರತ್ಯೇಕ ಕೊಠಡಿ ಫಲಿತಾಂಶ ಡಿಸ್ಪ್ಲೇ ಮಾಡೋದಕ್ಕೆ ಕೇಂದ್ರೀಯ ಗ್ರಂಥಾಲಯದಲ್ಲಿ ಆ ಒಂದು ಕೊಠಡಿಯನ್ನ ನಿರ್ಮಿಸಿ ಕೊಟ್ಟಿರುವಂಥದ್ದು. ನೋಡಿ, ಎಲ್ಲ ಮೀಡಿಯಾದವರು ಬಂದು ಅಲ್ಲಿ ಆ ರಿಸಲ್ಟ್ ಅನ್ನು ನೋಡುವಂಥ ಕಾತುರದಲ್ಲಿದ್ದಾರೆ. ಬಹಳಷ್ಟು ಜನ ಮೀಡಿಯಾದವರು ಅಲ್ಲಿ ಸೇರಿರುವಂತಹದ್ದು, ಅಲ್ಲಿಂದ ಡಿಸ್ಪ್ಲೇ ಆಗ್ತಾ ಇರುವಂತಹದ್ದು, ಯಾವ ರೀತಿಯಾಗಿ ರಿಸಲ್ಟ್ ಬರ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ತಾವೀಗ ಅವರು ಅಲ್ಲಿಂದಲೇ ಮಾಹಿತಿಯನ್ನು ಪಡೆದು ಹೊರ ಜಗತ್ತಿಗೆ ಕೊಡ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ವಾಹಿನಿಗಳು, ಸ್ಥಳೀಯ ವಾಹಿನಿಗಳು, ಸುದ್ದಿ ವಾಹಿನಿಗಳು, ಎಲ್ಲ ವಾಹಿನಿಗಳು ಕೂಡ ಅಲ್ಲಿ ನೆರೆದಿರುವಂತಹದ್ದು. ಜೊತೆಗೆ ಪತ್ರಿಕಾ ವರದಿಗಾರರು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ಇದು NITKಯ ಒಳಭಾಗದ ಮೀಡಿಯಾ ಕೊಠಡಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಇದು ವಿಡಿಯೋ. ಈ ಮೂಲಕ ಸುದ್ದಿ ನ್ಯೂಸ್ನಲ್ಲಿ ಮೊದಲ ಅಲ್ಲಿ NITKಯ ಒಳಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಒಳಭಾಗದಲ್ಲಿ ದೃಶ್ಯಾವಳಿಗಳಿದಾವೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಮಂಗಳೂರಿನ ಮತ ಎಣಿಕೆ ಕೇಂದ್ರದ ಇದು ದೃಶ್ಯಾವಳಿಯನ್ನು ನೋಡ್ತಾ ಇರುವಂಥದ್ದು. ಮೀಡಿಯಾದವರಿಗೆ ಪ್ರತ್ಯೇಕವಾಗಿ ಅಂದರೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಕೊಡಬೇಕಾದ್ರೆ, ಅಪ್ಡೇಟ್ಗಳನ್ನು ಕೊಡ್ತಾ ಹೋಗಬೇಕಾದ್ರೆ ಮೀಡಿಯಾದವರಿಗೆ ತಕ್ಷಣವಾಗಿ ಮಾಹಿತಿ ಲಭ್ಯವಾಗಬೇಕಾಗುತ್ತದೆ. ಆ ದಿಶೆಯಲ್ಲಿ ಮೀಡಿಯಾದವರಿಗೆ ಪ್ರತ್ಯೇಕವಾದಂತಹ ಒಂದು ಕೊಠಡಿಯನ್ನು ತೆರೆದಿರುವಂಥದ್ದು. ಚುನಾವಣಾ ಆಯೋಗದಿಂದ ಈ ಒಂದು ಕ್ರಮವನ್ನು ಕೂಡ ಅನುಸಾರ ಮಾಡಿರುವಂಥದ್ದು. ಈಗಾಗಲೇ ತಾವು ದೃಶ್ಯಾವಳಿ ನೋಡ್ತಾ ಇರ್ಬೋದು. ಎಸ್, ಇಲ್ಲಿ ಅಧಿಕಾರಿ ವರ್ಗದವರು ಒಳ ಹೋಗ್ತಾ ಇರುವಂಥದ್ದು, ಅದರ ಜೊತೆಗೆ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಿರುವಂಥದ್ದು. BJP, ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳ ಏಜೆಂಟ್ಗಳು ಒಳ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ತಾಮಿಗೆ ಈಗ ನಾವು ತೋರಿಸ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನು ತಾಮಿಗೆ ಈಗ ನೋಡ್ತಾ ಇದ್ದೀರಿ. ತಾವು ಬೆಳ್ತಂಗಡಿಯ ಕೆಲವು BJP ಮುಖಂಡರು ಕೂಡ ಅಲ್ಲಿ ತೆರಳುತ್ತಾ ಇರುವಂಥದ್ದನ್ನ ಕೂಡ ತಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ಲಿಕ್ಕಿದ್ದೀರಿ. ಇದೀಗ ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಹೋಗ್ತೀರಿ. ಅಲ್ಲಿ ಯಾವ ರೀತಿಯಾಗಿ ಬೆಳಗ್ಗಿನಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ಸಂಪೂರ್ಣ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮಾತ್ರವಲ್ಲ, ರಾಜ್ಯದ 28 ಲೋಕಸಭಾ ಕ್ಷೇತ್ರ ಮತ್ತು ದೇಶದ 543 ಲೋಕಸಭಾ ಕ್ಷೇತ್ರಗಳ ಮಾಹಿತಿಯನ್ನು ಕೂಡ ಒದಗಿಸುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಬಹಳ ವಿಶೇಷವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬಹಳ ಕುತೂಹಲಕಾರಿಯಾಗಿ ನಮ್ಮ ವೀಕ್ಷಕರು ಕೂಡ ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಏನಾಗಬಹುದು ಅನ್ನುವಂತಹ ಕುತೂಹಲ ಎಲ್ಲೆಡೆಯೂ ಕೂಡ ಮನೆ ಮಾಡಿರುವಂಥದ್ದು. ಇದೀಗ ತಾವು ನೋಡ್ತಾ ಇರುವಂಥದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ನ ಏರ್ಪಾಡಿನ ವಿಚಾರ. ಅದರ ಜೊತೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುವಂತಹ ದೃಶ್ಯಾವಳಿಗಳು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರಲಿಕ್ಕಿದ್ದಾವೆ. ಸ್ಟ್ರಾಂಗ್ ರೂಮ್ ಓಪನ್ ಆಗುವಂಥ ದೃಶ್ಯಾವಳಿಗಳು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರಲಿಕ್ಕಿದ್ದಾವೆ. ಆ ಎಲ್ಲ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಈ ಒಂದು ಲೇಔಟ್ NDA, ಕಾಂಗ್ರೆಸ್ ಮತ್ತು ಅದರ್ಸ್ ಅನ್ನುವಂಥ ಲೇಔಟ್ ಕರ್ನಾಟಕದಲ್ಲಿ ಭಾರತ, ಅದರಲ್ಲಿ NDA, INDIA, ಅದರ್ಸ್ ಮತ್ತು ಮ್ಯಾಜಿಕ್ ನಂಬರ್ 272 ಮ್ಯಾಜಿಕ್ ನಂಬರ್ಗಾಗಿ ಪೈಪೋಟಿ, ಜಿದ್ದಿ ಯಾರಿಗೆ ಸಿಗುತ್ತೆ 272. ಎಕ್ಸಿಟ್ ಪೋಲ್ನಲ್ಲಿ INDAಗೆ ದೊಡ್ಡ ನಿರಾಸೆ ಆದರೆ NDA ಸಂಭ್ರಮದಲ್ಲಿದೆ. ಎಕ್ಸಿಟ್ ಪೋಲ್ ಸುಳ್ಳಾಗುತ್ತೆ ಅನ್ನುವಂಥದ್ದು INDA ಲೆಕ್ಕಾಚಾರ. NDA ಅವರು ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಎಕ್ಸಿಟ್ ಪೋಲ್ ನಿಜವಾಗತ್ತೆ, ನಮ್ಮ ಎಣಿಕೆ ನಿಜವಾಗತ್ತೆ ಅನ್ನುವಂಥ ಸಂಭ್ರಮದಲ್ಲಿ NDA ಅವರು ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕೂಡ ನೋಡೋದಾದ್ರೆ 28 ಸ್ಥಾನಗಳ ಪೈಕಿ ಅಲ್ಲಿ ಯಾವುದು ಹೆಚ್ಚು ಪದಗಳು ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ ಎನ್ನುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಕೂಡ 2 ಅಂಕಿಯಲ್ಲಿ ಇರುವಂಥದ್ದು ಎಕ್ಸಿಟ್ ಪೋಲ್ನ ಮುಖಾಂತರವಾಗಿ 2 ಅಂಕಿ ಸ್ಥಾನದಲ್ಲಿ ಪಡ್ಕೊಳ್ತದೆ ಎನ್ನುವಂಥದ್ದು. ಅದ್ರ ಜೊತೆಗೆ BJP ಮಾತ್ರ ಕೂಡ 20ಕ್ಕಿಂತ ಅಧಿಕ ಸ್ಥಾನವನ್ನು ತಾನು ಗಳಿಸಿಕೊಳ್ತೇನೆ ಎನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ BJP ಕೂಡ ಇರುವಂಥದ್ದು. ಕರ್ನಾಟಕದ ಒಟ್ಟು 28 ಸ್ಥಾನಗಳ ಪೈಕಿ NDA ಬಣಕ್ಕೆ ಎಷ್ಟು ಹೋಗುತ್ತೆ, ಕಾಂಗ್ರೆಸ್ ಬಣಕ್ಕೆ ಎಷ್ಟು ಹೋಗುತ್ತೆ, ಉಳಿದ ಇತರ ಎಷ್ಟು ಹೋಗುತ್ತೆ ಎನ್ನುವಂಥದ್ದು ಕೂಡ ಇವತ್ತಿನ ಒಂದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು.
ಈಗ ತಾವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ದೃಶ್ಯಾವಳಿಗಳನ್ನು ತಾವು ಈಗ ನೋಡ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ದೃಶ್ಯಾವಳಿಗಳು ಬಹಳ ವಿಶೇಷವಾಗಿ ಏಜೆಂಟ್ಗಳು ಒಳ ಹೋಗ್ತಾ ಇರುವಂತದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡಾಗಿರುವಂತಹದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಕುತೂಹಲದ ಪಾಯಿಂಟ್ಸ್ಗಳಿದ್ದಾವೆ, ಕುತೂಹಲದ ಕೇಂದ್ರ ಬಿಂದುಗಳಿದ್ದಾವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವೋಟ್ ಶೇರ್ ಹೇಗಾಗುತ್ತೆ ಎನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಕಳೆದ ಬಾರಿಯ ಬಿಜೆಪಿಯ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಈ ಸರಿ ಸ್ಪರ್ಧಿಸ್ತಾ ಇಲ್ಲ. ಇದೀಗ ನೋಡಿ, ಬೆಳ್ತಂಗಡಿಯ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಅಲ್ಲಿ ಒಳ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಏಜೆಂಟ್ಗಳಾಗಿ ಒಳ ಹೋಗ್ತಾ ಇರುವಂಥದ್ದು ಕಾಂಗ್ರೆಸ್ನ ಲೀಡರ್ಸ್ ಇರ್ಬೋದು, ಬಿಜೆಪಿಯ ಲೀಡರ್ಸ್ ಒಟ್ಟೊಟ್ಟಾಗಿ ಹೋಗ್ತಾ ಇರುವಂಥದ್ದು. ಪ್ರಭಾಕರ್ ಉಪ್ಪಡ್ಕ ಇರ್ಬೋದು, ಪ್ರದೀಪ್ ಕುಬೆಟ್ಟಿನ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರದೀಪ್ ಅವರು ಒಳ ಹೋಗ್ತಾ ಇರುವಂಥದ್ದರ ಬೆನ್ನಲ್ಲೇ ಕಾಂಗ್ರೆಸ್ನ ಧರಣೇಂದ್ರ ಕುಮಾರ್ ಅವರು ಒಳ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಲೀಡರ್ಸ್ ಒಳ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳು ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಏಜೆಂಟ್ಗಳಾಗಿ ಒಳ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಅಲ್ಲಿ ಬಿಜೆಪಿಯ ಪ್ರಮುಖರು ಅಭಿಜಿತ್ ಇರ್ಬೋದು, ಪ್ರಕಾಶ್ ದಿಡಪ ಇರ್ಬೋದು, ಜೊತೆಗೆ ಬಿಜೆಪಿಯ ಮಂಡಲಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ರಾವ್ ಪುಟಾಣಿ, ಕೆಂಪು ಒಂದು ಪಾಕೆಟನ್ನು ಹಿಡ್ಕೊಂಡಿರುವಂಥವ್ರು, ಕೆಂಪು ಲಕೋಟೆಯನ್ನು ಹಿಡ್ಕೊಂಡಿರುವವರು ಅಥವಾ ಕೆಂಪು ಫೈಲನ್ನು ಹಿಡ್ಕೊಂಡಿರುವವರು ಶ್ರೀನಿವಾಸ ರಾವ್ ಪುಟಾಣಿಯವರು ಅವರು ಅಲ್ಲಿ ಒಳ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಜಯಂತ್ ಕೋಟ್ಯಾನ್ ಅವರನ್ನು ತಪಾಸಣೆ ಮಾಡಿ ಒಳ ಬಿಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇದೊಂದು ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಅಲ್ಲಿ ಯಾವುದೇ ಪಕ್ಷಗಳ ಏಜೆಂಟರು ಕೂಡ ಆಗಿರ್ಬೋದು ಅವರನ್ನು ಕೂಡ ಬಿಡದೆ ತಪಾಸಣೆ ಮಾಡಿಯೇ ಒಳಭಾಗಕ್ಕೆ ಕಳುಹಿಸ್ತಾ ಇರುವಂಥ ಒಂದು ದೃಶ್ಯ ನೋಡ್ತಾ ಇದ್ದೇವೆ. ಅಲ್ಲಿಯ ಪ್ರಮುಖರಾಗಿರ್ಬೋದು, ಪಕ್ಷಗಳ ಪ್ರಮುಖರು, ಏಜೆಂಟ್ರುಗಳು ಸರತಿ ಸಾಲಿನಲ್ಲಿ ನಿಂತು ಆ ಒಂದು ಪೊಲೀಸರ ಒಂದು ಕ್ರಮ ಏನು, ಪ್ರಕ್ರಿಯೆ ಏನಿದೆ ಅದನ್ನು ನಡೆಸಲಿಕ್ಕೆ ನೆರವಾಗ್ತಾ ಇರುವಂಥದ್ದು. ಎಸ್, ಕುತೂಹಲದ ಕೇಂದ್ರ ಬಿಂದು ಈ ಬಾರಿ ಹಲವಾರು ಕ್ಷೇತ್ರಗಳು ಕುತೂಹಲದ ಕೇಂದ್ರ ಬಿಂದು. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಮತ್ತು JDSನ ಮೈತ್ರಿ ನಂತರ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೆರಳಿಸಿದೆ. ಬಿಜೆಪಿ ಮತ್ತು JDSನ ಮೈತ್ರಿಯಿಂದ ಯಾರಿಗೆ ಲಾಭ, ಹೇಗೆ ಲಾಭ, ಯಾವ ರೀತಿಯಂಥ ಲೆಕ್ಕಾಚಾರ, ಹೀಗೆ ಬಹಳ ವಿಶೇಷವಾದಂತಹ ಲೆಕ್ಕಾಚಾರಗಳು ರಾಜ್ಯದಲ್ಲಿ ನಡೀತಾ ಇದೆ. ಮೈತ್ರಿಯಿಂದ ಯಾರಿಗೆ ಲಾಭ ಆಗತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸ್ಪರ್ಧೆಯೂ ಕೂಡ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರಾ, ಗೆದ್ರೆ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಕೊಟ್ಟು ಬಿಜೆಪಿ ರಾಜವಂಶಸ್ಥ ಯದುವೀರ್ ಅವರಿಗೆ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಯದುವೀರ್ ಅವರು ಗೆಲ್ತಾರಾ, ಗೆದ್ರೆ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ, ಹೀಗೆ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಬೆಟ್ಟಿಂಗ್ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಅದರ ಜೊತೆಗೆ ಹಾಸನದ ಪ್ರಜ್ವಲ್ ರೇವಣ್ಣ, ಯಾಕಂದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇದೀಗ ತಲೆಮರೆಸಿಕೊಂಡು 1 ತಿಂಗಳ ವಿದೇಶದಲ್ಲಿದ್ದು ಇತ್ತೀಚೆಗಷ್ಟೇ ಸ್ವದೇಶಕ್ಕೆ ಮರಳಿ ಜೈಲು ಪಾಲಾಗಿರುವಂಥದ್ದು ಅಥವಾ SIT ಅವರ ಕಸ್ಟಡಿಯ ಪಾಲಾಗಿರುವಂತಹ, ತನಿಖೆಗೆ ಒಳಪಟ್ಟಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ? ಯಾಕಂದರೆ ಚುನಾವಣೆಗೆ 1 ದಿನ ಇರುವಾಗ ಅವರ ಪೆನ್ ಡ್ರೈವ್ ಪ್ರಕರಣ ಅವರ ಕ್ಷೇತ್ರದಲ್ಲಿ ಹೊರಬಂದಿತ್ತು ಅನ್ನುವಂತಹದ್ದು ಅದೇನಾದರೂ ಎಫೆಕ್ಟ್ ಆಗಿದೆಯಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಅದರಿಂದ ಹಾಸನದಲ್ಲಿ ಯಾರಿಗೆ ಸಿಗುತ್ತೆ ಗದ್ದುಗೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಜಗದೀಶ್ ಶೆಟ್ಟರ್ ಅವರು ಇತ್ತೀಚೆಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ತೆರಳಿದ್ರು. ಆ ನಂತರ ಮತ್ತೆ ಕಾಂಗ್ರೆಸ್ಸಿನ ನಡವಳಿಕೆಗಳಿಂದಾಗಿ ನೊಂದುಕೊಂಡು ಮತ್ತೆ ಬಿಜೆಪಿಗೆ ವಾಪಸ್ಸಾಗಿದ್ರು. ಅವರು ಈಗ ಬಿಜೆಪಿಯಿಂದ ಬೆಳಗಾವಿಯಲ್ಲಿ ಸಂಸದ ಸ್ಥಾನಕ್ಕಾಗಿ ಸ್ಪರ್ಧೆಯನ್ನು ನಡೆಸಿದ್ದಾರೆ. ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಇನ್ನು ಬೆಂಗಳೂರು ಗ್ರಾಮಾಂತರವನ್ನು ನೋಡೋದಾದ್ರೆ ಡಾಕ್ಟರ್ ಮಂಜುನಾಥ್ ರವರು ಸ್ಪರ್ಧೆ ಮಾಡಿರುವಂಥದ್ದು. DK ಶಿವಕುಮಾರ್ ಅವರ ಇಲ್ಲಿ ಒಂದು ಕ್ಷೇತ್ರವಾಗಿರುವಂತಹ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಈ ಕ್ಷೇತ್ರದಲ್ಲಿ DK ಮತ್ತು ಡಾಕ್ಟರ್ ಮಂಜುನಾಥ್ ಇವರ ಒಂದು ಮಧ್ಯೆ ಇರುವಂತಹ ಒಂದು ಸ್ಪರ್ಧೆಯಿಂದಾಗಿ ಈ ಒಂದು ಕ್ಷೇತ್ರವು ಕೂಡ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಿಂದ ಸ್ಪರ್ಧೆ ಮಾಡಿರುವಂಥದ್ದು. ಈ ಕ್ಷೇತ್ರವು ಕೂಡ ಅತ್ಯಂತ
ಪ್ರಮುಖವಾದಂಥ ಕ್ಷೇತ್ರವಾಗಿರುವಂಥದ್ದು, ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಏನು ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಈಗಾಗಲೇ ಪಕ್ಷಗಳಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಈ ಎರಡೂ ಪಕ್ಷಗಳಲ್ಲಿಯೂ ಅಥವಾ JDS ಅಲ್ಲೂ ಕೂಡ ಆಗಿರ್ಬೋದು, ಯಾರು ಪ್ರಮುಖರಿದ್ದಾರೆ ಅವರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರದಲ್ಲಿ ಈ ಬಾರಿ ಕೆಲವೊಮ್ಮೆ ಹೊಸ ಮುಖಗಳು ಕೂಡ ಕಂಡುಕೊಂಡಿರುವಂಥದ್ದು. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಕ್ಷೇತ್ರಗಳು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಮತ್ತೊಂದು ಕಡೆ ಜಿಗಿದ ಷೇರುಪೇಟೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಒಂದೇ ದಿನ BSE ಸೆನ್ಸೆಕ್ಸ್ 2507 ಅಂಕ ಜಿಗಿತಗೊಂಡಿದೆ. ನಿಫ್ಟಿ ಸೂಚ್ಯಂಕವು ಕೂಡ 733 ಏರಿಕೆ ಕಂಡು ದಾಖಲೆಯನ್ನು ಪಡೆದಿರುವಂತಹದ್ದು. ಆದ್ದರಿಂದ 12 ಲಕ್ಷ ಕೋಟಿ ಒಂದು ದಿನದಲ್ಲಿ ಹೂಡಿಕೆದಾರರಿಗೆ ಲಾಭ ಆಗಿರುವಂತಹದ್ದು ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಈ ರಿಸಲ್ಟ್ ಮೇಲೆ ಷೇರುಪೇಟೆಯ ಜಿಗಿತವೂ ಕೂಡ ನಿರ್ಧಾರ ಆಗುತ್ತೆ. ಇದು ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಹೂಡಿಕೆ ಮಾಡಿದವರು ಕುತೂಹಲದಿಂದ ಕಾಯ್ತಾ ಇರುವಂತಹದ್ದು. ಬೆಳಗ್ಗೆ 10 ಗಂಟೆಯ ನಂತರ ಹೂಡಿಕೆದಾರರು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ಲಿಕ್ಕಿದೆ. ಇದರ ಜೊತೆಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಡೆಯೂ ಕೂಡ ಕುತೂಹಲ ಮನೆ ಮಾಡಿರುವಂಥದ್ದು. 82 ದಿನಗಳ ಕಾತುರಕ್ಕೆ ಇವತ್ತು ತೆರೆ ಬೀಳಲಿಕ್ಕಿದೆ. ಇಂದು ಬೆಳಗ್ಗೆ 8 ಗಂಟೆಗೆ ಅಂದರೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿಕ್ಕಿದೆ. ಸ್ಟ್ರಾಂಗ್ ರೂಮ್ ಈಗಾಗಲೇ ಓಪನ್ ಆಗಿದೆ. ಮತ ಎಣಿಕೆ ಕಾರ್ಯಕ್ಕೆ ಸಕಲ ರೀತಿಯಂಥ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿಕ್ಕಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಪ್ಡೇಟ್ಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಕ್ಷಣದ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್. ನಿರಂತರವಾಗಿ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ BJPಗೆ ಎಷ್ಟು ಸ್ಥಾನ ಸಿಗುತ್ತೆ, 20+ ಸಿಗುತ್ತಾ ಅನ್ನುವಂತಹದ್ದು ಒಂದು ಕಡೆ ಆದರೆ, ಕಾಂಗ್ರೆಸ್ ತಾನು ಹೇಳ್ತಾ ಇದೆ 2 ಅಂಕಿ ಖಚಿತ ಅನ್ನುವಂತಹದ್ದು. ಯಾವುದು ಖಚಿತ ಯಾವುದು ನಿಶ್ಚಿತ ಅನ್ನುವಂತಹದ್ದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ತಿಳಿಬೇಕು. ಮತದಾರರು ಯಾರಿಗೆ ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಷ್ಟೇ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಯಾರಿಗೆ ಎಷ್ಟು ಸ್ಥಾನ, ಅದು ಕೂಡ BJP ಮತ್ತು JDS ಒಂದಾಗಿ ಕಣಕ್ಕಿಳಿದಿರುವಂತಹದ್ದು, ಒಪ್ಪಂದದ ಮೂಲಕ ಕಣಕ್ಕಿಳಿದಿರುವಂತಹದ್ದು. ಇದರಲ್ಲಿ ಯಾರಿಗೆ ಲಾಭ ಆಗುತ್ತೆ? ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಾ? ಕಳೆದ ಬಾರಿ ಕೇವಲ 1 ಸ್ಥಾನಗಳಿಗೆ ಕಾಂಗ್ರೆಸ್ ತೃಪ್ತಿ ಪಟ್ಟುಕೊಂಡಿತ್ತು. ಆದ್ದರಿಂದ ಈ ಬಾರಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನು ಕೇಳಿಸಿದೆ. ಕಳೆದ ಬಾರಿಯ ಚುನಾವಣೆಯ ರಿಸಲ್ಟ್ ಅನ್ನು ನೋಡ್ತಾ ಹೋದ್ರೆ ಕಾಂಗ್ರೆಸ್ನಿಂದ DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ರು. ಆನಂತರ ಪಕ್ಷೇತರಾಗಿ ಕಣಕ್ಕಿಳಿದಂತಹ ಮಂಡ್ಯದ ಸುಮಲತಾ ಅಂಬರೀಶ್ ಅವರು ಗೆಲುವನ್ನು ಕಂಡಿದ್ರು. ಜೊತೆಗೆ JDSನಿಂದ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲುವನ್ನು ಕಂಡಿದ್ರು. ಉಳಿದಂತೆ 25 ಕ್ಷೇತ್ರಗಳಲ್ಲಿಯೂ ಕೂಡ BJP ಪಾರಮ್ಯವನ್ನು ಮೆರೆದಿತ್ತು. ಈ 28 ಕ್ಷೇತ್ರಗಳ ಪೈಕಿ ಈ ಬಾರಿಯೂ ಕೂಡ BJP ಅದೇ ಫಾರ್ಮ್ ಅನ್ನು ಉಳಿಸಿಕೊಳ್ಳುತ್ತಾ ಅಥವಾ ಈ ಬಾರಿ ಆಡಳಿತಾರೂಢ ಕಾಂಗ್ರೆಸ್ ಅಂದರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ತನ್ನ ಬಲವನ್ನು ಪ್ರದರ್ಶಿಸುತ್ತಾ ಅನ್ನುವಂಥದ್ದು ಕುತೂಹಲವನ್ನು ಕೆರಳಿಸಿದೆ. ಆ ಕುತೂಹಲಕ್ಕೆ ಇನ್ನೇನು ಕೆಲವು ಗಂಟೆಗಳಲ್ಲಿ ತೆರೆ ಬೀಳಲಿಕ್ಕಿದೆ. ಬಹಳ ಕುತೂಹಲವಾಗಿ ಕಾಯ್ತಾ ಇದ್ದಾರೆ ಜನರು. ಯಾರಿಗೆ ಯಾವ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಬೆಂಬಲ ಸಿಗ್ತಾ ಇದೆ, ಅದರ ಜೊತೆಗೆ ಭಾರತದಲ್ಲಿ 543ರಲ್ಲಿ 272 ಅನ್ನುವಂತಹ ಡ್ರೀಮ್ ಮ್ಯಾಜಿಕ್ ನಂಬರ್, ಈ ಡ್ರೀಮ್ ಮ್ಯಾಜಿಕ್ ನಂಬರನ್ನು ಯಾರು ಮೊದಲು ಮುಟ್ಟುತ್ತಾರೆ ಅನ್ನುವಂಥದ್ದು, ಮುಟ್ಲಿಕ್ಕೆ ಯಾರು ಮುಟ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಕುತೂಹಲವನ್ನು ಗೆಲ್ಲಿಸಿದೆ. INDIA ಹೇಳೋ ಪ್ರಕಾರ 285 ಸ್ಥಾನವನ್ನು ನಾವು ಗೆಲ್ತೇವೆ ಅನ್ನುವಂತಹ ಕುತೂಹಲದಲ್ಲಿ ಅಥವಾ ಅಂತಹ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಆದರೆ ಎಕ್ಸಿಟ್ ಪೋಲ್ನಲ್ಲಿ 350ಕ್ಕೂ ಅಧಿಕ ಸ್ಥಾನವನ್ನು NDA ಗೆಲ್ಲುತ್ತೆ ಅನ್ನುವಂತಹದ್ದಿದೆ. ಜೊತೆಗೆ NDA ಈಗಾಗಲೇ 400 ಸ್ಥಾನದತ್ತ ಚಿತ್ತವನ್ನು ಇಟ್ಟಿರೋದ್ರಿಂದ ಏನಾಗುತ್ತೆ ಅನ್ನುವಂಥ ಕುತೂಹಲ ಜನರಲ್ಲಿದೆ. ಎಕ್ಸಿಟ್ ಪೋಲ್ಗಳು ಬಹಳಷ್ಟು ಬಾರಿ ಸರಿಯಾಗಿಯೂ ಕೂಡ ಬಂದಿರುವಂಥದ್ದು, ಕೆಲವೊಂದು ಬಾರಿ ಉಲ್ಟಾ ಹೊಡೆದಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಆದ್ರಿಂದ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿರುವಂತಹದ್ದು ಎಕ್ಸಿಟ್ ಪೋಲ್ಗಳು ರೈಟ್ ಆರ್ ರಾಂಗ್ ಅನ್ನುವಂತಹ ಲೆಕ್ಕಾಚಾರ. ನೋಡುವ ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ಗಳು ಸರಿಯಾಗಿದೆಯಾ ಅನ್ನುವಂಥದ್ದು ಇನ್ನೇನು ಕೆಲವು ಗಂಟೆಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ BJPಯಿಂದ ಮತ್ತು ಪದ್ಮರಾಜ್ ಆರ್ ಪೂಜಾರಿ ಅವರು ಕಾಂಗ್ರೆಸ್ನಿಂದ ನೇರ ಹಣಾಹಣಿ, ಎರಡೂ ಕೂಡ ಹೊಸ ಮುಖಗಳು. ಅದರಲ್ಲೂ ಕೂಡ BJP ಗೆಲುವಂತೂ ನಿಶ್ಚಿತ ಅಂತ ಭಾವಿಸಿದ್ದೆ. ಆದರೆ ಎಷ್ಟು ಅಂತರಗಳಿಂದ BJP ಗೆಲುವನ್ನು ಸಾಧಿಸಲಿಕ್ಕಿದೆ,
ಈಗಾಗಲೇ SDPI ಕಣದಲ್ಲಿ ಇಲ್ಲದೇ ಇರುವುದರಿಂದ ಅದು ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಲಾಭವಾಗುತ್ತೆ. ಹಾಗಾಗಿ ಕಾಂಗ್ರೆಸ್ನ ಮತಗಳು ಪಡೆಯುವಂತಹ ಮತಗಳು ಒಂದಷ್ಟು ಹೆಚ್ಚಾಗುತ್ತವೆ. ಹಾಗಾಗಿ ಅದು ಬಿಜೆಪಿಗೆ ಹಿನ್ನಡೆಯಾಗಬಹುದು ಅಥವಾ ಬಿಜೆಪಿಯ ಗೆಲುವಿನ ಅಂತರ ಕಡಿಮೆ ಆಗಬಹುದು ಎನ್ನುವಂಥದ್ದು ಕೂಡ ಲೆಕ್ಕಾಚಾರ ಇದೆ. ಅದರ ಜೊತೆಗೆ ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಪುತ್ತೂರು ವಿಧಾನಸಭೆ ಕ್ಷೇತ್ರದಲ್ಲಿದ್ದಂತಹ ಬಿಜೆಪಿಯ ಒಂದು ಏನೋ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವೂ ಎಲ್ಲವೂ ಕೂಡ ಸರಿಯಾಗಿರುವುದರಿಂದ ಬಿಜೆಪಿ ಅತ್ಯಂತ ಬಲಿಷ್ಠವಾಗಿ ಹೊರಹೊಮ್ಮುತ್ತದೆ ಎನ್ನುವಂಥದ್ದು ಬಿಜೆಪಿಯ ಪ್ರಮುಖರ ಮಾತಾಗಿತ್ತು. ಹಾಗಾಗಿ ಇಲ್ಲಿಯೂ ಕೂಡ ಕುತೂಹಲ ಇರುವಂಥದ್ದು, ಬಿಜೆಪಿ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತದೆ ಎನ್ನುವಂಥದ್ದು ಆಯಾ ಪಕ್ಷದ ಬಿಜೆಪಿಯ ಪ್ರಮುಖರಾಗಿರ್ಬೋದು, ಬಿಜೆಪಿಯ ಕಾರ್ಯಕರ್ತರ ಒಂದು ಲೆಕ್ಕಾಚಾರ. ಆದರೆ ಅದೇ ರೀತಿ ಕಾಂಗ್ರೆಸ್ನ ಲೆಕ್ಕಾಚಾರ ಕೂಡ ಇರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರ ಒಂದು ವಿಶೇಷವಾದಂತಹ ವೈಯಕ್ತಿಕವಾದಂತಹ ನೆಲೆಯಲ್ಲಿ ಕೂಡ ಅವರು ಮತಗಳನ್ನು ಪಡೆಯುತ್ತಾರೆ. ಅವರ ಸಾಮಾಜಿಕವಾದಂತಹ ಕೆಲಸ ಕಾರ್ಯಗಳಿಂದಾಗಿ ವೈಯಕ್ತಿಕವಾಗಿ ಮತಗಳನ್ನು ಪಡೆಯಬಹುದು. ಅದರ ಜೊತೆಗೆ SDPI ಕಣದಲ್ಲಿ ಇಲ್ಲದೇ ಇರುವುದರಿಂದ ವಿಶೇಷವಾಗಿ ಪದ್ಮರಾಜ್ ಆರ್ ಪೂಜಾರಿ ಅವರು ಕಾಂಗ್ರೆಸ್ಗೆ ಅದು ಗೆಲುವಾಗಿ ಪರಿಣಮಿಸಬಹುದು ಎನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ಕೂಡ ಆಗಿತ್ತು. ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕಳೆದ ಮತದಾನದ ಬಳಿಕ ಒಂದು ತಿಂಗಳಲ್ಲಿ ಅನೇಕ ನಮ್ಮ ಪ್ರಮುಖರ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸಿರುವಂಥದ್ದು. ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳನ್ನು ಪಡಿಬಹುದು ಅಥವಾ ಹೇಗೆ ಗೆಲುವನ್ನು ಸಾಧಿಸಬಹುದು ಎನ್ನುವಂಥ ಎಲ್ಲ ಅನಿಸಿಕೆಗಳನ್ನು ಕೂಡ ನಾವು ಪ್ರಕಟಪಡಿಸಿರುವಂಥದ್ದು. ಅವೆಲ್ಲವೂ ಕೂಡ ಇವತ್ತು ಸಂಜೆಯ ಒಳಗಾಗಿ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟವಾಗಲಿಕ್ಕಿದೆ. ಸಂಜೆಯ ವೇಳೆಗೆ ಅಧಿಕೃತವಾಗಿ ಚುನಾವಣಾ ಆಯೋಗದಿಂದ ಫಲಿತಾಂಶ ಪ್ರಕಟಗೊಳ್ಳುವಂಥದ್ದು. ಯಾವ ವ್ಯಕ್ತಿ ಗೆಲುವನ್ನು ಆ ಮೂಲಕವಾಗಿ ಭಾರತದ ಮತ್ತೊಮ್ಮೆ ಸರ್ಕಾರವನ್ನು 18ನೇ ಲೋಕಸಭಾ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ಯಾರು ಗದ್ದುಗೆಯನ್ನು ಹಿಡಲಿಕ್ಕಿದ್ದಾರೆ ಎನ್ನುವಂಥದ್ದು ಕುತೂಹಲಕ್ಕೇಡು ಆಗಿರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇದ್ದೀರಾ, ಇದು ಮಂಗಳೂರಿನ ಮತ ಎಣಿಕಾ ಕೇಂದ್ರದಿಂದ ನಮಗೆ ನೇರ ದೃಶ್ಯಾವಳಿಗಳು ಬರ್ತಾ ಇರುವಂಥದ್ದು. ನಮ್ಮ ತಂಡ ಅಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ಬೆಳ್ಳಂಬೆಳಗ್ಗೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ತಂಡ. ಅಲ್ಲಿಯ ಪ್ರತಿಕ್ಷಣದ ಅಪ್ಡೇಟ್ಗಳನ್ನು, ಅದರ ಜೊತೆಗೆ ಮತ ಎಣಿಕೆಯ ಹೊರಭಾಗದಲ್ಲಿ ಆಯಾ ಪಕ್ಷಗಳ ಪ್ರಮುಖರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರನ್ನು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಸುದ್ದಿ ತಂಡ ಅಲ್ಲಿಂದ ಮಾಡಲಿಕ್ಕೆ ಇದೆ. ಈಗಾಗಲೇ ತಾವು ಗಮನಿಸಿರ್ಬೋದು, ಇದು ಮತ ಎಣಿಕೆ ಕೇಂದ್ರದ ಒಳಭಾಗಕ್ಕೆ ಹೋಗುವಂತಹ ಆಯಾ ಪಕ್ಷಗಳ ಏಜೆಂಟ್ಗಳಾಗಿರ್ಬೋದು, ಪ್ರಮುಖರಾಗಿರ್ಬೋದು, ಅವರನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತಪಾಸಣೆ ಮಾಡುವುದರ ಮೂಲಕ ಒಳಭಾಗಕ್ಕೆ ಕಳುಹಿಸಲಾಗ್ತಾ ಇದೆ. ಇದೀಗ ದೃಶ್ಯಾವಳಿಗಳನ್ನ ತಾವು ಈಗ ನೋಡ್ತಾ ಇದ್ದೀರಿ. ಮತ ಎಣಿಕೆ ಕಾರ್ಯದ ಒಳಭಾಗದ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಸ್ಟ್ರಾಂಗ್ ರೂಮ್ ಅನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್, ಕೌಂಟಿಂಗ್ ರೂಮ್, ಸ್ಟ್ರಾಂಗ್ ರೂಮಿನ ದೃಶ್ಯಾವಳಿಗಳು, ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು, ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ರೂಮ್, ಅಂಚೆ ಮತ ಪತ್ರದ ಎಣಿಕೆಯ ಕೊಠಡಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಅಂಚೆ ಮತ ಎಣಿಕೆಯ ಕೊಠಡಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಒಳಭಾಗಕ್ಕೆ ಹೋಗ್ತಾ ಇರುವಂತವರನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅಧಿಕಾರಿ ವರ್ಗ ಇರಬಹುದು, ಅದ್ರ ಜೊತೆಗೆ ಏಜೆಂಟ್ಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವವರು ಇರಬಹುದು, ಅದ್ರ ಜೊತೆಗೆ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಅವರನ್ನ ಈಗ ತಾವೀಗ ನೋಡ್ತಾ ಇದ್ದೀರಿ. ಒಳಭಾಗಕ್ಕೆ ಅವರು ಪ್ರವೇಶವನ್ನ ಮಾಡ್ತಾ ಇರುವಂತದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಅಂಚೆ ಮತ ಎಣಿಕೆ ಕೇಂದ್ರದ ಒಳಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಂಚೆ ಮತ ಎಣಿಕೆ ಕೇಂದ್ರದ ಒಳಭಾಗದ ದೃಶ್ಯಾವಳಿಗಳನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅಂಚೆ ಮತ ಎಣಿಕೆ ಕಾರ್ಯದ ಒಳಭಾಗದ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಚೆ ಮತ ಎಣಿಕೆ ಕೇಂದ್ರದ ಒಳಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಕೂಡ ಅಲ್ಲಿ ಬೀಡು ಬಿಟ್ಟಿರುವಂತಹದ್ದು. ಈ ಅಂಚೆ ಮತ ಎಣಿಕೆ ಕಾರ್ಯದ ನೇತೃತ್ವವನ್ನ ಅಥವಾ ಮತ ಎಣಿಕೆ ಕಾರ್ಯದ ನೇತೃತ್ವವನ್ನು ಜಿಲ್ಲಾಧಿಕಾರಿ ವಹಿಸಿಕೊಂಡಿರುವಂತದ್ದು. ಅವರು ನೋಡಿ ಅಲ್ಲಿ ಪೊಲೀಸ್ ಭದ್ರತೆ ಇರಬಹುದು, ಯಾವ ರೀತಿಯಾಗಿ ಅಧಿಕಾರಿಗಳು ಕಾರ್ಯಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು ನೋಡಿ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಪೋಸ್ಟಲ್ ಬ್ಯಾಲೆಟ್ ನ ಸ್ಟ್ರಾಂಗ್ ರೂಮ್ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು ಸ್ಟ್ರಾಂಗ್ ರೂಮಿನ ದೃಶ್ಯಾವಳಿಗಳು. ಬಹಳ ವಿಶೇಷವಾಗಿ ಸ್ಟ್ರಾಂಗ್ ರೂಮಿನ ದೃಶ್ಯಾವಳಿಗಳು ಸುಳ್ಯ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್, ಸಬ್ ಸ್ಟ್ರಾಂಗ್ ರೂಮ್ ಅನ್ನುವಂಥ ಹೆಸರಿನಲ್ಲಿ ಇರುವಂತದ್ದು. ಅದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಸ್ಟ್ರಾಂಗ್ ರೂಮ್ಗಳಿಗೆ ಅಲ್ಲಿ ಭದ್ರತೆಯನ್ನ ನಿಯೋಜಿಸಲಾಗಿದೆ ಅನ್ನುವಂತಹದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಬಹಳ ವಿಶೇಷವಾಗಿ ಈ ಒಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು ಸ್ಟ್ರಾಂಗ್ ರೂಮಿನ ದೃಶ್ಯಾವಳಿಗಳು. ಯಾವ ರೀತಿಯಾಗಿ ಸ್ಟ್ರಾಂಗ್ ರೂಮಿಗೆ ಅಲ್ಲಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ, ಸ್ಟ್ರಾಂಗ್ ರೂಮ್ ಓಪನ್ ಆಗುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇರುವಂತಹದನ್ನ ತಾವೀಗ ನೋಡ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ನ ದೃಶ್ಯಾವಳಿಗಳನ್ನು
ತಾವೀಗ ನೋಡ್ತಾ ಇರುವಂಥದ್ದು. ಇದು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕಾ ಕೇಂದ್ರ NITK ಸುರತ್ಕಲ್ನಲ್ಲಿ ನಡೀತಾ ಇರುವಂತಹ ಒಂದು ಮತ ಎಣಿಕಾ ಕೇಂದ್ರ ಇದು. ಇಲ್ಲಿಂದ ನಮಗೆ ದೃಶ್ಯಾವಳಿಗಳು ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಾ. ತಾವೀಗ ನೋಡ್ತಾ ಇದ್ದೀರಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ದೃಶ್ಯ, ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರಿ. ಮುಲಾಯಿ ಮುಗಿಲನ್, ಜಿಲ್ಲಾಧಿಕಾರಿ ಮುಲಾಯಿ ಮುಗಿಲನ್ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರದ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇರುವಂತದ್ದು. ಇದು ಸುದ್ದಿ ಎಕ್ಸ್ಕ್ಲೂಸಿವ್ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳಂತ ಕೂಡ ತಾವೀಗ ನೋಡ್ತಾ ಇರುವಂತದ್ದು. ಮಂಗಳೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯದ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ. ಬೀಗವನ್ನ ತೆರಿತಾ ಇದ್ದಾರೆ. ಅದರ ಮೇಲಕ್ಕೆ ಹಾಕಲಾಗಿರುವಂತಹ ಮೇಲ್ಪದರವನ್ನು ತೆಗೆದು ಇದೀಗ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಮಂಗಳೂರು ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿಕ್ಕಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಅವರು ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಮುಲಾಯಿ ಮುಹಿಲನ್ ಅವರು ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಿ ಒಳ ಪ್ರವೇಶವನ್ನ ಮಾಡಿರುವಂತಹದ್ದು ನೋಡಿ. ಅಲ್ಲಿ ಶೀಲ್ಡ್ ಮಾಡಲಾಗಿರುವಂತಹ ಒಂದು ಬೀಗವನ್ನು ತಾವೀಗ ನೋಡ್ತಾ ಇದ್ರಿ. ಶೀಲ್ಡ್ ಮಾಡಲಾಗಿರುವಂತಹ ಬೀಗವನ್ನು ಓಪನ್ ಮಾಡ್ತಾ ಇರುವಂತದ್ದು ಸ್ಟ್ರಾಂಗ್ ರೂಮ್ ಓಪನ್ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು. ಮುಲಾಯಿ ಮುಹಿಲನ್ ಅವರು ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತಾವೀಗ ನೋಡ್ತಾ ಇದ್ರಿ. ಆ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೊಡ್ತಾ ಇದೆ. ಇದು ಮಂಗಳೂರು ಲೋಕಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಯಾವ ರೀತಿಯಾಗಿ ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು, ಸ್ಟ್ರಾಂಗ್ ರೂಮಿಗೆ ಯಾವ ರೀತಿಯಾಗಿ ವಿಶೇಷವಂತ ಭದ್ರತೆಯನ್ನು ಒದಗಿಸಲಾಗ್ತಾ ಇತ್ತು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಅಲ್ಲಿ ತೆರೆಯುತ್ತಾ ಇರುವಂತದ್ದು, ಜೊತೆಗೆ ಅಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು, ಎಲ್ಲ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾ ಇರುವಂತಹ ಫಸ್ಟ್ ವಿಜುವಲ್ ಅದು ಸುದ್ದಿ ನ್ಯೂಸ್ ನಲ್ಲಿ, ಫಸ್ಟ್ ವಿಜುವಲ್ ಅದು ಸುದ್ದಿ ನ್ಯೂಸ್ ನಲ್ಲಿ, ಎಕ್ಸ್ಕ್ಲೂಸಿವ್ ವಿಜುವಲ್ ಅದು ಸುದ್ದಿ ನ್ಯೂಸ್ ನಲ್ಲಿ. ಇದೀಗ ತಾವೀಗ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಮುಲಾಯಿ ಮುಹಿಲನ್ ನೇತೃತ್ವದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತ ಭದ್ರವಾಗಿ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ. ಆ ಸ್ಟ್ರಾಂಗ್ ರೂಮ್ಗಳ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. EVM ಮತಯಂತ್ರಗಳನ್ನು ಹೊಂದಿರುವಂತಹ ಭದ್ರತಾ ಕೊಠಡಿ ಇದು. ಈಗ ಇದನ್ನು ಓಪನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಪೋಸ್ಟಲ್ ಬ್ಯಾಲೆಟ್ ಇದ್ದಂತಹ ಒಂದು ಕೊಠಡಿಯ ಏನೋ ಬೀಗವನ್ನು ಒಡೆದು ಆ ಮೂಲಕವಾಗಿ ತೆರಲಾಗಿದೆ. ಈಗ ನೋಡ್ತಾ ಇರುವಂತಹ ದೃಶ್ಯ ಇದು EVM ಮತಯಂತ್ರಗಳನ್ನು ಒಳಗೊಂಡಿರುವಂತಹ ಭದ್ರತಾ ಕೊಠಡಿ. ಇದನ್ನು ಈಗಾಗಲೇ ಅದರ ಸೀಲ್ಡ್ ಓಪನ್ ಮಾಡಿ ಆ ಬೀಗವನ್ನು ಒಡೆದು ಒಳ ಪ್ರವೇಶಿಸಿದ್ದಾರೆ ಅಧಿಕಾರಿಗಳು. ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆಗಳಾಗಿರುವಂತಹ ಮತ ಪೆಟ್ಟಿಗೆಗಳನ್ನು ತಾವು ನೋಡ್ತಾ ಇದ್ದೀರಿ. ಭವಿಷ್ಯ ಅಡಗಿರುವಂತಹ ಪೆಟ್ಟಿಗೆ. ಈ ಪೆಟ್ಟಿಗೆಯಲ್ಲಿ ನನ್ನ ಭವಿಷ್ಯ ಏನಾಗಿದೆ ಅನ್ನುವಂಥದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ ಆರ್ ಪೂಜಾರಿ ಅವರ ಲೆಕ್ಕಾಚಾರ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷೇತರರು ಬೇರೆ ಬೇರೆ ಪಕ್ಷದ ಅಡಿಯಲ್ಲಿ ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳ ಲೆಕ್ಕಾಚಾರ. ನನ್ನ ಮತಪೆಟ್ಟಿಗೆಯಲ್ಲಿ ಆ ಮತಪೆಟ್ಟಿಗೆಯಲ್ಲಿ ನನಗೆಷ್ಟು ಮತ ಸಿಕ್ಕಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೆಂಟ್ರಲ್ ಲೈಬ್ರರಿಯ ಹೊರಭಾಗದ ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಸೆಂಟ್ರಲ್ ಲೈಬ್ರರಿಯ ಹೊರಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಂದು ಸ್ಟ್ರಾಂಗ್ ರೂಮ್. ಅದು ಪೋಸ್ಟಲ್ ಬ್ಯಾಲೆಟ್ ಅಂಚೆ ಮತಪತ್ರ ನೆಲಮಹಡಿಯಲ್ಲಿದ್ದರೆ, ಎರಡನೇ ಮಹಡಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಇರುವಂತಹದ್ದು. ಆ ಸ್ಟ್ರಾಂಗ್ ರೂಮ್ ಓಪನ್ ಆಗಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಇಲ್ಲೆಲ್ಲ ಮೀಡಿಯಾದವರು ಇರ್ಬೋದು. ಜೊತೆಗೆ ಇಲ್ಲಿ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಎಲ್ಲೆಲ್ಲಿ ಏನೇನು ಪ್ರಕ್ರಿಯೆಗಳು ನಡೆಯುತ್ತದೆ ಅನ್ನುವಂಥದ್ದಕ್ಕೆ ಸೂಚನಾ ಫಲಕಗಳು ಈಗಾಗಲೇ ಅಲ್ಲಿ ತೆರೆಯಲಾಗಿದೆ. ಆ ಸೂಚನಾ ಫಲಕವನ್ನು ನೋಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ನಲ್ಲಿ ಬಹಳ ವಿಶೇಷವಾಗಿ ಈ ಒಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮಾಧ್ಯಮದವರು ಇರ್ಬೋದು, ಇತರೆ ಸಿಬ್ಬಂದಿಗಳು ಅಲ್ಲಿ ಆ ಒಂದು ಸೂಚನಾ ಫಲಕದಲ್ಲಿ ಹಾಕಲಾಗಿರುವಂತಹ ಸೂಚನೆಗಳನ್ನು ಓದ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು
ಸ್ಟ್ರಾಂಗ್ ರೂಮ್ ಓಪನ್ ಆಗಿರುವಂತಹ ದೃಶ್ಯಾವಳಿಗಳನ್ನ ಇದೀಗಾಗಲೇ ನಾವು ನಿಮಗೆ ತೋರಿಸಿದ್ದೇವೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಆ ಮತ ಎಣಿಕೆ ಪ್ರಕ್ರಿಯೆಯನ್ನು ಕೂಡ ತಾವೀಗ ನೋಡ್ಲಿಕ್ಕಿದ್ದೀರಿ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇನ್ನು NITK ಮತ ಎಣಿಕಾ ಕೇಂದ್ರದಲ್ಲಿ ಮೀಡಿಯಾದವರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಕೇಂದ್ರೀಯ ಗ್ರಂಥಾಲಯದಲ್ಲಿ ಮಾಧ್ಯಮದವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಲ್ಲಿಂದ ಮಾಹಿತಿಗಳು ರವಾನೆ ಆಗಿರುವಂಥದ್ದು. ಅದರ ಜೊತೆಗೆ ನಮ್ಮ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಾಗಿ ನಮ್ಮ ಕ್ಯಾಮರಾ ಪರ್ಸನ್ ಮತ್ತು ನಮ್ಮ ರಿಪೋರ್ಟರ್ ಆ ಒಂದು ಮತ ಎಣಿಕೆಯ ಒಳಭಾಗದಲ್ಲಿ ಇರುವಂಥದ್ದು. ಅಲ್ಲಿಂದ ಈಗಾಗಲೇ ಆ ಭದ್ರತಾ ಕೊಠಡಿಯ ಬೀಗವನ್ನು ಒಡೆಯುವಂತಹ ಒಂದು ದೃಶ್ಯಾವಳಿಯನ್ನು ಕೂಡ ನಮ್ಮ ತಂಡ ಅಲ್ಲಿಂದ ಕೊಡ್ತಾ ಇರುವಂಥದ್ದು. ನೇರ ದೃಶ್ಯಾವಳಿಯನ್ನು ತಪಾಸಣೆ ಮಾಡಿ ಒಳಭಾಗಕ್ಕೆ ಕಳಿಸಲಾಗ್ತಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ಈಗಾಗಲೇ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು, ಚುನಾವಣಾ ಆಯೋಗದ ಅಧಿಕಾರಿಗಳು ಆ ಒಂದು ಭದ್ರತಾ ಕೊಠಡಿಯ ಒಂದು ಬೀಗವನ್ನು ಒಡೆಯುವುದರ ಮೂಲಕವಾಗಿ ಈಗಾಗಲೇ ಮತ ಎಣಿಕೆಯ ಒಂದು ಪ್ರಕ್ರಿಯೆ ಆರಂಭಗೊಂಡಿರುವಂಥದ್ದು. ಏನು ಚುನಾವಣಾ ಆಯೋಗ ಹೇಳಿತ್ತು 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಳ್ಳಿಕ್ಕೆ ಇದೆ. 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಬೇಕಾದ್ರೆ ಅದರ ಮುಂಚಿತವಾಗಿ ಈಗಾಗಲೇ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ರೂಮ್ನಲ್ಲಿ ಅಂಚೆ ಮತಗಳನ್ನು ಹೊಂದಿರುವಂತಹ ಎಣಿಕೆ ಕೊಠಡಿಯನ್ನು ಈಗಾಗಲೇ ಓಪನ್ ಮಾಡಲಾಗಿದೆ. ಅದರ ಜೊತೆಗೆ EVM ಮತಯಂತ್ರಗಳು ಹೊಂದಿರುವಂತಹ ಭದ್ರತಾ ಕೊಠಡಿಯನ್ನು ಕೂಡ ಓಪನ್ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗಲಿಕ್ಕಿದೆ. ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಮತ ಎಣಿಕೆ ಆರಂಭಗೊಂಡು ಜಿಲ್ಲಾಧಿಕಾರಿಗಳು ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಮತ ಎಣಿಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗ ಏನು 8 ಗಂಟೆಗೆ ಹೇಳಿತ್ತು, ಸರಿಯಾಗಿ 8 ಗಂಟೆಗೆ ಆರಂಭಗೊಳ್ಳಲಿಕ್ಕೆ ಇರುವಂಥದ್ದು. 8 ಗಂಟೆಯಿಂದ 30 ನಿಮಿಷಗಳ ಕಾಲ ಅಂಚೆ ಮತಗಳ ಎಣಿಕೆ ನಡಲಿಕ್ಕೆ ಇರುವಂಥದ್ದು. ಆರಂಭದಲ್ಲಿ 30 ನಿಮಿಷಗಳ ನಂತರ 8:30 ನಂತರ EVM ಮತಯಂತ್ರಗಳ ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭವಾಗಲಿಕ್ಕೆ ಇರುವಂಥದ್ದು. ಇನ್ನು ಮತ ಎಣಿಕೆ ಕೇಂದ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಪಕ್ಷಗಳ ಏಜೆಂಟ್ಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ನೆರವಿರುವಂತಹ ದೃಶ್ಯ. ಸುಳ್ಯ ವಿಧಾನಸಭಾ ಕ್ಷೇತ್ರ ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲದ ಲಕೋಟೆಗಳ ಭದ್ರತಾ ಕೊಠಡಿ ಅಂತ ಪೋಸ್ಟಲ್ ಬ್ಯಾಲೆಟ್ ಹೊಂದಿರುವಂತಹ ಸ್ಟ್ರಾಂಗ್ ರೂಮ್ ಇದು. ಪೋಸ್ಟಲ್ ಬ್ಯಾಲೆಟ್ ಹೊಂದಿರುವಂತಹ ಸ್ಟ್ರಾಂಗ್ ರೂಮ್ನ ದೃಶ್ಯಾವಳಿ ನಾವು ನೋಡ್ತಾ ಇದ್ದೇವೆ. ಆರಂಭದಲ್ಲಿ ಪೋಸ್ಟಲ್ ಬ್ಯಾಲೆಟ್ನ ಒಂದು ಎಣಿಕಾ ಪ್ರಕ್ರಿಯೆ ನಡೀಲಿಕ್ಕೆ ಇರುವಂಥದ್ದು. ಈಗಾಗಲೇ ಅಲ್ಲಿ ತಾವು ಗಮನಿಸಿರ್ಬೋದು, ಅಧಿಕಾರಿಗಳು ಆ ಒಂದು ಏನು ಸೀಲ್ ಆಗಿತ್ತೋ ಅದನ್ನು ಓಪನ್ ಮಾಡಿರುವಂಥದ್ದು ಪೋಸ್ಟಲ್ ಬ್ಯಾಲೆಟ್ನ ಸ್ಟ್ರಾಂಗ್ ರೂಮನ್ನು. ಅದರ ಎದುರು ಭಾಗದಲ್ಲಿ ಭದ್ರತೆಯು ಕೂಡ ಅತ್ಯಂತ ಬಿಗಿಯಾದಂತಹ ಭದ್ರತೆಯನ್ನು ಕೈಗೊಂಡಿರುವಂಥದ್ದು ಚುನಾವಣಾ ಆಯೋಗ. ಕಟ್ಟುನಿಟ್ಟಿನ ಕ್ರಮ, ಮತ ಎಣಿಕೆಯ ಕೇಂದ್ರದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಶಿಸ್ತುಬದ್ಧ ಮತ್ತು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಕ್ರಮವನ್ನು ಕೈಗೊಂಡಿರುವಂಥದ್ದು. ಮತ ಎಣಿಕಾ ಕೇಂದ್ರದಿಂದ ನೇರ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇರುವಂಥದ್ದು. ನಮ್ಮ ಸುದ್ದಿ ತಂಡ ನೇರ ದೃಶ್ಯಾವಳಿಗಳನ್ನು ಅಲ್ಲಿಂದ ಕೊಡ್ತಾ ಇರುವಂಥದ್ದು. ಆ ಮೂಲಕವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆದ್ದು ಬರಲಿಕ್ಕಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ, ಮತ್ತೆ ಸಂಸದರಾಗಿ ಹೊಸ ಮುಖಗಳು ಅಂದರೆ ಯಾರು ಹೊಸ ಮುಖಗಳು, ಎಲ್ಲವೂ ಕೂಡ ಹೊಸ ಮುಖಗಳೇ. ಯಾವ ಹೊಸ ಮುಖ ಸಂಸತ್ನ ಪ್ರತಿನಿಧಿಯಾಗಿ ಇಲ್ಲಿಂದ ಆಯ್ಕೆ ಹೋಗ್ತಾರೆ ಎನ್ನುವಂಥದ್ದು ಕುತೂಹಲಕರವಾಗಿರುವಂಥದ್ದು. ಎಲ್ಲ ಕುತೂಹಲಕ್ಕೆ ಇವತ್ತು ಸಂಜೆ ಒಳಗೆ ಅಧಿಕೃತವಾಗಿ ಚುನಾವಣಾ ಆಯೋಗದಿಂದ ಫಲಿತಾಂಶ ಪ್ರಕಟಗೊಳ್ಳಿಕ್ಕೆ ಇದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಂಚೆ ಮತದಾನಗಳ ಎಣಿಕೆ ಆರಂಭ ಆಗಿದೆ. ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 8537 ಅಂಚೆ ಮತಗಳ ಎಣಿಕೆಗೆ ಕೊಠಡಿಯಲ್ಲಿ 20 ಮೇಜುಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭವಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದೀಗ ಅಧಿಕಾರಿಗಳು ಸರ್ವ ಸನ್ನದ್ಧಾಗಿರುವಂತಹದ್ದು. ಅಂಚೆ ಮತಗಳ ಎಣಿಕೆ ಕಾರ್ಯಕ್ಕೆ ಸಕಲ ರೀತಿಯಂತ ತಯಾರಿಗಳು ಮುಗಿದಿದ್ದು ಅಂಚೆ ಮತಗಳ ಎಣಿಕೆ ಕಾರ್ಯಕ್ಕೆ ಆರಂಭಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಸ್ಟ್ರಾಂಗ್ ರೂಮ್ ಓಪನ್ ಆದಂತಹ ಬೆನ್ನಲ್ಲೇ ಅಂಚೆ ಮತದ ಎಣಿಕೆ ಕಾರ್ಯ ಆರಂಭ ಆಗಿದೆ. 8537 ಅಂಚೆ ಮತಗಳಿರುವಂಥದ್ದು. ಅವುಗಳ ಎಣಿಕೆಗೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. 20 ಮೇಜುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಅಧಿಕಾರಿಗಳು ಕುಳಿತುಕೊಂಡು ಅಲ್ಲಿ ಅಂಚೆ ಮತಗಳ ಎಣಿಕೆಗೆ ಮುಂದಾಗಿರುವಂತಹದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂಚೆ ಮತ ಎಣಿಕೆ ಪೂರ್ಣಗೊಂಡು ಅದರ ರಿಸಲ್ಟ್ ಬರುವಂತಹ ಹೊತ್ತು. ಕೆಲವು ಕ್ಷಣಗಳಲ್ಲಿ ಅಂಚೆ ಮತ ಎಣಿಕೆಯ ರಿಸಲ್ಟ್ ಬರುವಂತಹ ಹೊತ್ತು.
ಈಗಾಗಲೇ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. 8,537 ಅಂಚೆ ಮತಗಳು ಇರುವಂಥದ್ದು, 20 ಮೇಜುಗಳಲ್ಲಿ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಬಹುಶಃ ಅಂಚೆ ಮತಗಳ ಎಣಿಕೆ ಇದು ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ಆಗುವ ದೃಷ್ಟಿಯಿಂದ 20 ಮೇಜುಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. EVM ಮತಯಂತ್ರಗಳದು ಯಾಂತ್ರೀಕೃತವಾಗಿ ಮತ್ತು ಇದೇನು ತಾಂತ್ರಿಕವಾಗಿ ನಡೆಯುವಂತಹ ಕಾರಣದಿಂದಾಗಿ ಅಲ್ಲಿ ಕೂಡ ಒಂದು ರೀತಿಯ ವ್ಯವಸ್ಥೆಯನ್ನು ಏರ್ಪಡಿಸಿರುವಂಥದ್ದು. ಈಗಾಗಲೇ ತಾವು ನೋಡ್ತಾ ಇರುವಂತಹ ದೃಶ್ಯ ಇದು EVM ಮತಯಂತ್ರಗಳನ್ನು ಹೊಂದಿರುವಂತಹ ಭದ್ರತಾ ಕೊಠಡಿ. ಇದನ್ನು ಓಪನ್ ಮಾಡ್ತಾ ಇರುವಂತಹ ದೃಶ್ಯ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಈಗಾಗಲೇ ಆ ಒಂದು ಭದ್ರತಾ ಕೊಠಡಿಯನ್ನು ತೆರವುಗೊಳಿಸ್ತಾ ಇರುವಂತಹ ಒಂದು ದೃಶ್ಯ ನಾವು ಗಮನಿಸ್ತಾ ಇದ್ರಿ. ಇದು ನೇರ ದೃಶ್ಯಾವಳಿ ನಮ್ಮ ಸುದ್ದಿ ತಂಡ ಅಲ್ಲಿಂದ ನಮಗೆ ಕೊಡ್ತಾ ಇರುವಂಥದ್ದು. ಇವತ್ತಿನ ಪ್ರತಿಕ್ಷಣದ ಅಪ್ಡೇಟ್ಗಳಾಗಿರ್ಬೋದು, ಮತ ಎಣಿಕೆಯ ಕೇಂದ್ರದ ಎಲ್ಲ ದೃಶ್ಯಾವಳಿಗಳು ಮತ್ತು ಅಲ್ಲಿಯ ಎಲ್ಲ ಮಾಹಿತಿಗಳನ್ನು ಕೂಡ ಪ್ರತಿಕ್ಷಣದಲ್ಲಿ ಕೂಡ ಕೊಡ್ತಾ ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಇರುವಂಥದ್ದು. ಇದು ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿಯ ನಮ್ಮ ಸುದ್ದಿ ತಂಡ ಮಂಗಳೂರಿನಿಂದ ಮತ್ತು ಇಲ್ಲಿ ಸ್ಟುಡಿಯೋದಿಂದಲೂ ನೇರ ಪ್ರಸಾರದ ಮುಖಾಂತರವಾಗಿ ನಮ್ಮ ತಂಡ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಇವತ್ತು. ಎಸ್, ಈ ಸಂಪೂರ್ಣ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. 8,537 ಅಂಚೆ ಮತದ ಎಣಿಕೆ ಕಾರ್ಯ ಆರಂಭವಾಗಿರುವಂಥದ್ದು. ಅಂಚೆ ಮತದ ಎಣಿಕೆ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. 20 ಮೇಜುಗಳಲ್ಲಿ ಕುಳಿತುಕೊಂಡು ಅಂಚೆ ಮತದ ಎಣಿಕೆ ಕಾರ್ಯ ಆರಂಭ ಮಾಡಲಾಗಿದೆ. 8,537 ಮತಗಳು ಅದು ಬ್ಯಾಲೆಟ್ ಪೇಪರ್ನ ರೂಪದಲ್ಲಿ ಇರೋದ್ರಿಂದ ಮತ ಎಣಿಕೆಗೆ ಒಂದು 20 ರಿಂದ 25 ನಿಮಿಷ ತಗುಲುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ EVM ಮಿಷಿನ್ಗಳ ಮತ ಎಣಿಕೆ ಕಾರ್ಯಗಳು ಕೂಡ ಆರಂಭವಾಗಲಿಕ್ಕಿದೆ. ಅಂಚೆ ಮತ ಎಣಿಕೆಯ ಕಾರ್ಯ ಆರಂಭಗೊಂಡಿದೆ. ಅಂಚೆ ಮತ ಎಣಿಕೆಯಲ್ಲಿ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ನಮ್ಮ ಜೊತೆಗೆ ಉಮೇಶ್ ಮಿತ್ತರ್ಕ ಅವರು ಸ್ಟುಡಿಯೋದಲ್ಲಿದ್ದಾರೆ. ಅದರ ಜೊತೆಗೆ ಮಂಗಳೂರಿನಿಂದ ಗೌತಮ್ ಅವರು ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತಾರೆ. ಇದೀಗ ಅಂಚೆ ಮತ ಎಣಿಕೆಯ ಕಾರ್ಯ ಆರಂಭಗೊಂಡಿದೆ. ಎಸ್, ಮಂಗಳೂರಿನ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ, ಒಳಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಸ್ಟ್ರಾಂಗ್ ರೂಮ್ ಹೇಗೆ ಓಪನ್ ಆಯಿತು, ಯಾವ ರೀತಿಯಾಗಿ ಓಪನ್ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಅಂಚೆ ಮತ ಎಣಿಕೆ ಕಾರ್ಯದ ಸಂಪೂರ್ಣ ಮಾಹಿತಿಗಳನ್ನು ನಿಮಗೀಗ ಒದಗಿಸ್ತಾ ಹೋಗ್ತೀವಿ. ಅಂಚೆ ಮತ ಎಣಿಕೆ ಕಾರ್ಯದ ಸಂಪೂರ್ಣ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಅಂಚೆ ಮತ ಎಣಿಕೆ ಕಾರ್ಯದ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಎಸ್, ಸಂಪೂರ್ಣ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ನಂಬರ್ಗಳು ಚೇಂಜ್ ಆಗ್ತಾ ಇದ್ದಾವೆ, ನಂಬರ್ಗಳು ಚೇಂಜ್ ಆಗ್ತವೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನಂಬರ್ಗಳು ಯಾವ ರೀತಿಯಾಗಿ ಚೇಂಜ್ ಆಗ್ತವೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಈಗಾಗಲೇ ತಾವು ನೋಡ್ತಾ ಇರುವಂಥ ದೃಶ್ಯ ಇದು ಮಂಗಳೂರಿನ NITK ಮತ ಎಣಿಕಾ ಕೇಂದ್ರದಲ್ಲಿ ನಡೆಯುತ್ತಿರುವಂಥ ದೃಶ್ಯ. ಚುನಾವಣಾ ಆಯೋಗ ಮತ್ತು ಭದ್ರತಾ ವ್ಯವಸ್ಥೆ ಕೂಡ ಮತ ಎಣಿಕೆ ಕೇಂದ್ರದ ಸುತ್ತ 3 ಹಂತದ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. 3 ಹಂತದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅದರ ಜೊತೆಗೆ 100 ಮೀಟರ್ ಒಳಗಡೆ ಮತ ಎಣಿಕೆ ಕೇಂದ್ರದ 100 ಮೀಟರ್ ಒಳಗಡೆ ಯಾವುದೇ ವಾಹನ ಸಂಚಾರವನ್ನು ನಿಷೇಧಿಸಲಾಗಿರುವಂಥದ್ದು. ಯಾರಿಗೂ ಕೂಡ ಅಲ್ಲಿಗೆ ಪ್ರವೇಶವಾಗಲಿಕ್ಕಿಲ್ಲ. ಅದರ ಜೊತೆಗೆ ಎಲ್ಲ ಕೊಠಡಿಗಳಲ್ಲೂ ಕೂಡ CCTV ಅಳವಡಿಸಿ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಒಂದು ದೃಷ್ಟಿಯಿಂದ ಭದ್ರತೆ ದೃಷ್ಟಿಯಿಂದಲೂ, ಅದರ ಜೊತೆಗೆ ಒಂದಷ್ಟು ಮತ ಎಣಿಕೆಯ ಆ ಒಂದು ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಆಗ್ತವೆ ಎನ್ನುವಂತಹ ಒಂದು ದೃಷ್ಟಿಯಿಂದಲೂ ಕೂಡ ಆಯಾ ಪಕ್ಷಗಳ ಏನು ಪ್ರಮುಖರಾಗಿರ್ಬೋದು, ಪಕ್ಷಗಳ ಕಾರ್ಯಕರ್ತರಾಗಿರ್ಬೋದು, ಇದರ ಬಗ್ಗೆ ಚಕಾರವೆತ್ತುತ್ತಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥ ದೃಷ್ಟಿಯಿಂದಲೂ ಕೂಡ ಚುನಾವಣಾ ಆಯೋಗ ಅತ್ಯಂತ ಪಾರದರ್ಶಕವಾಗಿಯೂ ಮತ್ತು ಅತ್ಯಂತ ಭದ್ರತಾತ್ಮಕವಾಗಿಯೂ ಕೂಡ ಈ ಒಂದು ಮತ ಎಣಿಕಾ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಮಂಗಳೂರಿನ NITK ಈ ಒಂದು ಮತ ಎಣಿಕಾ ಕೇಂದ್ರದಿಂದ ನಾವು ನೋಡ್ತಾ ಇರುವಂತಹ ನೇರ ದೃಶ್ಯಾವಳಿ ಕೂಡ ತಾವು ಗಮನಿಸ್ತಾ ಇದ್ರೆ ಇದು ಈಗಾಗಲೇ ನಮ್ಮ ಏಜೆಂಟ್ರುಗಳನ್ನು, ಪಕ್ಷದ ಏಜೆಂಟ್ರುಗಳನ್ನಾಗಿರ್ಬೋದು ಒಳಭಾಗಕ್ಕೆ ಬಿಡಬೇಕಾದ್ರೆ ಅತ್ಯಂತ ಪೊಲೀಸ್ ತಪಾಸಣೆ ಮೂಲಕವೇ ಒಳಬಿಡಲಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ BJPಯಿಂದ ಮತ್ತು ಕಾಂಗ್ರೆಸ್ನಿಂದ ಪದ್ಮರಾಜ್ ಪೂಜಾರಿ ಅವರು ನೇರ ಹಣಾಹಣಿಯಲ್ಲಿ ಇರುವಂಥದ್ದು. ಅದರ ಜೊತೆಗೆ ಒಟ್ಟು 9 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು, ಬೇರೆ ಬೇರೆ ಪಕ್ಷಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳಾಗಿ. ಅದರ ಜೊತೆಗೆ ಪ್ರಮುಖವಾಗಿ ಗಮನಿಸುವುದಾದರೆ ಈ ಬಾರಿ ನೋಟಕ್ಕೆ ಹೇಗೆ ಸಿಗಲಿಕ್ಕೆ ಇದೆ, ನೋಟ ಅಭಿಯಾನವೇ ಆಗಿರುವುದರಿಂದ
ಈಗಾಗಲೇ ಕಳೆದ ಬಾರಿಯ ಲೋಕಸಭೆಯಲ್ಲಿ ಅಂದರೆ 5 ವರ್ಷಗಳ ಹಿಂದೆಯೇ ನೋಟಕ್ಕೆ ಸರಿಸುಮಾರು ಒಂದು 7,000 ಮತಗಳು ಪಡ್ಕೊಂಡಿರುವಂಥದ್ದು. ಈ ಬಾರಿ ಇನ್ನಷ್ಟು ಅದು ಭದ್ರಗೊಂಡು ನೋಟಕ್ಕೆ ಎಷ್ಟು ಹೋಗ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ, ಹೆಚ್ಚಾಗಿ ಬಿಜೆಪಿಯಲ್ಲಿ ಒಂದು ಆತಂಕವನ್ನು ಕೂಡ ಒಳಗೊಂಡಿರುವಂಥದ್ದು. ನೋಟ ಹೆಚ್ಚು ಮತಗಳನ್ನು ಪಡ್ಕೊಂಡ್ರೆ ಅದು ಎಲ್ಲಿ ತನ್ನ ಗೆಲುವಿನ ಅಂತರ ಸಾಕಷ್ಟು ಕಡಿಮೆ ಆಗ್ಬೋದು ಎನ್ನುವಂತಹ ಒಂದು ಆತಂಕ ಕೂಡ ಬಿಜೆಪಿಯ ಪ್ರಮುಖರಲ್ಲಿ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲಿಯೂ ಕೂಡ ನೋಟಾದ ಒಂದು ಮತಗಳು ವಿಭಜನೆಯಾಗಿ ಅದು ಪ್ರತ್ಯೇಕವಾಗಿ ಹೋಗಿರುವುದರಿಂದ ಎರಡೂ ಪಕ್ಷಗಳಿಗೂ ಕೂಡ ಇದು ಹಿನ್ನಡೆ ಆಗಬಹುದು ಎನ್ನುವಂಥದ್ದು ಪಕ್ಷಗಳ ಪ್ರಮುಖರು ಅಥವಾ ನಾವು ಈಗಾಗಲೇ ಅವರು ಹೇಳಿರುವಂತಹ ಮಾತಿನಲ್ಲಿ. ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದ ಈ ಒಂದು ಕುತೂಹಲ ಕೂಡ ಇದಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ ಇವತ್ತಿನ ಎಲ್ಲ ಅಪ್ಡೇಟ್ಗಳನ್ನ ನಾವು ಕೊಡ್ತಾ ಹೋಗುವಂಥದ್ದು. ಆರಂಭದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಎಣಿಕೆ, ಅಂಚೆ ಮತಗಳೇನಿವೆ ಅವುಗಳನ್ನು ಪಡ್ಕೊಳ್ಳುವಂಥ ಆರಂಭದಲ್ಲಿ ಆ ಒಂದು ಎಣಿಕಾ ಪ್ರಕ್ರಿಯೆ ಆರಂಭಗೊಳ್ಳಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟವಾದಂತಹ ನಮಗೆ ಮಾಹಿತಿಗಳು ಅಲ್ಲಿಂದ ಲಭ್ಯವಾಗ್ತಾ ಹೋಗ್ತದೆ. ಯಾವ ಯಾವ ಹಂತಗಳಲ್ಲಿ ಯಾವುದಕ್ಕೆ ಅಥವಾ ಯಾವ ಅಭ್ಯರ್ಥಿಗೆ ಮತಗಳು ಸಿಗ್ತವೆ ಅಥವಾ ಯಾರು ಮುನ್ನಡೆಯಲ್ಲಿದ್ದಾರೆ ಎಲ್ಲವನ್ನು ಕೂಡ ಕೊಡ್ತಾ ಹೋಗುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಇದೀಗ ಪೋಸ್ಟಲ್ ಮತ ಎಣಿಕೆ ಕಾರ್ಯ ಆರಂಭವಾಗಿರುವಂತಹದ್ದು. ಮತ ಎಣಿಕೆಯಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ಕೆಲವು ಕ್ಷಣಗಳಲ್ಲಿ ಸುದ್ದಿ ನ್ಯೂಸ್ ನಿಮಗೆ ಕೊಡ್ಲಿಕ್ಕಿದೆ. ಇದೀಗ ಕರ್ನಾಟಕದ ರಿಸಲ್ಟ್, ಅಲ್ಲಲ್ಲಿ ಮತ ಎಣಿಕೆ ಕಾರ್ಯ, ಅದು ಕೂಡ ಪೋಸ್ಟಲ್ ಮತ ಎಣಿಕೆ ಕಾರ್ಯದಲ್ಲಿ ಕೆಲವು ಕಡೆ ಮುನ್ನಡೆ ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಆ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಅಲ್ಲಲ್ಲಿ ಮುನ್ನಡೆಗಳನ್ನು ಸಾಧಿಸ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ ಬಿಜೆಪಿ ಒಂದು, ಕಾಂಗ್ರೆಸ್ ಒಂದು ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ದೇಶದ ಲೆಕ್ಕಾಚಾರವನ್ನು ನೋಡೋದಾದ್ರೆ 3 NDA 1 ಇಂಡಿಯಾ ಅನ್ನುವಂಥ ಒಂದು INDA ಅನ್ನುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. 3-1 ಈ ಲೆಕ್ಕಾಚಾರವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಲೆಕ್ಕಾಚಾರವನ್ನು ಕೂಡ ತಾವು ನೋಡ್ತಾ ಇರುವಂತಹದ್ದು. ತಾವೀಗ ಸಂಪೂರ್ಣ ಮಾಹಿತಿಗಳನ್ನು ನಾವು ಒದಗಿಸ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಲೆಕ್ಕಾಚಾರಗಳು ಹೇಗಿದೆ, ಭಾರತದಲ್ಲಿ ಲೆಕ್ಕಾಚಾರಗಳು ಹೇಗಿದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ನಾವೀಗ ಒದಗಿಸ್ತಾ ಹೋಗ್ತೀವಿ. ಇದೀಗ ನೀವು ಆ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಕರ್ನಾಟಕದ ರಿಸಲ್ಟ್ ಅಥವಾ ಕರ್ನಾಟಕದ ಮುನ್ನಡೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡಿ. ಅಲ್ಲಿ NDA 1 ಮುನ್ನಡೆ, ಕಾಂಗ್ರೆಸ್ 1 ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕರ್ನಾಟಕದಲ್ಲಿ ತಾವೀಗ ನೋಡ್ತಾ ಇರುವಂಥದ್ದು. ಅದರ ಜೊತೆಗೆ ಭಾರತದಲ್ಲಿ 3 NDA ಮತ್ತು 1 INDIA, ಅದು INDIA ಅಂದರೆ ಕರ್ನಾಟಕದಲ್ಲೇ 1 ಮುನ್ನಡೆಯನ್ನು ಸಾಧಿಸಿರುವಂಥ ದೃಶ್ಯ ಒಂದು ಮಾಹಿತಿಯನ್ನು ಇಲ್ಲಿ ಒದಗಿಸ್ತಾ ಹೋಗ್ತಾ ಇರುವಂಥದ್ದು. NDA ಮತ್ತು INDIA ಇದೀಗ ದೇಶದ ಚಿತ್ರಣ ಹೇಗಾಗ್ತಾ ಇದೆ ಅನ್ನುವಂಥದ್ದು 9-3 ದೇಶದ ಚಿತ್ರಣ ಬದಲಾಗ್ತಾ ಇದೆ. ದೇಶದ ಚಿತ್ರಣದ ಆರಂಭಿಕ ಮತ ಎಣಿಕೆ ಕಾರ್ಯದಲ್ಲಿ ಹೇಗಾಗ್ತಾ ಇದೆ ಅನ್ನುವಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರಿ. 9-3 ಲೆಕ್ಕಾಚಾರದಲ್ಲಿ ನಡೀತಾ ಇರುವಂಥದ್ದು. 9-3 ಲೆಕ್ಕಾಚಾರದಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ 2-1, ಕರ್ನಾಟಕದಲ್ಲಿ 2-1 ಲೆಕ್ಕಾಚಾರ ನಡೀತಾ ಇದೆ. 2-1 ಲೆಕ್ಕಾಚಾರ ನಡೀತಾ ಇದೆ. ಇದೀಗ ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. 2-1 ಲೆಕ್ಕಾಚಾರ ನಡೀತಾ ಇದೆ. ಅದರ ಜೊತೆಗೆ 9-3 ದೇಶದಲ್ಲಿ ಎಲ್ಲ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಆಗಿ ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ದೇಶಾದ್ಯಂತ ಮುನ್ನಡೆಯನ್ನು ಸಾಧಿಸ್ತಾ ಇದೆ, ಯಾವ ಪಕ್ಷ ಮುನ್ನಡೆಯಲ್ಲಿ ಇದೆ ಅನ್ನುವಂಥ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಮ್ಯಾಜಿಕ್ ನಂಬರ್ 272 ಮ್ಯಾಜಿಕ್ ನಂಬರನ್ನು ಪಡೆಯುವಂತಹ ಪಾರ್ಟಿ ಯಾವುದು, 272 ಯಾವ ಒಕ್ಕೂಟಕ್ಕೆ ಸಿಗುತ್ತೆ, NDAಗೆ ಸಿಗುತ್ತಾ, INDIAಗೆ ಸಿಗುತ್ತಾ ಅನ್ನುವಂತಹದ್ದು ಕುತೂಹಲವನ್ನ ಕೆರಳಿಸಿದೆ. ಆ ಮಾಹಿತಿಗಳು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಯೊಂದು ಹಂತದ ಒಂದು ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ತಾವೀಗ ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಬಹಳ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ 8,537 ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭವಾಗಿದೆ. ಯಾರಿಗೆ ಮುನ್ನಡೆ ಅನ್ನುವಂಥದ್ದು ಕೆಲವು ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. 8,537 ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭಗೊಂಡಿರುವಂಥದ್ದು. ಯಾರಿಗೆ ಮುನ್ನಡೆ ಅನ್ನುವಂಥದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಆ ಮಾಹಿತಿಗಳನ್ನು ಕೂಡ ನಾವು ನಿಮಗೀಗ ಒದಗಿಸ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಆರಂಭಿಕ ಮುನ್ನಡೆಯನ್ನು ನೋಡೋದಾದ್ರೆ ಭಾರತದಲ್ಲಿ NDA 9 ಸ್ಥಾನಗಳಲ್ಲಿ, INDIA 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ 2 NDA ಮತ್ತು 1 ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇರುವಂತಹದ್ದು. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ 12
ಭಾರತದಲ್ಲಿ 12 NDA ಮತ್ತು 4 INDA ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಇದು ಆರಂಭಿಕ ಹಂತ. ಅದರ್ಸ್ 1 12 4 1 ಮತ್ತು ಕರ್ನಾಟಕದಲ್ಲಿ 2-1 ಎರಡರಲ್ಲಿ 1 JDS ಅಭ್ಯರ್ಥಿ, ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರು ಅವರಿಗೆ ಹಿನ್ನಡೆಯಾಗಿದ್ದು, JDS ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ JDSನ ಮುಂದಾಳು HD ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಮಂಡ್ಯದ ಮಾಹಿತಿಗಳನ್ನು ತಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ಅಂಚೆ ಮತದಾನ ಪ್ರಕ್ರಿಯೆಯಲ್ಲಿ ಬಿಜೆಪಿಗೆ ಮುನ್ನಡೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಚೆ ಮತದಾನದಲ್ಲಿ ಬಿಜೆಪಿಗೆ ಮುನ್ನಡೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಮುನ್ನಡೆ ಆಗ್ತಾ ಇದೆ. ಬ್ರಿಜೇಶ್ ಚೌಟಾ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಆರಂಭಿಕದಿಂದಲೇ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇದೀಗ ಆರಂಭದಿಂದಲೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಅಂಚೆ ಮತದಾನ ಪ್ರಕ್ರಿಯೆಯಲ್ಲಿ ಬಿಜೆಪಿಗೆ ಮುನ್ನಡೆ ಅನ್ನುವಂಥ ಮಾಹಿತಿಗಳು, ಬ್ರಿಜೇಶ್ ಚೌಟಾರ್ ಅವರಿಗೆ ಮುನ್ನಡೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಂಚೆ ಮತದಾನದ ಎಣಿಕೆ ಕಾರ್ಯ ಆರಂಭವಾಗಿರುವಂತಹದ್ದು. ಅಂಚೆ ಮತ ಎಣಿಕೆ ಕಾರ್ಯದಲ್ಲಿ ಬಿಜೆಪಿಗೆ ಮುನ್ನಡೆ ಅಂತೆ ತೋರಿಸ್ತಾ ಇದೆ. ಇದೀಗ ಬಿಜೆಪಿಗೆ ಮುನ್ನಡೆ ಅನ್ನುವಂಥ ಮಾಹಿತಿಗಳು ಅಲ್ಲಿಂದ ಲಭ್ಯವಾಗ್ತಾ ಇದೆ. ಮತದಾನದ ಎಣಿಕಾ ಕೇಂದ್ರದ ಒಳಭಾಗದ ಮಾಹಿತಿಗಳನ್ನು ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ಅಂಚೆ ಮತದಾನ ಪ್ರಕ್ರಿಯೆಯಲ್ಲಿ ಬಿಜೆಪಿಗೆ ಮುನ್ನಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಈಗಾಗಲೇ ಅಂಚೆ ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭಗೊಂಡಿರುವಂಥದ್ದು. ತಕ್ಷಣದಲ್ಲಿ ನಮಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಬಿಜೆಪಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. ಅದೇ ರೀತಿ ಕರ್ನಾಟಕದ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಹೋಗೋದಾದ್ರೆ NDA ಬಣಕ್ಕೆ 2 ಕ್ಷೇತ್ರಗಳಲ್ಲಿ ಮುನ್ನಡೆ ಆಗಿರುವಂಥದ್ದು, ಕಾಂಗ್ರೆಸ್ನಿಗೆ 1 ಕ್ಷೇತ್ರದಲ್ಲಿ ಮುನ್ನಡೆ ಆಗಿರುವಂಥದ್ದು. ಅದೇ ರೀತಿ ಒಟ್ಟು ಭಾರತದಲ್ಲಿ ದೇಶದಲ್ಲಿ ನೋಡೋದಾದ್ರೆ NDAಗೆ 21 ಕ್ಷೇತ್ರಗಳಲ್ಲಿ ಮುನ್ನಡೆ ಮತ್ತು INDIAಗೆ 11 ಕ್ಷೇತ್ರಗಳಲ್ಲಿ ಮುನ್ನಡೆ ಮತ್ತು ಇತರ 1 ಕ್ಷೇತ್ರದಲ್ಲಿ ಮುನ್ನಡೆ ಹೊಂದಿರುವಂಥದ್ದು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಚೆ ಮತದಾನ ಪ್ರಕ್ರಿಯೆಯಲ್ಲಿ ಬಿಜೆಪಿಗೆ ಮುನ್ನಡೆ. ಎಷ್ಟು ಮತಗಳ ಮುನ್ನಡೆ ಅನ್ನುವಂಥದ್ದು ಕೆಲವು ಕ್ಷಣಗಳಲ್ಲಿ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಅಂಚೆ ಮತದಾನದ ಪ್ರಕ್ರಿಯೆಯಲ್ಲಿ ಎಷ್ಟು ಮತಗಳ ಮುನ್ನಡೆ ಅನ್ನುವಂಥದ್ದು ನಿಮಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಒದಗಿಸ್ತಾ ಹೋಗ್ತೀವಿ. ಅಂಚೆ ಮತದಾನದ ಪ್ರಕ್ರಿಯೆಯಲ್ಲಿ ಮುನ್ನಡೆ ಎಷ್ಟು ಅನ್ನುವಂಥದ್ದು ನಿಮಗೆ ಕೆಲವು ಕ್ಷಣಗಳಲ್ಲಿ ಒದಗಿಸ್ತಾ ಹೋಗ್ತೀವಿ. ಅಂಚೆ ಮತ ಎಣಿಕೆ ಕಾರ್ಯ ಏನು ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು, ಜಿದ್ದಾಜಿದ್ದಿನ ಹೋರಾಟ ಏರ್ಪಡಿರುವಂಥದ್ದು. ಯಾರಿಗೆ ಈ ಬಾರಿಯ ಮತ್ತೆ ಸಂಸತ್ನಲ್ಲಿ ಯಾರು ಆ ಒಂದು ಗದ್ದುಗೆ ನೀಡ್ತಾರೆ, ಸರ್ಕಾರವನ್ನು ಯಾರು ರಚಿಸ್ತಾರೆ ಎನ್ನುವಂತಹ ಒಂದು ದೃಷ್ಟಿಯಿಂದಲೂ ಕೂಡ ಈಗಾಗಲೇ ನಡೆದಿರುವಂತಹ ಎಕ್ಸಿಟ್ ಪೋಲ್ನ ಮುಖಾಂತರವಾಗಿ NDA ಬಣ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳೋದರ ಮುಖಾಂತರವಾಗಿ ಇದು ಮತ್ತೊಮ್ಮೆ ಸರ್ಕಾರವನ್ನು ಏರ್ಪಡಿಸುತ್ತಾ ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಲೆಕ್ಕಾಚಾರದಲ್ಲಿ ತಾನು ಮತ್ತೆ ಒಂದು ಗದ್ದುಗೆಯನ್ನು ಸರ್ಕಾರವನ್ನು ಪಡ್ಕೊಳ್ಳಬಹುದೆನ್ನುವಂಥ ಒಂದು ನಿರೀಕ್ಷೆಯಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿಯೂ ಕೂಡ ಏನೊಂದು ಈಗಾಗಲೇ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಒಂದಷ್ಟು ಬೆಂಬಲವಾಗಬಹುದು. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ಅದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದು ಪರಿಣಾಮ ಆಗಬಹುದು ಮತ್ತು ಫಲಿತಾಂಶಕ್ಕೆ ಅದು ನಮಗೆ ಲಾಭವಾಗಿ ಪರಿಣಮಿಸಬಹುದು ಎನ್ನುವಂತಹ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ರೆ, ಆದರೆ ಬಿಜೆಪಿ ಮಾತ್ರ ನರೇಂದ್ರ ಮೋದಿಯವರ ಮತ್ತೊಮ್ಮೆ ಒಂದು ವರ್ಚಸ್ಸಿನಿಂದಾಗಿ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿಯೇ ಹೆಚ್ಚು ಸ್ಥಾನಗಳು ಪಡ್ಕೊಳ್ತದೆ, 20ಕ್ಕಿಂತಲೂ ಅಧಿಕ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ ಮುನ್ನಡೆ ಸಿಗ್ತಾ ಇದ್ರೆ, ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ಹಿನ್ನಡೆ ಆಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಶ್ರೀರಾಮುಲು ಅವರಿಗೆ ಹಿನ್ನಡೆ ಆಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಅಂಚೆ ಮತ ಎಣಿಕೆಯಲ್ಲಿ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ, ಬಿಜೆಪಿಯ ಪ್ರಹ್ಲಾದ್ ಜೋಶಿಗೆ ಮುನ್ನಡೆ ಸಿಕ್ಕಿದ್ರೆ, ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ಹಿನ್ನಡೆ ಆಗಿದೆ ಅನ್ನುವಂತಹದ್ದು ಕೂಡ ಮಾಹಿತಿಗಳು ಒದಗಿ ಬರ್ತಾ ಇದೆ. ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ
ಮುನ್ನಡೆ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದೀಗ ಮಾಹಿತಿಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ, ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ತಾವೀಗ ನೋಡ್ತಾ ಇರುವಂತಹದ್ದು. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಅನ್ನುವಂತಹದ್ದಿದೆ. ಕೋಲಾರದಲ್ಲಿ ಬಿಜೆಪಿ ಮತ್ತು JDSನ ಹೊಂದಾಣಿಕೆಯ ಅಭ್ಯರ್ಥಿ ಅಥವಾ ಅವರ ಮೈತ್ರಿಯ ಅಭ್ಯರ್ಥಿ ಕಣಕ್ಕಿಳಿದಿರುವಂತಹದ್ದು NDA ಅಭ್ಯರ್ಥಿ ಮಲ್ಲೇಶ್ ಅವರಿಗೆ ಕೋಲಾರದಲ್ಲಿ ಹಿನ್ನಡೆ ಆಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂತಹದ್ದು. ಇದೀಗ ಪ್ರತಿ ಕ್ಷೇತ್ರದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. 6-2-2 ಅಂದರೆ 6 ಕ್ಷೇತ್ರಗಳಲ್ಲಿ ಬಿಜೆಪಿ, 2 ಕ್ಷೇತ್ರಗಳಲ್ಲಿ JDS ಮತ್ತು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಮುನ್ನಡೆ ಅನ್ನುವಂಥದ್ದಿದೆ. ದೇಶದಲ್ಲಿ 31-18 ಅನ್ನುವಂಥ ಲೆಕ್ಕಾಚಾರ. NDA 31, INDIA 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆ ಕಾರ್ಯದಲ್ಲಿ ಏನಾಗಿದೆ ಅನ್ನುವಂಥದ್ದು ಕೂಡ ತಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಆ ಮಾಹಿತಿಗಳು ಬಂದ ಕೂಡಲೇ ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗಾಗಲೇ ಮುನ್ನಡೆಯನ್ನು ಸಾಧಿಸಿದೆ ಬಿಜೆಪಿ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದೇ ರೀತಿ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ಈಗಾಗಲೇ ಮಾಹಿತಿ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಅದೇ ರೀತಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯಿಂದ ಸ್ಪರ್ಧಿಸಿರುವಂಥ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. ಅದೇ ರೀತಿ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ರವರು ಬಿಜೆಪಿಯಿಂದ ಮುನ್ನಡೆಯಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ರವರು ಬಿಜೆಪಿಯಿಂದ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. ಬಹಳ ದೊಡ್ಡ ನ್ಯೂಸ್ ಅದು. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಮುನ್ನಡೆಯನ್ನ ಸಾಧಿಸಿರುವಂಥದ್ದು ದೊಡ್ಡ ನ್ಯೂಸ್. ಯಾಕೆ ಅಂತಂದ್ರೆ DK ಶಿವಕುಮಾರ್ ಅವರ ಸಹೋದರ ಸುರೇಶ್ ವಿರುದ್ಧ ಮುನ್ನಡೆಯನ್ನ ಸಾಧಿಸಿರುವಂತಹದ್ದು. ಮಿತಡ್ಕ ಈಗ ವಿವರಿಸ್ತಾ ಹೋಗ್ತಾರೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಬಿಜೆಪಿಯಿಂದ ಸ್ಪರ್ಧಿಸಿರುವಂತಹ ರಾಘವೇಂದ್ರ ಅವರು ಮುನ್ನಡೆಯಲ್ಲಿದ್ದಾರೆ. ಅಲ್ಲಿ ಬಿಜೆಪಿಗೆ ಬಂಡಾಯವಾಗಿರುವಂತಹ ಈಶ್ವರಪ್ಪರವರು ಹಿನ್ನಡೆಯಲ್ಲಿರುವಂಥದ್ದು. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮುನ್ನಡೆಯಲ್ಲಿದ್ದಾರೆ ಬಿಜೆಪಿ ಹಾವೇರಿಯಿಂದ. ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರು ಬಿಜೆಪಿಯಿಂದ ಮುನ್ನಡೆ ಇರುವಂಥದ್ದು. ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಹಿನ್ನಡೆಯಲ್ಲಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ಅವರು ಮುನ್ನಡೆಯಲ್ಲಿರುವಂಥದ್ದು. ವಿನೋದ್ ಸೂಟ ಅವರು ಕಾಂಗ್ರೆಸ್ನಿಂದ ಹಿನ್ನಡೆಯಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯಲ್ಲಿರುವಂಥದ್ದು. ಇನ್ನು BC ಗದ್ದಿಗೌಡರು ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಮುನ್ನಡೆಯಲ್ಲಿ ಇರುವಂಥದ್ದು. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯವರು ಮುನ್ನಡೆಯಲ್ಲಿ ಇರುವಂಥದ್ದು. ಸ್ಟಾರ್ ಚಂದ್ ಕಾಂಗ್ರೆಸ್ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಯದುವೀರ್ ಒಡೆಯರ್ ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮುನ್ನಡೆ ಪಡೆದಿರುವಂಥದ್ದು. ಇದು ಕೂಡ ಅತ್ಯಂತ ಕುತೂಹಲದ ಒಂದು ಕ್ಷೇತ್ರವಾಗಿರುವಂಥದ್ದು. ಇನ್ನು ಚಾಮರಾಜನಗರದಲ್ಲಿ S ಬಾಲರಾಜ್ರವರು ಬಿಜೆಪಿಯಿಂದ ಮುನ್ನಡೆಯಲ್ಲಿದ್ದಾರೆ. ತುಮಕೂರಿನಲ್ಲಿ V ಸೋಮಣ್ಣ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇದು ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ಕ್ಷೇತ್ರ. ತುಮಕೂರು V ಸೋಮಣ್ಣ, ಮಾಜಿ ಸಚಿವ V ಸೋಮಣ್ಣ ಅವರು. ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರು JDSನಿಂದ ಅವರು ಮುನ್ನಡೆ ಇರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯಲ್ಲಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು ಹಿನ್ನಡೆಯಲ್ಲಿದ್ದಾರೆ. ಇನ್ನು ಉತ್ತರ ಕನ್ನಡವನ್ನು ನೋಡೋದಾದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿಯಿಂದ ಮುನ್ನಡೆಯಲ್ಲಿ ಇರುವಂಥದ್ದು. ದೇಶದ ಲೆಕ್ಕಾಚಾರವನ್ನು ತಾವೀಗ ನೋಡ್ತಾ ಇದ್ದೀರಿ. 110 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 43 ಸ್ಥಾನಗಳಲ್ಲಿ INDIA ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹದ್ದು. ಸುದ್ದಿ ನ್ಯೂಸ್ ಆ ಎಲ್ಲ ಮಾಹಿತಿಗಳನ್ನು ನಿಮಗೆ ಬಿಚ್ಚಿಡ್ತಾ ಇದೆ. 110 ಸ್ಥಾನಗಳಲ್ಲಿ NDA ಮತ್ತು 43 ಸ್ಥಾನಗಳಲ್ಲಿ INDA ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ಇತರರು ಮುನ್ನಡೆಯನ್ನು ಸಾಧಿಸ್ತಾ ಇರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 114-43 114-43 ಅನ್ನುವಂಥ ಲೆಕ್ಕಾಚಾರ ದೇಶದ್ದು. ಜೊತೆಗೆ 8-2 ಕರ್ನಾಟಕ ರಾಜ್ಯ ಲೆಕ್ಕಾಚಾರ 8-2 ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಒದಗಿ ಬರ್ತಾ ಇದೆ. ಸಂಪೂರ್ಣವಾದಂತಹ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. 114 NDA, 40 INDIA, ಅದರ್ಸ್ 5, ಮ್ಯಾಜಿಕ್ ನಂಬರ್ 272 ಮ್ಯಾಜಿಕ್ ನಂಬರ್ ಯಾರ ಪಾಲಾಗುತ್ತೆ ಅನ್ನುವಂಥ ಕುತೂಹಲ ಇನ್ನೇನು ಕೆಲವು ಕ್ಷಣಗಳಲ್ಲಿ. 272 ಮ್ಯಾಜಿಕ್ ನಂಬರ್ ಯಾರ ಪಾಲಾಗುತ್ತೆ ಬಹಳ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಇದೀಗ ಆ ಮಾಹಿತಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆ ಮಾಹಿತಿಗಳು ಪ್ರತಿ ಕ್ಷಣದ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ V ಸೋಮಣ್ಣ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ V ಸೋಮಣ್ಣ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈಗಾಗಲೇ
ಬಿಜೆಪಿ ಮತ್ತು JDS ಅಭ್ಯರ್ಥಿಗಳಲ್ಲಿ 8 ಜನ ಮುನ್ನಡೆಯನ್ನು ಸಾಧಿಸಿರುವಂತಹದ್ದು, ಜೊತೆಗೆ ಕಾಂಗ್ರೆಸ್ನಲ್ಲಿ 2 ಜನ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿ ಕರ್ನಾಟಕದಿಂದ ಲಭ್ಯವಾಗ್ತಾ ಇರುವಂಥದ್ದು. ತುಮಕೂರಿನಲ್ಲಿ ವಿ ಸೋಮಣ್ಣ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ದಕ್ಷಿಣ ಕನ್ನಡ ಅಂಚೆ ಮತಗಳ ಎಣಿಕೆ ಕಾರ್ಯದಲ್ಲಿ ಮೊದಲ ಲೆಕ್ಕಾಚಾರ ಬರ್ತಾ ಇದೆ. ದಕ್ಷಿಣ ಕನ್ನಡ ಅಂಚೆ ಮತಗಳ ಎಣಿಕೆ ಕಾರ್ಯದಲ್ಲಿ ಮೊದಲ ಲೆಕ್ಕಾಚಾರ ಬರ್ತಾ ಇರುವಂತಹದ್ದು. ಬ್ರಿಜೇಶ್ ಚೌಟಾರ್ ಅವರು 188 ಮತಗಳನ್ನು ಪಡೆದಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 96 ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 96 ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮೂಲಕ 92 ಮತಗಳ ಅಂತರವನ್ನು ಪಡ್ಕೊಂಡಿದ್ದಾರೆ ಬ್ರಿಜೇಶ್ ಚೌಟಾ ಅನ್ನುವಂಥ ಮಾಹಿತಿಗಳು ಕೂಡ ನಿಮಗೆ ಒದಗಿ ಬರ್ತಾ ಇರುವಂತಹದ್ದು. ಇದೀಗ ಅಂಚೆ ಮತ ಎಣಿಕೆಯ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. 188 ಮತವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಪಡೆದಿದ್ರೆ 96 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡೆದಿದ್ದಾರೆ. ಅಂತರ ಅದು 92 ಅಂತರವನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 188, 96 ಪದ್ಮರಾಜ್ ಆರ್ ಪೂಜಾರಿ ಅವರು, 188 ಬ್ರಿಜೇಶ್ ಚೌಟಾರ್ ಅವರು. ಅಂಚೆ ಮತ ಎಣಿಕೆಯ ಮೊದಲ ಮಾಹಿತಿಗಳು ಹೊರಬೀಳ್ತಾ ಇವೆ. 188 ಮತ್ತು 96, 92 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಬಹಳ ವಿಶೇಷವಂತಹ ಮಾಹಿತಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಕಾರ್ಯದ ಮೊದಲ ಮಾಹಿತಿ 188 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಲಭಿಸಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ 96 ಮತಗಳು ಲಭಿಸಿರುವಂಥದ್ದು. 92 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಮತ್ತೊಂದು ಕಡೆ NDA 155, INDIA 61, ಅದರ್ಸ್ 8, 272 ಮ್ಯಾಜಿಕ್ ನಂಬರನ್ನು ಚೇಸ್ ಮಾಡಿ ಹೋಗ್ತಾ ಇದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ಚೇಸಿಂಗ್ ನಡೆಯುತ್ತೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ 9 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಬಹಳ ಲೆಕ್ಕಾಚಾರಗಳು ಹೇಗಾಗ್ತದೆ, ಯಾವ ರೀತಿಯಾಗಿ ಲೆಕ್ಕಾಚಾರಗಳು ಮುನ್ನಡೀತದೆ, ಇದೀಗ ಜಸ್ಟ್ ಆರಂಭಿಕ ಹಂತ. ಅಂಚೆ ಮತ ಎಣಿಕೆಯ ಒಂದು ಲೆಕ್ಕಾಚಾರವನ್ನು ಮಾತ್ರ ಇಲ್ಲಿ ಕೊಡಲಾಗ್ತಾ ಇದೆ. ಅಂಚೆ ಮತ ಎಣಿಕೆಯ ಲೆಕ್ಕಾಚಾರಗಳು ಮಾತ್ರ ಇಲ್ಲಿ ಈಗ ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇರುವಂಥದ್ದು. ಅಂಚೆ ಮತ ಎಣಿಕೆ ಕಾರ್ಯ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಗಿಲಿಕ್ಕಿದೆ. ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ NDA 157, INDA 62, ಅದರ್ಸ್ 8, ಮ್ಯಾಜಿಕ್ ನಂಬರ್ 272ರ ಚೇಸ್ನಲ್ಲಿ, ಮ್ಯಾಜಿಕ್ ನಂಬರ್ 272ರ ಚೇಸ್ನಲ್ಲಿ ಇದೀಗ ಕರ್ನಾಟಕದ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಮುನ್ನಡೆ NDA 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮೊದಲ ಹಂತದ ಲೆಕ್ಕಾಚಾರದ ಪ್ರಕಾರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 188 ಮತಗಳನ್ನು ಪಡೆದಿದ್ರೆ, ಪದ್ಮರಾಜ್ ಆರ್ ಪೂಜಾರಿ ಅವರು 96 ಮತಗಳನ್ನು ಪಡೆದಿದ್ದಾರೆ. ಅಂಚೆ ಮತ ಎಣಿಕೆ ಕಾರ್ಯದ ಆರಂಭಿಕ ಹಂತ 92 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟಾ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಬಹಳ ಜಿದ್ದಿನ ಹೋರಾಟ ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನು ಕೇಳಿಸಿದೆ. NDA 543 ಸೀಟ್ಗಳ ಪೈಕಿ 157 NDA ಮುನ್ನಡೆಯನ್ನು ಸಾಧಿಸಿದರೆ, INDA 62, ಅದರ್ಸ್ 8, ಮ್ಯಾಜಿಕ್ ನಂಬರ್ 272 ಚೇಸ್ ಮಾಡ್ತಾ ಇದ್ದಾರೆ. NDA ಮತ್ತು INDA ಯಾರಿಗೆ ಒಲಿಯುತ್ತೆ ಭಾರತದ ಗದ್ದುಗೆ ಅನ್ನುವಂಥದ್ದು ಕುತೂಹಲವನ್ನು ಕೇಳಿಸ್ತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದ ರಿಸಲ್ಟ್ ಅನ್ನು ತಾವೀಗ ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ 10 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ, ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಮುನ್ನೋಗ್ತಾ ಇರುವಂಥದ್ದು. 13 ಕ್ಷೇತ್ರಗಳ ಮುನ್ನಡೆ ಹಿನ್ನಡೆಯ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 13 ಕ್ಷೇತ್ರಗಳ ಮುನ್ನಡೆ ಹಿನ್ನಡೆಯ ಮಾಹಿತಿಗಳ ಪ್ರಕಾರ 10 ಕ್ಷೇತ್ರಗಳಲ್ಲಿ NDA, ಬಿಜೆಪಿ ಮತ್ತು JDSನ ಅಭ್ಯರ್ಥಿಗಳು, ಮೈತ್ರಿಯ ಅಭ್ಯರ್ಥಿಗಳು ಸೇರಿ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, ಕಾಂಗ್ರೆಸ್ನ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ದಕ್ಷಿಣ ಕನ್ನಡದ ಲೆಕ್ಕಾಚಾರಕ್ಕೆ ಬರ್ತಾ ಹೋದರೆ ಮೊದಲ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಸುದ್ದಿ ನ್ಯೂಸ್ನಲ್ಲಿ. ಬ್ರಿಜೇಶ್ ಚೌಟಾ 188 ಮತಗಳನ್ನು ಅಂಚೆ ಮತಗಳ ಎಣಿಕೆಯಲ್ಲಿ ಪಡೆದಿರ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಕಾಂಗ್ರೆಸ್ ಪದ್ಮರಾಜ್ ಆರ್ ಪೂಜಾರಿ ಅವರು 96, 92 ಮತಗಳ ಅಂತರ. ಇನ್ನೂ ಕೂಡ 8,537 ಅಂಚೆ ಮತಗಳ ಎಣಿಕೆಯಲ್ಲಿ ಮೊದಲ ಹಂತದ ಎಣಿಕೆ ಪ್ರಕ್ರಿಯೆಯಲ್ಲಿ 188 ಮತಗಳನ್ನು ಬ್ರಿಜೇಶ್ ಚೌಟಾ ಪಡೆದಿದ್ರೆ, 96 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡೆದು 92 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ
158 NDA, 62 INDAA, ಅದರ್ಸ್ 8, ಮ್ಯಾಜಿಕ್ ನಂಬರ್ 272 ಚೇಸ್ ಮಾಡ್ತಾ ಇದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ಯಾರು ಚೇಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕು. ಮತದಾರರ ಒಲವು ಯಾರೆಡೆಗೆ ಇತ್ತು, ಭಾರತದ ಮತದಾರರು ಯಾರತ್ತ ಒಲವನ್ನು ತೋರಿಸಿದ್ದಾರೆ ಅನ್ನುವಂತಹದ್ದು ಇನ್ನೇನು ಕೆಲವು ಗಂಟೆಗಳಲ್ಲಿ ಗೊತ್ತಾಗಲಿಕ್ಕಿದೆ. ಇದು ಆರಂಭಿಕ ಹಂತ. ಮಂಚೆ ಮತದಾನದ ಎಣಿಕೆಯಲ್ಲಿ ಮುನ್ನಡೆ ಹಿನ್ನಡೆ ಎಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಬಹುದು. ಆದರೆ ಆರಂಭಿಕ ಹಂತದ ಮುನ್ನಡೆ ಹಿನ್ನಡೆಯನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಕರ್ನಾಟಕದ ಟೋಟಲ್ 28 ಸ್ಥಾನಗಳ ಪೈಕಿ 10 NDA, 3 ಕಾಂಗ್ರೆಸ್, ಅದರ್ 0 ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 13 ಕ್ಷೇತ್ರಗಳ ಮುನ್ನಡೆ ಹಿನ್ನಡೆ ನಿಮಗೆ ನಾವೀಗ ಒದಗಿಸ್ತಾ ಹೋಗ್ತೀವಿ. ಈಗ ಭಾರತದ ಪರಿಸ್ಥಿತಿ ನೋಡೋದಾದ್ರೆ NDA 158 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. INDAA 62 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಮತ್ತು ಇತರ ಕಾಂಗ್ರೆಸ್ ಮತ್ತು ಬಿಜೆಪಿ ಬಿಟ್ಟು ಇತರ 8 ಕ್ಷೇತ್ರಗಳಲ್ಲಿ ಇತರ ಪಕ್ಷಗಳು ಮುನ್ನಡೆಯಲ್ಲಿರುವಂಥದ್ದು. ಒಟ್ಟು 543 ಕ್ಷೇತ್ರಗಳ ಪೈಕಿ 158ರಲ್ಲಿ NDA ಬಿಜೆಪಿ ಹೊಂದಿರುವಂಥ NDA ಮುನ್ನಡೆಯಲ್ಲಿರುವಂಥದ್ದು. INDAA 62 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು. ಕರ್ನಾಟಕದ ಪರಿಸ್ಥಿತಿ ನೋಡೋದಾದ್ರೆ NDA 10 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು. ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆ ಇರುವಂಥದ್ದು. NDA ಅಂದರೆ ಇಲ್ಲಿ ಕರ್ನಾಟಕದಲ್ಲಿ JDS ಮತ್ತು ಬಿಜೆಪಿ ಮೈತ್ರಿ ಹೊಂದಿರುವಂತಹ ಕ್ಷೇತ್ರಗಳು ಒಟ್ಟು 10 ಕ್ಷೇತ್ರಗಳಲ್ಲೇ ಮುನ್ನಡೆಯಲ್ಲಿರುವಂಥದ್ದು. ಇನ್ನು ದೇಶದ ಪರಿಸ್ಥಿತಿ ನೋಡೋದಾದ್ರೆ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುನ್ನಡೆಯಲ್ಲಿರುವಂಥದ್ದು. ಇನ್ನು ರಾಯ್ಬರೇಲಿ ಮತ್ತು ವಯನಾಡ್ನಲ್ಲಿ ರಾಹುಲ್ ರವರು ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ ಅಮೇಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ಅವರು ಕೂಡ ಮುನ್ನಡೆಯಲ್ಲಿರುವಂಥದ್ದು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟು 543 ಸೀಟ್ಗಳ ಪೈಕಿ 272 ಮ್ಯಾಜಿಕ್ ನಂಬರ್. ಸಂಸತ್ನಲ್ಲಿ ಸರ್ಕಾರ ರಚನೆ ಮಾಡಬೇಕಾದ್ರೆ 272 ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು. ಈ 272 ಮ್ಯಾಜಿಕ್ ನಂಬರ್ ಅನ್ನು ಯಾರು ಪಡೆಯುತ್ತಾರೆ ಮತ್ತು ಇದಕ್ಕಿಂತ ಹೆಚ್ಚು ಯಾರು ಪಡೆಯುತ್ತಾರೆ ಎನ್ನುವಂಥ ಒಂದು ಕುತೂಹಲ. ಈಗಾಗಲೇ ಎಕ್ಸಿಟ್ ಪೋಲ್ನ ಮುಖಾಂತರವಾಗಿ ನಾವು ನೋಡೋದಾದ್ರೆ NDA ನರೇಂದ್ರ ಮೋದಿ ನೇತೃತ್ವದ NDA ಒಂದು ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಇದೆ ಎನ್ನುವಂಥದ್ದು ಕೂಡ ಬೇರೆ ಬೇರೆ ಎಕ್ಸಿಟ್ ಪೋಲ್ ಮುಖಾಂತರವಾಗಿ ನಮಗೆ ಲಭ್ಯವಾಗಿರುವಂಥದ್ದು. ಈಗಾಗಲೇ ಅದರ ಪ್ರಕಾರ ನೋಡ್ತಾ ಹೋದರೆ ಈಗ ಅಂಚೆ ಮತಗಳ ಎಣಿಕೆಯಲ್ಲಿ ಕೂಡ NDA 165 ಸ್ಥಾನಗಳಲ್ಲಿ 165 ಕ್ಷೇತ್ರಗಳಲ್ಲಿ NDA ಮುನ್ನಡೆಯಲ್ಲಿರುವಂಥದ್ದು. 68 ಕ್ಷೇತ್ರಗಳಲ್ಲಿ INDAA ಮುನ್ನಡೆಯಲ್ಲಿರುವಂಥದ್ದು. ಇತರ 8 ಕ್ಷೇತ್ರಗಳಲ್ಲಿ ಇತರ ಮುನ್ನಡೆಯಲ್ಲಿರುವಂಥದ್ದು. ನಾವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಸುರತ್ಕಲ್ನ INTK ಕೇಂದ್ರದಿಂದ ನಾವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಸುದ್ದಿಯ ತಂಡ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯ ಸುದ್ದಿಯ ತಂಡ ನಮಗೆ ನೇರ ಅಲ್ಲಿಂದ ದೃಶ್ಯಾವಳಿಗಳನ್ನು ಮತ್ತು ಪ್ರತಿಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ತಂಡ ಇವತ್ತು ಬೆಳ್ಳಂಬೆಳಗ್ಗೆ ಅಲ್ಲಿಂದ ಬೀಡುಬಿಟ್ಟು ಅಲ್ಲಿಂದ ಒಂದು ಮಾಹಿತಿಗಳನ್ನು ಕೊಡ್ತಾ ಹೋಗುವಂಥದ್ದು ನಮ್ಮೆಲ್ಲ ವೀಕ್ಷಕರಿಗೆ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗದ ಎಲ್ಲ ವೀಕ್ಷಕರಿಗೆ ಕೂಡ ಸುದ್ದಿ ನ್ಯೂಸ್ ಮುಖಾಂತರವಾಗಿ ಎಕ್ಸ್ಕ್ಲೂಸಿವ್ ಆಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆ ಪ್ರಕ್ರಿಯೆ, ಅದರ ಜೊತೆಗೆ ಕರ್ನಾಟಕ ಮತ್ತು ಭಾರತದ ಎಲ್ಲ ಕ್ಷೇತ್ರಗಳ ಪ್ರಮುಖ ಕ್ಷೇತ್ರಗಳು ಮತ್ತು ಪ್ರಮುಖ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅಲ್ಲೆಲ್ಲ ಕ್ಷೇತ್ರಗಳ ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗುವಂಥ ಕೆಲಸವನ್ನು ಮಾಡಲಿಕ್ಕೆ ಇರುವಂಥದ್ದು. ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 188 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ಇದು ಅಂಚೆ ಮತಗಳ ಎಣಿಕೆಯಲ್ಲಿ ಪದ್ಮರಾಜ್ ಆರ್ ಪೂಜಾರಿ, ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 96 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಒಟ್ಟು 92 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ಆರಂಭದಲ್ಲಿ ನಮಗೆ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಎಲ್ಲ ಕಡೆಯೂ ಕೂಡ ಅಂಚೆ ಮತಗಳ ಎಣಿಕೆ ನಡೀತಾ ಇರುವಂಥದ್ದು. ಈಗಾಗಲೇ ಇದರ ಒಂದು ಮಾಹಿತಿ ಲಭ್ಯವಾಗೋದಾದ್ರೆ ನಾವು ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು, NDA ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಹೊಂದಿರುವಂಥ NDA ಮತ್ತು ಭಾರತದಲ್ಲಿ NDA ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆ ಇರುವಂಥದ್ದು ಮತ್ತು ಕಾಂಗ್ರೆಸ್ ಅದರ 2ನೇ ಸ್ಥಾನದಲ್ಲಿರುವಂಥದ್ದು. ಉಳಿದಂತೆ ಇತರ ಕ್ಷೇತ್ರಗಳ ಮಾಹಿತಿ ಕೂಡ ಲಭ್ಯ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡ ಮೊದಲ ಸುತ್ತಿನ ಮತ ಎಣಿಕೆ ಆರಂಭ ಆಗಿರುವಂತಹದ್ದು. ಬ್ರಿಜೇಶ್ ಚೌಟ 2836 ಮತಗಳನ್ನು ಪಡೆದಿದ್ರೆ 2836 ಮತಗಳನ್ನು ಪಡೆದಿದ್ರೆ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡೆದಿದ್ದಾರೆ. 1457 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಮಾಹಿತಿಯನ್ನು ನೀವು ಈಗ ನೋಡ್ತಾ ಇದ್ದೀರಿ. 2836 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 1379 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ ಅಂತರ
1457 ಮತಗಳ ಅಂತರವನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1ನೇ ಸುತ್ತು ಆರಂಭಿಕ ಹಂತದ ಮತ ಎಣಿಕೆಯಲ್ಲಿ ಬ್ರಿಜೇಶ್ ಚೌಟಾ 2836 ಮತಗಳು ಪಡೆದಿದ್ರೆ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡೆದಿದ್ದಾರೆ. ಅಂತರ 1457 ಮಾಹಿತಿಗಳು ಸುದ್ದಿ ನ್ಯೂಸ್ನಲ್ಲಿ ಮಾತ್ರ ಇಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮಗೆ ಒದಗಿಸಲಿಕ್ಕೆ ಸಾಧ್ಯ ಆಗತ್ತೆ. ದಕ್ಷಿಣ ಕನ್ನಡದ ಕ್ಷಣದ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. 2836 ಬ್ರಿಜೇಶ್ ಚೌಟಾರ್ ಅವರ ಪರವಾಗಿ, 1379 ಪದ್ಮರಾಜ್ ಆರ್ ಪೂಜಾರಿ ಅವರ ಪರವಾಗಿ. ಬ್ರಿಜೇಶ್ ಚೌಟಾರ್ ಅವರು 1457 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಆ ಮಾಹಿತಿಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ನೋಟದ ಮಾಹಿತಿ ಬಂದಿಲ್ಲ, ಅದರಿಂದ ಅದನ್ನು 00 ಅನ್ನುವಂಥದ್ದಾಗಿ ತೋರಿಸ್ತಾ ಇದ್ದೀವಿ. ನೋಟದ ಮಾಹಿತಿಗಳು ನಮಗೆ ಒದಗಿ ಬರಲಿಲ್ಲ. ಇದೀಗ ಬ್ರಿಜೇಶ್ ಚೌಟಾರ್ ಅವರು 2836, ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 1379, ಅಂತರ 1457 ಮತಗಳ ಅಂತರವನ್ನ ಆರಂಭಿಕ ಹಂತದಲ್ಲಿ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಬಹಳ ವಿಶೇಷವಾದಂತಹ ಲೆಕ್ಕಾಚಾರಗಳು ನಡೀತಾ ಇರುವಂತಹದ್ದು ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾರ್ ಅವರು 1457 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1457 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುದ್ದಿ ನ್ಯೂಸ್ ಪುತ್ತೂರು, ಸುದ್ದಿ ನ್ಯೂಸ್ ಸುಳ್ಯದಲ್ಲಿ ಈ ಮಾಹಿತಿಗಳು ನಿಮಗೆ ಲಭ್ಯವಾಗ್ತಾ ಇದೆ. ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಬಿಜೆಪಿಯ ಬ್ರಿಜೇಶ್ ಚೌಟಾ 2836, ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 1379, ಅಂತರ 1457 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಮತ್ತೊಂದು ಕಡೆ ಭಾರತದ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀವಿ. NDA 193, INDIA 98, ಅದರ್ಸ್ 10, ಮ್ಯಾಜಿಕ್ ನಂಬರ್ 272 ರತ್ತ 198, 100 ಸೀಟ್ನ ಅಂತರವನ್ನು ಕಾಯ್ದುಕೊಂಡು NDA ಮುನ್ನಡೆಯನ್ನು ಸಾಧಿಸ್ತಾ ಇರುವಂತಹದ್ದು. 198, INDIA 99, ಅದರ್ಸ್ 10. ಈ ಲೆಕ್ಕಾಚಾರ ಹೇಗೆ ಮುಂದೆ ಸಾಗುತ್ತೆ ಎನ್ನುವಂಥದ್ದು ಕುತೂಹಲವನ್ನು ಕೇಳಿಸಿದ್ದು. ಆರಂಭಿಕ ಹಂತ ಅಂತ ಮತ್ತೆ ಹೇಳ್ತಾ ಇದ್ದೀವಿ. ಯಾವ ರೀತಿಯಲ್ಲೂ ಕೂಡ ಬದಲಾವಣೆ ಆಗಬಹುದು. ಆರಂಭಿಕ ಹಂತ ಇದು ಅಂಚೆ ಮತದಾನದ ಎಣಿಕಾ ಪ್ರಕ್ರಿಯೆ ಆರಂಭಗೊಂಡು ಅದರ ಮುನ್ನಡೆಯ ಹಿನ್ನೆಲೆಯಲ್ಲಿ ಒದಗಿ ಬರ್ತಾ ಇರುವಂತಹ ಮಾಹಿತಿಗಳು 205, NDA 205, INDA 106, ಅಂದರೆ 100 ಕ್ಷೇತ್ರಗಳ ಮುನ್ನಡೆಯನ್ನ ಸಾಧಿಸ್ತಾ ಇದೆ. NDA 205, 106 ಮತ್ತು ಅದರ್ಸ್ 10, ಒಟ್ಟು 272 ಮ್ಯಾಜಿಕ್ ನಂಬರ್ ಅದನ್ನು ಚೇಸ್ ಮಾಡ್ತಾ ಹೋಗ್ತಾ ಇದೆ. NDA, INDIA ಮತ್ತು ಅದರ್ಸ್ 11. ಇದೀಗ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡೋದಾದ್ರೆ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಗಳು 11 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈ ಲೆಕ್ಕಾಚಾರದ ಪ್ರಕಾರ 15 ಕ್ಷೇತ್ರಗಳ ಮುನ್ನಡೆ ಹಿನ್ನಡೆ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. 11 ಮತ್ತು 4 ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು. 11 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS, ಆದರೆ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ್ತೊಮ್ಮೆ ನಾವು ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ 2836 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡ್ಕೊಂಡಿರುವಂಥದ್ದು. 1457 ಮತಗಳಲ್ಲಿ ಅಂಚೆ ಮತಗಳಲ್ಲಿ 1457 ಮತಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡ್ಕೊಂಡು ಈಗಾಗಲೇ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಕರ್ನಾಟಕದ ಒಂದು ಗಮನಿಸ್ತಾ ಹೋಗಿದ್ರು ಕೂಡ ಬೆಂಗಳೂರು ಗ್ರಾಮಾಂತರದ ಒಂದು ಪ್ರಮುಖ ಕುತೂಹಲದ ಕ್ಷೇತ್ರವಾಗಿರುವಂತಹ DK ಸುರೇಶ್ ರವರು ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಬಂಡಾಯ ಅಭ್ಯರ್ಥಿಗಿರುವಂತಹ ಈಶ್ವರಪ್ಪರವರ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವಂತಹ BY ರಾಘವೇಂದ್ರ ಅವರು 76 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ಅಂಚೆ ಮತಗಳಲ್ಲಿ 76 ಮತಗಳಲ್ಲಿ BY ರಾಘವೇಂದ್ರ ಅವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ರವರು ಮುನ್ನಡೆಯಲ್ಲಿರುವಂಥದ್ದು.
ಪ್ರತಿಕ್ಷಣದ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ಯಾವ ಹಂತದಲ್ಲಿ ಯಾವ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಎಷ್ಟೆಷ್ಟು ಮತಗಳ ಅಂತರದಲ್ಲಿ ಮುನ್ನಡೆ ಮತ್ತು ಹಿನ್ನಡೆಯಲ್ಲಿ ಇದ್ದಾರೆ, ಇವೆಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ಸುದ್ದಿ ನ್ಯೂಸ್ ತಂಡ ಮಂಗಳೂರಿನ ಒಂದು ಮತ ಎಣಿಕೆ ಕೇಂದ್ರದಿಂದಲೂ ಕೂಡ ನೇರ ದೃಶ್ಯಾವಳಿಗಳನ್ನು ಕೊಡೋದರ ಮುಖಾಂತರವಾಗಿ ಅಲ್ಲಿಂದ ಪ್ರತಿಕ್ಷಣದ ಅಪ್ಡೇಟ್ಗಳನ್ನು ನಮ್ಮ ವರದಿಗಾರರು ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಸ್ಟುಡಿಯೋದಿಂದಲೂ ಕೂಡ ನಾವು ನೇರ ಪ್ರಸಾರದ ಮುಖಾಂತರವಾಗಿ ತಮ್ಮೆಲ್ಲರೂ ಕೂಡ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗದ ಎಲ್ಲ ವೀಕ್ಷಕರಿಗೂ ಕೂಡ ಸುದ್ದಿ ನ್ಯೂಸ್ ಮುಖಾಂತರವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮತ್ತು ನಿಯರೆಸ್ಟ್ ಲೋಕಸಭಾ ಕ್ಷೇತ್ರಗಳಾಗಿರುವಂತಹ ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಆಗಿರಬಹುದು ಮತ್ತು ಕರ್ನಾಟಕದ ಪ್ರಮುಖ ಭಾಗಗಳಾಗಿರಬಹುದು ಮತ್ತು ಭಾರತದ ಎಲ್ಲ ಪ್ರಮುಖ ಕ್ಷೇತ್ರಗಳ ಒಂದು ಏನು ಅಪ್ಡೇಟ್ಗಳು ಬರ್ತವೆ ಅವೆಲ್ಲವನ್ನು ಕೂಡ ಕೊಡ್ತಾ ಹೋಗುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ತಂಡ ಮಾಡ್ತಾ ಇರುವಂಥದ್ದು. ಇನ್ನು ಇಡೀ ಭಾರತದ ಒಂದು ಪರಿಸ್ಥಿತಿಯನ್ನು ನೋಡೋದಾದ್ರೆ 543 ಸ್ಥಾನಗಳ ಪೈಕಿ NDA 231 ಸ್ಥಾನಗಳಲ್ಲಿ ಮುನ್ನಡೆ ಇರುವಂಥದ್ದು, INDIA 123 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು, ಅದರ್ಸ್ ಇತರ 11 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು. ಕರ್ನಾಟಕದ ಒಂದು ಸ್ಥಿತಿಯನ್ನು ನೋಡೋದಾದ್ರೆ NDA 13 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು. ಮ್ಯಾಜಿಕ್ ನಂಬರ್ 272, ಈ ಮ್ಯಾಜಿಕ್ ನಂಬರನ್ನು ಯಾರು ಪಡೆಯುತ್ತಾರೆ ಮತ್ತು ಅದಕ್ಕಿಂತ ಹೆಚ್ಚು ಯಾರು ಪಡೆಯುತ್ತಾರೆ ಇವೆಲ್ಲವೂ ಕೂಡ ಇವತ್ತು ಕುತೂಹಲ ಇರುವಂಥದ್ದು. ಇಡೀ ದೇಶಕ್ಕೆ ದೇಶವೇ ತುದಿಗಾಲಲ್ಲಿ ಇರುವಂಥದ್ದು. ಮತ್ತೆ 5 ವರ್ಷಗಳ ಕಾಲ ಸಂಸತ್ನ ಗದ್ದುಗೆಯನ್ನು ಏರುವಂತಹ ಪಕ್ಷ ಯಾವುದು ಮತ್ತು ಪ್ರಮುಖರು ಯಾವುದು ಎನ್ನುವಂಥದ್ದು ಈಗಾಗಲೇ ಬಿಜೆಪಿಯ ಪ್ರಮುಖರು ನರೇಂದ್ರ ಮೋದಿಯವರ ಮತ್ತೊಮ್ಮೆ ಒಂದು ಸರ್ಕಾರವನ್ನು ರಚಿಸುವಂತಹ ಹಂತದಲ್ಲಿದ್ದರೆ, ಕಾಂಗ್ರೆಸ್ ಈ ಸಲ ಬದಲಾವಣೆ ಆಗುತ್ತೆ, ಇಡೀ ದೇಶದಲ್ಲಿ ಬದಲಾವಣೆ ಆಗುತ್ತೆ, ಆ ಮೂಲಕವಾಗಿ ಕಾಂಗ್ರೆಸ್ ಮತ್ತೆ ಸರ್ಕಾರವನ್ನು ರಚಿಸ್ತಾ ಎನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿರುವಂಥದ್ದು. ಇವೆಲ್ಲವೂ ಕೂಡ ಎಲ್ಲ ಕೂಡ ಲೆಕ್ಕಾಚಾರಗಳಿಗೂ ಕೂಡ ಇವತ್ತು ಸಂಜೆ ಒಳಗೆ ಅಧಿಕೃತವಾಗಿ ತೆರೆ ಬೀಳುವುದರ ಮುಖಾಂತರವಾಗಿ ಮತ್ತೆ ಸರ್ಕಾರ ಯಾವುದು ರಚನೆ ಆಗುತ್ತದೆ ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಈಗಾಗಲೇ ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈಯವರು, ಬಿಜೆಪಿಯ ಅಣ್ಣಾಮಲೈಯವರು ಮುನ್ನಡೆಯಲಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶಿವಮೊಗ್ಗ ಕ್ಷೇತ್ರದಲ್ಲಿ BY ರಾಘವೇಂದ್ರ ಅವರು ಮುನ್ನಡೆಯಲಿದ್ದಾರೆ. 2252 ಮತಗಳನ್ನು ಪಡ್ಕೊಂಡಿರುವಂತಹ BY ರಾಘವೇಂದ್ರ ಅವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಮುನ್ನಡೆಯಲಿದ್ದಾರೆ. 2ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ DK ಸುರೇಶ್ ಅವರು ಮುನ್ನಡೆಯಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ DK ಸುರೇಶ್ ಕುಮಾರ್ ಅವರು 2ನೇ ಸುತ್ತಿನಲ್ಲಿಯೂ ಕೂಡ ಮುನ್ನಡೆಯಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮಹಾ ತೀರ್ಪನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾರತದ ಲೆಕ್ಕಾಚಾರವನ್ನು ನೋಡ್ತಾ ಹೋಗುವುದಾದ್ರೆ NDA 252 ಕ್ಷೇತ್ರಗಳಲ್ಲಿ ಮುನ್ನಡೆ, ಆರಂಭಿಕ ಹಂತದ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ INDIA 137 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಇತರರು 16 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 272 ಮ್ಯಾಜಿಕ್ ನಂಬರ್ನ ಸಮೀಪಕ್ಕೆ ಮುನ್ನಡೆಯಲ್ಲಿ NDA ದಾಪುಗಾಲಿಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಆರಂಭಿಕ ಹಂತದಲ್ಲಿ ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕರ್ನಾಟಕದಲ್ಲಿ 13 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿ ಅಂದರೆ BJP ಮತ್ತು JDS ಅಭ್ಯರ್ಥಿಗಳು ಒಟ್ಟಾಗಿ ಸ್ಪರ್ಧಿಸಿರೋದ್ರಿಂದ NDA ಅನ್ನುವಂಥದ್ದನ್ನು ಲೆಕ್ಕಾಚಾರ. ಆದ್ದರಿಂದ 13 ಕ್ಷೇತ್ರಗಳಲ್ಲಿ NDA, ಆ ನಂತರ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 13-4 17 ಕ್ಷೇತ್ರಗಳ ಪೈಕಿ ಲೆಕ್ಕಾಚಾರ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆರಂಭಿಕ ಹಂತದ ಮುನ್ನಡೆಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸಾಧಿಸಿದ್ದಾರೆ. 2836 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪಡೆದಿದ್ದರೆ, ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡೆದು 1457 ಮತಗಳ ಅಂತರವನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ರಿಸಲ್ಟ್ ಅನ್ನು ನಾವು ಹೋಗ್ತೀವಿ. 257 NDA, INDA 135, ಅದರ್ಸ್ 16, 272 ಮ್ಯಾಜಿಕ್ ನಂಬರ್ ಅನ್ನು ಚೇಂಜ್ ಮಾಡಿ ಹೋಗ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ 13 ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಬೆಂಬಲಿತ ಅಭ್ಯರ್ಥಿಗಳು, NDA ಯಲ್ಲಿ ಇರುವಂತಹ ಅಭ್ಯರ್ಥಿಗಳು 113 ಮತ್ತು ಕಾಂಗ್ರೆಸ್ನಲ್ಲಿ 4 ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂತಹದ್ದು. ಅದರ ಜೊತೆಗೆ ದಕ್ಷಿಣ ಕನ್ನಡದ ರಿಸಲ್ಟ್ ಅನ್ನು ನೋಡ್ತಾ ಹೋದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 2836 ಅಂಚೆ ಮತಗಳನ್ನು ಪಡೆದಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡೆದಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಆ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಸಂಪೂರ್ಣ ಮಾಹಿತಿಯನ್ನ ಕ್ಷಣದ ಅಪ್ಡೇಟ್ ಅನ್ನ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಬಹಳ ಕ್ಷಣದ ಅಪ್ಡೇಟ್ಗಳನ್ನು ಒದಗಿಸ್ತಾ ಹೋಗ್ತೀವಿ. ಆ ಮಾಹಿತಿಗಳು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. NDA 255, INDA 135, ಅದರ್ಸ್ 16, ಮ್ಯಾಜಿಕ್ ನಂಬರ್ 272 ಚೇಂಜ್ ಮಾಡುತ್ತಾ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಗೌತಮ್ ಶೆಟ್ಟಿ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಅವರು ಮಂಗಳೂರಿನಿಂದ ಮಾಹಿತಿಯನ್ನು ಒದಗಿಸಿರುವಂಥದ್ದು ಗೌತಮ್ ಶೆಟ್ಟಿ ಅವರು. ಮಂಗಳೂರಿನಲ್ಲಿ ನಮ್ಮ ಪ್ರತಿನಿಧಿ ಗೌತಮ್ ಶೆಟ್ಟಿ ಅವರಿದ್ದಾರೆ. ಮಂಗಳೂರಿನಿಂದ ಗೌತಮ್ ಶೆಟ್ಟಿ ಅವರು ಏನು ಹೇಳ್ತಾರೆ ಕೇಳುವ. ಓವರ್ ಟು ಯು ಗೌತಮ್ ಶೆಟ್ಟಿ. ಇಲ್ಲ, ಇನ್ನೂ ಕೂಡ ಗೌತಮ್ ಶೆಟ್ಟಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಂಪರ್ಕಕ್ಕೆ ಸಿಕ್ಕಿದ ಕೂಡಲೇ ಗೌತಮ್ ಶೆಟ್ಟಿ ಅವರನ್ನು ನಾವು ಸಂಪರ್ಕಿಸ್ತೇವೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೀಗ ಕೆಲವೇ ಕ್ಷಣಗಳಲ್ಲಿ ಗೌತಮ್ ಶೆಟ್ಟಿ ಅವರು ನಮಗೆ ಸಂಪರ್ಕಕ್ಕೆ ಬರ್ತಾರೆ. NITK ಮಂಗಳೂರಿನಲ್ಲಿ ಇರುವಂತಹ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತಾರೆ. ಕಾಂಗ್ರೆಸ್ 6, NDA 12 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಕರ್ನಾಟಕದಲ್ಲಿ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಮತ್ತೊಂದು ಕಡೆ ಭಾರತದ ಲೆಕ್ಕಾಚಾರ 255, NDA 278 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಸಾಧಿಸ್ತಾ ಇದೆ. 157 ಕ್ಷೇತ್ರಗಳಲ್ಲಿ INDA ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮ್ಯಾಜಿಕ್ ನಂಬರ್ 272 ಮ್ಯಾಜಿಕ್ ನಂಬರ್ ಅನ್ನು ದಾಟಿ 278 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಇದು ಆರಂಭಿಕ ಹಂತ. ಯಾವುದೇ ರೀತಿಯಂಥ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯ. ಆದ್ರಿಂದ ಇದು ಆರಂಭಿಕ ಹಂತದ ಮುನ್ನಡೆ ಅನ್ನುವಂಥದ್ದು ಮತ್ತೆ ಹೇಳ್ತಾ ಇದ್ದೀವಿ. ಈಗಾಗಲೇ 278 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಬಿಜೆಪಿ ಅಥವಾ NDA ದಾಖಲಿಸಿಕೊಂಡಿದೆ. 290 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. NDA 290 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ INDA 161 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅದರ್ಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮ್ಯಾಜಿಕ್ ನಂಬರ್ 272. ಇದೀಗದ ಲೆಕ್ಕಾಚಾರದ ಪ್ರಕಾರ NDA 272 ಮ್ಯಾಜಿಕ್ ನಂಬರ್ ಅನ್ನು ದಾಟಿ 290 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂತಹದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಇದು ಆರಂಭಿಕ ಹಂತ. ಯಾವುದೇ ರೀತಿಯಾದ ಬದಲಾವಣೆಗಳು ಕೂಡ ಆಗಬಹುದು. ಇದು ಜಸ್ಟ್ ಆರಂಭಿಕ ಹಂತ. 8:37 ಅಪ್ಡೇಟ್ ಅನ್ನ ನಿಮಗೆ ನಾವು ಒದಗಿಸ್ತಾ ಹೋಗ್ತೀವಿ. 8:37 ಅಪ್ಡೇಟ್. ಇದೀಗ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ 12:05 ಅನ್ನುವಂಥ ಲೆಕ್ಕಾಚಾರ ಇದೆ. 13:05 ಅನ್ನುವಂಥ ಲೆಕ್ಕಾಚಾರ. 13 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಬೆಂಬಲಿತ NDA ಅಭ್ಯರ್ಥಿಗಳಾದರೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೇಶದ ಲೆಕ್ಕಾಚಾರದ ಪ್ರಕಾರ NDA 290, INDA 161, ಅದರ್ಸ್ 18, ಮ್ಯಾಜಿಕ್ ನಂಬರ್ 272 ದಾಟಿ NDA ಮುನ್ನಡೆಯಲ್ಲಿ ಮುನ್ನುಗ್ಗಿ ಹೋಗ್ತಾ ಇರುವಂಥದ್ದು ಕೂಡ ಈಗಿರುವಂಥ ಮಾಹಿತಿ. ಇದು ಆರಂಭಿಕ ಹಂತ ಅಂತ ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀವಿ. ಯಾಕೆಂತಂದ್ರೆ ಆರಂಭಿಕ ಹಂತದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಂತಹ ಬಹಳಷ್ಟು ಸನ್ನಿವೇಶಗಳಿರ್ತವೆ. ಕೆಲವು ಬಾರಿ ಆರಂಭಿಕ ಹಂತದ ಮುನ್ನಡೆ ಮತ್ತೆ ಹಿನ್ನಡೆಯಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಆರಂಭಿಕ ಹಂತದಲ್ಲಿ ಬಿಜೆಪಿ ತನ್ನ ನಾಗಾಲೋಟವನ್ನ ಮುಂದುವರಿಸಿದೆ ಅಂತ ಹೇಳ್ಬೋದು. 295 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದರೆ INDA 167 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅದರ್ಸ್ 18 ಮತ್ತು ಮ್ಯಾಜಿಕ್ ನಂಬರ್ 272. ಮ್ಯಾಜಿಕ್ ನಂಬರ್ 272 ದಾಟಿ 295 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟ 2836 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಮೂಲಕ ಅವರು 1457 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಆ ಮಾಹಿತಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಸುದ್ದಿ ನ್ಯೂಸ್ನ ಸ್ಕ್ರೀನ್ನಲ್ಲಿ ತಾವೀಗ ಆ ಮಾಹಿತಿಗಳನ್ನು ತಾವು ನೋಡ್ತಾ ಇದ್ದೀರಿ. ಆ ಮಾಹಿತಿಗಳನ್ನು ತಾವೀಗ ನೋಡ್ತಾ ಇರುವಂತಹದ್ದು. ಆ ಮಾಹಿತಿಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಈಗಾಗಲೇ ಅಂಚೆ ಮತಪತ್ರದ ಎಣಿಕೆ ಕೊಠಡಿಯ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಎಣಿಕಾ ಪ್ರಕ್ರಿಯೆ ನಡೀತಾ ಇರುವಂಥದ್ದು.
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 2836 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 1379 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಇನ್ನು ಮುಂದಿನ ಹಂತದ ಅಪ್ಡೇಟ್ಗಳು ಕೆಲವೇ ಕ್ಷಣಗಳು ನಮಗೆ ದೊರಕಲಿಕ್ಕೆ ಇದೆ. ಕರ್ನಾಟಕದಲ್ಲಿ JDS ಮತ್ತು NDA BJP ಬೆಂಬಲಿತ ಅಭ್ಯರ್ಥಿಗಳಾಗಿರುವಂತಹ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ 14 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು. ಇನ್ನು ಇಡೀ ದೇಶದಲ್ಲಿ ನೋಡೋದಾದರೆ NDA 295 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು, INDA 167 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು, ಅದರ್ಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು. 272 ಮ್ಯಾಜಿಕ್ ನಂಬರ್ ಈ ಒಂದು ಸ್ಥಾನಗಳನ್ನು ಪಡ್ಕೊಳ್ಬೇಕಾದ್ರೆ ಯಾರು ಪಡೆಯುತ್ತಾರೆ ಎನ್ನುವಂಥ ಒಂದು ಕುತೂಹಲ ಇರುವಂಥದ್ದು. ಈಗಾಗಲೇ ಆರಂಭಿಕ ಹಂತ ಇದು. ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಅದು ಕೂಡ ಎಲ್ಲ ಸುತ್ತುಗಳು ಮುಗ್ದಿಲ್ಲ. ಆರಂಭದ ಸುತ್ತುಗಳ ಮುಖಾಂತರ ನೋಡಿದಾದ್ರೆ ಎಲ್ಲ ಕಡೆಯೂ ಕೂಡ BJP ಅಥವಾ NDA ಮೈತ್ರಿಕೂಟ ಹೆಚ್ಚಿನ ಒಂದು ಮುನ್ನಡೆ ಸ್ಥಾನದಲ್ಲಿರುವಂಥದ್ದು ಈಗಿನ ಅಪ್ಡೇಟ್ ಪ್ರಕಾರ. ಮುಂದಿನ ಅಪ್ಡೇಟ್ ಏನು ಬರುತ್ತೆ ಅಂತ ನೋಡ್ತಾ ಹೋಗಬೇಕು. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿರುವಂಥದ್ದು. ಕಾಂಗ್ರೆಸ್ನ ಕರ್ನಾಟಕದಲ್ಲಿ 5 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಇದ್ರೆ ಇಡೀ ಭಾರತದಲ್ಲಿ 167 ಕ್ಷೇತ್ರಗಳಲ್ಲಿ INDA ಮುನ್ನಡೆಯಲ್ಲಿರುವಂಥದ್ದು. ಮಂಗಳೂರಿನ NITK ಕೇಂದ್ರದಿಂದ ನಾವು ಮತ ಎಣಿಕಾ ಕೇಂದ್ರದಿಂದ ನೇರ ಪ್ರಸಾರದ ಮುಖಾಂತರವಾಗಿಯೂ ಕೂಡ ಅಲ್ಲಿಯ ದೃಶ್ಯಾವಳಿಗಳನ್ನು ಮತ್ತು ಅಲ್ಲಿಯ ಮಾಹಿತಿಗಳನ್ನು ಕೊಡ್ತಾ ಹೋಗುವಂಥದ್ದು. ನಮಗೆ ನಮ್ಮ ತಂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಅಲ್ಲಿಂದ ಅವರನ್ನು ನೇರ ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಈಗಾಗಲೇ ಅಲ್ಲಿಂದ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಪ್ಪತ್ತೆಂಟು ಕ್ಷೇತ್ರಗಳು ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ JDS ಮತ್ತು BJP ಬೆಂಬಲ ಈ ಬಾರಿ JDS ಮತ್ತು BJP ಮೈತ್ರಿ ಬಣಗಳಾಗಿ ಇದ್ದುಕೊಂಡು ಮೈತ್ರಿ ಅಭ್ಯರ್ಥಿಗಳಾಗಿ ಕಣಕ್ಕಿಲ್ಲಿರುವಂಥದ್ದು. ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಹೇಗೆ ಯಾವ ರೀತಿಯಾದಂತಹ ಸ್ಥಾನಗಳನ್ನು ಪಡ್ಕೊಳ್ಬೋದು ಎನ್ನುವಂಥದ್ದು ಇದೆ. ಬನ್ನಿ, ಈಗಾಗಲೇ ನಮಗೆ ಮಂಗಳೂರಿನ ಮತ ಎಣಿಕಾ ಕೇಂದ್ರದಿಂದ ನಮ್ಮ ಗೌತಮ್ ಶೆಟ್ಟಿ ಅವರು ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಅಲ್ಲಿಯ ಒಂದು ದೃಶ್ಯಾವಳಿ ಮತ್ತು ಮಾಹಿತಿಯನ್ನು ನಮಗೆ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಓವರ್ ಟು ಗೌತಮ್ ಶೆಟ್ಟಿ. ಚುನಾವಣೆಯ ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಬೆಳಗ್ಗಿನಿಂದಲೇ ಮತ ಎಣಿಕಾ ಕಾರ್ಯ ಆರಂಭಗೊಂಡಿದೆ. ಬೆಳಗ್ಗೆ 6:30 ಸುಮಾರಿಗೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಲಾಯಿತು. ಆ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ಚಾಲನೆ ದೊರೆತಿದೆ. 8 ಗಂಟೆಗೆ ಮತ ಎಣಿಕೆಯನ್ನು ಆರಂಭ ಮಾಡಲಾಯಿತು. ಅಂಚೆ ಮತಗಳ ಎಣಿಕೆ ಮೊದಲಿಗೆ ನಡೆದಿರುವಂಥದ್ದು. ಆ ಬಳಿಕ ಈಗ EVMಗಳ ಒಂದು ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಮೊದಲ ಸುತ್ತಿನ ಮತ ಎಣಿಕೆ ನಡೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಇದು ಸುರತ್ಕಲ್ನ NITK ಮತ ಎಣಿಕಾ ಕೇಂದ್ರ ಏನಿದೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕೇಂದ್ರ. ಮತ ಎಣಿಕಾ ಕೇಂದ್ರದಲ್ಲಿ ಯಾವ ರೀತಿ ಭದ್ರತೆ ಇದೆ, ಯಾವ ರೀತಿಯ ವ್ಯವಸ್ಥೆಗಳಿದೆ ಎಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದೀಗ ನಾವಿರುವಂಥದ್ದು ಅಂದರೆ ಈಗ NITK ಎಂಟ್ರೆನ್ಸ್ ಏನಿದೆ, ಎಂಟ್ರೆನ್ಸಿಂದ ಒಳ ಬಂದಂಥ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಮೊದಲ ಪ್ರವೇಶ ದ್ವಾರ ಪ್ರತ್ಯೇಕ ವಿಭಾಗಗಳನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ನೀವು ಇದು ನೋಡ್ತಾ ಇರುವಂಥದ್ದು NITKಯ ಪ್ರವೇಶ ದ್ವಾರ. ಹೆದ್ದಾರಿ ಬದಿಯಲ್ಲಿ ಕಾಣಿಸುವಂಥ NITKಯ ಒಂದು ಪ್ರವೇಶ ದ್ವಾರದ ಮೂಲಕ ಕಾಣಸಿಗುವಂಥ ದೃಶ್ಯ. ಬಳಿಕ ಒಳಗಡೆ ಬಂದರೆ ಮತ್ತು ಕೇಂದ್ರಕ್ಕೆ ತೆರಳುವಂತಹ ಒಂದು ಗೇಟ್ಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ತಪಾಸಣೆಗಳನ್ನು ನಾವು ಗಮನಿಸಬಹುದು, ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಪೊಲೀಸ್ ಬಂದೋಬಸ್ತಿನ ವ್ಯವಸ್ಥೆಗಳು, ಬಿಗಿ ಭದ್ರತೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಅಂದರೆ ಸರಿಸುಮಾರು 14,09,653 ಏನು ಮತಗಳು ಒಟ್ಟು ಚಲಾವಣೆಯಾಗಿರುವಂಥದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಮತ ಎಣಿಕೆ ಇವತ್ತು ನಡೀತಾ ಇರುವಂಥದ್ದು. ಎಲ್ಲ ರೀತಿಯ ಸಿದ್ಧತೆಗಳು, ವ್ಯವಸ್ಥೆಗಳೆಲ್ಲವನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ. ಹಲವು ಸುತ್ತಿನ ಪೊಲೀಸ್ ಭದ್ರತೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಒಟ್ಟು 8 ಕೌಂಟರ್ಗಳಲ್ಲಿ ಆರಂಭದಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಮತ ಎಣಿಕೆ ಕೊಠಡಿಗಳ ವಿವರವನ್ನು ಇಲ್ಲಿ ಆರಂಭದಲ್ಲೇ ಹಾಕಲಾಗಿದೆ. ಅಂದರೆ ಬಂದಂತಹ ಏಜೆಂಟ್ಗಳಿರ್ಬೋದು ಅಥವಾ ಕೌಂಟಿಂಗ್ ಆಫೀಸರ್ಗಳು, ಸ್ಟಾಫ್ಗಳೆಲ್ಲರೂ ಕೂಡ ಈಗಾಗಲೇ ಸೇರಿಕೊಂಡಿದ್ದಾರೆ. ಎಲ್ಲರ ಒಂದು ಮಾಹಿತಿಗೆ ಇಲ್ಲಿ ಒಂದು ಸೂಚನಾ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ ನಂಬರ್ 1 ಗೇಟ್ ಏನಿದೆ, ಇಲ್ಲಿ ನಾವಿರುವಂಥದ್ದು ಗೇಟ್ ನಂಬರ್ 1ನ ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯ ವ್ಯವಸ್ಥೆಗಳಿದೆ. ಅಂದರೆ ಒಂದು ಹಂತದಲ್ಲಿ ನೋಡಿದರೆ ಈಗ ಒಂದಷ್ಟು ಕಾರ್ಯಕರ್ತರು ಬರಬೇಕಷ್ಟೇ, ಕಾರ್ಯಕರ್ತರ ಒಂದು ಆಗಮನ ಆಗಬೇಕಷ್ಟೇ. ಇನ್ನೇನು
ಕೆಲವೇ ಗಂಟೆಗಳು ಅಂದರೆ ಅರ್ಧ ಗಂಟೆ ಆಗಿದಷ್ಟೇ ಮತ ಎಣಿಕೆ ಅಫಿಷಿಯಲ್ ಆಗಿ ಆರಂಭಗೊಂಡು ಸೊ ಹೀಗಾಗಿ ಕಾರ್ಯಕರ್ತರು ಅಥವಾ ಅಭಿಮಾನಿಗಳು ಆಗಮಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಗಳಿದೆ. ಈಗ ಸದ್ಯಕ್ಕೆ ಈ ಒಂದು ಆವರಣವನ್ನು ಗಮನಿಸಿದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ಇದೆ, ಪೊಲೀಸ್ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ನೋಡ್ತಾ ಇದ್ದೀರಿ ಪೊಲೀಸ್ ಭದ್ರತೆಗಳು, ಪೊಲೀಸ್ ವಾಹನವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ, ಪೊಲೀಸ್ ಬಸ್ಗಳು ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಆಗಿರುವಂಥದ್ದು. ಯಾಕಂತ ಹೇಳಿದರೆ ಫಲಿತಾಂಶ ಒಂದಷ್ಟು ತೀವ್ರಗೊಳ್ತಾ ಹೋದ ಹಾಗೆ ಅಥವಾ ಫಲಿತಾಂಶ ಹೆಚ್ಚಿನ ಒಂದು ಸುತ್ತುಗಳು ಮುಗಿದ ಹಾಗೆ ಇಲ್ಲಿ ಬಂದು ಸೇರುವಂಥವರ ಸಂಖ್ಯೆ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ಬಂದು ಸೇರಿರುವಂಥವರ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಅವರೆಲ್ಲರ ನಿಯಂತ್ರಣಕ್ಕೆ ಅಥವಾ ಒಂದು ಪರಿಸ್ಥಿತಿಯನ್ನು ಒಂದು ನಿಯಂತ್ರಣದಲ್ಲಿ ಇಡುವಂಥ ನೆಲೆಯಲ್ಲಿ ಪೊಲೀಸ್ ಬಸ್ಗಳ ಒಂದು ವ್ಯವಸ್ಥೆಗಳು ಕೂಡ ಇಲ್ಲಿ ಆಗಿದೆ. ಎಲ್ಲ ಪೊಲೀಸರು ಕರ್ತವ್ಯ ನಿರತರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಈಗ ಗಮನಿಸಬಹುದು. ಸೊ ಎಲ್ಲರೂ ಕೂಡ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ಅಲ್ಲಿ ಗೇಟ್ ಇರ್ಬೋದು, ಈ ಗೇಟ್ನ ಮೂಲಕ ಯಾರು ಒಳಗಡೆ ಹೋಗ್ತಾರೆ ಅವರೆಲ್ಲರನ್ನು ಕೂಡ ಒಂದು ಬಿಗಿಯಾದ ತಪಾಸಣೆಗೆ ಒಳಪಡಿಸುವಂಥ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈ ಭಾಗದಲ್ಲಿ ಏನು ಒಳಭಾಗಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಯಾರಿಗೂ ಮೊಬೈಲ್ಗೆ ಅವಕಾಶವಿಲ್ಲ, ಮಾಧ್ಯಮ ಪ್ರತಿನಿಧಿಗಳನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಮೊಬೈಲ್ ಬಳಕೆಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಮೊಬೈಲ್ ಫ್ರಿಸ್ಕಿಂಗ್ ಸೆಂಟರನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಸೊ ಯಾರೂ ಕೂಡ ಕೊಂಡು ಹೋಗೋದಕ್ಕೆ ಅವಕಾಶಗಳಿಲ್ಲ. ಸೊ ಆ ನೆಲೆಯಲ್ಲಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಅಲ್ಲಿ ಒಳಭಾಗದ ಮಾಹಿತಿಯನ್ನು ಗಮನಿಸಿದರೆ ಈಗಾಗಲೇ ಮೊದಲ ಹಂತದ ಮೊದಲ ಸುತ್ತಿನ ಮತ ಎಣಿಕೆ ನಡೆದಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನಾವು ಗಮನಿಸಬಹುದು, ನೋಡ್ಬೋದು ಯಾವ ರೀತಿ ತಪಾಸಣೆಗಳಿದೆ, ಯಾವ ರೀತಿ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು. ಸೊ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಬಿಡುವಂಥದ್ದು. ಅಂದರೆ ಅಫಿಷಿಯಲ್ ಆಗಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು, ಅವರು ಮಾತ್ರ ಅವರ ವಾಹನಗಳಿಗೆ ಮಾತ್ರ ಅವಕಾಶ ಇದೆ, ಹೊರತು ಬೇರೆ ಯಾವುದೇ ರೀತಿಯ ಒಂದು ವಾಹನಗಳಾಗಲಿ ಅಥವಾ ಯಾರ ಪ್ರವೇಶಕ್ಕೂ ಕೂಡ ಇಲ್ಲಿ ಅನುಮತಿಗಳು ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈಗಾಗಲೇ ಹಲವು ಉನ್ನತ ಅಧಿಕಾರಿಗಳಿರ್ಬೋದು, ಎಲ್ಲರೂ ಇದೀಗ ಭಾರತದ ಲೆಕ್ಕಾಚಾರ ಏನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ತೋರಿಸ್ತಾ ಇದ್ದೀವಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ಗೆ, ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ಗೆ BJP ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ಹಿನ್ನಡೆಯಾಗಿದೆ ಅನ್ನುವಂಥದ್ದು ಮಾಹಿತಿಗಳು ಒದಗಿ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಜನರು. ಪ್ರಜ್ವಲ್ ರೇವಣ್ಣರ ರಿಸಲ್ಟ್ ಏನಾಗಬಹುದು ಅನ್ನುವಂಥದ್ದು. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಉಡುಪಿಯಲ್ಲಿ BJP ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನು ಸಾಧಿಸಿ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇದೀಗ ಆ ಮಾಹಿತಿಗಳು ನಿಮಗೆ ಒದಗಿ ಬರ್ತಾ ಇದೆ. 1800 ಮತಗಳ ಮುನ್ನಡೆಯನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಾಧಿಸ್ತಾ ಇರುವಂಥದ್ದು. 1800 ಮತಗಳ ಮುನ್ನಡೆಯನ್ನು ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಾಧಿಸ್ತಾ ಇರುವಂತಹದ್ದು ನಿಮಗೀಗ ನೋಡ್ತಾ ಇದ್ದೀವಿ. 20 ಕ್ಷೇತ್ರಗಳಲ್ಲಿ, ಅಂದರೆ 20 ಕ್ಷೇತ್ರಗಳಲ್ಲಿ ಮಧ್ಯಪ್ರದೇಶದಲ್ಲಿ ಬಹಳ ವಿಶೇಷವಾಗಿ ಮಧ್ಯಪ್ರದೇಶದ ಮಾಹಿತಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ BJP ಮತ್ತು TMC ನಡುವೆ ಜಿದ್ದಾಜಿದ್ದಿ. 20 ಕ್ಷೇತ್ರಗಳಲ್ಲಿ TMC ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದರೆ 17 ಕ್ಷೇತ್ರದಲ್ಲಿ BJP ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇದೀಗ ಮತ್ತೊಂದು ಮಾಹಿತಿ ಒದಗಿಸ್ತಾ ಇದ್ದೀವಿ ನಿಮಗೆ. NDA 302 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥ ಮಾಹಿತಿಗಳು. 170 ಕ್ಷೇತ್ರಗಳಲ್ಲಿ INDIA ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. 20 ಕ್ಷೇತ್ರಗಳಲ್ಲಿ ಇತರ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಮ್ಯಾಜಿಕ್ ನಂಬರನ್ನು ದಾಟಿ NDA 302 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂತಹ ಮಾಹಿತಿಗಳು ನಿಮಗೀಗ ಒದಗಿ ಬರ್ತಾ ಇದೆ. 272 ಮ್ಯಾಜಿಕ್ ನಂಬರನ್ನು ಚೇಸ್ ಮಾಡ್ತಾ ಇರುವಂತಹ NDA 302 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. INDIA 170 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಕರ್ನಾಟಕದ ಲೆಕ್ಕಾಚಾರವನ್ನು ನೋಡ್ತಾ ಇದ್ದೀವಿ. NDA 17, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. NDA 17, ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ದೇಶಾದ್ಯಂತ NDA 302 ಮತ್ತು INDIA 170 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಈ ಲೆಕ್ಕಾಚಾರ ಆರಂಭಿಕ ಹಂತ ಅನ್ನುವಂಥದ್ದನ್ನು ಮತ್ತೆ ಹೇಳ್ತಾ ಇದ್ದೀವಿ. 3482 ಮತಗಳಿಂದ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು.
ಜಗದೀಶ್ ಶೆಟ್ಟರ್, ಮೃಣಾಲ್ ಹೆಬ್ಬಾಳ್ಕರ್ಗೆ 22,922 ಮತಗಳು ಸಿಕ್ಕಿದ್ರೆ ಜಗದೀಶ್ ಶೆಟ್ಟರ್ಗೆ 30,000 ಮತಗಳು ಲಭಿಸಿರುವಂಥದ್ದು. ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹಾವು ಏಣಿಯ ಆಟ ನಡೀತಾ ಇರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರಿಗೆ ಮುನ್ನಡೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರಿಗೆ ಮುನ್ನಡೆ. 4,000 ಮತಗಳಿಂದ ಸುಧಾಕರ್ ಅವರಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿ ಬಹಳ ಜಿದ್ದಾಜಿದ್ದಿನ ಹೋರಾಟಗಳು ನಡೀತಾ ಇದೆ. ಕೈ ಅಭ್ಯರ್ಥಿ ರಕ್ಷಾ ರಾಮಯ್ಯರಿಗೆ ಹಿನ್ನಡೆ. ಈಗಾಗಲೇ ಚಿಕ್ಕಬಳ್ಳಾಪುರದ MLA ಆಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಒಂದು ದೊಡ್ಡ ಸವಾಲನ್ನು ಹಾಕಿದ್ದಾರೆ. ಸುಧಾಕರ್ ಅವರು ಗೆದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, 1 ಮತಗಳ ಮುನ್ನಡೆಯೂ ಕೂಡ ಅವರು ಸಾಧಿಸೋದಿಲ್ಲ ಅನ್ನುವಂತಹ ಒಂದು ಸವಾಲನ್ನು ಹಾಕಿದ್ರು. ಆ ಸವಾಲು ಏನಾಗುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತದೆ. ಕೊನೆ ಕ್ಷಣದವರೆಗೂ ಕೂಡ ಅಂತಹದ್ದು ಸವಾಲಲ್ಲಿ ಸುಧಾಕರ್ ಗೆಲ್ತಾರಾ ಅಥವಾ ಪ್ರದೀಪ್ ಈಶ್ವರ್ ಗೆಲ್ತಾರಾ ಅನ್ನುವಂಥ ಕುತೂಹಲಗಳು ಮನೆ ಮಾಡಿದೆ. ಚಿಕ್ಕಬಳ್ಳಾಪುರದ ರಿಸಲ್ಟ್ನತ್ತವೂ ಕೂಡ ಕರ್ನಾಟಕ ಚಿತ್ತವನ್ನು ನೆಟ್ಟಿರುವಂಥದ್ದು. ಕರ್ನಾಟಕದ ಕುತೂಹಲದ ಕೇಂದ್ರ ಬಿಂದು ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಈಗಾಗಲೇ ಅಲ್ಪ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಅಲ್ಪ ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಈಗಾಗಲೇ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದಂತಹ ಶ್ರೀರಾಮುಲು ಈಗ ಅಲ್ಪ ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಶಿವಕುಮಾರ್ ಸಹೋದರ DK ಸುರೇಶ್ ಅವರಿಗೆ ಬಹಳ ದೊಡ್ಡ ಒಂದು ಹಿನ್ನಡೆ ಸಾಧಿಸ್ತಾ ಇದ್ದಾರೆ. 26,000 ಮತಗಳಿಂದ ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕ್ಷಣದ ಮಾಹಿತಿಗಳನ್ನು ಈಗ ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕ್ಷಣದ ಮಾಹಿತಿಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ ಅನ್ನುವಂಥದ್ದು ಕೂಡ ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾರ್ ಅವರಿಗೆ 9,000 ಮತಗಳ ಮುನ್ನಡೆ. ಬ್ರಿಜೇಶ್ ಚೌಟಾರ್ ಅವರಿಗೆ 9,000 ಮತಗಳ ಮುನ್ನಡೆ. ಬ್ರಿಜೇಶ್ ಚೌಟಾರ್ ಅವರಿಗೆ 9,000 ಮತಗಳ ಮುನ್ನಡೆ. ಬ್ರಿಜೇಶ್ ಚೌಟಾರ್ ಅವರಿಗೆ 9,000 ಮತಗಳ ಮುನ್ನಡೆ ಅಂತ ಹೇಳುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಷ್ಟು ಮತಗಳು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಬ್ರಿಜೇಶ್ ಚೌಟಾರ್ ಅವರಿಗೆ 9,000 ಮತಗಳ ಮುನ್ನಡೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಮೊದಲ ಸುತ್ತಿನ ಮತ ಎಣಿಕೆಯ ಪ್ರಕ್ರಿಯೆ ನಡೀತಾ ಇರುವಂಥದ್ದು. 9,000ಗಳ ಮುನ್ನಡೆ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ನಮಗೆ ಬರ್ತಿರುವಂಥ ಮಾಹಿತಿ. 9,000 ಮತಗಳ ಒಂದು ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಇದೀಗ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಮೂಡಬಿದ್ರೆ, ಬೆಂಗಳೂರು ಗ್ರಾಮಾಂತರ, ಮಂಗಳೂರು ಉತ್ತರ ಈ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟಾರ್ ಅವರು 9,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾರ್ ಆರಂಭಿಕ ಹಂತದಲ್ಲಿ 9,000 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 9,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಬ್ರಿಜೇಶ್ ಚೌಟಾರ್ ಅವರು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಆ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. 9,000 ಮತಗಳ ಅಂತರದ ಮುನ್ನಡೆಯನ್ನು ಬ್ರಿಜೇಶ್ ಚೌಟಾರ್ ಅವರು ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ಸಂಪೂರ್ಣ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. 305 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ INDA 174 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕರ್ನಾಟಕದ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ 17 NDA ಪರವಾಗಿ 5 ಕಾಂಗ್ರೆಸ್ನ ಪರವಾಗಿ ಮುನ್ನಡೆಯಲ್ಲಿರುವಂಥ ಸ್ಥಾನಗಳು 17-5 ಮುನ್ನಡೆಯಲ್ಲಿ ಕಾಂಗ್ರೆಸ್ ಮತ್ತು NDA 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ 305-174 ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಮುನ್ನಡೆಯಲ್ಲಿ NDA 305, INDA 174 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು ಇದೀಗ ಬಂದಿರುವಂಥ ಮಾಹಿತಿ. ಮತ್ತೊಂದು ಕಡೆ ಪ್ರತಿ ಕ್ಷೇತ್ರದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.
ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹಾವು ಏಣಿ ಆಟ ಮುಂದುವರೆದಿದೆ. ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್. 8,140 ಮತಗಳಿಂದ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಸುದ್ದಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಸ್, 8,140 ಮತಗಳಿಂದ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಎಸ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 9,000 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮೊದಲ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗ್ತಾ ಇರುವಂಥದ್ದು. ಮೊದಲ ಸುತ್ತಿನ ಮತ ಎಣಿಕೆ ಕಾರ್ಯ ಆರಂಭವಾಗ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಎಸ್, 9,000 ಮತಗಳಿಂದ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಅದರ ಕಂಪ್ಲೀಟ್ ಡೀಟೇಲ್ ಬಂದಿಲ್ಲ. ಅದರ ಕಂಪ್ಲೀಟ್ ಡೀಟೇಲ್ ಕೆಲವು ಕ್ಷಣಗಳಲ್ಲಿ ನಿಮಗೆ ಒದಗಿಸ್ತೇವೆ. ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಿಮಗೆ ಕೆಲವು ಕ್ಷಣಗಳಲ್ಲಿ ನಾವು ಒದಗಿಸ್ತೇವೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಮುನ್ನಡೆ ಮಾತ್ರ ಗೊತ್ತಾಗಿರುವಂಥದ್ದು. 9,000 ಮತಗಳ ಅಂತರದಿಂದ ಮುನ್ನಡೆ ಆಗಿದೆ ಅನ್ನುವಂಥದ್ದು. ಎಸ್, ಇದೀಗ 9,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 9,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 9,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಇದೀಗ ಕರ್ನಾಟಕದಲ್ಲಿ 18 NDA, 4 ಕಾಂಗ್ರೆಸ್, ಅದರ್ಸ್ 0. ಕರ್ನಾಟಕದಲ್ಲಿ 18 NDA, 4 ಕಾಂಗ್ರೆಸ್, ಅದರ್ಸ್ 0 ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಿಂದ ಭಾರತದಲ್ಲಿ NDA 300ರ ಗಡಿಯನ್ನು ದಾಟಿ ಮುನ್ನಡೆಯಲ್ಲಿ ಮುನ್ನುಗ್ತಾ ಇರುವಂತಹ NDA, ಮತ್ತೊಂದು ಕಡೆ INDA 174 ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ತಾ ಇದೆ ಅನ್ನುವಂಥದ್ದು, ಅಥವಾ 174 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. 21 ಅದರ್ಸ್, ಮ್ಯಾಜಿಕ್ ನಂಬರ್ 272 ದಾಟಿ ಈಗಾಗಲೇ NDA ದಾಪುಗಾಲಿಡ್ತಾ ಇದೆ. ಮುನ್ನಡೆಯ ಆಧಾರದಲ್ಲಿ ನೋಡೋದಾದ್ರೆ NDA 305, 174, INDA ಅದರ್ಸ್ 21 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಸಂಪೂರ್ಣ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ಆ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಸಂಪೂರ್ಣ ಅಪ್ಡೇಟ್ಗಳನ್ನು ನಾವು ಈಗ ನಿಮಗೆ ಕೊಡ್ತಾ ಹೋಗ್ತೀವಿ. ಎಸ್, ದೇಶದ ಲೆಕ್ಕಾಚಾರವನ್ನು ನೋಡೋದಾದ್ರೆ NDA 305 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ, INDA 174 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅದರ್ಸ್ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಒಟ್ಟು 272 ಕ್ಷೇತ್ರಗಳ ಪೈಕಿ 272 ಮ್ಯಾಜಿಕ್ ನಂಬರ್ನ ಚೇಸಿಂಗ್ನಲ್ಲಿ ಈಗಾಗಲೇ NDA 272 ದಾಟಿ 305 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಇದು ಆರಂಭಿಕ ಹಂತ ಅಂತ ಮತ್ತೆ ಹೇಳ್ತಾ ಇದ್ದೀವಿ. ಯಾಕೆಂತಂದ್ರೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಿದ್ದು, ಆರಂಭಿಕ ಹಂತದಲ್ಲಿ ಅಂಚೆ ಮತದಾನದ ಎಣಿಕೆಯ ನಂತರ ಇದೀಗ ಮೊದಲ ಹಂತದ ಮತ ಎಣಿಕೆ ಕಾರ್ಯಗಳು ಆರಂಭಗೊಂಡಿರುವಂಥದ್ದು. ಒಟ್ಟು 19ರಿಂದ 19 ಸುತ್ತಿನ ಮತ ಎಣಿಕೆ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಲೆಕ್ಕಾಚಾರಗಳು ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಆದರೆ NDA ಈಗಾಗಲೇ ಬಂದಿರುವಂಥ ಎಕ್ಸಿಟ್ ಪೋಲ್ನ ರಿಸಲ್ಟಿನ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ನ ರೀತಿಯಲ್ಲೇ NDA ದಾಪುಗಾಲಿಡ್ತಾ ಇರುವಂತಹದ್ದು ಸೂಚನೆ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ BJP ಮತ್ತು JDS 18, ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಅನ್ನುವಂಥದ್ದು ಕರ್ನಾಟಕದ ಮುನ್ನಡೆಯ ಲೆಕ್ಕಾಚಾರಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. 18 NDA ಪರವಾಗಿ, 8 ಕಾಂಗ್ರೆಸ್ನ ಪರವಾಗಿ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಎಸ್, ಇದೀಗ ದಕ್ಷಿಣ ಕನ್ನಡದ ಒಂದು ಲೆಕ್ಕಾಚಾರವನ್ನು ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ. ದಕ್ಷಿಣ ಕನ್ನಡದ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. ದಕ್ಷಿಣ ಕನ್ನಡದ ಲೆಕ್ಕಾಚಾರವನ್ನು ನಾವು ನಿಮಗೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒದಗಿಸ್ತಾ ಹೋಗ್ತೀವಿ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟಾರ್ ಅವರು 9,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 9,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 9,000 ಮತಗಳ ಮುನ್ನಡೆಯನ್ನು ಬ್ರಿಜೇಶ್ ಚೌಟಾರ್ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬ್ರಿಜೇಶ್ ಚೌಟಾರ್ ಅವರು 9,000 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆರಂಭಿಕ ಹಂತದಿಂದಲೇ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಇದೀಗ ಆರಂಭಿಕ ಹಂತದಲ್ಲಿ 9,000 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ.
ಇನ್ನು ಬಹಳ ಕುತೂಹಲ ಕ್ಷೇತ್ರವಾಗಿರುವಂತಹ ಮೈಸೂರಿನಲ್ಲಿ ರಾಜವಂಶಸ್ಥ ಆಗಿರುವಂತಹ ಯದುವೀರ್ ಅವರು ಮುನ್ನಡೆಯಲ್ಲಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು 552 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಕೋಲಾರದಲ್ಲಿ ಮಲ್ಲೇಶ್ ಬಾಬ್ರವರು 12,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು 18,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಬಹಳ ಕುತೂಹಲದ ಕ್ಷೇತ್ರವಾಗಿರುವಂತಹ ಹಾವೇರಿಯಲ್ಲಿ, ತನ್ನ ತವರು ಕ್ಷೇತ್ರವಾಗಿರುವಂತಹ ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿನ್ನಡೆಯಾಗಿರುವಂಥದ್ದು. 4,663 ಮತಗಳ ಹಿನ್ನಡೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇರುವಂಥದ್ದು. ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು 4,663 ಮತಗಳ ಹಿನ್ನಡೆಯಲ್ಲಿ ಇರುವಂಥದ್ದು ಹಾವೇರಿ ಕ್ಷೇತ್ರದಲ್ಲಿ. ಈಗಾಗಲೇ ಕರ್ನಾಟಕದ ನಾವು ಕ್ಷೇತ್ರವನ್ನು ನೋಡ್ತಾ ಹೋಗೋದಾದರೆ, ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಪುತ್ರ ರಾಘವೇಂದ್ರ ಅವರು ಮುನ್ನಡೆಯಲ್ಲಿರುವಂಥದ್ದು. ಈಶ್ವರಪ್ಪರವರು 3ನೇ ಸ್ಥಾನಕ್ಕೆ ಕುಸಿದಿರುವಂಥದ್ದು. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿರುವಂತಹ, ಬಿಜೆಪಿಗೆ ಬಂಡಾಯ ಅಭ್ಯರ್ಥಿಯಾಗಿರುವಂತಹ KS ಈಶ್ವರಪ್ಪರವರು 3ನೇ ಸ್ಥಾನಕ್ಕೆ ಕುಸಿದಿರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 9,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಜಯಪ್ರಕಾಶ್ ಹೆಗ್ಡೆ ಅವರು ಹಿನ್ನಡೆಯಲ್ಲಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಳು ನಾವು ಕೊಡ್ತಾ ಹೋಗುವಂಥದ್ದು. ಕರ್ನಾಟಕದ ಹಾಗೂ ದೇಶದ ಪ್ರಮುಖ ಲೋಕಸಭಾ ಕ್ಷೇತ್ರಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಈಗ ನಾವು ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಒಟ್ಟು 543 ಸ್ಥಾನಗಳ ಪೈಕಿ NDA 300 ಸ್ಥಾನಗಳನ್ನು ಪಡ್ಕೊಂಡಿರುವಂಥದ್ದು. 300 ಸ್ಥಾನಗಳನ್ನು ಪಡ್ಕೊಂಡಿರುವಂಥದ್ದು NDA ಸ್ಥಾನಗಳನ್ನು ಮುನ್ನಡೆಯಲ್ಲಿರುವಂಥದ್ದು. INDA 187 ಸ್ಥಾನಗಳಲ್ಲಿ ಮುನ್ನಡೆ ಇರುವಂಥದ್ದು. ಉಳಿದಂತೆ 22 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಕರ್ನಾಟಕದಲ್ಲಿ JDS ಮತ್ತು BJP ಬೆಂಬಲಿತ ಮೈತ್ರಿಯಾಗಿ 17 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು NDA. ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ನಮಗೆ ಮಂಗಳೂರಿನ ಮತ ಎಣಿಕಾ ಕೇಂದ್ರದಿಂದ ನಾವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅಲ್ಲಿನ ಮತ ಎಣಿಕೆ ಕೊಠಡಿಯ ಎಲ್ಲ ದೃಶ್ಯಾವಳಿಗಳನ್ನು ನಮ್ಮ ಸುದ್ದಿ ತಂಡ ನೇರ ಪ್ರಸಾರದಲ್ಲಿ ತಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿಂದ ಪ್ರತಿಕ್ಷಣದ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು 15,000 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 15,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ರಾಘವೇಂದ್ರ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಉಮೇಶ್ ಜಾಧವ್, ಬಿಜೆಪಿಯ ಉಮೇಶ್ ಜಾಧವ್ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ದಕ್ಷಿಣ ಕನ್ನಡದಲ್ಲಿ 9,000 ಮತಗಳಿಂದ ಬಿಜೆಪಿಯ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು ನಿಮಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ಬ್ರಿಜೇಶ್ ಚೌಟ 9,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟ 9,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಪದ್ಮರಾಜ್ ಆರ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದತ್ತ ಬರ್ತಾ ಇರುವಂತಹದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದತ್ತ ಬರ್ತಾ ಇರುವಂತಹ ಮಾಹಿತಿಗಳು ಕೂಡ ಒದಗಿ ಬರ್ತಾ ಇದೆ. ಪದ್ಮರಾಜ್ ಆರ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದತ್ತ ಬರ್ತಾ ಇರುವಂತಹ ಮಾಹಿತಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಪದ್ಮರಾಜ ಆರ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದತ್ತ ಬರ್ತಾ ಇರುವಂತಹ ಮಾಹಿತಿಗಳು ನಿಮಗೀಗ ನೋಡ್ತಾ ಇದ್ರಿ. ಪದ್ಮರಾಜ್ ಆರ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದತ್ತ ಧಾವಿಸಿ ಬಂದಿರುವಂತಹ ಒಂದು ದೃಶ್ಯಾವಳಿಗಳಂತ ಈಗ ನೋಡ್ತಾ ಇದ್ದೀರಿ. ಪದ್ಮರಾಜ್ ಆರ್ ಪೂಜಾರಿ ಅವರು ಮತ ಎಣಿಕೆ ಕೇಂದ್ರದತ್ತ ಬಂದಿರುವಂತಹ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇದ್ದೀರಿ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 17 NDA ಕರ್ನಾಟಕದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಮತ್ತೊಂದು ಕಡೆ ಬಿಜೆಪಿ ಅಥವಾ NDA 305 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿತ್ತು. ಇದೀಗ 298 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿಕೊಂಡಿದ್ರೆ INDA 187 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಅದರ್ಸ್ 23 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಒಟ್ಟು 272ರ ಮ್ಯಾಜಿಕ್ ನಂಬರ್. ಈಗಾಗಲೇ NDA 305, 308ರ ತನಕ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಆದರೆ ಇದೀಗ 298 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು ಆರಂಭಿಕ ಹಂತ. ಒಂದು ಮತ ಎಣಿಕೆ ಕಾರ್ಯ ಆರಂಭಗೊಂಡು ಕೇವಲ 1 ಗಂಟೆ ಆಗಿರುವಂತಹದ್ದು. ಮತ ಎಣಿಕೆ ಕಾರ್ಯ ಆರಂಭಗೊಂಡು 1 ಗಂಟೆ ಆಗಿರುವಂಥದ್ದು. 11:11 ಅಷ್ಟೊತ್ತಿಗೆ ಕ್ಲಿಯರ್ ಕಟ್ ಪಿಕ್ಚರ್ ನಮಗೆ ಸಿಗ್ಲಿಕ್ಕಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಒಪ್ಪಂದ ಅಂದರೆ ಅಥವಾ ಮೈತ್ರಿಯಲ್ಲಿ ನಡೀತಾ ಇರುವಂತಹ NDA ಒಕ್ಕೂಟದಲ್ಲಿ 117
ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಭಾರತದ ಲೆಕ್ಕಾಚಾರವನ್ನು ನೋಡುವುದಾದರೆ 298 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ INDA 187 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅದರ್ಸ್ 23 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಒಟ್ಟು 272 ಮ್ಯಾಜಿಕ್ ನಂಬರ್ ಅನ್ನ ಚೇಸ್ ಮಾಡ್ತಾ ಇದ್ದಾರೆ. NDA ಈಗಾಗಲೇ ಚೇಸಿಂಗ್ ನಲ್ಲಿ NDA ಓವರ್ಟೇಕ್ ಮಾಡಿ ಆಗಿದೆ. ಇದೇ ಮುನ್ನಡೆಯನ್ನು ಒದಗಿಸಿಕೊಳ್ಳುತ್ತಾ NDA ಅಥವಾ ಉಳಿಸಿಕೊಳ್ಳುತ್ತಾ NDA ಅನ್ನುವಂಥ ಕುತೂಹಲ ಕೆಲಸಿದೆ. ಮತ್ತೊಂದು ಕಡೆ INDA 187 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಪ್ರತಿ ಒಂದು ಕ್ಷೇತ್ರದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಮತ್ತೆ 295 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದೆ NDA. ಈಗಾಗಲೇ 298 ಇದ್ದದ್ದು 295ಕ್ಕೆ ಇಳಿದಿರುವಂತಹದ್ದು. ಮತ್ತೊಂದು ಕಡೆ INDA 190. ಇದೀಗ ಪದ್ಮರಾಜ್ ಆರ್ ಪೂಜಾರಿ ಅವರು ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾ ಇದ್ದಾರೆ ನೋಡುವ. ಎಣಿಕೆ ಇರ್ಬೋದು ಅಥವಾ ಕಾನ್ಸ್ಟಿಟ್ಯೂನ್ಸಿ ವೈಸ್ ಎಲ್ಲ ಹೋಗಿ ವ್ಯವಸ್ಥೆಗಳ ಬಗ್ಗೆ ನೋಡ್ಕೊಂಡು ಬಂದಿದ್ದೇನೆ. ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಎಲ್ಲ ಒಳ್ಳೆಯ ರೀತಿಯಿಂದ ಆಗುವಂಥ ಭರವಸೆ ನನ್ನಲ್ಲಿದೆ. ಟಫ್ ಫೈಟ್ ನಿರೀಕ್ಷೆ ಇದೆಯಾ? ಫೈಟ್ ನಾನು ಆ ಬಗ್ಗೆ ನೋಡಿ, ಒಂದು ಚುನಾವಣೆ ಅಂದಮೇಲೆ ಫೈಟ್ ಇದ್ದೇ ಇದೆ ಖಂಡಿತವಾಗ್ಲೂ. ಆದರೆ ನನಗೆ ಒಂದು ಸಂತೋಷ ಇದೆ, ನಾನು ರಿಸಲ್ಟ್ನ ಬಗ್ಗೆ ಯಾವತ್ತೂ ಕೂಡ ವರಿ ಮಾಡಿಕೊಂಡವನಲ್ಲ. ನನಗೆ ಇದಿದೆ, ನನ್ನ ಜನಗಳ ಒಂದು ಮನಸ್ಸನ್ನು ನಾನು ಗೆದ್ದಿದ್ದೇನೆ. ಖಂಡಿತ ಅದು ಮತಗಳಾಗಿ ಪರಿವರ್ತನೆ ಆಗಿದೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಈಗ ಹೋಗಿ ಮತ್ತೆ ವಾಪಸ್ ಬರೋದು? ಹೌದು, ಖಂಡಿತ ಬರಬೇಕು. ಎಸ್, ಇದೀಗ ಲೆಕ್ಕಾಚಾರಗಳನ್ನು ನೋಡ್ತಾ ಹೋಗ್ತೀವಿ. ಪದ್ಮರಾಜ್ ಆರ್ ಪೂಜಾರಿ ಅವರು ಒಂದು ವಿಶ್ವಾಸದಲ್ಲಿ ಇದ್ದಾರೆ. ಅವರ ವಿಶ್ವಾಸ ಏನಾಗುತ್ತೆ ನೋಡೋಣ. ಇದೀಗ NDA 17 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದೀಗ ಭಾರತದ ಲೆಕ್ಕಾಚಾರದ ಪ್ರಕಾರ 305ರ ತನಕ ಮುನ್ನಡೆಯಲ್ಲಿ ಕಾಯ್ದುಕೊಂಡಿದ್ದಂಥ NDA ಇದೀಗ 295 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 191 ಕ್ಷೇತ್ರಗಳಲ್ಲಿ INDA ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಅದರ್ಸ್ 23 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. 272ರ ಮ್ಯಾಜಿಕ್ ನಂಬರ್ ಅನ್ನು ಚೇಸ್ ಮಾಡ್ತಾ ಇರುವಂತಹ ಈ ಸಂದರ್ಭದ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಎಸ್, ಮತ್ತೊಂದು ಕಡೆ ಕರ್ನಾಟಕದ ಲೆಕ್ಕಾಚಾರ 18-9 BJP ಮತ್ತು JDS 18 ಮತ್ತು ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. 18 BJP ಮತ್ತು JDS ಒಟ್ಟು ಸೇರಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು ರಾಜ್ಯದ ಒಟ್ಟಾರೆ ಚಿತ್ರಣವನ್ನು ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ಲಿಕ್ಕಿದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಂತರವನ್ನು ನೀವೀಗ ನೋಡ್ಲಿಕ್ಕಿದ್ದೀರಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟಾ 9,000 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ 9,000 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿಯ ಬ್ರಿಜೇಶ್ ಚೌಟಾ ಪದ್ಮರಾಜ್ ಆರ್ ಪೂಜಾರಿ ಅವರ ವಿರುದ್ಧ 9,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ 10,164 ಮತಗಳ ಮುನ್ನಡೆ. 10,164 ಮತಗಳ ಮುನ್ನಡೆ ಬ್ರಿಜೇಶ್ ಚೌಟಾ. 10,164 ಇದೀಗ ಬ್ರಿಜೇಶ್ ಚೌಟಾ ಅವರು ಪಡೆದುಕೊಂಡಿರುವಂತಹ ಒಟ್ಟು ಮತಗಳ ವಿವರವನ್ನು ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. 10,164 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 18,253 ಮತಗಳನ್ನು ಪಡೆದಿದ್ರೆ ಬ್ರಿಜೇಶ್ ಚೌಟಾರ್ ಅವರು 28,417 ಮತಗಳನ್ನು ಪಡೆದಿದ್ದಾರೆ. 28,417 ಮತಗಳನ್ನು ಪಡೆದಿರುವಂಥದ್ದು. ಆ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. 28,417 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 18,253 ಮತಗಳನ್ನು ಪಡೆದಿರುವಂಥದ್ದು. 10,164 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ಸಾಧಿಸಿಕೊಂಡಿರುವಂತಹದ್ದನ್ನ ಆ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟಾರ್ ಅವರು 28,417 ಮತಗಳನ್ನ ಪಡೆದಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 18,253 ಮತಗಳನ್ನು ಪಡೆದಿರುವಂಥದ್ದು. ಅಂತರ 10,164 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. 10,164 ಮತಗಳಿಂದ ಮುನ್ನಡೆ ಬ್ರಿಜೇಶ್ ಚೌಟಾ ಪರವಾಗಿ. 28,417 ಮತ
ಬ್ರಿಜೇಶ್ ಚೌಟರಿಗೆ ಈಗಾಗಲೇ ಲಭಿಸಿರುವಂಥದ್ದು. ಅದರಲ್ಲಿ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ 18,253 ಮತಗಳು ಲಭಿಸಿರುವಂಥದ್ದು. ಒಟ್ಟು 10,164 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟ ಸಾಧಿಸಿರುವಂತಹ ಮಾಹಿತಿಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ರಿಸಲ್ಟ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ರಿಸಲ್ಟ್ ಅನ್ನು ಒದಗಿಸ್ತಾ ಹೋಗ್ತೀವಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 28,417 ಮತಗಳನ್ನು ಪಡೆದಿದ್ರೆ, ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ 18,253 ಮತಗಳನ್ನು ಪಡೆದುಕೊಂಡು ಇದೀಗ ಅಂತರವನ್ನು 10,164ಕ್ಕೆ ಏರಿಸಿಕೊಂಡಿದ್ದಾರೆ. 9,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಕಾಯ್ದುಕೊಂಡಿದ್ದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 10,164 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಆ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. 10,164 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹದ್ದನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ನೋಡಿ, ಬ್ರಿಜೇಶ್ ಚೌಟಾರ್ ಅವರು 28,147, ಪದ್ಮರಾಜ್ ಆರ್ ಪೂಜಾರಿ ಅವರು 18,253, ಅಂತರ 10,164. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಎಕ್ಸ್ಕ್ಲೂಸಿವ್ ರಿಸಲ್ಟ್ ನಾವು ನೋಡ್ತಾ ಹೋಗುವುದಾದ್ರೆ, ಈಗಾಗಲೇ ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರವಾಗಿ ಬಿಜೆಪಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 28,417 ಮತಗಳ ಮುನ್ನಡೆ ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 18,253 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಒಟ್ಟು 10,164 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿಜೆಪಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 10,164 ಮತಗಳ ಮುನ್ನಡೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಎಕ್ಸ್ಕ್ಲೂಸಿವ್ ನಾವು ಕೊಡ್ತಾ ಇರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು. ಉಳಿದಂತೆ ರಾಜ್ಯದ ಮತ್ತು ದೇಶದ ಪ್ರಮುಖ ಭಾಗದ ಲೋಕಸಭಾ ಕ್ಷೇತ್ರಗಳ ರಿಸಲ್ಟ್ ಅನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ನಾವು. ಕರ್ನಾಟಕದಲ್ಲಿ ಈಗಾಗಲೇ 19 ಸ್ಥಾನಗಳಲ್ಲಿ NDA ಮುನ್ನಡೆಯಲ್ಲಿ ಇದ್ದರೆ, ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಇಡೀ ಭಾರತದಲ್ಲಿ 293 ಕ್ಷೇತ್ರಗಳಲ್ಲಿ NDA ಮುನ್ನಡೆಯಲ್ಲಿ ಇದ್ದರೆ, INDIA 192 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಇತರ 23 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ 28,417 ಮತಗಳು. ಈಗಾಗಲೇ ಎಣಿಕೆ ಪ್ರಕ್ರಿಯೆ ಏನು ಆಗಿರುವಂಥದ್ದು, ಅಂಚೆ ಮತಗಳ ಎಣಿಕೆ, ಇದರಲ್ಲಿ 28,417 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಬಂದಿರುವಂಥದ್ದು. ಮತ ಎಣಿಕೆ ಮತ್ತೆ ಮುಂದುವರಿಯುತ್ತಾ ಇದೆ. ಪದ್ಮರಾಜ್ ಆರ್ ಪೂಜಾರಿ ಅವರು 18,253 ಮತಗಳನ್ನು ಈಗಾಗಲೇ ನಮಗೆ ಲಭ್ಯ ಮಾಹಿತಿ ಪ್ರಕಾರ ಪಡ್ಕೊಂಡಿರುವಂಥದ್ದು. 10,164 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ಹಾಗಾಗಿ ರಾಜ್ಯದ ಇತರ ಕ್ಷೇತ್ರಗಳನ್ನು ನೋಡೋದಾದ್ರೂ ಕೂಡ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯರವರ ಮುನ್ನಡೆಯಲ್ಲಿ ಇರುವಂಥದ್ದು. 22,000 ಮತಗಳ ಅಂತರದಲ್ಲಿ ತೇಜಸ್ವಿ ಸೂರ್ಯ ಮುನ್ನಡೆಯಲ್ಲಿ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಲ್ಲದೆ ಅದೇ ರೀತಿ ರಾಜ್ಯಕ್ಕೆ ಈಗಾಗಲೇ ಅನೇಕ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸಿರುವಂತಹ ಅಣ್ಣಾಮಲೈರವರು ಸ್ಪರ್ಧಿಸಿರುವಂತಹ ಕೊಯಮತ್ತೂರಿನಲ್ಲೂ ಕೂಡ ಅಣ್ಣಾಮಲೈರವರು ಮುನ್ನಡೆಯಲ್ಲಿದ್ದಾರೆ ಎನ್ನುವಂಥದ್ದು. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 19,000 ಮತಗಳ ಮುನ್ನಡೆಯಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 28,417 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ನಡೆಯುತ್ತಾ ಇದೆ. ಪದ್ಮರಾಜ್ ಆರ್ ಪೂಜಾರಿ ಅವರು 18,253 ಮತಗಳನ್ನು ಪಡ್ಕೊಂಡು 10,164 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈಗಾಗಲೇ ಎಲ್ಲ ಕಡೆ ನೋಡಿದ್ರು ಕೂಡ ಮುನ್ನಡೆಯಲ್ಲಿ NDA ಇದೆ, BJP ಇದೆ. ಹಾಗಾಗಿ ಈಗಾಗಲೇ BJP ಕಾರ್ಯಕರ್ತರಲ್ಲಿ ವಿಶೇಷವಾದಂಥ ಒಂದು ಉತ್ಸಾಹ ಬಂದಿರುವಂಥದ್ದು. ಹಾಗಾಗಿ ಬೆಂಗಳೂರಿನ ಮಲ್ಲೇಶ್ವರಂ BJP ಕಚೇರಿಯಲ್ಲಿ ಕೂಡ ಆ ಕಾರ್ಯಕರ್ತರ ಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಈಗಾಗಲೇ ಕ್ಷಣದಲ್ಲಿ ಕಾರ್ಯಕರ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ರಾಜ್ಯ ಕಚೇರಿಯಲ್ಲಿ BJPಯ ರಾಜ್ಯ ಕಚೇರಿಯಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ನಮಗೆ ಬರ್ತಿರುವಂತಹ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಗಳಲ್ಲಿ ಕೂಡ ದೇಶದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, NDA ಆಗಿರ್ಬೋದು, ಅಥವಾ BJP ಆಗಿರ್ಬೋದು ಹೆಚ್ಚು ಮುನ್ನಡೆಯಲ್ಲಿ ಇರುವಂಥದ್ದು. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ ಮತ್ತು ಆಗಿರ್ಬೋದು, ಇಡೀ ದೇಶದಲ್ಲಿ ಆಗಿರ್ಬೋದು. ಅದರ ಜೊತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಆಗಿರ್ಬೋದು, ಎಲ್ಲ ಕಡೆ ಕೂಡ BJP ಅಭ್ಯರ್ಥಿಗಳು ಹೆಚ್ಚಿನ ಮುನ್ನಡೆಯಲ್ಲಿ ಸಾಧಿಸ್ತಾ ಇರುವುದರಿಂದ BJP ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಲ್ಲೇಶ್ವರಂನ BJP ಕಚೇರಿಯಲ್ಲಿ ಜಮಾಯಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ನಿಮಗೆ.
ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ರವರು 45,000 ಮತಗಳಲ್ಲಿ ಮುನ್ನಡೆಯಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ್ತೆ ನಾವು ನೋಡ್ತಾ ಇದ್ರೆ 10,164 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಚೌಟ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಇಲ್ಲಿ ನೇರ ಸ್ಪರ್ಧೆ. ಈ ಎರಡೂ ಪಾರ್ಟಿಯಲ್ಲಿ ಕೂಡ ಹೊಸ ಮುಖಗಳು ಬಂದಿರುವಂಥದ್ದು. ಇಲ್ಲಿನ ಯಾವುದೇ ಹಿಂದಿನ ಲೆಕ್ಕಾಚಾರಗಳು ಏನು ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಮಿಥುನ್ ರೈ ಆಗಿರ್ಬೋದು, ಇವರೆಲ್ಲ ಲೆಕ್ಕಾಚಾರಗಳಿಗಿಂತಲೂ ಕೂಡ ಈ ಬಾರಿ ಇರುವರು ಕೂಡ ಹೊಸ ಮುಖಗಳಾಗಿರುವುದರಿಂದ ಮತ್ತು ಪಕ್ಷದಲ್ಲಿ ಹೆಚ್ಚಿನ ಏನು ಒಂದು ವರ್ಚಸ್ಸಾಗಿರ್ಬೋದು, ಹೆಚ್ಚಿನ ಒಂದು ಹೆಸರನ್ನು ಪಡ್ಕೊಳ್ಳದೆ ಹೊಸ ಮುಖಗಳಾಗಿದ್ದರಿಂದ ಈ ಬಾರಿ ಏನಾಗುತ್ತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. ಆದರೆ ಹತ್ತಿರ ಪದ್ಮರಾಜ್ರವರು ಕೂಡ 18,253 ಮತಗಳನ್ನು ಪಡ್ಕೊಂಡಿದ್ದಾರೆ. ಕೇವಲ ಒಂದು 10,000 ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಂದಿದ್ದಾರೆ. ಆದರೆ ಈ ಹಿಂದಿನ ನಾವು ನಳಿನ್ ಕುಮಾರ್ ಕಟೀಲ್ ಅವರ ಗೆಲುವನ್ನು ನೋಡಿದರೆ 2,70,000 ಮತಗಳ ಮುನ್ನಡೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ಜಯಬೇರಿ ಬಾರಿಸಿರುವಂಥದ್ದು. ಈ ಒಂದು ಅಂತರವನ್ನು ಗಮನಿಸುವುದಾದರೆ ಈ ಬಾರಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ಆರ್ ಪೂಜಾರಿ ಅವರ ನೇರ ಹಣಾಹಣಿಯಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಬಿಜೆಪಿ ಗೆಲ್ಲುತ್ತಾ ಆರ್ ಪದ್ಮರಾಜ್ ಆರ್ ಪೂಜಾರಿ ಗೆಲ್ಲುತ್ತಾರಾ ಎನ್ನುವಂತ ಒಂದು ಕುತೂಹಲ ನಿರ್ಮಾಣ ಆಗಿರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಬಾರಿಯ ನಾವು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ದೊಡ್ಡಾಗಿ ಅಷ್ಟು ಮಟ್ಟಿಗೆ ಒಂದು ಕುತೂಹಲ ಏರ್ಪಡಾಗುವುದಿಲ್ಲ. ಆದರೆ ಈ ಬಾರಿ ಹೊಸ ಮುಖಗಳು, ಅದರ ಜೊತೆಗೆ ಒಂದಷ್ಟು ರಾಜಕೀಯವಾದಂತಹ ಇಲ್ಲಿ ಏರುಪೇರುಗಳು, ವ್ಯತ್ಯಾಸಗಳು ಕೂಡ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಅಥವಾ ಕಾಂಗ್ರೆಸ್ಗೆ ಲಾಭವಾಗಿ ಪರಿಣಮಿಸುವಂಥದ್ದು SDPI ಕಣದ ಯಾವುದೇ ಒಂದು ಅಭ್ಯರ್ಥಿಗಳು ಕಣದಲ್ಲಿ ಇಲ್ಲದೆ ಇರುವುದು ಕೂಡ ಕಾಂಗ್ರೆಸ್ನ ಪದ್ಮರಾಜ್ರವರಿಗೆ ಲಾಭವಾಗಿ ಪರಿಣಮಿಸುತ್ತೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದ್ರೆ ಇವತ್ತು ಯಾರು ಮುನ್ನಡೆಗೆ ಬರುತ್ತಾರೆ, ಯಾರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಆಯ್ಕೆ ಆಗ್ತಾರೆ ಎನ್ನುವಂತಹ ಒಂದು ಕುತೂಹಲ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬಳ್ಳಾರಿಯಲ್ಲಿ ಶ್ರೀರಾಮುಲುವರಿಗೆ ಭಾರಿ ಹಿನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲುವರಿಗೆ ಭಾರಿ ಹಿನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ 34,363 ಮತಗಳ ಹಿನ್ನಡೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 55 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಕೂಡ ಒದಗಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲುವರಿಗೆ 34,000 ಮತಗಳಿಂದ ಹಿನ್ನಡೆಯಾಗಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಬಳ್ಳಾರಿಯ ಮಾಹಿತಿಗಳನ್ನು ಈಗ ನಿಮಗೆ ಕೊಡ್ತಾ ಇದ್ದೇವೆ. ಹಾಸನ JDS, ಕೋಲಾರದಲ್ಲಿ JDS ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ JDS ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಕೋಲಾರ, ಮಂಡ್ಯ ಮತ್ತು ಹಾಸನದಲ್ಲಿಯೂ ಕೂಡ JDS ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಈ ಮಾಹಿತಿಯ ಪ್ರಕಾರ ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗಾಗಲೇ SITಯ ಬಂಧನಕ್ಕೊಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮುನ್ನಡೆ ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 29,000 ಮತಗಳ ಅಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಮತ್ತು ಕೋಲಾರದಲ್ಲಿ JDSನ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಮುನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಈ ಮೂಲಕ ಬಿಜೆಪಿ JDSನ ಮೈತ್ರಿ ಲೆಕ್ಕಾಚಾರದ ಪ್ರಕಾರ 3 ಕ್ಷೇತ್ರಗಳಲ್ಲೂ ಕೂಡ JDS ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿ KS ಈಶ್ವರಪ್ಪ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಒದಗಿ ಬರ್ತಾ ಇದೆ. KS ಈಶ್ವರಪ್ಪ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಒದಗಿ ಬರ್ತಾ ಇದೆ. ಉಡುಪಿಯ ಮಾಹಿತಿಗಳನ್ನು ನೋಡ್ತಾ ಹೋಗ್ತೀವಿ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ರೆ ಜಯಪ್ರಕಾಶ್ ಹೆಗಡೆ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಕಾಗೇರಿ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಹಿನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಬೀದರ್ನಲ್ಲಿ ಭಗವಂತ ಖೂಬಾ ಹಿನ್ನಡೆಯಾಗಿದೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಅವರು, ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಕರ್ನಾಟಕದ ಬಾಗಲಕೋಟೆಯಲ್ಲಿ ಗೌದಿಗೌಡರವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಸಂಯುಕ್ತ ಪಾಟೀಲ್ಗೆ ಹಿನ್ನಡೆಯಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಗೆಲುವಿನ ಸರದಾರ ಅಂತ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿರುವಂಥ PC ಮೋಹನ್ ಹಿನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಅಲ್ಲಿ ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯಾರವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯಾ ರೆಡ್ಡಿ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ.
ಈಗಾಗಲೇ NDA ಮುನ್ನಡೆಯಲ್ಲಿ ಮ್ಯಾಜಿಕ್ ನಂಬರನ್ನು ತಲುಪಿದೆ ಅನ್ನುವಂತಹ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತಾ ಇದ್ದೀವಿ. ಮುನ್ನಡೆಯಲ್ಲಿ ಮ್ಯಾಜಿಕ್ ನಂಬರನ್ನು NDA ತಲುಪಿರುವಂತಹದ್ದು 291 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ NDA 197 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದೀಗ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡೋದಾದರೆ BJP ಮತ್ತು JDS ಅಲಯನ್ಸ್ NDA 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. ಇದೀಗ 21 ಕ್ಷೇತ್ರಗಳಲ್ಲಿ BJP ಮತ್ತು JDSನ ಅಲಯನ್ಸ್ NDA ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದರೆ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ 11,847 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿದ್ದಾರೆ. 11,847 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿದ್ದಾರೆ. 11,847 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 11,847 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿದ್ದಾರೆ. 11,847 ಮತಗಳಿಂದ. ಇದೀಗ ನೋಟಾ ಎಷ್ಟು ಮತಗಳು ಬಂದಿದೆ ಅನ್ನುವಂಥ ಕುತೂಹಲ ಇತ್ತು. ನೋಟಕ್ಕೆ 342 ಮತಗಳು ಈವರೆಗೆ ಲಭಿಸಿವೆ. 342 ಮತಗಳು ನೋಟಾಗೆ ಈವರೆಗೆ ಲಭಿಸಿವೆ. 342 ಮತಗಳು ನೋಟಾಗೆ ಈವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಭಿಸಿವೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. 31,100 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 19,253 ಮತಗಳನ್ನು ಪಡೆದಿದ್ದಾರೆ. 11,847 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ. 11,847 ಮತಗಳ ಮುನ್ನಡೆಯನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಒದಗಿ ಬರ್ತಾ ಇದೆ. 11,847 ಮತಗಳ ಮುನ್ನಡೆಯನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. ಇದೀಗ ನೋಟಾಗೆ ಎಷ್ಟು ಮತಗಳು? 342 ಮತಗಳು ನೋಟಾಗೆ ಈವರೆಗೆ ಲಭಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೋಟಾಗೆ 342 ಮತಗಳು ಈವರೆಗೆ ಲಭಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 19,253 ಮತಗಳನ್ನು ಪಡೆದಿದ್ದರೆ ಅಂತರ 11,847 ಮತಗಳ ಮುನ್ನಡೆಯನ್ನು ಬ್ರಿಜೇಶ್ ಚೌಟ ಅವರು ಕಾಯ್ದುಕೊಂಡಿದ್ದಾರೆ. 31,100 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 31,100 ಮತಗಳನ್ನು ಪಡ್ಕೊಂಡಿದ್ರೆ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 19,253 ಮತಗಳನ್ನು ಪಡೆದುಕೊಂಡಿದ್ದು ನೋಟಾಗೆ 342 ಮತಗಳು ಲಭಿಸಿವೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 11,847 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 11,847 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಹೊಸ ಮುಖಗಳ ನಡುವಿನ ಜಿದ್ದಾಜಿದ್ದಿಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ವರ್ಸಸ್ ಪದ್ಮರಾಜ್ ಆರ್ ಪೂಜಾರಿ ಅವರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಆರಂಭಿಕ ಹಂತದಿಂದಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತಹ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾನೆ ಹೋಗ್ತಾ ಇದ್ದೀವಿ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 11,847 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 11,847 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 11,847 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 11,847 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಕರ್ನಾಟಕದ ಲೆಕ್ಕಾಚಾರವೂ ಕೂಡ NDA ಪರವಾಗಿದೆಯಾ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. NDAಗೆ 22 ಕ್ಷೇತ್ರಗಳಲ್ಲಿ ಮುನ್ನಡೆ ಆದರೆ ಕಾಂಗ್ರೆಸ್ಗೆ 6 ಕ್ಷೇತ್ರಗಳಲ್ಲಿ ಮುನ್ನಡೆ ಒದಗಿ ಇರುವಂಥದ್ದು. ಕರ್ನಾಟಕದಲ್ಲಿ ಈಗಾಗಲೇ ಮುನ್ನಡೆಯ ಲೆಕ್ಕಾಚಾರವನ್ನು ನೋಡುತ್ತದೆ. ಕರ್ನಾಟಕದಲ್ಲಿ 22 ಸ್ಥಾನಗಳಲ್ಲಿ BJP ಮತ್ತು JDS ಅಲಯನ್ಸ್ NDA 22 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಮತ್ತೊಂದು ಭಾರತದ ಲೆಕ್ಕಾಚಾರವನ್ನು ನೋಡೋದಾದರೆ NDA 291 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ INDIA 197 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇರುವಂತಹದ್ದು. ಇದೀಗ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತೀವಿ. ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು 30,000 ಮತಗಳ ಮುನ್ನಡೆಯಲ್ಲಿದ್ದಾರೆ.
ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 30,000 ಮತಗಳ ಮುನ್ನಡೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅಭ್ಯರ್ಥಿಯವರು ಹಿನ್ನಡೆಯಲ್ಲಿ ಇರುವಂಥದ್ದು. ಅದೇ ರೀತಿ ಆ ಒಂದು ಕರ್ನಾಟಕದ ಪರಿಸ್ಥಿತಿ ನೋಡೋದಾದ್ರೆ 3 ಕ್ಷೇತ್ರಗಳಲ್ಲಿ JDS ಇದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥದ್ದು. ಬಿಜೆಪಿ ಮೈತ್ರಿಕೂಟವಾಗಿ JDS ಕಣಕ್ಕಿಳಿಸಿರುವಂಥದ್ದು ಒಂದು 3 ಕ್ಷೇತ್ರದಲ್ಲಿ. ಆ 3 ಕ್ಷೇತ್ರದಲ್ಲಿಯೂ ಕೂಡ JDS ಅಭ್ಯರ್ಥಿಗಳು ಮುನ್ನಡೆಯಲ್ಲಿ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಏನು ಪೆನ್ಡ್ರೈವ್ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಕೂಡ ಮುನ್ನಡೆಯಲ್ಲಿ ಇರುವಂಥದ್ದು. ಅದೇ ರೀತಿ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. ಅದೇ ರೀತಿ ಮಲ್ಲೇಶ್ ಬಾಬು ಅವರು ಕೂಡ ಮುನ್ನಡೆಯಲ್ಲಿರುವಂಥದ್ದು. ಇವರು JDS ಅಭ್ಯರ್ಥಿಗಳಾಗಿದ್ದುಕೊಂಡು 3 ಕ್ಷೇತ್ರದಲ್ಲಿ ಕೂಡ JDS ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಹಾಗಾಗಿ ಒಂದಷ್ಟು ಮೈತ್ರಿ ಏನು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಒಂದು ಮೈತ್ರಿ ಕೂಟವಾಗಿ ರಚಿಸಿಕೊಂಡು 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವಂಥದ್ದು. ಆ 3 ಕ್ಷೇತ್ರದಲ್ಲಿ ಕೂಡ JDS ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 30,000 ಮತಗಳ ಮುನ್ನಡೆಯಲ್ಲಿ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 31,100 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 19,253 ಮತಗಳನ್ನು ಪಡ್ಕೊಂಡಿರುವಂಥದ್ದು. 11,847 ಮತಗಳ ಮುನ್ನಡೆಯಲ್ಲಿ ಯಾರು ಬಿಜೆಪಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು. ಈಗಾಗಲೇ ನೋಟಕ್ಕೆ 562 ಮತಗಳು ಲಭ್ಯವಾಗಿರುವಂಥದ್ದು. ಈಗಾಗಲೇ ನಡೆದಿರುವಂತಹ ಮತ ಎಣಿಕೆ ಸುತ್ತುಗಳಲ್ಲಿ 562 ಮತಗಳು ನೋಟಕ್ಕೆ ಹೋಗಿವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ನೋಟ ಅಭಿಯಾನ ಹೆಚ್ಚಾಗಿ ಮುಂದುವರೆದಿದ್ದು, ಹಾಗಾಗಿ ನೋಟಕ್ಕೆ ಹೆಚ್ಚಿನ ಮತಗಳು ಹೋಗಬಹುದು. ಕಳೆದ ಬಾರಿ ಚುನಾವಣೆಯಲ್ಲಿ 7,000ದಷ್ಟು ಮತಗಳು ಹೋದರೆ ಈ ಬಾರಿ ಇನ್ನೂ ಹೆಚ್ಚಿನ ಮತಗಳು ನೋಟಕ್ಕೆ ಲಭ್ಯವಾಗ್ತದೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಈಗಾಗಲೇ ಚುನಾವಣಾ ಉತ್ತರವಾಗಿ ನಮಗೆ ಕೂಡ ಸಮೀಕ್ಷೆಗಳು ಹೇಳಿರುವಂಥದ್ದು. ಅದೇ ಪ್ರಕಾರವಾಗಿ ಈಗ ನೋಡಿರುವಂತಹ ರೀತಿಯಲ್ಲಿ ನೋಡಿದರೆ ಈಗಾಗಲೇ ನಡೆದಿರುವಂತಹ ಮತ ಎಣಿಕೆ ಸುತ್ತುಗಳಲ್ಲಿ 562 ಮತಗಳು ನೋಟಕ್ಕೆ ಹೋಗಿರುವಂಥದ್ದು. ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 31,100, ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 19,253, 11,000 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿದ್ದಾರೆ. ಈಗಾಗಲೇ ನಡೆದಿರುವಂತಹ ಹಲವು ಸುತ್ತುಗಳ ಮತ ಎಣಿಕೆಯಲ್ಲಿ ಸರಿಸುಮಾರು 10,000 ಮತಗಳಷ್ಟು ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುಂದುವರಿತಾ ಇದ್ದಾರೆ. ಕರ್ನಾಟಕದ ಒಟ್ಟು 28 ಸ್ಥಾನಗಳ ಪೈಕಿ 21 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ದರೆ NDA JDS 3 ಕ್ಷೇತ್ರಗಳಲ್ಲಿ ಮತ್ತು ಬಿಜೆಪಿ ಒಟ್ಟು 21 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಭಾರತದಲ್ಲಿ ಒಟ್ಟು 543 ಸ್ಥಾನಗಳ ಪೈಕಿ 277 ಕ್ಷೇತ್ರಗಳಲ್ಲಿ NDA ಮುಂದುವರೆದಿದ್ದರೆ INDIA 201 ಕ್ಷೇತ್ರಗಳಲ್ಲಿ ಹಾಗೂ 60 ಕ್ಷೇತ್ರಗಳಲ್ಲಿ ಇತರ ಮುಂದುವರಿಕೆಯಲ್ಲಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರವಾಗಿರುವಂತಹ ಸುರತ್ಕಲ್ನ ಮತ ಎಣಿಕಾ ಕೇಂದ್ರದಿಂದ ನೇರ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಬಿಗಿ ಪೊಲೀಸ್ ಭದ್ರತೆ ಆಗಿರ್ಬೋದು, ಬಂದೋಬಸ್ತ್ ಆಗಿರ್ಬೋದು, ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಚುನಾವಣಾ ಆಯೋಗ ಕೈಗೊಂಡಿರುವಂಥದ್ದು. ಅಲ್ಲಿಂದ ನಾವು ನಮ್ಮ ತಂಡ ನೇರ ದೃಶ್ಯಾವಳಿಗಳು ತಮಗೆ ನೀಡುವುದರ ಮುಖಾಂತರವಾಗಿ ಅಲ್ಲಿಯ ಮಾಹಿತಿಗಳನ್ನು ಕ್ಷಣದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇವೆ. ಪ್ರತಿ ಕ್ಷಣದಲ್ಲಿ ಅಲ್ಲಿ ಯಾರು ಹೆಚ್ಚಿನ ಮುನ್ನಡೆಯಲ್ಲಿ ಇರ್ತಾರೆ ಆಯಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಾಗಿ ಜಮಾಯಿಸುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ ಎನ್ನುವಂಥದ್ದು ನಮಗೆ ಮಾಹಿತಿ ಲಭ್ಯವಾಗ್ತಿರುವಂಥ. ಅದರ ಜೊತೆಗೆ ತಾವು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದಷ್ಟು ಪಕ್ಷಗಳ ಪ್ರಮುಖರಾಗಿರ್ಬೋದು ಎಲ್ಲರಿಗೂ ಕೂಡ ಮತ ಎಣಿಕಾ ಕೇಂದ್ರದ ಒಳಭಾಗಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಮತ ಎಣಿಕೆಯ 100 ಮೀಟರ್ ವ್ಯಾಪ್ತಿಯ ಹೊರಭಾಗದಲ್ಲಿ ಒಂದಷ್ಟು ಕಾರ್ಯಕರ್ತರಾಗಿರ್ಬೋದು, ಪಕ್ಷಗಳ ಪ್ರಮುಖರಾಗಿರ್ಬೋದು ಅಲ್ಲಿ ಜಮಾಯಿಸ್ತಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದ ಲೆಕ್ಕಾಚಾರ ಇದೆ. ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು
72,972 ಮತಗಳನ್ನು ಪಡೆದಿದ್ರೆ ಜಯಪ್ರಕಾಶ್ ಹೆಗಡೆ 43,516 ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದರಲ್ಲಿ 29,456 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಹೈ ವೋಲ್ಟೇಜ್ ಕದನದಲ್ಲಿ BY ರಾಘವೇಂದ್ರ 41,977 ಮತವನ್ನು ಪಡೆದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು 29,492 ಮತಗಳನ್ನು ಪಡೆದಿದ್ದಾರೆ. ಬಂಡಾಯ ಅಭ್ಯರ್ಥಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ KS ಈಶ್ವರಪ್ಪ ಅವರು 2,391 ಮತಗಳನ್ನು ಪಡೆದಿದ್ದಾರೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 12,230 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಮತಗಳ ಅಂತರದನ್ನ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಮತಗಳ ಅಂತರವನ್ನ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಅಂತರವನ್ನ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. ಬ್ರಿಜೇಶ್ ಚೌಟಾರ್ ಅವರು 35,267, ಪದ್ಮರಾಜ್ ಆರ್ ಪೂಜಾರಿ ಅವರು 23,037 ಮತವನ್ನ ಪಡೆದಿದ್ದಾರೆ. 23,037 ಮತವನ್ನ ಪಡೆದಿದ್ದಾರೆ. ಇದೀಗ ಬರ್ತಿರುವಂತಹ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ 35,267 ಮತವನ್ನು ಪಡೆದಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು, ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು 23,037 ಮತಗಳನ್ನು ಪಡ್ಕೊಂಡಿದ್ದಾರೆ. ಅಂತರ 12,230, 12,230, ನೋಟಾ 1,198, ನೋಟಾ 1,198. ಎಸ್, ಬ್ರಿಜೇಶ್ ಚೌಟ 35,267 ಮತಗಳನ್ನು ಪಡೆದಿದ್ದರೆ ಪದ್ಮರಾಜ್ ಆರ್ ಪೂಜಾರಿ ಅವರು ಕಾಂಗ್ರೆಸ್ನ 23,037 ಮತಗಳನ್ನು ಪಡೆದಿದ್ದಾರೆ. 12,000 12,230 ಮತಗಳ ಅಂತರವನ್ನ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 12,230 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿದ್ದಾರೆ. 12,230 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿರುವಂತಹದ್ದನ್ನು ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. 12,230 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ 35,267 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 23,037 ಮತಗಳನ್ನು ಪಡೆದು 12,000 ಅಷ್ಟು ಮತಗಳನ್ನು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 12,230 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 12,230 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 12,230 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. ಮತ್ತೊಂದು ಕಡೆ ದೇಶದ ಲೆಕ್ಕಾಚಾರ ಏನಾಗ್ತಾ ಇದೆ, ಮ್ಯಾಜಿಕ್ ನಂಬರ್ ಯಾರ ಪಾಲಾಗುತ್ತೆ? NDA 266ಕ್ಕೆ ಈಗಾಗಲೇ ಬಂದು ನಿಂತಿದೆ. 266, 305 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿತ್ತು. ಇದೀಗ 266 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. INDA 217 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಬರ್ತಾ ಇರುವಂಥದ್ದು. 266 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. INDA 217 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮೂಲಕ ಜಿದ್ದಿ ಇದೆಯಾ ದೇಶದಲ್ಲಿ ಎನ್ನುವಂತಹ ಅನುಮಾನ ಬರ್ತಾ ಇದೆ. ಜಿದ್ದಿ ನಡೀತಾ ಇದೆ. ಎಕ್ಸಿಟ್ ಪೋಲ್ನ ರೀತಿಯಲ್ಲಿ ಆಗ್ತಾ ಇಲ್ಲವಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದೆ. ಅದರ ಜೊತೆಗೆ ಇದು ಆರಂಭಿಕ ಕೇವಲ 1 ಗಂಟೆಯ ಲೆಕ್ಕಾಚಾರ, 1.5 ಗಂಟೆಯ ಲೆಕ್ಕಾಚಾರ ಮಾತ್ರ ಆಗಿರುವಂಥದ್ದು. 10:30ರಿಂದ 11 ಗಂಟೆಯ ಸುಮಾರಿಗೆ ಒಂದು
ಅಂದಾಜು ಲೆಕ್ಕಾಚಾರ ಬರ್ಬೋದು 11:30 ಸುಮಾರಿಗೆ ಒಂದು ಪಿಕ್ಚರ್ ಸಿಗಬಹುದು ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದೀಗ ದೇಶದ ಲೆಕ್ಕಾಚಾರವನ್ನು ನೋಡೋದಾದ್ರೆ 266 NDA, INDIA 217, ಅದರ್ಸ್ 60, ಮ್ಯಾಜಿಕ್ ನಂಬರ್ 272. ಇದೀಗ ಮ್ಯಾಜಿಕ್ ನಂಬರ್ನಿಂದ ಕೆಳಗೆ ಎರಡೂ ಒಕ್ಕೂಟಗಳು ಇರೋದ್ರಿಂದ ಯಾರು ಮ್ಯಾಜಿಕ್ ನಂಬರನ್ನು ಪಡೀತಾರೆ ಅನ್ನುವಂಥದ್ದು ಮ್ಯಾಜಿಕ್ ನಂಬರ್ ಸಮೀಪ NDA ಇದೆ 266. ಮ್ಯಾಜಿಕ್ ನಂಬರನ್ನು ಓವರ್ಟೇಕ್ ಮಾಡಿ ಮುನ್ನಡೆಯನ್ನು ಸಾಧಿಸಿಕೊಂಡಿತ್ತು NDA. ಆದರೆ ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ INDIA ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಅದರ್ಸ್ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ NDA 266 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. NDA 266 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಸ್, ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟ 38,228 ಮತಗಳನ್ನು ಪಡೆದಿದ್ದಾರೆ. 38,228 ಮತಗಳನ್ನು ಪಡೆದಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 31,940 ಮತಗಳನ್ನು ಪಡೆದಿದ್ದಾರೆ. 31,940 ಮತಗಳನ್ನು ಪಡೆದಿದ್ದಾರೆ. 6,288 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 6,288 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 6,288 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 1,246 ನೋಟಾ ಮತಗಳು ಲಭಿಸಿರುವಂಥದ್ದು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 38,228, ಪದ್ಮರಾಜ್ ಆರ್ ಪೂಜಾರಿ ಅವರು 31,940. ಇದೀಗ ಮುನ್ನಡೆಯ ಸಂಖ್ಯೆ ಕಡಿಮೆಯಾಗಿದೆ ಬ್ರಿಜೇಶ್ ಚೌಟರದು 6,288. ಅದರ ಜೊತೆಗೆ ನೋಟಾ 1,246 ಮತಗಳು ನೋಟಾದ ಪಾಲಾಗಿದೆ. ಅದರ ಜೊತೆಗೆ ಉಳಿದ ಅಭ್ಯರ್ಥಿಗಳ ಮತ ಲೆಕ್ಕಾಚಾರವನ್ನು ಕೂಡ ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಕಾಂತಪ್ಪ ಅಲಂಗಾರ್ 220, ಮ್ಯಾಕ್ಸಿಮ್ ಪಿಂಟೋ 61, ರಂಜಿನಿ 31, ದೀಪಕ್ ರಾಜೇಶ್ 44, ಸುಪ್ರೀತ್ ಕುಮಾರ್ 81, ದುರ್ಗಾ ಪ್ರಸಾದ್ 124, ಪ್ರಜಾಕೀಯ ಮನೋಹರ 54 ಮತಗಳನ್ನು ಪಡೆದಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 6,288 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 38,278 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 31,940 ಮತಗಳನ್ನು ಪಡೆದಿದ್ದಾರೆ. 6,288 ಮತಗಳಿಂದ ಮುನ್ನಡೆಯನ್ನು ಬ್ರಿಜೇಶ್ ಚೌಟ ಸಾಧಿಸಿಕೊಂಡಿದ್ದಾರೆ. ಅವರ ಮುನ್ನಡೆ 12,000ದಲ್ಲಿತ್ತು, ಇದೀಗ 6,000ಕ್ಕೆ ಇಳಿದಿದೆ ಅನ್ನುವಂಥದ್ದು ಕೂಡ ಇದೆ. ಮತ್ತೊಂದು ಕಡೆ ಹಾಸನದ ಲೆಕ್ಕಾಚಾರ ಪ್ರಜ್ವಲ್ ರೇವಣ್ಣಿಗೆ ಕೇವಲ 212 ಮತಗಳ ಮುನ್ನಡೆ ಲಭಿಸಿರುವಂಥದ್ದು. ಈಗಾಗಲೇ ಪೆನ್ಡ್ರೈವ್ ಪ್ರಕರಣದಲ್ಲಿ SIT ಕಸ್ಟಡಿಯ ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ 212 ಮತಗಳ ಮುನ್ನಡೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ 212 ಮತಗಳ ಮುನ್ನಡೆ ಲಭಿಸಿದೆ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರುವಂತಹದ್ದು. ಬಹಳ ಸಮಬಲದ ಹೋರಾಟ ನಡೀತಾ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಅದರ ಜೊತೆಗೆ ಶೇರ್ ಮಾರ್ಕೆಟ್ ಬಿದ್ದಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಶೇರ್ ಮಾರ್ಕೆಟ್ ಬಿದ್ದಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಷೇರು ಮಾರುಕಟ್ಟೆ ಕುಸಿತದ ಭೀತಿಯನ್ನು ಅನುಭವಿಸ್ತಾ ಇದೆ, ಕುಸಿಯುವ ಹಂತದಲ್ಲಿದೆ. ಷೇರು ಮಾರುಕಟ್ಟೆ ಕುಸಿಯುವ ಹಂತದಲ್ಲಿದೆ ಅನ್ನುವಂತಹ ಮಾಹಿತಿಗಳಿದೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ 18,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. DK ಸುರೇಶ್ ಅವರಿಗೆ ಹಿನ್ನಡೆಯಾಗಿದೆ. 18,000 ಮತಗಳ ಮುನ್ನಡೆಯನ್ನು CN ಮಂಜುನಾಥ್ ಅವರು ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಇದೀಗಾಗಲೇ ಚೌಟಾರ್ ಅವರು 12,230 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಇದೀಗ 6,288 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ದಿಢೀರ್ 6,000ದಷ್ಟು ಮತ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಈಗಾಗಲೇ ಪದ್ಮರಾಜ್ ಆರ್ ಪೂಜಾರಿ ಅವರು 31,940 ಮತಗಳನ್ನು ಪಡೆದಿದ್ರೆ ಚೌಟಾರ್ ಅವರು 38,228 ಮತಗಳನ್ನು ಪಡೆದುಕೊಂಡು 6,288 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ಬಂದಿರುವಂಥ ಮಾಹಿತಿಗಳನ್ನು ನಾವು ಈಗ ನಿಮಗೆ ಒದಗಿಸ್ತಾ ಹೋಗ್ತೀವಿ.
ಎಸ್, ಲೆಕ್ಕಾಚಾರಗಳು ಬಹಳ ಕುತೂಹಲಕಾರಿಯಾಗಿದ್ದಾವೆ. ಎಲ್ಲ ಕಡೆಯ ರಿಸಲ್ಟ್ಗಳು ಕೂಡ ಕುತೂಹಲಕಾರಿಯಾಗಿವೆ. ದೇಶದ ರಿಸಲ್ಟ್ ಅನ್ನು ನೋಡೋದಾದ್ರೆ 270 ಸ್ಥಾನಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ 217 ಸ್ಥಾನಗಳಲ್ಲಿ INDIA ಮುನ್ನಡೆಯನ್ನು ಸಾಧಿಸ್ತಾ ಇದೆ. 56 ಕ್ಷೇತ್ರಗಳಲ್ಲಿ ಅದರ್ಸ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಲೆಕ್ಕಾಚಾರ ಮ್ಯಾಜಿಕ್ ನಂಬರ್ನ ಸಮೀಪ NDA ನಿಂತಿರುವಂಥದ್ದು 270 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು, ಹೃದಯವಂತ ಖ್ಯಾತಿಯ ಮಂಜುನಾಥ್ ಅವರಿಗೆ ಮುನ್ನಡೆ ಆಗ್ತಾ ಇರುವಂಥದ್ದು. ಹಾಸನ ಕ್ಷೇತ್ರದಲ್ಲಿ ಹಾವು ಏಣಿ ಆಟ ಮುಂದುವರೆದಿರುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣಗೆ ಕೇವಲ 212 ಮತಗಳ ಮುನ್ನಡೆ ಒದಗಿರುವಂಥದ್ದು. ಬಹಳ ಬಿರುಸಿನ ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಅನ್ನುವಂಥದ್ದು ಕೂಡ ಬಹಳ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಈಗಾಗಲೇ 1,03,974 ಮತಗಳ ಎಣಿಕೆ ಪೂರ್ಣಗೊಂಡಿದೆ. 1,03,974 ಮತಗಳ ಎಣಿಕೆ ಪೂರ್ಣಗೊಂಡಿದೆ. 1,03,974 ಮತಗಳ ಎಣಿಕೆ ಪೂರ್ಣಗೊಂಡಿದ್ದು, ಅದರಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 56,169 ಮತಗಳನ್ನು ಪಡೆದಿರುವಂತಹ ಮಾಹಿತಿಗಳು ಬರ್ತಾ ಇರುವಂತದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 56,169 ಮತಗಳನ್ನು ಪಡೆದಿದ್ರೆ, ಪದ್ಮರಾಜ್ ಆರ್ ಪೂಜಾರಿ ಅವರು 45,081 ಮತಗಳನ್ನು ಪಡೆದಿದ್ದಾರೆ. 56,169 ಮತಗಳನ್ನು ಪಡೆದಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 45,081 ಮತಗಳನ್ನು ಪಡೆದಿದೆ. ಆನಂತರ ನೋಟಾದ ಲೆಕ್ಕಾಚಾರ 1,716 ಮತ ನೋಟಾಗೆ ಸಿಕ್ಕಿರುವಂಥದ್ದನ್ನು ನಾವೀಗ ನಿಮಗೆ ನೋಡ್ತಾ ಇದ್ದೀವಿ. ಈ ಲೆಕ್ಕಾಚಾರದ ಪ್ರಕಾರ 1,03,974 ಮತಗಳ ಎಣಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. 1,03,974 ಮತಗಳ ಎಣಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1,03,974 ಮತಗಳು ಲೆಕ್ಕ ಈಗಾಗಲೇ ಪೂರ್ಣಗೊಂಡಿದೆ ಅನ್ನುವಂಥದ್ದಿದೆ. ಇದೀಗ 11,000ದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. 56,169 ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡೆದುಕೊಂಡಿದ್ದರೆ, ಪದ್ಮರಾಜ್ ಆರ್ ಪೂಜಾರಿ ಅವರು 45,081 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇದೀಗ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಗೌತಮ್ ಅವರು ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 11,088 ಮತಗಳ ಮುನ್ನಡೆಯನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾಧಿಸಿಕೊಂಡಿದ್ದಾರೆ. 11,088 ಮತಗಳ ಮುನ್ನಡೆಯನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾಧಿಸಿಕೊಂಡಿದ್ದಾರೆ. 11,088 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. 11,088 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಒಂದಷ್ಟು ಕಾರ್ಯಕರ್ತರು, ಪಕ್ಷಗಳ ಅಭಿಮಾನಿಗಳೆಲ್ಲರೂ ಕೂಡ ಜಮಾಯಿಸಿದ್ದಾರೆ, ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ಮಾತಾಡ್ಸೋಣ. ಏನು ಹೇಳ್ತಾರೆ, ಏನು ನಿರೀಕ್ಷೆ ಇದೆ ಅನ್ನುವಂಥದ್ದು. ನಮಸ್ತೆ. ನಿರೀಕ್ಷೆ ಗೊತ್ತಿದ್ದಾಗೆ ಇದು ರನ್ ಹೆಸರು ರೋಷನ್ ಅಂತೇಳಿ, ರೋಷನ್ ರನ್ಔಟ್ ಅಂತ. ನಮಗೆ ಗೊತ್ತಿದೆ ಇದು BJPಯ ಭದ್ರಕೋಟೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಆಯ್ಕೆಯಾಗಿ ಬರಲಿದ್ದಾರೆ. 53,232, 68,609 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ರೆ, 53,232 ಮತಗಳನ್ನು
ಪದ್ಮರಾಜ್ ಆರ್ ಪೂಜಾರಿ ಅವರು ಪಡೆದಿರುವಂಥದ್ದು 15,377 ಅಂತರ. 15,377 ಅಂತರ. 15,377 ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿದ್ದಾರೆ. 15,377 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 15,377 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ 68,609 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪಡೆದಿದ್ರೆ 53,232 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿರುವಂತಹದ್ದು. ನೋಟ 2,171 ಮತಗಳನ್ನು ಪಡ್ಕೊಂಡಿದೆ. ನೋಟಕ್ಕೆ 2,171 ಮತಗಳು ಲಭಿಸಿರುವಂತಹದ್ದು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 15,377 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 15,377 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆ ಕ್ಷಣಕ್ಕೆ ಕಾವು ಏರ್ತಾ ಇರುವಂಥದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಮಧ್ಯೆ ನೇರ ಹಣಾಹಣಿ ಜಿದ್ದಾಜಿದ್ದಿನ ಹೋರಾಟ. ಒಮ್ಮೆ ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಒಮ್ಮೆ ಮುನ್ನಡೆಯ ಪ್ರಮಾಣ ಕುಸಿತಕ್ಕೆ ಕಂಡ್ರೆ ಈಗ ಮತ್ತೆ 15,377 ಮತಗಳ ಒಂದು ಅಂತರದ ಮುನ್ನಡೆಯಲ್ಲಿ ಇರುವಂಥದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು. 15,377 ಮತಗಳನ್ನು ಮುನ್ನಡೆ ಪಡ್ಕೊಂಡಿರುವಂಥದ್ದು. ಈಗಾಗಲೇ ನಡೆದಿರುವಂತಹ ಹಲವು ಸುತ್ತುಗಳ ಎಣಿಕೆಯಲ್ಲಿ 68,609 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪಡ್ಕೊಂಡಿದ್ದಾರೆ. 53,232 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡು 15,377 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. 2,171 ನೋಟಕ್ಕೆ ಹೋಗಿರುವಂಥದ್ದು. ಆ ಮೂಲಕವಾಗಿ 15,377 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. ಭಾರತದ ಪರಿಸ್ಥಿತಿ ನೋಡೋದಾದ್ರೆ 287 ಸ್ಥಾನಗಳಲ್ಲಿ NDA ಮುನ್ನಡೆಯಲ್ಲಿದೆ. 210 ಸ್ಥಾನಗಳಲ್ಲಿ INDA ಮುನ್ನಡೆಯಲ್ಲಿದೆ. 46 ಕ್ಷೇತ್ರಗಳಲ್ಲಿ ಈ ತರ ಮುನ್ನಡೆಯಲ್ಲಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆದಾಗ 15,377 ಮತಗಳ ಮುನ್ನಡೆಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಾಧಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 15,377 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 15,377 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡದ ಮತ ಎಣಿಕಾ ಕ್ಷೇತ್ರದ ಸುತ್ತಮುತ್ತ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರ್ತಾ ಇರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಮತ ಎಣಿಕೆಯ ಕಾರ್ಯದ ಸುತ್ತಮುತ್ತ, ಕೇಂದ್ರದ ಸುತ್ತಮುತ್ತ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಉತ್ತರ ಕನ್ನಡದ ಒಂದು ನೋಡೋದಾದ್ರೆ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿಯಲ್ಲಿ 72,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 72,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು ಮಾಹಿತಿ ಲಭ್ಯವಾಗಿರುವಂಥದ್ದು ನಮಗೆ. ಅದೇ ರೀತಿ ಹಾಸನದ ಒಂದು ಕ್ಷೇತ್ರ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣರವರ ಒಂದು ಕ್ಷೇತ್ರ ನೋಡೋದಾದ್ರೆ 2,950 ಮತಗಳ ಮುನ್ನಡೆಯಲ್ಲಿ ಪ್ರಜ್ವಲ್ ರೇವಣ್ಣರವರಿದ್ದಾರೆ. 2,300
2950 ಮತಗಳ ಮುನ್ನಡೆಯಲ್ಲಿ ಪ್ರಜ್ವಲ್ ರೇವಣ್ಣರವರಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ನಾವು ನೋಡ್ತಾ ಹೋಗೋದಾದರೆ 68,609 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರಿಗೆ ಮೊದಲ ಸುತ್ತಿನಲ್ಲಿ, 53,232 ಮತಗಳು ಪದ್ಮರಾಜ ಆರ್ ಪೂಜಾರಿ ಅವರಿಗೆ, ಒಟ್ಟು 15,377 ಮತಗಳ ಅಂತರದಲ್ಲಿ ಮೊದಲ ಸುತ್ತಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಮುನ್ನಡೆಯಲ್ಲಿರುವಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 48,788 ಮತಗಳ ಮುನ್ನಡೆಯಲ್ಲಿ ಬಿಜೆಪಿಯ ಶ್ರೀನಿವಾಸ್ ಪೂಜಾರಿ ಕೋಟಾರ್ ಅವರು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 48,000ಗಳ ಮುನ್ನಡೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯಲ್ಲಿರುವಂಥದ್ದು. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಹಿನ್ನಡೆಯಾಗಿರುವಂಥದ್ದು. 48,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಈ ನೆಲೆಯಲ್ಲಿ ನೋಡಿದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯ ಅಂತರ ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ಮುಂದುವರಿತಾ ಇರುವಂಥದ್ದು. 15,377 ಮತಗಳ ಮುನ್ನಡೆಯಲ್ಲಿ ಮಾತ್ರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ಈಗಾಗಲೇ 53,232 ಮತಗಳನ್ನು ಕೂಡ ಪದ್ಮರಾಜ್ ಆರ್ ಪೂಜಾರಿ ಅವರು ಮೊದಲ ಸುತ್ತಿನಲ್ಲಿ ಪಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ನೋಟಕ್ಕೆ 2,171 ಮತಗಳು ಮೊದಲ ಸುತ್ತಿನಲ್ಲಿ ಬಿದ್ದಿವೆ. ಬೆಂಗಳೂರು ಗ್ರಾಮಾಂತರದ ಲೆಕ್ಕಾಚಾರ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಭಾರತೀಯ ಜನತಾ ಪಾರ್ಟಿ ಇವರು 1,41,752 ಮತಗಳನ್ನು ಪಡೆದಿದ್ರೆ, DK ಸುರೇಶ್ ಅವರು 91,286 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ 50,466 ಮತಗಳಿಂದ ಡಾಕ್ಟರ್ CN ಮಂಜುನಾಥ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 50,426 ಮತಗಳಿಂದ 50,426 ಮತಗಳಿಂದ ಡಾಕ್ಟರ್ CN ಮಂಜುನಾಥ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. 50,466 ಮತಗಳಿಂದ ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ CN ಮಂಜುನಾಥ ಅನ್ನುವಂತಹ ಕ್ಯಾಂಡಿಡೇಟ್ ಅನ್ನು ಕೂಡ ಅಲ್ಲಿ ಹಾಕಲಾಗಿತ್ತು. CN ಮಂಜುನಾಥ ಅನ್ನುವಂಥ ಕ್ಯಾಂಡಿಡೇಟ್ ಅನ್ನು ಕೂಡ ಅಲ್ಲಿ ಹಾಕಲಾಗಿತ್ತು. ಅವರು 174 ಮತಗಳನ್ನು ಪಡೆದಿದ್ದಾರೆ. ಇನ್ನು ಮಂಡ್ಯದಲ್ಲಿ ನೋಡೋದಾದರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು 70,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ಪ್ರಜ್ವಲ್ ರೇವಣ್ಣವರು 2,950 ಮತಗಳ ಮುನ್ನಡೆಯಲ್ಲಿ ಇದ್ದಾರೆ. ಹಾಸನ ಕ್ಷೇತ್ರದಲ್ಲಿ 8ನೇ ಸುತ್ತು ಮುಕ್ತಾಯಗೊಂಡಿರುವಂಥದ್ದಲ್ಲಿ 8,000 ಮತಗಳ ಮುನ್ನಡೆಯಲ್ಲಿ ಕಾಣ್ತಾ ಇದ್ದಾರೆ. ಅದೇ ರೀತಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿರುವಂಥದ್ದು. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ರವರು ಮುನ್ನಡೆಯಲ್ಲಿರುವಂಥದ್ದು. ಬೀದರ್ನಲ್ಲಿ ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಅವರು ಮುನ್ನಡೆಯಲ್ಲಿರುವಂಥದ್ದು. ಇದೀಗ ದಕ್ಷಿಣ ಕನ್ನಡದ ಅಪ್ಡೇಟ್ ಮತ್ತೆ ಬರ್ತಾ ಇದೆ. 84,805 84,805 ಕ್ಯಾಪ್ಟನ್ ಬ್ರಿಜೇಶ್ ಚೌಟ 84,805. ಪದ್ಮರಾಜ್ ಆರ್ ಪೂಜಾರಿ ಅವರು 68,240 68,240 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 68,240. ಈ ಮೂಲಕ 16,565 ಮತಗಳಿಂದ 16,565 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿದ್ದಾರೆ. 16,565 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. 84,805 ಕ್ಯಾಪ್ಟನ್ ಬ್ರಿಜೇಶ್ ಚೌಟ, 68,240 ಪದ್ಮರಾಜ್ ಆರ್ ಪೂಜಾರಿ ಅವರು. ಈ ಮೂಲಕ 16,565 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಇದರ ಜೊತೆಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಶ್ರೀನಿವಾಸ್ ಪೂಜಾರಿ ಅವರು 61,086 ಮತಗಳನ್ನು ಪಡೆದಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 61,086 ಮತಗಳನ್ನು ಪಡೆದಿದ್ದಾರೆ.
ಜಯಪ್ರಕಾಶ್ ಹೆಗಡೆ 34,851 ಮತಗಳನ್ನು ಪಡೆದಿದ್ದಾರೆ. 34,851 ಮತಗಳನ್ನು ಪಡೆದಿದ್ದಾರೆ. 26,235 ಮತಗಳಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 25,235 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. 26,235 ಮತಗಳಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು 26,235 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವುದಾದ್ರೆ 1,33,384 ಮತಗಳನ್ನ BY ರಾಘವೇಂದ್ರ ಅವರು ಪಡ್ಕೊಂಡಿದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು 1,199 ಮತಗಳನ್ನು ಪಡೆದಿದ್ದಾರೆ. 1,199 ಮತಗಳನ್ನು ಪಡೆದಿದ್ದಾರೆ. 33,185 ಮತಗಳಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಈಶ್ವರಪ್ಪ ಅವರಿಗೆ KS ಈಶ್ವರಪ್ಪ ಅವರು 5,358 ಮತಗಳನ್ನು ಪಡೆದಿದ್ದಾರೆ. 5,358 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ KS ಈಶ್ವರಪ್ಪ ಅವರು ಪಕ್ಷೇತರನಾಗಿ ಸ್ಪರ್ಧಿಸಿದ್ದು 5,358 ಮತಗಳನ್ನು ಪಡೆದಿದ್ದಾರೆ. ಇದೀಗ ದಕ್ಷಿಣ ಕನ್ನಡದ ಮತ್ತೊಂದು ಲೆಕ್ಕಾಚಾರ ಬರ್ತಾ ಇದೆ. 89,739 ಬ್ರಿಜೇಶ್ ಚೌಟಾ ಪರವಾಗಿ, 73,318 ಪದ್ಮರಾಜ್ ಆರ್ ಪೂಜಾರಿ. 89,739 ಬ್ರಿಜೇಶ್ ಚೌಟಾ, 73,318 ಪದ್ಮರಾಜ್ ಆರ್ ಪೂಜಾರಿ ಅವರು 16,421 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. 16,421 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. 16,421 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. 16,421 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹದಿನೆಂಟನೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರತಿಕ್ಷಣ ಕಾವು ಏರ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತಗಳ ಅಂತರ, ಮುನ್ನಡೆಯ ಅಂತರ ಸಾಕಷ್ಟು ವ್ಯತ್ಯಾಸಗಳು, ಏರಿಳಿತಗಳು ಕಂಡು ಬರ್ತಾ ಇರುವಂಥದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಈಗಾಗಲೇ 89,739 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 73,318 ಮತಗಳನ್ನು ಪಡ್ಕೊಂಡಿರುವಂಥದ್ದು. 16,421 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಮುನ್ನಡೆಯಲ್ಲಿರುವಂಥದ್ದು. ಆರಂಭದ ಹಂತದಲ್ಲಿ ನೋಡೋದಾದರೂ ಕೂಡ ಹೆಚ್ಚಿನ ಮತಗಳ ಮುನ್ನಡೆಯಲ್ಲಿ ಕಂಡು ಬರ್ತಾ ಇಲ್ಲ. 16,000 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇರುವಂಥದ್ದು. 2,893 ಮತಗಳು ಈಗಾಗಲೇ ನೋಟಕ್ಕೆ ಹೋಗಿವೆ. ಈಗಾಗಲೇ ನಡೆದಿರುವಂತಹ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ 2,893 ನೋಟಕ್ಕೆ ಹೋದರೆ 89,739 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಒದಗಿರುವಂಥದ್ದು. ಪದ್ಮರಾಜ್ ಅವರಿಗೆ 73,318 ಮತಗಳು ಬಂದಿದೆ. 16,421 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯಲ್ಲಿರುವಂಥದ್ದು. ಇದೀಗ ಕರ್ನಾಟಕದ ಲೆಕ್ಕಾಚಾರವನ್ನು ನೋಡೋದಾದ್ರೆ ಬಿಜೆಪಿ ಮತ್ತು JDS ಅಲಯನ್ಸ್ 22 ಸ್ಥಾನಗಳನ್ನ ಮುನ್ನಡೆಯಲ್ಲಿ ಗಳಿಸಿಕೊಂಡಿದೆ. ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಗಳಿಸಿಕೊಂಡಿದೆ. ಇದೀಗ ಯದುವೀರ್ ಅವರು 35,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇದೆ. ಮೈಸೂರಿನಲ್ಲಿ ಯದುವೀರ್ 35,000 ಮತದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ರೆ, ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾವೇರಿ 82,134 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. 84,134 ಮತಗಳಿಂದ ಉತ್ತರ ಕನ್ನಡದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬೆಳಗಾವಿಯಲ್ಲಿ ಅಲ್ಪ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. 5,146 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಮೃಣಾಲ್ ಆರ್ ಹೆಬ್ಬಾಳ್ಕರ್ ವಿರುದ್ಧ 5,146 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 52,084 ಮತಗಳನ್ನು ಜಗದೀಶ್ ಶೆಟ್ಟರ್ ಪಡೆದಿದ್ದರೆ 46,938 ಮತಗಳನ್ನು ಮೃಣಾಲ್ ಹೆಬ್ಬಾಳ್ಕರ್ ಅವರು ಪಡ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಅನ್ನುವಂಥ ಮಾಹಿತಿಗಳು ನಮಗೀಗ ಒದಗಿ ಬರ್ತಾ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರದ ಲೆಕ್ಕಾಚಾರವನ್ನು ನೋಡೋದಾದರೆ CN ಮಂಜುನಾಥ್ ಅವರು 51,869 ಮತಗಳಿಂದ ಮುನ್ನಡೆಯಲ್ಲಿ ಇದ್ದಾರೆ.
ಅದರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಯಾವ ರೀತಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. 22,863 ಮತಗಳಿಂದ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು 49,458 ಮತಗಳನ್ನು ಪಡೆದಿದ್ರೆ ಪ್ರೊಫೆಸರ್ MV ರಾಜೀವ್ ಗೌಡ ಅವರು 26,595 ಮತಗಳನ್ನು ಪಡೆದಿದ್ದು 22,863 ಮತಗಳಿಂದ ಶೋಭಾ ಕರಂದ್ಲಾಜೆ ಮುನ್ನಡೆಯಲ್ಲಿದ್ದಾರೆ. ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ NDA BJP ಮತ್ತು JDS ಅಲಯನ್ಸ್ 21 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ದೇಶದ ಲೆಕ್ಕಾಚಾರವನ್ನು ನೋಡೋದಾದ್ರೆ ಈಗಾಗಲೇ ಮ್ಯಾಜಿಕ್ ನಂಬರ್ ಅನ್ನು ದಾಟಿ NDA ಮುಂದಡಿಯಿಟ್ಟಿದ್ದು 291 ಸ್ಥಾನಗಳಲ್ಲಿ NDA, 210 ಸ್ಥಾನಗಳಲ್ಲಿ INDIA ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಅದರ್ಸ್ 42 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಶೋಭಾ ಕರಂದ್ಲಾಜೆ ಅವರು 22,863 ಮತಗಳಿಂದ ಮುನ್ನಡೆಯಲ್ಲಿ ಇರುವಂತಹ ಮಾಹಿತಿಗಳು ಒದಗಿ ಬರ್ತಾ ಇರುವಂಥದ್ದು. ಇದೀಗ ದಕ್ಷಿಣ ಕನ್ನಡದ ಲೆಕ್ಕಾಚಾರ 98,336 ಮತಗಳು, 98,336 ಮತಗಳು, 85,096 ಮತಗಳು, 85,096 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ, 85,096 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಲಭಿಸಿರುವಂಥದ್ದು. ಈ ಮೂಲಕ 13,240 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆ. 13,240 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 13,246 ಮತಗಳಿಂದ 240 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬ್ರಿಜೇಶ್ ಚೌಟಾರ್ ಅವರು 13,240 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. 98,336 ಮತಗಳನ್ನು ಬ್ರಿಜೇಶ್ ಚೌಟಾರ್ ಅವರು ಪಡೆದುಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 85,096 ಮತಗಳನ್ನು ಪಡ್ಕೊಂಡಿದ್ದಾರೆ. ಜಿದ್ದಾಜಿದ್ದಿನ ಹೋರಾಟ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ಜಿದ್ದಾಜಿದ್ದಿನ ಹೋರಾಟ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ಎಸ್, ಇದೀಗಾಗಲೇ 1,88,717 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 1,88,717 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 1,88,717 ಮತಗಳ ಎಣಿಕೆ ಕಾರ್ಯ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಪೂರ್ಣಗೊಂಡಿದ್ದು, ಈ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 98,336 ಮತಗಳನ್ನು ಬ್ರಿಜೇಶ್ ಚೌಟಾರ್ ಅವರು ಪಡೆದುಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 85,000 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಮೂಲಕ 13,240 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರಗಳು 13,240 ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 13,240 ಮತಗಳಿಂದ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ 98,336 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ರೆ 85,096 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 85,096 ಮತಗಳನ್ನು ಪಡ್ಕೊಂಡಿರುವಂತಹದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಅಪ್ಡೇಟ್ ಅನ್ನ ಸುದ್ದಿ ನ್ಯೂಸ್ ಕೊಡ್ತಾ ಇದೆ. ಕಂಪ್ಲೀಟ್ ಅಪ್ಡೇಟ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕ್ಷಣದ ಅಪ್ಡೇಟ್ ಅನ್ನ ಸುದ್ದಿ ನ್ಯೂಸ್ ಕೊಡ್ತಾ ಇರುವಂತದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಕ್ಷಣದ ಅಪ್ಡೇಟ್ ನಿಮಗೆ ಲಭ್ಯವಾಗ್ತಾ ಇರುವಂತದ್ದು. 13,240 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ. 13,240 ಮತಗಳ ಅಂತರವನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಕಾಯ್ದುಕೊಂಡಿರುವಂತಹದ್ದು. ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ 98,336 ಕ್ಯಾಪ್ಟನ್ ಬ್ರಿಜೇಶ್ ಚೌಟ, 85,096 ಪದ್ಮರಾಜ್ ಆರ್ ಪೂಜಾರಿ. ಎಸ್, ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಇತರ ಕ್ಷೇತ್ರಗಳ ಮಾಹಿತಿಯನ್ನು ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಮೈಸೂರಿನ ಲೆಕ್ಕಾಚಾರ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು 1,69,461 ಮತಗಳನ್ನು ಪಡೆದು
ಕಾಂಗ್ರೆಸ್ಸಿನ ಲಕ್ಷ್ಮಣರ ವಿರುದ್ಧ 37,716 ಮತಗಳನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 37,716 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 37,716 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮೈಸೂರಿನ ಯದುವೀರ್ ಒಡೆಯರ್ ಅವರು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 28,203 ಮತಗಳಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 23,203. ಈ ಲೆಕ್ಕಾಚಾರದ ಪ್ರಕಾರ 65,721 ಮತಗಳು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪಾಲಾಗಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ 37,518 ಮತಗಳು ಲಭಿಸಿವೆ. ಈವರೆಗೆ 37,518 ಮತಗಳು ಲಭಿಸಿವೆ. ಇದೀಗ ದಕ್ಷಿಣ ಕನ್ನಡದ ಲೆಕ್ಕಾಚಾರ ಬದಲಾಗಿದೆ. 1,03,703 1,03,703 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡೆದುಕೊಂಡಿದ್ದಾರೆ. 1,03,703 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 90,199 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ 13,504 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. 13,504 ಮತಗಳಿಂದ ಮುನ್ನಡೆಯನ್ನ ಪದ್ಮರಾಜ್ ಆರ್ ಪೂಜಾರಿ ಅವರ ವಿರುದ್ಧ ಬ್ರಿಜೇಶ್ ಚೌಟಾರ್ ಅವರು ಸಾಧಿಸಿಕೊಂಡಿದ್ದಾರೆ. 13,504 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. 1,03,703 ಮತಗಳನ್ನ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 90,199 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡು 13,504 ಮತಗಳಿಂದ ಮುನ್ನಡೆಯನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದು. ಇದೀಗ ನೋಟ 3,639. ಇನ್ನು ಹಾಸನ ಕ್ಷೇತ್ರದ ಒಂದು ಪರಿಸ್ಥಿತಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣರವರಿಗೆ ಹಿನ್ನಡೆ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರಿಗೆ ಹಾಸನದಲ್ಲಿ ಹಿನ್ನಡೆಯಾಗಿದೆ. ಈಗಾಗಲೇ ನಡೆದಿರುವಂತಹ ಹಲವು ಸುತ್ತುಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಬಂದಿರುವಂತಹ ಪ್ರಜ್ವಲ್ ರೇವಣ್ಣರವರು ಇದೀಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಸನ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿದ್ದಂತಹ 3 ಕ್ಷೇತ್ರಗಳ JDS ಅಭ್ಯರ್ಥಿಗಳು 3 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆ ಸಾಧಿಸಿತ್ತು ಇದುವರೆಗೆ. ಆದರೆ ಇದೀಗ ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲ್ಲಿ ಇರುವಂಥದ್ದು. 1,03,703 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 90,199 ಮತಗಳನ್ನು ಪಡೆದು 13,504 ಮತಗಳಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಹಿನ್ನಡೆ ಅನುಭವಿಸಿದ್ರೆ ಬ್ರಿಜೇಶ್ ಚೌಟಾರ್ ಅವರು 13,504 ಮತಗಳ ಅಂತರದಿಂದ ಮುನ್ನಡೆಯಲ್ಲಿ ಇದ್ದಾರೆ. ಇದೀಗ ನಿಮಗೆ ಆ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತೀವಿ. ಅಲ್ಲಿ ಸಂಭ್ರಮಾಚರಣೆಗಳಿದಾವೆ. ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಅಲ್ಲಿ ಬೀಡು ಬಿಟ್ಟಿರುವಂಥದ್ದು ಆ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಮತ್ತೊಂದು ಕಡೆ ದೇಶದ ಚಿತ್ರಣವನ್ನು ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. NDA 291 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ INDIA 210 ಸ್ಥಾನಗಳಲ್ಲಿ ಮತ್ತು ಅದರ್ಸ್ 42 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಕರ್ನಾಟಕದ ಲೆಕ್ಕಾಚಾರವನ್ನ ನೋಡೋದಾದ್ರೆ BJP ಮತ್ತು NDA ಅಂದ್ರೆ BJP ಮತ್ತು JDS ಅಲಯನ್ಸ್ 20 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 13,504 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಇದೀಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 20,000 ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1,23,305 ಮತಗಳನ್ನ 1,23,305 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ 1,02,597 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 1,02,597 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿರುವಂತದ್ದು.
20,708 ಮತಗಳ ಅಂತರ, 20,708 ಮತಗಳ ಅಂತರದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. ಇದರ ಜೊತೆಗೆ 4,134 ನೋಟಾ ಮತಗಳು ಚಲಾವಣೆಯಾಗಿವೆ ದಕ್ಷಿಣ ಕನ್ನಡದಲ್ಲಿ. ಒಂದು 1,23,305 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 1,02,597 ಮತಗಳನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ 20,000 ಮುನ್ನಡೆಗೆ ಬ್ರಿಜೇಶ್ ಚೌಟಾರ್ ಅವರು ದಾಪುಗಾಲಿಟ್ಟಿದ್ದಾರೆ. 20,708 ಮತಗಳ ಮುನ್ನಡೆ, 20,708 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ದಾಖಲಿಸಿಕೊಂಡಿರುವಂತದ್ದು. ಆ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೇವೆ. 1,23,305 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ, ಇದೀಗ 3ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಂದುವರಿತಾ ಇರುವಂತದ್ದು. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟ 1,23,305 ಮತಗಳನ್ನು ಪಡೆದುಕೊಂಡಿದ್ದು, ಪದ್ಮರಾಜ್ ಆರ್ ಪೂಜಾರಿ 1,02,597 ಮತಗಳನ್ನು ಪಡೆದುಕೊಂಡಿದ್ದು, 20,708 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿದ್ದಾರೆ. ಎರಡೂ ಕಡೆಯ ಅಭಿಮಾನಿಗಳು ಕೂಡ ಜೈಕಾರವನ್ನು ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋಗುವುದಾದರೆ ಕ್ಷಣಕ್ಕೆ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಗೆಲುವಿನ ಅಥವಾ ಮುನ್ನಡೆಯ ಅಂತರ ವೃದ್ಧಿ ಆಗ್ತಾ ಇರುವಂಥದ್ದು. 20,708 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಇರುವಂಥದ್ದು. ಈಗ ತಾವೀಗ ನೋಡ್ತಾ ಇದ್ದೀರಿ, ಅಲ್ಲಿ ಈಗಾಗಲೇ ಮತ ಎಣಿಕೆ ಕಾರ್ಯ ಮುಂದುವರಿತಾ ಇದೆ. ಆದ್ರಿಂದ ಲಾ ಅಂಡ್ ಆರ್ಡರ್ ಅನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಎರಡೂ ಕಡೆಯ ಕಾರ್ಯಕರ್ತರಿಗೂ ಕೂಡ ಪೊಲೀಸರು ಸೂಚನೆಯನ್ನ ನೀಡ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನಲ್ಲಿ ಪೊಲೀಸರು ಸೂಚನೆಯನ್ನ ನೀಡ್ತಾ ಇರುವಂತಹ ಒಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಎರಡೂ ಕಡೆಯ ಕಾರ್ಯಕರ್ತರಿಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಜೈಕಾರವನ್ನ ಹಾಕಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಅವರಿಗೆ ಮಾಹಿತಿಯನ್ನು ಒದಗಿಸಿರುವಂತದ್ದು, ಪೊಲೀಸರ ನಿಯೋಜನೆಯನ್ನ ಮಾಡಿರುವಂತದ್ದು. ಆ ಒಂದು ಕಾರ್ಯಕರ್ತರ ಸುತ್ತಮುತ್ತ ಈಗಾಗಲೇ ಪೊಲೀಸರ ನಿಯೋಜನೆ ಮಾಡಿರುವಂತದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಜೈಕಾರವನ್ನು ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಈಗ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸರ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನಲ್ಲಿ ಏರ್ಪಡಿಸಲಾಗಿದೆ. ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ, ನೀವು ಹೀಗೆ ಈಗಲೇ ಜೈಕಾರವನ್ನು ಯಾವುದು ಹಾಕಬಾರದು ಅನ್ನುವಂಥ ಸೂಚನೆಯನ್ನ ನೀಡ್ತಾ ಇರೋದ್ರಿಂದ ಆ ಒಂದು ಸೂಚನೆಯಲ್ಲಿ ನೀಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸುದ್ದಿ ನ್ಯೂಸ್ನಲ್ಲಿ ನೀವೀಗ ನೋಡ್ತಾ ಇದ್ರಿ. ಈಗಾಗಲೇ ಕೆಲವೇ ಕ್ಷಣಗಳ ಹಿಂದೆ ಅಲ್ಲಿ ಯಾರೇ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸರು ಇರಲಿಲ್ಲ, ಈಗಾಗಲೇ ಅಲ್ಲಿ ಪೊಲೀಸ್ ತುಕಡಿಯನ್ನು ಕರೆಸಿ ಅಲ್ಲಿಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲಿಯೂ ಕೂಡ ಹಲವು ಕ್ಷೇತ್ರಗಳಲ್ಲಿ ಏರಿಳಿತಗಳು ಕಂಡು ಬರ್ತಾ ಇರುವಂಥದ್ದು. ಮೈಸೂರಿನಲ್ಲಿ ಯದುವೀರವರು 48,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು, ರಾಜವಂಶಸ್ಥ ಯದುವೀರವರು. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಮುನ್ನಡೆಯಲ್ಲಿರುವಂಥದ್ದು, 49,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ ಒಂದು ದೇಶದ ಪರಿಸ್ಥಿತಿ ನೋಡೋದಾದ್ರೆ ಗುಜರಾತ್ನ ಗಾಂಧಿನಗರದಲ್ಲಿ ಅಮಿತ್ ಶಾ ರವರು 2 ಲಕ್ಷಗಳ ಮತಗಳ ಮುನ್ನಡೆಯಲ್ಲಿದ್ದಾರೆ. 2 ಲಕ್ಷ ಮತಗಳ ಮುನ್ನಡೆಯಲ್ಲಿ ಅಮಿತ್ ಶಾ ರವರು ಇರುವಂಥದ್ದು. ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪರವರು ಕೇವಲ 6,000 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಬಿಜೆಪಿಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಪಕ್ಷೇತರರಾಗಿ ನಿಂತು ಸ್ಪರ್ಧಿಸಿದ್ದಂತಹ ಬಿಜೆಪಿಗೆ ಸಡ್ಡು ಹೊಡೆದಿದ್ದಂತಹ KS ಈಶ್ವರಪ್ಪರವರು ಕೇವಲ 6,000 ಮತಗಳನ್ನು ಪಡ್ಕೊಂಡು 3ನೇ ಸ್ಥಾನದಲ್ಲಿರುವಂಥದ್ದು. BY ರಾಘವೇಂದ್ರರವರು ಇಲ್ಲಿ ಮುನ್ನಡೆಯಲ್ಲಿ ಇರುವಂಥದ್ದು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 53,000 ಮತಗಳ ಮುನ್ನಡೆಯಲ್ಲಿ ತೇಜಸ್ವಿ ಸೂರ್ಯ ಅವರಿದ್ದಾರೆ. 53,000 ಮತಗಳ ಮುನ್ನಡೆಯಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 1,23,305 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ, 1,02,597
7 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡು ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲ್ಲಿರುವಂಥದ್ದು. 4134 ಮತಗಳು. ಈಗ ನಡೆದಿರುವಂತಹ ಹಲವು ಸುತ್ತುಗಳಲ್ಲಿ ನೋಟಕ್ಕೆ ಹೋಗಿರುವಂಥದ್ದು 4134 ಮತಗಳು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಅನ್ನ ನಾವು ನೋಡ್ತಾ ಹೋಗುವುದಾದ್ರೆ ಇದೀಗ 1,23,305 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ 1,02,597 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿರುವಂತಹದ್ದು. ಆ ಒಂದು ಅಪ್ಡೇಟ್ಗಳನ್ನು ನಾವೀಗ ನಿಮಗೆ ಕೊಡ್ತಾ ಇದ್ದೇವೆ. ಬೆಂಗಳೂರು ನಾರ್ತ್, ಯಾಕೆಂತಂದ್ರೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು 42,022 ಮತಗಳ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ. 42,022 ಮತಗಳಿಂದ ಶೋಭಾ ಕರಂದ್ಲಾಜೆ ಮುನ್ನಡೆಯಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ 42,022 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು 91,139 ಮತಗಳನ್ನು ಪಡೆದಿದ್ದಾರೆ. ಶೋಭಾ ಕರಂದ್ಲಾಜೆ 91,139 ಮತಗಳನ್ನು ಪಡೆದು MV ರಾಜೀವ್ ಗೌಡ ವಿರುದ್ಧ 42,022 ಮತಗಳ ಅಂತರದನ್ನ ಕಾಪಾಡಿಕೊಂಡಿದ್ದಾರೆ, ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. MV ರಾಜೀವ್ ಗೌಡ 49,117 ಮತಗಳನ್ನ ಪಡೆದಿದ್ದಾರೆ. MV ರಾಜೀವ್ ಗೌಡ. ಎಸ್, ಭಾರಿ ಕುತೂಹಲವನ್ನು ಕೆಳಿಸಿದಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿಯ ಡಾಕ್ಟರ್ ಕೆ ಸುಧಾಕರ್ ರಕ್ಷಾ ರಾಮಯ್ಯ ವಿರುದ್ಧ 27,229 ಮತಗಳಿಂದ ಮುನ್ನಡೆಯಲ್ಲಿ ಇದ್ದಾರೆ. 27,229 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟ, ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ 1,33,896 ಮತಗಳನ್ನು ಪಡ್ಕೊಂಡಿದ್ದಾರೆ. 1,33,896 ಮತಗಳನ್ನು ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 1,11,312 ಮತಗಳನ್ನು ಪಡೆದಿದ್ದಾರೆ. 1,11,312 ಮತಗಳನ್ನು ಪಡೆದಿದ್ದಾರೆ. ಅಂತರ 22,584. 22,584 ಅಂತರವನ್ನ 22,584 ಮತಗಳ ಅಂತರವನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 22,584 ಮತಗಳ ಅಂತರವನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 1,33,896 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ರೆ 1,11,312 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಎಸ್, ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸ್ತಾ ಇರುವಂತದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸ್ತಾ ಇರುವಂತದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ NITK ಸಮೀಪ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸ್ತಾ ಇರುವಂತಹ ಮಾಹಿತಿಯನ್ನ ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ. ಪೊಲೀಸ್ ತುಕಡಿಗಳು ಆಗಮಿಸಿರುವಂತದ್ದು, ಪೊಲೀಸರನ್ನ ಇಲ್ಲಿ ಸಂಪೂರ್ಣವಾಗಿ ಬಿಗಿ ಸರ್ಪಗಾವಲಿಗೆ ನಿಯೋಜಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಿಂದ ರಿಸಲ್ಟ್ ಏನಾಯ್ತು ಅಂತ ಕೇಳಿದ್ರೆ 1,33,893 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡೆದಿದ್ರೆ 1,11,312 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 22,584 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲಿದ್ದಾರೆ. 22,584 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲಿದ್ದಾರೆ.
ಎಸ್, ಇದೀಗ ಕರ್ನಾಟಕದ ಲೆಕ್ಕಾಚಾರ 18-10 NDA 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ 18 ಸ್ಥಾನಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಒದಗ್ತಾ ಇದೆ. ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಅಪ್ಡೇಟ್ಗಳನ್ನು ಸುದ್ದಿ ನ್ಯೂಸ್ ಫಾಸ್ಟೆಸ್ಟ್ ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದೆ. 22,584 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 22,584 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯಲ್ಲಿ 31,985 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು 46,006 ಮತಗಳನ್ನ ಪಡೆದಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತ ಎಣಿಕೆ ಮುಂದುವರಿತಾ ಇದೆ. ಮತ ಎಣಿಕೆ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ 31,985 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. 31,985 ಮತಗಳಿಂದ ಮುನ್ನಡೆಯನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಾಧಿಸಿದ್ದಾರೆ. ಇದೀಗ ಮತ್ತೊಂದು ಮಾಹಿತಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬರ್ತಾ ಇರುವಂತದ್ದು. 1,45,445 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 1,45,445 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 1,23,384 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 22,061 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. 22,061 ಮತಗಳ ಮುನ್ನಡೆ. 22,061 ಮತಗಳ ಮುನ್ನಡೆಯನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಸಾಧಿಸಿಕೊಂಡಿದ್ದಾರೆ. 22,061 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇದೀಗ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. 1,45,445 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 1,23,384 ಮತಗಳನ್ನು ಪಡೆದು 22,061 ಮತಗಳಿಂದ ಹಿನ್ನಡೆಯನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 22,061 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕಾರ್ಯದ ಸುತ್ತಮುತ್ತ ಏನಾಗ್ತಾ ಇದೆ ನೋಡ್ತಾ ಬನ್ನಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸುತ್ತಮುತ್ತ ಏನಾಗ್ತಾ ಇದೆ, ಈಗಾಗಲೇ 2 ಪಕ್ಷದ ಕಾರ್ಯಕರ್ತರಲ್ಲಿ ನಿಯೋಜನೆಗೊಂಡಿದ್ದು ಅವರನ್ನ ನೀವು ನಿಯಮಗಳನ್ನ ಪಾಲನೆ ಮಾಡ್ಕೊಂಡಿರ್ಬೇಕು ಅನ್ನುವಂಥ ಸೂಚನೆಯನ್ನ ಪೊಲೀಸರಲ್ಲಿ ನೀಡ್ತಾ ಇರುವಂತದ್ದನ್ನ ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಲ್ಲಿ ನೋಡಿ ಬಿಜೆಪಿ ಕಾರ್ಯಕರ್ತರು ಯಾವ ರೀತಿಯಾಗಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಎಸ್, ಇದೀಗ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ. ಇದೀಗ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ 1,45,445 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 1,23,384 ಮತಗಳನ್ನು ಪಡೆದುಕೊಂಡು 22,061 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ 1,23,384 ಮತಗಳನ್ನು ಪಡ್ಕೊಂಡಿದ್ದು, ಇಲ್ಲಿ 1,45,445 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿರುವಂಥದ್ದು. 22,061 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಎಸ್, ಇದೀಗ ಎಲ್ಲ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಮತ್ತೊಂದು ಕ್ಷೇತ್ರವನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಇದೀಗ ಉಡುಪಿ ಕ್ಷೇತ್ರದ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಉಡುಪಿ ಚಿಕ್ಕಮಗಳೂರು 1,252 ಮತ ಕೋಟಾ ಶ್ರೀನಿವಾಸ ಪೂಜಾರಿ. 1,252 ಮತ
1,252 ಮತ ಕೋಟ ಶ್ರೀನಿವಾಸ್ ಪೂಜಾರಿಗೆ ಲಭಿಸಿದ್ರೆ ಜಯಪ್ರಕಾಶ್ ಹೆಗಡೆ ಅವರಿಗೆ 61,334. 61,334, 38,918 ಮತಗಳ ಅಂತರದಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯಲ್ಲಿದ್ದಾರೆ. 38,918 ಮತಗಳ ಅಂತರದಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮುನ್ನಡೆಯಲ್ಲಿ ಇದ್ದಾರೆ. ಇದೀಗ ದಕ್ಷಿಣ ಕನ್ನಡದಲ್ಲಿ 27,816 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 1,59,255 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 1,59,255 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 1,31,439 ಮತಗಳನ್ನ ಪಡ್ಕೊಂಡಿದ್ದಾರೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 1,59,255 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ 1,31,439 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡು 27,816 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 27,816 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 27,816 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. 27,816 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಈಗ ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ 27,816 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಬ್ರಿಜೇಶ್ ಚೌಟ 1,59,255 ಮತಗಳನ್ನು ಪಡೆದಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 1,31,439 ಮತಗಳನ್ನ ಪಡ್ಕೊಂಡಿದ್ದಾರೆ. ಅಂತರ 27,816 ಮತಗಳಿಂದ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ದಕ್ಷಿಣ ಕನ್ನಡದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾದಂತಹ ಅಪ್ಡೇಟ್ಗಳು ದಕ್ಷಿಣ ಕನ್ನಡದಲ್ಲಿ ಇದೆ ಅನ್ನುವಂಥದ್ದು ನಿಮಗೆ ಕೊಡ್ತಾ ಹೋಗ್ತೀವಿ. ಬ್ರಿಜೇಶ್ ಚೌಟಾರ್ ಅವರು 1,59,255 ಮತಗಳನ್ನ ಪಡ್ಕೊಂಡಿದೆ. ಪದ್ಮರಾಜ್ ಆರ್ ಪೂಜಾರಿ ಅವರು 1,31,439 ಮತಗಳನ್ನು ಪಡ್ಕೊಂಡು 27,816 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 27,816 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 27,816 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. 1,59,255 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 1,31,439 ಮತಗಳನ್ನ ಪಡೆದುಕೊಂಡಿದ್ದಾರೆ. ನೋಟಾ 5,192 ಮತಗಳನ್ನ ನೋಟಾಕ್ಕೆ ಚಲಾವಣೆ ಆಗಿದೆ. ಇದೀಗ 27,816 ಮತಗಳಿಂದ ಮುನ್ನಡೆಯನ್ನು ಬ್ರಿಜೇಶ್ ಚೌಟ ಸಾಧಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ಗೆ ಮುನ್ನಡೆ ಆಗ್ತಾ ಇದೆ. ಮಂಜುನಾಥ್ಗೆ 73,000 ಮತಗಳಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ವಿರುದ್ಧ ಮುನ್ನಡೆ ಮಂಜುನಾಥ್ ಸಾಧಿಸ್ತಾ ಇದ್ದಾರೆ. ಹೃದಯವಂತ ಖ್ಯಾತಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹೃದ್ರೋಗ ತಜ್ಞರು ಕೂಡ ಹೌದು. ತನ್ನ ಸೇವೆಯ ಮೂಲಕ ಅಪಾರ ರೋಗಿಗಳನ್ನ ವಾಸಿ ಮಾಡಿರುವಂತಹ ಹೃದ್ರೋಗ ತಜ್ಞರು ಹೃದಯವಂತ ಖ್ಯಾತಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು 73,000 ಅಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ವಿರುದ್ಧ ಮುನ್ನಡೆಯನ್ನ ಸಾಧಿಸಿದ್ದಾರೆ.
ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟ 33,207 ಮತಗಳ ಅಂತರನ್ನ ಕಾಪಾಡಿಕೊಂಡಿದ್ದಾರೆ. 1,71,604 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 1,71,604 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಪೂಜಾರಿ ಅವರು 1,38,397 ಮತಗಳನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ 33,207 ಮತಗಳ ಅಂತರವನ್ನ ಪಡ್ಕೊಂಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ಆರ್ ಪೂಜಾರಿ ಅವರ ನಡುವೆ ಮತಗಳ ಅಂತರ ಏರ್ತಾ ಇದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 33,207 ಮತಗಳ ಅಂತರ, 1,71,604 ಮತವನ್ನ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ರೆ 1,38,397 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡು 33,207 ಮತಗಳ ಅಂತರವನ್ನ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯ ರೂಪದಲ್ಲಿ ಕಾಯ್ದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಅಪ್ಡೇಟ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 1,71,604 ಮತಗಳನ್ನು ಪಡ್ಕೊಂಡಿರುವಂಥದ್ದು. 1,38,397 ಮತಗಳನ್ನು ಕಾಂಗ್ರೆಸ್ನ ಪದ್ಮರಾಜ್ ಅವರು ಪಡ್ಕೊಂಡಿರುವಂಥದ್ದು. 33,207 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು. ಇನ್ನು ಕರ್ನಾಟಕದ ಒಂದು ಪರಿಸ್ಥಿತಿ ನೋಡ್ತಾ ಹೋಗೋದಾದ್ರೆ, JDS ಮತ್ತು ಬಿಜೆಪಿ ಮೈತ್ರಿಯಾಗಿ ಇದ್ದಂತಹ ಸ್ಥಾನಗಳಲ್ಲಿ ಒಟ್ಟು 20 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ ಒಟ್ಟು ಭಾರತದ ಪರಿಸ್ಥಿತಿ ನೋಡೋದಾದ್ರೆ, NDA ಕೂಟವು 292 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ, INDIA ಕೂಟವು 201 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. 50 ಕ್ಷೇತ್ರಗಳಲ್ಲಿ ಈ ಥರ ಮುನ್ನಡೆಯಲ್ಲಿರುವಂಥದ್ದು. ಪ್ರತಿಕ್ಷಣದ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಹೋಗುವಂಥದ್ದು. ಎಕ್ಸ್ಕ್ಲೂಸಿವ್ ಆಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ 1,71,604 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಪಡ್ಕೊಂಡು, ಪದ್ಮರಾಜ್ರವರು 1,38,397 ಮತಗಳನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಹಂತ ಹಂತವಾಗಿ ಮೇಲ್ಮುಖವಾಗಿ ಹೋಗ್ತಾ ಇರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಹಂತ ಹಂತವಾಗಿ ಆರಂಭದಿಂದಲೇ ಅಂತರ ಸಾಕಷ್ಟು ಕಡಿಮೆ ಇದ್ದು ಮತ್ತೆ ವೃದ್ಧಿಯಾಗುತ್ತಾ ಬಂದು ಇದೀಗ 33,207 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲ್ಲಿರುವಂಥದ್ದು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ 4ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಬಿಜೆಪಿ 33,207 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 1,71,604 ಮತಗಳನ್ನು ಪಡೆದಿದ್ದರೆ, ಪದ್ಮರಾಜ್ ಆರ್ ಪೂಜಾರಿ ಅವರು 1,38,397 ಮತಗಳನ್ನು ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುತ್ತಿನ ಎಣಿಕೆ ಕಾರ್ಯ ಆರಂಭವಾಗಿದ್ದು ಅದರ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.
ಎಸ್, ಇದೀಗ ದಕ್ಷಿಣ ಕನ್ನಡದಲ್ಲಿ ಮತ ಚಲಾವಣೆ ಆಗಿರುವಂಥದ್ದು 14,09,653 14,09,653 ಮತಗಳು ಚಲಾವಣೆಗೊಂಡಿರುವಂಥದ್ದು. ಇದರಲ್ಲಿ 1,71,604 ಮತಗಳು ಈಗ 4ನೇ ಸುತ್ತಿನ ಎಣಿಕೆಯ ವೇಳೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಪಾಲಾಗಿದೆ. ಪದ್ಮರಾಜ ಆರ್ ಪೂಜಾರಿ ಅವರ ಜೋಳಿಗೆಗೆ 1,38,397 ಮತಗಳು ಲಭಿಸಿರುವಂಥದ್ದು. ಇದೀಗ 4ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗ್ತಾ ಇದೆ. 4ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. 4ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯದ ಸಂದರ್ಭದಲ್ಲಿ ಬ್ರಿಜೇಶ್ ಚೌಟಾರ್ ಅವರು 33,207 ಮತಗಳಿಂದ ಮುನ್ನಡೆಯಲ್ಲಿ ಇದ್ದಾರೆ. ಕೋಲಾರದಲ್ಲಿ ಜೆಡಿಎಸ್ನ ಮಲ್ಲೇಶ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಅಪ್ಡೇಟ್ಗಳು ಬರಬೇಕಿದೆ. ಕೋಲಾರದಲ್ಲಿ ಜೆಡಿಎಸ್ನ ಮಲ್ಲೇಶ್ ಬಾಬು ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಸನದಲ್ಲಿ 4,000 ಮತಗಳಿಂದ ಪ್ರಜ್ವಲ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. 4,000 ಮತಗಳಿಂದ ಹಾಸನದಲ್ಲಿ ಪ್ರಜ್ವಲ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗಾಗಲೇ SITಯ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು 4,000 ಮತಗಳ ಮುನ್ನಡೆಯನ್ನ ಹಾಸನದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಇದೀಗ ಮತ್ತೆ 1,88,203 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. 1,88,203 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಪದ್ಮರಾಜ ಆರ್ ಪೂಜಾರಿ ಅವರು 1,54,192 ಮತಗಳನ್ನು ಪಡ್ಕೊಂಡಿದ್ದಾರೆ. ಅಂತರ 34,011 ಮತಗಳ ಅಂತರ. 34,011 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 34,011 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. 1,88,203 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 1,54,192 ಮತಗಳನ್ನು ಪದ್ಮರಾಜ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದು ಅಂತರ 34,011 ಮತಗಳ ಅಂತರವನ್ನ ಈಗಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. ಎಸ್, ಇದೀಗ ಅಪ್ಡೇಟ್ ಬರ್ತಾ ಇದೆ. 1,88,203 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಪದ್ಮರಾಜ ಆರ್ ಪೂಜಾರಿ ಅವರು 1,54,992 ಮತಗಳನ್ನು ಪಡ್ಕೊಂಡಿದ್ದು 34,011 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿದ್ದಾರೆ. 5ನೇ ಸುತ್ತಿನ ಮತ ಎಣಿಕೆ ಆರಂಭ. 5ನೇ ಸುತ್ತಿನ ಮತ ಎಣಿಕೆ ಆರಂಭ. 5ನೇ ಸುತ್ತಿನ ಮತ ಎಣಿಕೆ ಆರಂಭ. ಇದೀಗಾಗಲೇ 3,51,883 ಮತಗಳ ಎಣಿಕೆಯಾಗಿದೆ. 14,09,653 ಮತಗಳಲ್ಲಿ 3,51,883 ಮತಗಳ ಎಣಿಕೆಯಾಗಿದೆ. 3,51,883 ಮತಗಳ ಎಣಿಕೆಯಾಗಿದೆ. ಇನ್ನೂ ಕೂಡ 11 ಲಕ್ಷದಷ್ಟು ಮತಗಳ ಎಣಿಕೆ ಆಗಲಿಕ್ಕೆ ಬಾಕಿ ಇದೆ. 10.5 ಲಕ್ಷದಷ್ಟು ಮತಗಳ ಎಣಿಕೆ ಆಗಲಿಕ್ಕೆ ಬಾಕಿ ಇದೆ. ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಇನ್ನು ಭಾರತದ ಸ್ಥಿತಿಯನ್ನು ನೋಡೋದಾದ್ರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ INDA ಒಕ್ಕೂಟವು ಭಾರಿ ಮುನ್ನಡೆಯಲ್ಲಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಉತ್ತರ ಪ್ರದೇಶ ಈಗಾಗಲೇ BJPಯ ತೆಕ್ಕೆಯಲ್ಲಿರುವಂಥದ್ದು. ಯೋಗಿ ಆದಿತ್ಯನಾಥ್ ರವರ ತೆಕ್ಕೆಯಲ್ಲಿರುವಂತಹ ಒಂದು ಇಡೀ ರಾಜ್ಯದಲ್ಲಿ INDA ಒಕ್ಕೂಟ ಮುನ್ನಡೆಯಲ್ಲಿದೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿ 19 ಕ್ಷೇತ್ರಗಳಿಗೆ NDA ಒಕ್ಕೂಟ ಕುಸಿದಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. 19 ಕ್ಷೇತ್ರಗಳಲ್ಲಿ
NDA ಒಕ್ಕೂಟ ಕುಸಿದಿರುವಂಥದ್ದು. ಇದೀಗ 1,93,707 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 1,93,707 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 1,58,824 ಮತಗಳನ್ನ ಪಡ್ಕೊಂಡಿದ್ದಾರೆ. 1,58,824 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 34,883 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲಿದ್ದಾರೆ. 34,883 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನು ಕೊಡ್ತಾ ಇರುವಂತಹ ಚಾನಲ್ ಸುದ್ದಿ ನ್ಯೂಸ್ ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನು ಕೊಡ್ತಾ ಇದೆ. 1,93,707 ಮತಗಳನ್ನ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 1,58,824 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿತ್ತು. 34,883 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 34,883 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 34,883 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನು ಕೊಡ್ತಾ ಇರುವಂತಹ ಚಾನಲ್ ಸುದ್ದಿ ನ್ಯೂಸ್. ಇನ್ನು ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದ ಒಂದು ಈ ಬಾರಿಯ ಪರಿಸ್ಥಿತಿಯನ್ನು ಗಮನಿಸೋದಾದರೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಭಾರಿ ಹಿನ್ನಡೆಯಾಗಿರುವಂಥದ್ದು. ಬೆಳಗಾವಿ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ 6ನೇ ಸುತ್ತಿನಲ್ಲಿ ಹಿನ್ನಡೆ ಕಂಡ ಬಳಿಕ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮತ ಎಣಿಕಾ ಕೇಂದ್ರದಿಂದ ಹೊರ ನಡೆದಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನಿಂದ ಮತ್ತೆ ಮಾತೃಪಕ್ಷಕ್ಕೆ ಸೇರ್ಪಗೊಂಡಂತಹ ಜಗದೀಶ್ ಶೆಟ್ಟರ್ ಅವರು ಅವರ ಕ್ಷೇತ್ರದಲ್ಲಿ ಮತ್ತೆ ಈಗ ಭಾರಿ ಮುನ್ನಡೆಯಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಭಾರಿ ಹಿನ್ನಡೆಯಲ್ಲಿದ್ದಾರೆ ಬೆಳಗಾವಿ ಕ್ಷೇತ್ರದಲ್ಲಿ. ಅದೇ ರೀತಿ ಕೋಲಾರ ಕ್ಷೇತ್ರದಲ್ಲಿ JDSನ ಮಲ್ಲೇಶ್ ಬಾಬ್ರವರು ಭಾರಿ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶ್ರೀನಿವಾಸ ಪೂಜಾರಿ ಅವರು 1,22,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು
ಹಂತ ಹಂತದಲ್ಲಿ ಮುನ್ನಡೆಯ ಸ್ಥಾನದಲ್ಲಿ ಮುಂದುವರಿತಾ ಇರುವಂಥದ್ದು. ಕಾಂಗ್ರೆಸ್ನ ಆರ್ ಪದ್ಮರಾಜ್ರವರನ್ನು ಹಿಂದಿಕ್ಕಿ ಮುನ್ನಡೆಯುತ್ತಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆಯ ಕೇಂದ್ರದ ಹೊರಭಾಗದಲ್ಲಿ ನಾವು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಪಕ್ಷಗಳ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಅಲ್ಲಿ ಜಮಾಯಿಸಿರುವಂಥದ್ದು. ಈಗಾಗಲೇ ಏನು ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಮುನ್ನಡೆಯನ್ನು ಸಾಧಿಸುತ್ತಿರುವಂತಹ ವೇಳೆಯಲ್ಲಿ ಅಲ್ಲಿನ ಕಾರ್ಯಕರ್ತರು ಜಯಘೋಷವನ್ನು ಹಾಕ್ತಿರುವಂತಹ ದೃಶ್ಯವನ್ನು ಕೂಡ ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಅಲ್ಲಿಗೆ ಪೊಲೀಸರು ಕೂಡ ಅವರನ್ನು ನಿಯಂತ್ರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮತ ಎಣಿಕಾ ಕೇಂದ್ರದ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಎನ್ನುವಂಥ ದೃಷ್ಟಿಯಿಂದ ಚುನಾವಣಾ ಆಯೋಗವು ಕೂಡ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಅದೇ ರೀತಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರದ ರೀತಿಯಲ್ಲಿ ಅಥವಾ ಜಯಘೋಷ ಮಾಡದ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಜೈಕಾರ ಕೂಗದ ರೀತಿಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 1,93,707 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಈಗ ನಡೆದಿರುವಂತಹ ಹಲವು ಸುತ್ತು ಮತಗಳ ಎಣಿಕಾ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಪದ್ಮರಾಜ್ರವರು 1,58,824 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಈಗಾಗಲೇ ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲ್ಲಿರುವಂಥದ್ದು. ಕಳೆದ ಬಾರಿಯ ಒಂದು ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಅತ್ಯಂತ ಅಂತರ 2,70,000 ಅಂತರದಲ್ಲಿ ನಳಿನ್ ಕುಮಾರ್ ಅವರು ಜಯವನ್ನು ಸಾಧಿಸಿರುವಂಥದ್ದು. ಈಗಿನ ಒಂದು ಹಂತದಲ್ಲಿ ನೋಡ್ತಾ ಹೋಗೋದಾದರೆ ನಾವು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಕೂಡ ಎಷ್ಟು ಅಂತರದಲ್ಲಿ ಜಯವನ್ನು ಗಳಿಸಬಹುದು ಎನ್ನುವಂಥದ್ದು ನಾವು ನಿರೀಕ್ಷೆ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಶ್ರೀನಿವಾಸ್ ಪೂಜಾರಿ ಅವರು 82,657 ಮತಗಳ ಮುನ್ನಡೆಯಲ್ಲಿರುವಂಥದ್ದು. 2,10,116 ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪಡ್ಕೊಂಡಿರುವಂಥದ್ದು. 1,27,459 ಮತಗಳನ್ನು ಕಾಂಗ್ರೆಸ್ನ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಪಡ್ಕೊಂಡಿರುವಂಥದ್ದು. ಅದೇ ರೀತಿ ಉತ್ತರ ಕನ್ನಡದಲ್ಲಿ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 1,22,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 1,22,000 ಮತಗಳಿಂದ ಮುನ್ನಡೆಯಲ್ಲಿರುವಂಥದ್ದು. ಕಾಂಗ್ರೆಸ್ನ ಅಂಜಲಿಯವರಿಗೆ ಹಿನ್ನಡೆಯಲ್ಲಿರುವಂಥದ್ದು ಉತ್ತರ ಕನ್ನಡ ಕ್ಷೇತ್ರದಲ್ಲಿದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತ್ತೆ ನಾವು ಗಮನಿಸಿದರೆ 82,657 ಮತಗಳಿಂದ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಭರ್ಜರಿ ಮುನ್ನಡೆಯಲ್ಲಿರುವಂಥದ್ದು. ಕೆ ಜಯಪ್ರಕಾಶ್ ಹೆಗ್ಡೆ ಅವರು 1,27,459 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಎಸ್, ಎಲ್ಲೆಡೆಯೂ ಕೂಡ ಕುತೂಹಲ ಮನೆ ಮಾಡಿದೆ. ಕುತೂಹಲದಲ್ಲಿ ಬಹಳ ವಿಶೇಷವಾಗಿ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಇದೆ. ಅದರಲ್ಲಿ ಈಗಾಗಲೇ 34,883 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಲ್ಪ ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಕೋಲಾರ ಕ್ಷೇತ್ರದಲ್ಲಿ JDS ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಲೀಡನ್ನು ಪಡ್ಕೊಂಡಿರುವಂತಹದ್ದು. ಸಚಿವ ಸತೀಶ್ ಅವರ ಪುತ್ರಿಗೆ ಒಂದು ಮುನ್ನಡೆ ಸಿಕ್ಕಿದೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಹಿನ್ನಡೆಯಾಗಿದೆ ಅನ್ನುವಂತಹದ್ದು ಚಿಕ್ಕೋಡಿಯಿಂದ ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ ಭಾರತದ ಲೆಕ್ಕಾಚಾರವನ್ನ ಹಾಕೋದರೆ ಭಾರತದ ಲೆಕ್ಕಾಚಾರದ ಪ್ರಕಾರ 303 NDA, 218 INDIA, ಅದರ್ಸ್ 22, ಒಟ್ಟು ಮ್ಯಾಜಿಕ್ ನಂಬರ್ 272 ಓವರ್ಟೇಕ್ ಮಾಡಿಕೊಂಡು NDA ಈಗಾಗಲೇ 303 ದಾಪುಗಾಲಿಟ್ಟಿರುವಂತಹದ್ದು. ಲೀಡ್ನಲ್ಲಿ NDA 303 ದಾಪುಗಾಲಿಟ್ಟಿರುವಂಥದ್ದು. ಕರ್ನಾಟಕದಲ್ಲಿ 20 JDS ಮತ್ತು ಬಿಜೆಪಿ ಮೈತ್ರಿಯ NDA 20 ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ ಕಾಂಗ್ರೆಸ್ 8 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ 13 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದರೆ 27 ಕ್ಷೇತ್ರದಲ್ಲಿ TMC ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಜಾರ್ಖಂಡ್ನಲ್ಲಿ 11 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದರೆ 3 ಕ್ಷೇತ್ರದಲ್ಲಿ
ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಉತ್ತರ ಕನ್ನಡದಲ್ಲಿ 5 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿ ಬರ್ತಾ ಇದೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ 88,470 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ 25 ಕ್ಷೇತ್ರಗಳ ಪೈಕಿ ಬಿಜೆಪಿ 3 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದರೆ ಟಿಡಿಪಿ 14 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅಸ್ಸಾಂನಲ್ಲಿ 14 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಹಾರದಲ್ಲಿ 40 ಕ್ಷೇತ್ರಗಳ ಪೈಕಿ 30 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಗುಜರಾತ್ನಲ್ಲಿ 26ರಲ್ಲಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. 2,20,294 2,20,294 ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿರುವಂತಹ ಮತ. 1,71,835 ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿರುವಂತಹ ಮತ. 48,459 ಮತಗಳಿಂದ 48,459 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯಲಿದ್ದಾರೆ. 48,459 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯಲಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್, ಫಾಸ್ಟೆಸ್ಟ್ ಅಪ್ಡೇಟ್ ಸುದ್ದಿ ನ್ಯೂಸ್ನಲ್ಲಿ ಮಾತ್ರ. 2,20,594 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪಡೆದಿದ್ರೆ 1,71,835 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 1,71,835 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ 2,20,290 ಮತಗಳನ್ನು ಪಡ್ಕೊಂಡಿದ್ದು 48,459 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟಾರ್ ಅವರು ತನ್ನ ಮುನ್ನಡೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. 10ರಿಂದ ಆರಂಭವಾದಂತಹ ಮುನ್ನಡೆಯ ಸಂಖ್ಯೆ ಇದೀಗ 48,000ಕ್ಕೆ ಏರಿದೆ. 48,000ಕ್ಕೆ ಏರಿರುವಂಥದ್ದು ಮುನ್ನಡೆಯ ಮತ. 48,459 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಇಲ್ಲಿಯ ತನಕ 4,02,782 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 4,02,782 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಅದರಲ್ಲಿ 4,02,782 ಮತಗಳಲ್ಲಿ 2,20,294 ಮತಗಳು ಬ್ರಿಜೇಶ್ ಚೌಟಾ ಪಾಲಾಗಿದ್ರೆ 1,71,835 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರ ಪಾಲಾಗಿದೆ. ಇದೀಗ ಬಂದಿರುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. 2,20,294 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ಪಾಲಾಗಿದ್ರೆ 1,71,835 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರ ಪಾಲಾಗಿದೆ. 4,02,782 ಮತಗಳ ಎಣಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. $48,458 ಮತಗಳಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯನ್ನು ಹಂತ ಹಂತವಾಗಿ ಸಾಧಿಸ್ತಾ ಇರುವಂಥದ್ದು. 48,459 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಇರುವಂಥದ್ದು. ಈಗಾಗಲೇ ನಾವು ಅಪ್ಡೇಟ್ ನೋಡ್ತಾ ಹೋದರೆ 2,20,194 ಮತಗಳನ್ನು ಬ್ರಿಜೇಶ್ ಚೌಟಾ ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ರವರು 1,71,835 ಮತಗಳನ್ನು ಪಡ್ಕೊಂಡು 48,459 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ನಿಂದ ಮುನ್ನಡೆಯಲ್ಲಿ ಇರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿರುವಂಥದ್ದು ಶ್ರೀನಿವಾಸ್ ಪೂಜಾರಿ ಅವರು. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಇರುವಂಥದ್ದು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು JDSನಿಂದ 1,27,000 ಅಂತರದಿಂದ ಮುನ್ನಡೆಯಲ್ಲಿರುವಂಥದ್ದು.
ಕಾಂಗ್ರೆಸ್ನ ಸ್ಟಾರ್ ಚಂದ್ರ ಅವರು ಭಾರಿ ಹಿನ್ನಡೆಯನ್ನು ಅನುಭವಿಸಿರುವ ಒಂದು ಮಂಡ್ಯ ಕ್ಷೇತ್ರದಲ್ಲಿ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್ ರವರು ಕಾಂಗ್ರೆಸ್ನಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ 2,25,435 2,25,435 ಮತಗಳನ್ನು ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ 1,76,436 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ 48,999 ಮತಗಳಿಂದ 48,999 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 48,999 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. ಎಸ್, ಇದೀಗ ಲೇಟೆಸ್ಟ್ ಅಪ್ಡೇಟ್. 2,25,435 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡೆದಿದ್ರೆ 1,76,436 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 1,76,436 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ 48,999 ಮತಗಳಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಮುನ್ನಡೆಯಲ್ಲಿ ಇದ್ದಾರೆ. ಕ್ಷಮಿಸಿ, 48,999 ಮತಗಳಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಹಿನ್ನಡೆಯಲ್ಲಿದ್ದಾರೆ. ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲ್ಲಿದ್ದಾರೆ. ಎಸ್, 48,999 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯಲಿದ್ದಾರೆ. 2,25,435 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡೆದಿದ್ರೆ 1,76,436 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈಗಿನ ಲೆಕ್ಕಾಚಾರದ ಪ್ರಕಾರ 290 ಕ್ಷೇತ್ರದಲ್ಲಿ NDA ಮುನ್ನಡೆಯನ್ನು ಸಾಧಿಸಿಕೊಂಡಿದ್ರೆ 226 ಕ್ಷೇತ್ರಗಳಲ್ಲಿ INDIA ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಎಸ್, ಪುತ್ತೂರು ಮತ್ತು ಬೆಳ್ತಂಗಡಿಯ ವೀಕ್ಷಕರು ಈ ಒಂದು ನೇರ ಪ್ರಸಾರವನ್ನ ನೋಡ್ತಾ ಇದ್ದೀರಿ. ನಿರಂತರವಾಗಿ DK ಸುರೇಶ್ ಅವರಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಡು ಬರ್ತಾ ಇದೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ 1,27,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 1,27,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕಾಯ್ದುಕೊಂಡಿರುವಂತದ್ದು. ಮತ್ತೊಂದು ಕಡೆ ಹಾಸನ ಕ್ಷೇತ್ರದಲ್ಲಿ ಪೆನ್ ಡ್ರೈವ್ ಆರೋಪದಲ್ಲಿ SITಯ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆಯಾಗಿದೆ. 5,749 ಮತಗಳಿಂದ ಪ್ರಜ್ವಲ್ ರೇವಣ್ಣ ಹಿನ್ನಡೆ ಅನುಭವಿಸಿದ್ದಾರೆ. 5,749 ಮತಗಳಿಂದ ಪ್ರಜ್ವಲ್ ರೇವಣ್ಣ ಹಿನ್ನಡೆ ಅನುಭವಿಸಿದ್ದಾರೆ. ಇದೀಗ 50,000ದಿಂದ ಲೀಡ್, 50,453 ಮತಗಳಿಂದ ಬಿಜೆಪಿಯ ಬ್ರಿಜೇಶ್ ಚೌಟ ಲೀಡನ್ನು ಅನುಭವಿಸಿದ್ದಾರೆ. 2,42,383 2,42,383 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 1,91,930 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 1,91,000 ಎಸ್, ಅಪ್ಡೇಟ್ ಬರ್ತಾ ಇದೆ. ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನು ನಾವು ಈಗ ನಿಮಗೆ ಕೊಡ್ತಾ ಇದ್ದೀವಿ. 2,42,383 ಮತಗಳನ್ನ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. 1,91,930 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 50,453 ಮತಗಳಿಂದ 50,453 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. 2,42,383 ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈವರೆಗೆ ಪಡೆದಿರುವ ಮತ
ಪದ್ಮರಾಜ್ ಆರ್ ಪೂಜಾರಿ ಅವರು 1,91,930 ಮತ ಈವರೆಗೆ ಪಡೆದಿರುವಂಥದ್ದು. ಒಟ್ಟು 50,453 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಎಸ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 50,453 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. 50,453 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 50,453 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಈಗ ನಡೆದಿರುವಂತಹ ಹಲವು ಸುತ್ತುಗಳಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಮತವನ್ನು ಪಡ್ಕೊಂಡಿರುವಂಥದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 2,42,383, ಪದ್ಮರಾಜ್ರವರು 1,91,930, ಇನ್ನು ಬಹುಜನ ಸಮಾಜ ಪಾರ್ಟಿಯ ಕಾಂತಪ್ಪ ಅಳಂಗ್ರವರು 1,315, ಇನ್ನು ಕರ್ನಾಟಕ ಸೇವಕರ ಪಾರ್ಟಿ ದುರ್ಗಾಪ್ರಸಾದ್ ಅವರು 833 ಮತಗಳು ಪಡ್ಕೊಂಡಿರುವಂಥದ್ದು. ಸುಪ್ರೀತ್ ಕುಮಾರ್ ಪೂಜಾರಿ ಅವರು 600 ಮತಗಳು ಪಡ್ಕೊಂಡಿರುವಂಥದ್ದು. ಮ್ಯಾಕ್ಸಿಮ್ ಪಿಂಟೋರ್ ಅವರು 554 ಮತಗಳು ಪಡ್ಕೊಂಡಿರುವಂಥದ್ದು. ಇನ್ನು ಪ್ರಜಾಕೀಯ ಮನೋಹರ್ ಅವರು 325 ಮತಗಳು ಪಡ್ಕೊಂಡಿರುವಂಥದ್ದು. ದೀಪಕ್ ರಾಜೇಶ್ ಕೊಯ್ಲರ್ ಅವರು 314 ಮತಗಳು ಪಡ್ಕೊಂಡಿರುವಂಥದ್ದು. ಅದೇ ರೀತಿ ಕರ್ನಾಟಕ ರಾಷ್ಟ್ರ ಸಮಿತಿಯ ರಂಜಿನ್ ಅವರು 221 ಮತಗಳು ಪಡ್ಕೊಂಡಿದ್ದಾರೆ. ನೋಟಕ್ಕೆ 7,780 ಮತಗಳು ಬಿದ್ದಿವೆ. ಇನ್ನು ಇಡೀ ಭಾರತದ ಪರಿಸ್ಥಿತಿ ನೋಡೋದಾದರೆ 543 ಸ್ಥಾನಗಳ ಪೈಕಿ NDA ಒಕ್ಕೂಟವು 291 ಸ್ಥಾನಗಳಲ್ಲಿ ಮುನ್ನಡೆಯಲಿರುವಂಥದ್ದು. INDA 224 ಸ್ಥಾನಗಳಲ್ಲಿ ಮುನ್ನಡೆಯಲಿರುವಂಥದ್ದು. ಅದೇ ರೀತಿ 28 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯಲಿರುವಂಥದ್ದು. ಕರ್ನಾಟಕದ ಪರಿಸ್ಥಿತಿ ನೋಡೋದಾದರೆ 28 ಕ್ಷೇತ್ರಗಳ ಪೈಕಿ 20 NDA ಮುನ್ನಡೆಯಲಿರುವಂಥದ್ದು 20 ಕ್ಷೇತ್ರಗಳಲ್ಲಿ, ಅಂದರೆ JDS ಮತ್ತು BJP ಬೆಂಬಲಿತ ಕ್ಷೇತ್ರಗಳು. ಇನ್ನು ಕಾಂಗ್ರೆಸ್ 8 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿರುವಂಥದ್ದು. JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಯಲ್ಲಿರುವಂಥದ್ದು, 3 ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯಲ್ಲಿರುವಂಥದ್ದು. ಕೋಲಾರ, ಅದೇ ರೀತಿ ಮಂಡ್ಯ ಮತ್ತು ಹಾಸನದಲ್ಲಿ JDS ಅಭ್ಯರ್ಥಿಗಳು ಕಣಕ್ಕಿರುವಂಥದ್ದು. ಅಲ್ಲಿ 3 ಕ್ಷೇತ್ರಗಳಲ್ಲಿ ಕೂಡ JDS ಅಭ್ಯರ್ಥಿಗಳು ಮುನ್ನಡೆಯಲ್ಲಿರುವಂಥದ್ದು. ಒಂದು ಹಂತದಲ್ಲಿ ಪ್ರಜ್ವಲ್ ರೇವಣ್ಣರವರಿಗೆ ಹಿನ್ನಡೆ ಬಂದರೂ ಕೂಡ ಇದೀಗ ಮತ್ತಿನ ಹಂತದಲ್ಲಿ ಪ್ರಜ್ವಲ್ ರೇವಣ್ಣರವರು ಮುನ್ನಡೆಯಲ್ಲಿರುವಂಥದ್ದು. ಒಟ್ಟು ದೇಶದ ಪರಿಸ್ಥಿತಿಯನ್ನು ನೋಡೋದಾದರೆ 543 ಸ್ಥಾನಗಳ ಪೈಕಿ 272 ಮ್ಯಾಜಿಕ್ ನಂಬರ್ ಬೇಕಾಗಿರುವಂಥದ್ದು. ಅದರಲ್ಲಿ 291 ಸ್ಥಾನಗಳನ್ನು ಇವಾಗ NDA ಮುನ್ನಡೆಯಲ್ಲಿ ಕಾಯ್ದುಕೊಂಡಿರುವಂಥದ್ದು. INDA ಒಕ್ಕೂಟವು 224 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿ ಕಾಯ್ದುಕೊಂಡಿರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 2,42,383 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪಡ್ಕೊಂಡಿದ್ದರೆ 1,91,930 ಮತಗಳನ್ನು ಪದ್ಮರಾಜ್ ಅವರು ಪಡ್ಕೊಂಡಿರುವಂಥದ್ದು. 50,453 ಮತಗಳ ಮುನ್ನಡೆಯಲ್ಲಿ.
ಉತ್ತರ ಕನ್ನಡದಲ್ಲಿ 1,23,639 ಮತಗಳ ಮುನ್ನಡೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಅಂಜಲಿ ನಿಂಬಾಳ್ಕರ್ ಅವರಿಗೆ ಭಾರಿ ಹಿನ್ನಡೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿಯವರು ಜಯಭೇರಿ ಬಾರಿಸುವಂಥ ಒಂದು ಹಂತದಲ್ಲಿ ಮುಂದುವರಿಯುತ್ತಾ ಇರುವಂಥದ್ದು. ವಯನಾಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿಯವರು 1,00,000 ಮತಗಳ ಮುನ್ನಡೆಯಲ್ಲಿರುವಂಥದ್ದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ವಯನಾಡು ಕ್ಷೇತ್ರದಲ್ಲಿ 1,00,000 ಮುನ್ನಡೆಯಲ್ಲಿರುವಂಥದ್ದು. ಬೀದರ್ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿರುವಂಥ ಅತಿ ಕಿರಿಯ ಅಭ್ಯರ್ಥಿ ಸಾಗರ್ ಖಂಡ್ರೆ, ಕಾಂಗ್ರೆಸ್ನ ಸಾಗರ್ ಖಂಡ್ರೆ 51,970 ಮತಗಳ ಮುನ್ನಡೆಯಲ್ಲಿ ಕಾಂಗ್ರೆಸ್ನ ಸಾಗರ್ ಖಂಡ್ರೆಯವರು ಅತ್ಯಂತ ಕಿರಿಯ ಅಭ್ಯರ್ಥಿ ಅಂತ ಅನಿಸಿಕೊಂಡವರು. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ 60,000 ಮತಗಳ ಮುನ್ನಡೆ ಇದೆ. ಹಾವೇರಿಯಲ್ಲಿ 12,000 ಮತಗಳ ಮುನ್ನಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಅದೇ ರೀತಿ ಮೈಸೂರಿನಲ್ಲಿ ಕೂಡ ಯದುವೀರವರು ನಿರಂತರವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದ್ದಾರೆ. 66,125 ಮತಗಳ ಮುನ್ನಡೆಯಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಯದುವೀರವರಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ 1,00,000 ಲೀಡ್ನಲ್ಲಿ ತೇಜಸ್ವಿ ಸೂರ್ಯರವರು, 1,11,278 ಮತಗಳ ಅಂತರದಲ್ಲಿ ತೇಜಸ್ವಿ ಸೂರ್ಯರವರು. ಕೋಲಾರದಲ್ಲಿ JDS ಅಭ್ಯರ್ಥಿ ಮಲ್ಲೇಶ್ ಬಾಬುರವರು ಅಂತರ ಇಳಿಕೆ ಆಗ್ತಾ ಇದೆ. ಪ್ರತಿ ಸುತ್ತಿನಲ್ಲೂ ಕೂಡ ಮಲ್ಲೇಶ್ ಬಾಬುರವರ ಅಂತರ ಇಳಿಕೆ ಆಗ್ತಾ ಇದೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಕೋಲಾರ ಕ್ಷೇತ್ರದಲ್ಲಿ. ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿಖಾನ್ ರವರು ಕಾಂಗ್ರೆಸ್ನ ಮುನ್ನಡೆಯಲ್ಲಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಕೋಲಾರ ಕ್ಷೇತ್ರದಲ್ಲಿ JDSನ ಮಲ್ಲೇಶ್ ಬಾಬುರವರು ಮುನ್ನಡೆ ಕಾಯ್ದುಕೊಂಡಿರುವಂಥದ್ದು. ಬಾಗಲಕೋಟೆಯಲ್ಲಿ PC ಗದ್ದಿಗೌಡರವರು ಬಿಜೆಪಿಯಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿಯವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿ ಕಾಯ್ದುಕೊಂಡಿರುವಂಥದ್ದು. ಹಾವೇರಿ ಗದಗದಲ್ಲಿ ಬಸವರಾಜ ಬೊಮ್ಮಾಯಿಯವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿ. ಹೀಗೆ ನಿರಂತರವಾಗಿ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಿಗಿಂತಲೂ ಅಧಿಕವಾಗಿ ಬಿಜೆಪಿ ಮುನ್ನಡೆಯಲ್ಲಿರುವಂಥದ್ದು. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿ ಕಾಯ್ದುಕೊಂಡು ಬರುವಂಥದ್ದು. ಇನ್ನು ದೇಶದ ಪರಿಸ್ಥಿತಿ ನೋಡೋದಾದರೆ 292 ಕ್ಷೇತ್ರಗಳಲ್ಲಿ NDA ಒಕ್ಕೂಟವನ್ನು ಮುನ್ನಡೆಯನ್ನು ಕಾಯ್ದುಕೊಂಡ್ರೆ INDA ಒಕ್ಕೂಟ 223 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 28 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಎಸ್, ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನಾವೀಗ ನೋಡ್ತಾ ಇದ್ದೀವಿ. 2,42,333 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. 1,91,930 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 50,453 ಮತಗಳಿಂದ ಮುನ್ನಡೆಯನ್ನು ಅನುಭವಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಕ್ಷೇತ್ರದ ಫಾಸ್ಟೆಸ್ಟ್ ನ್ಯೂಸ್ ಅಪ್ಡೇಟ್ ಅಂದ್ರೆ ಅದು ಸುದ್ದಿಯಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್. ಈ ದಕ್ಷಿಣ ಕನ್ನಡ ಚುನಾವಣೆಯ ಫಾಸ್ಟೆಸ್ಟ್ ಅಪ್ಡೇಟ್ಗಳನ್ನು ಕೊಡ್ತಿರುವಂಥ ಏಕೈಕ ಚಾನಲ್ ಸುದ್ದಿ ನ್ಯೂಸ್ನಲ್ಲಿ ನೀವು ಫಾಸ್ಟೆಸ್ಟ್ ಅಪ್ಡೇಟ್ಗಳನ್ನು ನೋಡ್ತಾ ಇದ್ದೀರಿ. ಸೂಪರ್ ಫಾಸ್ಟ್ ಅಪ್ಡೇಟ್ ಇದ್ರೆ ಅದು ಸುದ್ದಿ ನ್ಯೂಸ್ನಲ್ಲಿ ಲೇಟೆಸ್ಟ್ ಮತ್ತು ಫಾಸ್ಟೆಸ್ಟ್ ಅಪ್ಡೇಟ್ಗಳನ್ನು ತಾವೀಗ ನೋಡ್ತಾ ಇದ್ದೀರಿ. 50,453 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಕ್ಷೇತ್ರವಾರು ಲೆಕ್ಕಾಚಾರವನ್ನು ಹಾಕೋದಾದ್ರೆ 290 ಕ್ಷೇತ್ರಗಳಲ್ಲಿ NDA
ದೇಶದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. INDIA 227 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅದರ್ಸ್ 26 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಮ್ಯಾಜಿಕ್ ನಂಬರ್ 272, ಮ್ಯಾಜಿಕ್ ನಂಬರ್ ಅನ್ನು ಓವರ್ಟೇಕ್ ಮಾಡಿ NDA ಮುನ್ನಡೆಯಲಿದೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ಗೆಲುವು ಎಷ್ಟಾಗತ್ತೆ ಅನ್ನುವಂಥ ಪಿಕ್ಚರ್ ಕೂಡ ಕೆಲವು ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಉಡುಪಿ ಲೋಕಸಭೆಯ ಲೆಕ್ಕಾಚಾರ 1,23,650 ಮತಗಳ ಮುನ್ನಡೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, 1,23,650 ಮತಗಳ ಮುನ್ನಡೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 1,00,000. ಮತ್ತೊಂದು ಕಡೆ ನಿಫ್ಟಿಯಲ್ಲಿ 1,000 ಪಾಯಿಂಟ್ಸ್ ಕುಸಿತ ಕಂಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಕುಸಿತದ ಭೀತಿ ಎದುರಾಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಕುಸಿತದ ಭೀತಿ ಎದುರಾಗ್ತಾ ಇರುವಂಥದ್ದು. ಉಡುಪಿ ಕ್ಷೇತ್ರದ ಅಪ್ಡೇಟ್ಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಇದೀಗ ದೆಹಲಿಯಲ್ಲಿ ಬಹಳ ದೊಡ್ಡ ಮುನ್ನಡೆಯನ್ನು ಬಿಜೆಪಿ ಕಾಯ್ದುಕೊಂಡಿರುವಂಥದ್ದು. 7 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 7ಕ್ಕೆ 7. ಅಸ್ಸಾಂನಲ್ಲಿ 14 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದರೆ, ಬಿಹಾರದ 40 ಕ್ಷೇತ್ರಗಳ ಪೈಕಿ 30 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳ ಪೈಕಿ 29 ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದ್ರೆ, ಒಡಿಶಾದಲ್ಲಿ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶಿವಮೊಗ್ಗದಲ್ಲಿ 83,000 ಮತಗಳಿಂದ ರಾಘವೇಂದ್ರ ಮುನ್ನಡೆಯಲ್ಲಿ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ಗೆ 83,000 ಮತಗಳ ಹಿನ್ನಡೆ. ತಮಿಳುನಾಡಿನಲ್ಲಿ ಬಿಜೆಪಿಯದ್ದು ಲೆಕ್ಕಾಚಾರಗಳಿತ್ತು. ತಮಿಳುನಾಡಿನಲ್ಲಿ ಹೊಸತ್ತೊಂದು ಟ್ರೆಂಡ್ ಬರುತ್ತೆ ಅನ್ನುವಂಥದ್ದು. ಈಗಿನ ಲೆಕ್ಕಾಚಾರದ ಪ್ರಕಾರ ತಮಿಳುನಾಡಿನಲ್ಲಿ ಕೇವಲ 1 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಛತ್ತೀಸ್ಗಢದಲ್ಲಿ 11 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಜಾರ್ಖಂಡ್ನಲ್ಲಿ 14ರಲ್ಲಿ 11 ಬಿಜೆಪಿ, 3 ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ಉತ್ತರಾಖಂಡದಲ್ಲಿ 5ಕ್ಕೆ 5 ಕೂಡ ಬಿಜೆಪಿ ಮುನ್ನಡೆ ಸಾಧಿಸಿದೆ. ತೆಲಂಗಾಣದಲ್ಲಿ 17ರಲ್ಲಿ 8 ಬಿಜೆಪಿ, 8 ಕಾಂಗ್ರೆಸ್, 1 AIMIM ಓವೈಸಿ ಅವರ ಪಕ್ಷ. ದೆಹಲಿಯಲ್ಲಿ 7ಕ್ಕೆ 7 ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಆಂಧ್ರ ಪ್ರದೇಶ 25ರಲ್ಲಿ 15 TDP, 5 YSRP, ಬಿಜೆಪಿ 3 ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಅಸ್ಸಾಂನಲ್ಲಿ 14ರಲ್ಲಿ 10 ಬಿಜೆಪಿ, 4 ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಬಿಹಾರ 40ರಲ್ಲಿ 30 ಬಿಜೆಪಿ, 4 JDU, 4 RJD, 2 ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು. ಗುಜರಾತ್ನಲ್ಲಿ 26ರಲ್ಲಿ 25 ಬಿಜೆಪಿ, 1 ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಹರಿಯಾಣದಲ್ಲಿ 10ರಲ್ಲಿ 3 ಬಿಜೆಪಿ, 7 ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಹಿಮಾಚಲದಲ್ಲಿ 4ರಲ್ಲಿ 4 ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಇದೀಗ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮ ಪ್ರತಿನಿಧಿ ಕೊಡ್ತಾ ಇರುವಂತಹ ಮಾಹಿತಿ, DK ಸುರೇಶ್ ವಿರುದ್ಧ 91,586 ಮತಗಳಿಂದ ಡಾಕ್ಟರ್ CN ಮಂಜುನಾಥ್ ಅವರು ಮುನ್ನಡೆಯನ್ನ ಅನುಭವಿಸಿದ್ದಾರೆ. 91,586 ಮತಗಳಿಂದ ಡಾಕ್ಟರ್ CN ಮಂಜುನಾಥ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇದೀಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಕೊಡ್ತಾ ಇರುವಂತಹ ಮಾಹಿತಿ, ಡಾಕ್ಟರ್ CN ಮಂಜುನಾಥ್ ಅವರು 91,586 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ DK ಸುರೇಶ್ ವಿರುದ್ಧ. ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿಯ ಸೋಲಿಲ್ಲದ ಸರದಾರ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದ PC ಮೋಹನ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಮುನ್ನಡೆಯನ್ನ ಅನುಭವಿಸಿದ್ದಾರೆ. ತಮಿಳುನಾಡಿನಲ್ಲಿ DMK 37 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ, 39ರ ಪೈಕಿ. ಇದೀಗ 63,000ಕ್ಕೆ ಲೀಡ್. ದಕ್ಷಿಣ ಕನ್ನಡದ ಲೀಡ್ 63,000ಕ್ಕೆ ಹೋಗಿದೆ. ದಕ್ಷಿಣ ಕನ್ನಡದ ಲೀಡ್ 63,021 ಮತಗಳ ಲೀಡ್.
2,72,493, 2,72,493, 2,09,472, 2,09,472. ಇದು ದಕ್ಷಿಣ ಕನ್ನಡ ಲೀಡ್ ಈಗ 63,021 ಮತಗಳಿಗೆ ಏರಿಕೆಯಾಗಿದೆ. ಬ್ರಿಜೇಶ್ ಚೌಟ ತನ್ನ ಲೀಡನ್ನ ಪ್ರತಿ ಸುತ್ತಿನಲ್ಲೂ ಕೂಡ ಏರಿಸ್ತಾ ಹೋಗ್ತಾ ಇದ್ದಾರೆ. ಇದೀಗ 63,021 ಮತಗಳ ಲೀಡ್ ಬ್ರಿಜೇಶ್ ಚೌಟಾರ ಪಾಲಾಗಿದೆ. 63,021 ಮತಗಳ ಲೀಡ್ ಬ್ರಿಜೇಶ್ ಚೌಟಾರ ಪಾಲಾಗಿದೆ. 2,72,493 ಮತಗಳಿಂದ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 2,09,472 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಇದೀಗ 63,021 ಮತಗಳ ಲೀಡನ್ನ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. ಇನ್ನು ಕಾಂತಪ್ಪ ಅಲಂಕಾರ್ 1,0436, ದುರ್ಗಾ ಪ್ರಸಾದ್ 928, ಸುಪ್ರೀತ್ ಕುಮಾರ್ ಪೂಜಾರಿ 668, ಮ್ಯಾಕ್ಸಿಮ್ ಪಿಂಟೋ 597, ಪ್ರಜಾಕೀಯ ಮನೋಹರ 358, ದೀಪಕ್ ರಾಜೇಶ್ 347, ರಜನಿ ಎಂ 250, ನೋಟಾ 8,498 ಮತಗಳನ್ನು ನೋಟಾಗೆ ಚಲಾವಣೆಯಾಗಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ 63,021 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ 6ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. 6ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯದ ಹಂತದಲ್ಲಿ ಬ್ರಿಜೇಶ್ ಚೌಟ, ಬಿಜೆಪಿಯ ಬ್ರಿಜೇಶ್ ಚೌಟ 2,72,493 ಮತಗಳನ್ನು ಪಡೆದರೆ ಪದ್ಮರಾಜ್ ಆರ್ ಪೂಜಾರಿ ಕಾಂಗ್ರೆಸ್ ಅಭ್ಯರ್ಥಿ 2,09,472 ಮತಗಳನ್ನು ಪಡೆದು 63,021 ಮತಗಳಿಂದ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಬ್ರಿಜೇಶ್ ಚೌಟ ತನ್ನ ಮುನ್ನಡೆಯನ್ನ ಮುಂದುವರಿಸ್ತಾ ಇದ್ದಾರೆ. 50,000ದಿಂದ ಇದೀಗ 63,000ಕ್ಕೆ ಮುನ್ನಡೆಯನ್ನ ಏರಿಸಿಕೊಂಡಿದ್ದಾರೆ ಬ್ರಿಜೇಶ್ ಚೌಟ. ಚಲಾವಣೆಯಾದಂತಹ 14,000 ಮತಗಳಲ್ಲಿ 14 ಲಕ್ಷ ಮತಗಳಲ್ಲಿ 4,95,047 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 4,95,047 ಮತಗಳ ಎಣಿಕೆ ಕಾರ್ಯ ಈವರೆಗೆ ಪೂರ್ಣಗೊಂಡಿದೆ. ಇದೀಗ ವಿಶ್ಲೇಷಣೆಯನ್ನ ಮುಂದುವರಿಸ್ತಾರೆ ನಮ್ಮ ಕೊಲೀಗ್ ಉಮೇಶ್ ಮಿತ್ತಡ್ಕ. ಇನ್ನು ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ನೋಡ್ತಾ ಹೋಗೋದಾದ್ರೆ 18 ಕ್ಷೇತ್ರದಲ್ಲಿ ಈಗ 20 ಕ್ಷೇತ್ರಗಳಲ್ಲಿ ಮುನ್ನಡೆ ಇತ್ತು. ಇದೀಗ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರೋದು NDA ಅಥವಾ JDS ಮತ್ತು BJP ಮೈತ್ರಿ ಸ್ಥಾನಗಳು 18 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದರೆ ಕಾಂಗ್ರೆಸ್ 10 ಕ್ಷೇತ್ರದಲ್ಲಿ ಮುನ್ನಡೆ ಇದೆ. 2 ಕ್ಷೇತ್ರಗಳಲ್ಲಿ ಮುನ್ನಡೆ ಹೆಚ್ಚಿಸಿಕೊಂಡಿರುವಂಥದ್ದು ಕಾಂಗ್ರೆಸ್. ಅದೇ ರೀತಿ ಭಾರತದಲ್ಲಿ ನೋಡೋದಾದರೆ NDA 289 ಸ್ಥಾನಗಳಲ್ಲಿ ಮುನ್ನಡೆ ಇದೆ. 300 ಕ್ರಾಸ್ ಆಗಿತ್ತು, ಇದೀಗ 289ಕ್ಕೆ ಇಳಿದಿರುವಂಥದ್ದು NDA ಮುನ್ನಡೆ. INDA ಕೂಡ 230 ಹೆಚ್ಚುವರಿಯಾಗಿದೆ. NDA ಒಕ್ಕೂಟ 230 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಹಾಸನದಲ್ಲಿ ಮತ್ತೆ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣರವರು ಒಮ್ಮೆ ಹಿನ್ನಡೆ ಅನುಭವಿಸಿದರು, ಮತ್ತೆ ಮುನ್ನಡೆ ಅನುಭವಿಸಿದರು, ಇದೀಗ ಮತ್ತೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವಿರುದ್ಧ 10,000 ಮತಗಳಲ್ಲಿ ಪ್ರಜ್ವಲ್ ರೇವಣ್ಣರವರು ಹಿನ್ನಡೆಯಲ್ಲಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಹಾಸನ ಕ್ಷೇತ್ರದಲ್ಲಿ. ಅದೇ ರೀತಿ BJP ಅಭ್ಯರ್ಥಿ ಸ್ಮೃತಿ ಇರಾನಿ ಅವರು ಅಮೇಠಿ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂಥದ್ದು ಮಾಹಿತಿ. 29,000 ಮತಗಳ ಅಂತರದಲ್ಲಿ ಸ್ಮೃತಿ ಇರಾನಿ ಅವರು ಹಿನ್ನಡೆಯಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಗಮನಿಸಿದಾದರೂ ಕೂಡ ಅನೇಕ ಪಕ್ಷಗಳ ಪ್ರಮುಖರಾಗಿರ್ಬೋದು ಅಥವಾ ಏನು ಈ ಹಿಂದೆ ಅನೇಕ ಹುದ್ದೆಗಳನ್ನು ಏರಿದಂತಹ ಪ್ರಮುಖರಾಗಿರ್ಬೋದು, ಇವತ್ತು ಕಣದಲ್ಲಿರುವಂಥ ಪ್ರಮುಖರು ಕೂಡ
ಹಿನ್ನಡೆ ಅನುಭವಿಸ್ತಾ ಇದ್ದಾರೆ, ಹೊಸ ಮುಖಗಳು ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಕೂಡ ಒಟ್ಟು ಒಂದು ಅಂಕಿಅಂಶಗಳಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಶಿವಮೊಗ್ಗ ಕ್ಷೇತ್ರದಲ್ಲಿ BY ರಾಘವೇಂದ್ರ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ. 1658 ಮತಗಳಿಂದ ಲಲ್ಲು ಸಿಂಗ್ ಅವರು ಅಯೋಧ್ಯೆ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಸಮಾಜವಾದಿ ಪಕ್ಷದ ಅವನೀಶ್ ರವರು ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಇದೀಗ ಬಿಜೆಪಿಯ ಬ್ರಿಜೇಶ್ ಚೌಟ 2,82,602 ಮತಗಳನ್ನು ಪಡ್ಕೊಂಡಿದ್ದಾರೆ. 2,82,602 ಮತಗಳನ್ನು ಪಡ್ಕೊಂಡಿದ್ದಾರೆ. ಪದ್ಮರಾಜ ಆರ್ ಪೂಜಾರಿ ಅವರು 2,19,478 ಮತಗಳನ್ನು ಪಡ್ಕೊಂಡಿದ್ದಾರೆ. 2,19,478 ಮತಗಳನ್ನು ಪಡ್ಕೊಂಡಿದ್ದಾರೆ. 63,124 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟ ಕಾಪಾಡಿಕೊಂಡಿದ್ದಾರೆ. 63,124 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿರುವಂಥದ್ದು. 2,82,602 ಮತಗಳನ್ನು ಬ್ರಿಜೇಶ್ ಚೌಟ ಪಡೆದಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರು 2,19,478 ಮತಗಳನ್ನು ಪಡ್ಕೊಂಡಿದ್ದಾರೆ. $63,124 ಮತಗಳ ಅಂತರವನ್ನು ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿ ಕಾಯ್ದುಕೊಂಡಿದ್ದಾರೆ. 63,124 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ 7ನೇ ಸುತ್ತಿನ ಮತ ಎಣಿಕೆ ಆರಂಭಗೊಂಡಿರುವಂಥದ್ದು. ಬ್ರಿಜೇಶ್ ಚೌಟ ಬಿಜೆಪಿಯ ಪರವಾಗಿ 2,82,602 ಮತಗಳನ್ನು ಪಡೆದಿದ್ರೆ ಪದ್ಮರಾಜ ಆರ್ ಪೂಜಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿ 2,90,478 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟ 63,124 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆಯಿಂದ ನೋಟಾ 9,372 ಮತಗಳು ನೋಟಾಗೆ ಚಲಾವಣೆಯಾಗಿದೆ. ಕಳೆದ ಬಾರಿಯೂ ನೋಟಾಗೆ 7,008 ಮತಗಳು ಚಲಾವಣೆಗೊಂಡಿದ್ದವು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನೋಟಾಗೆ 7,800 ಮತಗಳು ಚಲಾವಣೆಗೊಂಡಿದ್ದವು. ಇದೀಗ 7ನೇ ಸುತ್ತಿನ ಮತ ಎಣಿಕೆ ಆರಂಭಗೊಂಡಿದ್ದು ಬಿಜೆಪಿ ಮುನ್ನಡೆಯಲ್ಲಿದೆ. ಬ್ರಿಜೇಶ್ ಚೌಟ ಬಿಜೆಪಿಯ ಬ್ರಿಜೇಶ್ ಚೌಟ 2,82,602 ಮತಗಳನ್ನು ಪಡೆದಿದ್ದು, ಪದ್ಮರಾಜ ಆರ್ ಪೂಜಾರಿ ಅವರು ಕಾಂಗ್ರೆಸ್ಸಿನ ಪದ್ಮರಾಜ ಆರ್ ಪೂಜಾರಿ ಅವರು 2,19,478 ಮತಗಳನ್ನು ಪಡೆದಿದ್ದು, ಬ್ರಿಜೇಶ್ ಚೌಟಾರ್ ಅವರು 63,134 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಬ್ರಿಜೇಶ್ ಚೌಟಾರ್ ಅವರು 2,82,602 ಮತಗಳನ್ನು ಪಡೆದಿದ್ದು 63,124 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ.
ಎಸ್, ಇದೀಗ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. 2,89,874 ಮತಗಳು ಬ್ರಿಜೇಶ್ ಚೌಟಾರ ಪರವಾಗಿ, 2,24,194 ಮತಗಳು ಪದ್ಮರಾಜ ಆರ್ ಪೂಜಾರಿಯವರ ಪರವಾಗಿ ಚಲಾವಣೆಗೊಂಡಿರುವಂಥದ್ದು. ಇದೀಗ ಆ ಮಾಹಿತಿಗಳು ನಿಮಗೆ ಲಭ್ಯವಾಗ್ತಾ ಇದೆ. 65,675 65,675. ಎಸ್, ಇದೀಗ ಚಲಾವಣೆಗೊಂಡಿರುವಂತಹ ಮತಗಳ ಪೈಕಿ 5,28,453 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 5,28,453 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಇವುಗಳ ಪೈಕಿ 2,89,874 ಮತಗಳು ಬಿಜೆಪಿ ಪಾಲಾಗಿದ್ರೆ 2,24,199 ಮತಗಳು ಕಾಂಗ್ರೆಸ್ನ ಪಾಲಾಗಿವೆ. ಈ ಮೂಲಕ 65,675 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. 2,96,706 ಮತಗಳನ್ನ ಬ್ರಿಜೇಶ್ ಚೌಟಾ ಅವರು ಪಡ್ಕೊಂಡಿದ್ದಾರೆ. 2,28,310 ಮತಗಳನ್ನ ಪದ್ಮರಾಜ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ 68,396 ಮತಗಳಿಂದ ಲೀಡ್ನಲ್ಲಿದ್ದಾರೆ ಬ್ರಿಜೇಶ್ ಚೌಟಾ. ಈ ಮೂಲಕ ಬ್ರಿಜೇಶ್ ಚೌಟಾ 68,396 ಮತಗಳ ಲೀಡ್ನಲ್ಲಿದ್ದಾರೆ. 2,96,706 ಮತಗಳನ್ನು ಬ್ರಿಜೇಶ್ ಚೌಟಾ ಪಡ್ಕೊಂಡಿದ್ರೆ 2,28,310 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ ಲೀಡನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಬ್ರಿಜೇಶ್ ಚೌಟಾ. 68,396 ಮತಗಳ ಲೀಡ್ನಲ್ಲಿ ಬ್ರಿಜೇಶ್ ಚೌಟಾ ದಾಪುಗಾಲಿಡ್ತಾ ಇದ್ದಾರೆ.
ಎಂಚಿನ ರಿಪೋರ್ಟ್ ದಾಖಾ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು 2,96,706 ಮತಗಳನ್ನು ಪಡ್ಕೊಂಡಿದ್ದರೆ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು 2,28,310 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಮೂಲಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 68,396 ಮತಗಳನ್ನು ಪಡೆದು ಮುನ್ನಡೆಯಲ್ಲಿ ಇದ್ದಾರೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ NDA ಒಕ್ಕೂಟಕ್ಕೆ ಭಾರಿ ಹಿನ್ನಡೆಯಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ 42 ಕ್ಷೇತ್ರಗಳಲ್ಲಿ INDA ಒಕ್ಕೂಟ ಮುನ್ನಡೆಯನ್ನು ಸಾಧಿಸಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಳ್ಳಾರಿ ಕ್ಷೇತ್ರದಲ್ಲಿ ಶ್ರೀರಾಮುಲುಗೆ ಭಾರಿ ಹಿನ್ನಡೆಯಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಗೆ ಮುನ್ನಡೆಯಾಗಿದೆ. ಇದೀಗ ಮುನ್ನಡೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಬ್ರಿಜೇಶ್ ಚೌಟ. 74,226 ಮತಗಳಿಗೆ ಮುನ್ನಡೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. 3,15,243 ಮತ 3,15,243 ಮತ ಬ್ರಿಜೇಶ್ ಚೌಟಾರ್ ಅವರಿಗೆ, 2,41,017 ಮತ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ. ಈ ಮೂಲಕ 74,226 ಮತಗಳು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ನೋಟಾ 10,162 ಮತಗಳನ್ನು ನೋಟಾಗೆ ಬಿದ್ದಿವೆ. 10,162 ಮತಗಳು ನೋಟಾಗೆ ಬಿದ್ದಿವೆ. 3,15,243 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ, ಪದ್ಮರಾಜ್ ಆರ್ ಪೂಜಾರಿ ಅವರು 2,41,017 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಮೂಲಕ ಅಂತರವನ್ನ ಹೆಚ್ಚಿಸಿಕೊಂಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 74,226 ಮತಗಳಿಂದ ಅಂತರವನ್ನ ಹೆಚ್ಚಿಸಿಕೊಂಡಿದ್ದಾರೆ ಬ್ರಿಜೇಶ್ ಚೌಟ. 74,226 ಮತಗಳ ಮುನ್ನಡೆ ಬ್ರಿಜೇಶ್ ಚೌಟರಿಗೆ ಸಿಕ್ಕಿದೆ. 74,226 ಮತಗಳ ಮುನ್ನಡೆ ಬ್ರಿಜೇಶ್ ಚೌಟರಿಗೆ ಸಿಕ್ಕಿದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪದ್ಮರಾಜ್ ಆರ್ ಪೂಜಾರಿ ಅವರು 2,41,017 ಮತವನ್ನು ಪಡೆದಿದ್ರೆ, ಬ್ರಿಜೇಶ್ ಚೌಟ 3,15,243 ಮತಗಳನ್ನು ಪಡ್ಕೊಂಡಿದ್ದಾರೆ. ಈ ಮೂಲಕ 74,226 ಮತಗಳಿಂದ ಮುನ್ನಡೆಯನ್ನ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಪಡೆದುಕೊಂಡಿದ್ದಾರೆ. ಈ ಮೂಲಕ ಮತ ಎಣಿಕೆ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದ್ದು, ಬ್ರಿಜೇಶ್ ಚೌಟಾರ್ ಅವರು ತನ್ನ ಮುನ್ನಡೆಯನ್ನ ಏರಿಸ್ತಾ ಹೋಗ್ತಾ ಇದ್ದಾರೆ. 74,226 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈವರೆಗೆ 5,71,779 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 5,71,779
779 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಬಿಜೆಪಿಯ ಬ್ರಿಜೇಶ್ ಚೌಟ 74,226 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ತಮಿಳುನಾಡಿನಲ್ಲಿ ಅಣ್ಣಾಮಲೈಗೆ 19,000 ಮತಗಳ ಅಂತರದಿಂದ ಹಿನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ 19,000 ಮತಗಳ ಹಿನ್ನಡೆಯಾಗಿದೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ 19,000 ಮತಗಳ ಭಾರಿ ಹಿನ್ನಡೆಯಾಗಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಹೊಸ ಕ್ರೇಜನ್ನು ಕ್ರಿಯೇಟ್ ಮಾಡಿದ್ದ ಅಣ್ಣಾಮಲೈಯವರು ಬಹಳಷ್ಟು ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರಗಳಿತ್ತು. ಆದರೆ ಅಣ್ಣಾಮಲೈ 19,000 ಮತಗಳ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಮತ್ತೊಂದೆಡೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಬ್ರದರ್ಸ್ಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ 97,000 ಮತಗಳಿಂದ ಮುನ್ನಡೆಯಲಿದ್ದಾರೆ. 97,000 ಮತಗಳಿಂದ ಮುನ್ನಡೆಯಲಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಬಂಡೆಗೆ ಬಿಗ್ ಶಾಕ್ ಎದುರಾಗುವಂತಹ ಸಾಧ್ಯತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬಂಡೆಗೆ ಡೈನಾಮೈಟ್ ಇಡ್ತಾರ ಡಾಕ್ಟರ್ CN ಮಂಜುನಾಥ್ ಅನ್ನುವಂಥದ್ದು ಈಗಿನ ಲೆಕ್ಕಾಚಾರ. ಬಂಡೆಗೆ ಡೈನಾಮೈಟ್ ಇಡ್ತಾರ ಡಾಕ್ಟರ್ CN ಮಂಜುನಾಥ್ 97,000 ಮುನ್ನಡೆಯಲ್ಲಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಮತ್ತೊಂದೆಡೆ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1,50,000 ಮತಗಳಿಂದ ಮುನ್ನಡೆಯಲಿದ್ದಾರೆ. ಸ್ಟಾರ್ ಚಂದ್ರು ವಿರುದ್ಧ ಭರ್ಜರಿ ಗೆಲುವಿನತ್ತ ಹೋಗ್ತಾ ಇದ್ದಾರೆ HDK ಅವರು. ರಾಷ್ಟ್ರ ರಾಜಕಾರಣದಲ್ಲಿ ಸಚಿವರಾಗ್ತಾರ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಇತ್ತು. NDA ಅಧಿಕಾರಕ್ಕೆ ಬಂದರೆ HD ಕುಮಾರಸ್ವಾಮಿ ಸಚಿವರಾದರೂ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿದೆ. ಮತ್ತೊಂದು ಕಡೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 61,682 ಮತಗಳಿಂದ ಮುನ್ನಡೆಯಲಿದ್ದಾರೆ. ಪ್ರಹ್ಲಾದ್ ಜೋಶಿ, ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು 61,682 ಮತಗಳಿಂದ ಮುನ್ನಡೆಯಲಿದ್ದಾರೆ ಧಾರವಾಡದಲ್ಲಿ. ಈಗ 61,682 ಮತಗಳಿಂದ ಪ್ರಹ್ಲಾದ್ ಜೋಶಿ ಲೀಡ್ನಲ್ಲಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪೆನ್ಡ್ರೈವ್ ಪ್ರಕರಣದ ಆರೋಪಿ, SIT ತನಿಖೆಯಲ್ಲಿರುವ, SITಯ ಕಸ್ಟಡಿಯಲ್ಲಿರುವ ಹಾಸನದ ಹಾಲಿ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಮತ್ತೊಂದು ಕಡೆ ಅಣ್ಣಾಮಲೈಗೆ 36,000 ಮತಗಳ ಹಿನ್ನಡೆ ಕೊಯಮತ್ತೂರಿನಲ್ಲಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 36,000 ಮತಗಳ. ರಾಹುಲ್ ಗಾಂಧಿಗೆ ಸೋಲುಣಿಸಿದಂಥ ಸ್ಮೃತಿ ಇರಾನಿಗೆ ಈಗ ಸೋಲಿನ ಭಯ ಆವರಿಸಿಕೊಂಡಿದೆ ಅನ್ನುವಂಥದ್ದು ಅಮೇಥಿಯಲ್ಲಿ ಕಂಡು ಬರ್ತಾ ಇದೆ. ಅಮೇಥಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ಸೋಲಿನ ಭಯವಿದೆಯಾ? ಯಾಕೆಂದ್ರೆ ಹಿನ್ನಡೆಯಲ್ಲಿದ್ದಾರೆ ಸ್ಮೃತಿ ಇರಾನಿ.
ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಯದುವೀರ್ ಅವರಿಗೆ ಭಾರಿ ಮುನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯದುವೀರ್ ಅವರು 3,96,950 ಮತಗಳನ್ನು ಪಡೆದುಕೊಂಡಿದ್ದು ಸುಮಾರು ಬಹಳಷ್ಟು ದೊಡ್ಡ ಮುನ್ನಡೆಯಲ್ಲಿದ್ದಾರೆ. ಮತ್ತೆ ದಕ್ಷಿಣ ಕನ್ನಡದ ಅಪ್ಡೇಟ್ ಬರ್ತಾ ಇದೆ. 3,22,121 ಮತಗಳನ್ನು 3,22,121 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 2,43,072 ಮತಗಳನ್ನು ಪದ್ಮರಾಜ್ ಅವರು ಪಡ್ಕೊಂಡಿದ್ದಾರೆ. 2,43,072 ಮತಗಳನ್ನು ಪದ್ಮರಾಜ್ ಅವರು ಪಡ್ಕೊಂಡಿದ್ದಾರೆ. 79,049 ಮತಗಳಿಂದ 79,049 ಮತಗಳಿಂದ ಮುನ್ನಡೆಯಲಿದ್ದಾರೆ ಬ್ರಿಜೇಶ್ ಚೌಟ. 79,049 ಮತಗಳ ಮುನ್ನಡೆಯಲ್ಲಿ ಬ್ರಿಜೇಶ್ ಚೌಟ ಇದ್ದಾರೆ. 79,049 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 79,049 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುನ್ನಡೆಯನ್ನ ಏರಿಸ್ತಾ ಹೋಗ್ತಾ ಇದ್ದಾರೆ. ಮುನ್ನಡೆಯನ್ನ ಲಕ್ಷದತ್ತ ಕೊಂಡೊಯ್ತಾ ಇದ್ದಾರ, 10 ಲಕ್ಷ ಇಟ್ಟಿದ್ದಾರ ಗೊತ್ತಿಲ್ಲ. ಈಗ ಇರುವಂತದ್ದು 79,049 ಮತಗಳ ಮುನ್ನಡೆ ಬ್ರಿಜೇಶ್ ಚೌಟಾಗೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ. 79,049 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟ ಕಾಯ್ದುಕೊಂಡಿದ್ದಾರೆ. ಇದರ ಜೊತೆಗೆ ನೋಟಾ 10,264 ಮತಗಳು ನೋಟಾಗೆ ಚಲಾವಣೆಯಾಗಿವೆ. ಮತ್ತೊಂದು ಕಡೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಮುನ್ನಡೆಯಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಪ್ರಜ್ವಲ್ ರೇವಣ್ಣಗೆ ಭಾರಿ ಹಿನ್ನಡೆಯಾಗಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 29,910 ಮತಗಳಿಂದ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆಯಾಗಿದೆ. 29,910 ಮತಗಳಿಂದ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆಯಾಗಿದೆ. ಪೆನ್ ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಎಸ್ಐಟಿನ ಬಂಧನದಲ್ಲಿದ್ದು ಚುನಾವಣೆಗೆ 2 ದಿನಕ್ಕಿಂತ ಮೊದಲು ಅಥವಾ 1 ದಿನಕ್ಕಿಂತ ಮೊದಲು ಹಾಸನದಲ್ಲಿ ಪೆನ್ ಡ್ರೈವ್ ಹರಿದಾಡಿತ್ತು. ಪೆನ್ ಡ್ರೈವ್ ಎಲ್ಲೆಡೆಯೂ ಕೂಡ ಹರಿದಾಡಿತ್ತು. ಅದೊಂದು ವಿವಾದ ಆಗಿತ್ತು. ಅದೊಂದು ಪ್ರಕರಣವಾಗಿ ಬಹಳಷ್ಟು ಸಂಶಯಗಳಿಗೆ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಹಿನ್ನಡೆ ಅನುಭವಿಸ್ತಾರೆ ಅನ್ನುವಂತಹ ಎಲ್ಲ ವಿಮರ್ಶೆಗಳಿತ್ತು. ಈಗಿನ ಲೆಕ್ಕಾಚಾರದ ಪ್ರಕಾರ 19,071 ಮತಗಳಿಂದ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಇದೀಗ ಕಲಬುರಗಿಯಲ್ಲಿ ಮುಂದುವರಿದ ಹಾವು ಎಣಿಯಾಟ. ಕಾಂಗ್ರೆಸ್ನ ರಾಧಾಕೃಷ್ಣ 3,791 ಮತಗಳಿಂದ ಮುನ್ನಡೆಯನ್ನ ಅನುಭವಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಹಿನ್ನಡೆಯಾಗಿದೆ. ಬಿಜೆಪಿಯ ಹಾಲಿ ಸಂಸದ ಉಮೇಶ್ ಜಾಧವ್ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿ ಅವರ ವಿರುದ್ಧ ಗೆಲುವನ್ನು ಕಂಡಿದ್ದಂಥ ಉಮೇಶ್ ಜಾಧವ್ ಈಗ ಅವರ ಅಳಿಯನೆದುರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದೆಡೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ 56,631 ಮತಗಳಿಂದ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ವಿರುದ್ಧ ಜಗದೀಶ್ ಶೆಟ್ಟರ್ 1 ಲಕ್ಷ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 1 ಲಕ್ಷ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ. ಎಸ್, ಇದೀಗ ಮತ್ತೆ ಅಪ್ಡೇಟ್ಗಳು ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ 3,31,149 3,31,149 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡೆದಿದ್ರೆ 2,52,494 ಮತಗಳನ್ನ ಪದ್ಮರಾಜ್ ಪಡೆದಿದ್ದಾರೆ. ಈ ಮೂಲಕ 78,655 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟ ಕಾಯ್ದುಕೊಂಡಿದ್ದಾರೆ. 78,655 ಕಳೆದ ಸುತ್ತಿಗಿಂತ 1,000 ಮತಗಳ 500 ಮತಗಳ ಇಳಿಕೆಯಾಗಿದೆ. ಕಳೆದ ಸುತ್ತಿನಲ್ಲಿ 79,000
49 ಮತಗಳಿಂದ ಮುನ್ನಡೆಯನ್ನ ಅನುಭವಿಸಿದ್ರು. ಇದೀಗ 78,655 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿಜೆಪಿ ಪಕ್ಷದ ಅಭ್ಯರ್ಥಿ. $78,655. ತಾವೀಗ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ. 78,655 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿರುವಂತದ್ದು. 8ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆದಾಗ ಬ್ರಿಜೇಶ್ ಚೌಟ 3,31,141 ಮತಗಳನ್ನು ಪಡೆದಿದ್ರೆ, ಪದ್ಮರಾಜ ಆರ್ ಪೂಜಾರಿ ಅವರು 2,52,494 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ಅಂತರ ಬ್ರಿಜೇಶ್ ಚೌಟರ ಪರವಾಗಿ 78,655 ಮತಗಳು ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ. 78,655 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ. ಮತ್ತೊಂದೆಡೆ ರಾಜ್ಯದ ಲೆಕ್ಕಾಚಾರವನ್ನು ನೋಡೋದಾದ್ರೆ ಕಾಂಗ್ರೆಸ್ ಕೂಡ 2 ಅಂಕಿಯನ್ನ ತಲುಪಿದೆ. 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದ್ರೆ, ಬಿಜೆಪಿ ಮತ್ತು ಜೆಡಿಎಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ದೆಹಲಿಯಿಂದ ಬರುತ್ತಿರುವಂತಹ ಮಾಹಿತಿಯ ಪ್ರಕಾರ ಜೈಲಿನಿಂದ ಬಂದು ಪ್ರಚಾರ ಮಾಡಿರುವಂತಹ ಕೇಜ್ರಿವಾಲ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಓದಾಗಿ ಬರ್ತಾ ಇದೆ. 7ಕ್ಕೆ 7 ಕಡೆಯೂ ಕೂಡ ಬಿಜೆಪಿ ಪಾಳಯ ಮುನ್ನಡೆಯನ್ನ ಅನುಭವಿಸ್ತಾ ಇದೆ. ಜೈಲಿನಿಂದ ಬಂದು ಪ್ರಚಾರ ಮಾಡಿದಂತಹ ಕೇಜ್ರಿವಾಲ್ ಅವರಿಗೆ ಹಿನ್ನಡೆಯಾಗಿದೆ. ಎಸ್, ಮತ್ತೆ ಅಪ್ಡೇಟ್ ಬರ್ತಾ ಇದೆ. ಫಾಸ್ಟೆಸ್ಟ್ ಅಪ್ಡೇಟ್ಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್. ಇದೀಗ 84,000 ಲೀಡ್, 84,685 ಲೀಡ್, 3,44,035 ಮತಗಳನ್ನು ಬ್ರಿಜೇಶ್ ಚೌಟ ಪಡೆದುಕೊಂಡಿದ್ದಾರೆ. 3,44,035 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ, 2,59,350 ಮತಗಳನ್ನು ಪದ್ಮನಾಭ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ 84,685 ಮತ, 84,685 ಮತ, 84,685 ಮತಗಳ ಲೀಡನ್ನ ಫಾಸ್ಟೆಸ್ಟ್ ಅಪ್ಡೇಟ್, ಫಾಸ್ಟೆಸ್ಟ್ ಬ್ರೇಕಿಂಗ್ ಪ್ಲೇಟ್ಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎಸ್, ಇದೀಗ ಕಂಪ್ಲೀಟ್ ಫಾಸ್ಟೆಸ್ಟ್ ಅಪ್ಡೇಟ್ ಸುದ್ದಿ ನ್ಯೂಸ್ನಲ್ಲಿ. $84,685 $84,685 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಅನುಭವಿಸಿದ್ದಾರೆ. ಎಸ್, ಇದೀಗ 3,44,035 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ, 2,59,350 ಮತಗಳನ್ನು ಪದ್ಮರಾಜ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಇಲ್ಲಿ ಬ್ರಿಜೇಶ್ ಚೌಟಾರ್ ಅವರು 84,685 ಮತಗಳ ಲೀಡ್ ಬ್ರಿಜೇಶ್ ಚೌಟಾರ ಪಾಲಿಗಾಗಿದೆ.
ಎಸ್, ಈ ಮೂಲಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಅಪ್ಡೇಟ್ ಒದಗಿಸ್ತಾ ಹೋಗ್ತಾ ಇದೀವಿ. ಕಂಪ್ಲೀಟ್ ಅಪ್ಡೇಟ್, ಫಾಸ್ಟೆಸ್ಟ್ ಅಪ್ಡೇಟ್ ಸುದ್ದಿ ನ್ಯೂಸ್ನಲ್ಲಿ ಮಾತ್ರ. ಇದೀಗ ಕಂಪ್ಲೀಟ್ ಅಪ್ಡೇಟ್ ಅಂತ ತಾವೀಗ ನೋಡ್ತಾ ಇದ್ದೀರಿ. ನಮ್ಮ ಸಹ ವಿಶ್ಲೇಷಕ ಮಿತ್ತಡ್ಕ ಅವರು ಈಗ ವಿಶ್ಲೇಷಣೆ ಮುಂದುವರಿಸ್ತಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಉಳಿದ ಅಭ್ಯರ್ಥಿಗಳ ಒಂದು ಪಡ್ಕೊಂಡಿರುವಂತಹ ಈಗ ನಡೆದಿರುವಂತಹ ಸುತ್ತಲೂ ಎಣಿಕೆಯಲ್ಲಿ ಪಡ್ಕೊಂಡಿರುವಂತಹ ಮತಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 3,44,035 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 2,59,350 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಬಹುಜನ ಸಮಾಜ ಪಾರ್ಟಿಯ ಕಾಂತಪ್ಪ ಅಳಂಗರ್ ಅವರು 1,825 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಇನ್ನು ಕರುನಾಡ ಸೇವಕ ಪಾರ್ಟಿಯ ದುರ್ಗಾಪ್ರಸಾದ್ ಅವರು 1,168 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಸುಪ್ರೀತ್ ಕುಮಾರ್ ಪೂಜಾರಿ ಕಟೀಲ್ರವರು ಸ್ವತಂತ್ರ ಅಭ್ಯರ್ಥಿ 844 ಮತಗಳನ್ನು ಪಡ್ಕೊಂಡಿದ್ದಾರೆ. ಇನ್ನೊಬ್ಬರು ಸ್ವತಂತ್ರ ಅಭ್ಯರ್ಥಿ ಮ್ಯಾಕ್ಸಿಮ್ ಪೆಂಟರ್ ಅವರು 760 ಮತಗಳನ್ನು ಪಡ್ಕೊಂಡಿದ್ದಾರೆ. ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಕೀಯ ಮನೋಹರ್ ಅವರು 430 ಮತಗಳನ್ನು ಪಡ್ಕೊಂಡಿರುವಂಥದ್ದು. ದೀಪಕ್ ರಾಜೇಶ್ ಕೋಲ್ ಅವರು ಸ್ವತಂತ್ರ ಅಭ್ಯರ್ಥಿ 430 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿಯ ರಂಜಿನಿ ಎಂರವರು 328 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಅದೇ ರೀತಿ ನೋಟಕ್ಕೆ 11,043 ಮತಗಳು ಹೋಗಿರುವಂಥದ್ದು. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಲಭ್ಯ ಮಾಹಿತಿ ಪ್ರಕಾರ ನಮಗೆ ಬಂದಿರುವಂತಹ ಒಂದು ಅಪ್ಡೇಟ್ ಕೊಡ್ತಾ ಇರುವಂಥದ್ದು. 84,685 ಮತಗಳ ಅಂತರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಲೀಡಿಂಗ್ ಅಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 2 ಲಕ್ಷಗಳ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು 2 ಲಕ್ಷಗಳ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಒಟ್ಟು 18 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿಕೊಂಡ್ರೆ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ದೇಶದಾದ್ಯಂತ 543 ಸ್ಥಾನಗಳ ಪೈಕಿ NDA 294ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. INDA ಒಕ್ಕೂಟ 228 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಅದೇ ರೀತಿ 21 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 84,685 ಮತಗಳ ಮುನ್ನಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿದ್ದಾರೆ. ಪ್ರತಿ ಕ್ಷಣದಲ್ಲಿಯೂ ಆರಂಭದ ಸುತ್ತಿನ ನಂತರವೂ ಕೂಡ ಬ್ರಿಜೇಶ್ ಚೌಟರ್ ಅವರು ಪ್ರತಿ ಸುತ್ತಿನಲ್ಲೂ ಕೂಡ ಹೆಚ್ಚುವರಿ ಮತಗಳ ಅಂತರವೂ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಬಂದಿದ್ದು 84,685ರವರೆಗೆ ತಲುಪಿರುವಂಥದ್ದು. ಈಗಾಗಲೇ ಒಟ್ಟು 6,20,213 ಮತಗಳ ಎಣಿಕೆ ಪೂರ್ಣಗೊಂಡಿರುವಂಥದ್ದು. ಅದರಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 3,44,035 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಪದ್ಮರಾಜ್ ಆರ್ ಪೂಜಾರಿ ಅವರು 2,59,350 ಮತಗಳನ್ನು ಪಡ್ಕೊಂಡಿರುವಂಥದ್ದು. 84,685 ಮತಗಳ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಇರುವಂಥದ್ದು. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರು ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಜಯ ಸಾಧಿಸಿರುವಂಥದ್ದು. 2 ಲಕ್ಷಗಳಿಗಿಂತಲೂ ಅಧಿಕ ಮತಗಳ ಅಂತರದಲ್ಲಿ ಅಮಿತ್ ಶಾ ಅವರು
ಗೆಲುವನ್ನು ಸಾಧಿಸಿರುವಂಥದ್ದು. ಕೋಲಾರದಲ್ಲಿ ಮಲ್ಲೇಶ್ ಬಾಬ್ರವರು ಗೆಲುವು. JDS ಅಭ್ಯರ್ಥಿ ಮಲ್ಲೇಶ್ ಬಾಬ್ರವರು 45,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಕೋಲಾರದಲ್ಲಿ JDS ಅಭ್ಯರ್ಥಿ ಮಲ್ಲೇಶ್ ಬಾಬ್ರವರು. ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ಗೆ ಅಲ್ಲಿ ಸೋಲಾಗಿರುವಂಥದ್ದು ಕೋಲಾರದಲ್ಲಿ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮುನ್ನಡೆಯಲ್ಲಿ ಕಾಯ್ದುಕೊಂಡಿದ್ದಾರೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ರವರು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮುನ್ನಡೆಯಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಹಿನ್ನಡೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿರುವಂಥದ್ದು ಬಿಜೆಪಿಯಿಂದ. ತುಮಕೂರಿನಲ್ಲಿ ಬಿಜೆಪಿಯ ವಿ ಸೋಮಣ್ಣವರು ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಮೈಸೂರು ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಅವರು ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಬಿಜೆಪಿಯಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು, ಪುತ್ತೂರಿನ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯಿಂದ ಮುನ್ನಡೆಯಲ್ಲಿರುವಂಥದ್ದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ. ಅಮಿತ್ ಶಾ ಅವರು 5 ಲಕ್ಷ ಅಂತರದಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಗಾಂಧಿನಗರ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 5 ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಭರ್ಜರಿ ಜಯ ಸಾಧಿಸಿರುವಂಥದ್ದು. ಸೌಮ್ಯ ರೆಡ್ಡಿ ವಿರುದ್ಧ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ತೇಜಸ್ವಿ ಸೂರ್ಯರವರು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಸ್ಪರ್ಧಿಸಿರುವಂಥದ್ದು. 2 ಲಕ್ಷಕ್ಕಿಂತಲೂ ಅಧಿಕ ಮತಗಳ ಅಂತರದಲ್ಲಿ ತೇಜಸ್ವಿ ಸೂರ್ಯರವರು ಬೆಂಗಳೂರು ದಕ್ಷಿಣದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗಮನಿಸಿದಾದರೆ 3,44,035 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿರುವಂಥದ್ದು. ಪದ್ಮರಾಜ ಆರ್ ಪೂಜಾರಿ ಅವರು 2,59,350 ಮತಗಳನ್ನು ಪಡ್ಕೊಂಡಿದ್ದಾರೆ. 84,685 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲ್ಲಿದ್ದಾರೆ. ಪ್ರತಿಕ್ಷಣದ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಸೋಲಿನತ್ತ ಮುಖ ಮಾಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು. ತನ್ನ ಪುತ್ರನನ್ನು ಗೆಲ್ಲಿಸುವಲ್ಲಿ ವಿಫಲತೆಯನ್ನು ಕಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಫಲಪ್ರದವಾಗಲಿಲ್ವೋ ಏನೋ ಎನ್ನುವ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಪುತ್ರನನ್ನು ಗೆಲ್ಲಿಸುವಲ್ಲಿ ವಿಫಲರಾಗಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿಯಿಂದ ಮುನ್ನಡೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಮುನ್ನಡೆ. ತುಮಕೂರಿನಲ್ಲಿ ವಿ ಸೋಮಣ್ಣರವರು ಬಿಜೆಪಿಯಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಸ್ಟಾರ್ ಚಂದ್ರ ವಿರುದ್ಧ HDK ಅವರು ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ. ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಕಾಂಗ್ರೆಸ್ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ. TDP ಮತ್ತು JDU ಜೊತೆಗೆ ಮಾತುಕತೆಯನ್ನು ನಡೆಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದೆ ಕಾಂಗ್ರೆಸ್. ಇದು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ. ಸರಳ ಬಹುಮತಕ್ಕೆ 36 ಸ್ಥಾನ ಹಿಂದಿದೆ ಬಿಜೆಪಿ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಿಜೆಪಿ ಮತ್ತು NDA ಒಕ್ಕೂಟ ಇದೀಗಾಗಲೇ 295 ಸ್ಥಾನಗಳನ್ನು ಪಡೆದಿದ್ರೂ ಕೂಡ ಬಿಜೆಪಿಗೆ ಸರಳ ಬಹುಮತ ಪಡೆಯಲಿಕ್ಕೆ ಇನ್ನೂ ಕೂಡ 36 ಸ್ಥಾನಗಳು ಬಾಕಿ ಇರೋದ್ರಿಂದ ಅವರ NDA ಒಕ್ಕೂಟದ ಕೆಲವು ಪಕ್ಷಗಳನ್ನು ಸೆಳೆಯುವಂತಹ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಚಿತ್ತ ನೆಟ್ಟಿದೆ ಅನ್ನುವಂಥದ್ದಿದೆ. ಈಗಾಗಲೇ ಕಾಂಗ್ರೆಸ್ JDU ನಾಯಕ ನಿತೀಶ್ ಕುಮಾರ್ ಜೊತೆಗೆ ಮಾತುಕತೆಗೆ ಸಿದ್ಧ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ TDP ನಾಯಕ
ಚಂದ್ರಬಾಬು ನಾಯ್ಡು ಜೊತೆಗೂ ಕೂಡ ಮಾತುಕತೆ ನಡೆಸ್ತೇನೆ ಅನ್ನುವಂತಹ ಮಾತನ್ನ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಯಾಕೆಂತಂದ್ರೆ ಈಗ ಕಾಂಗ್ರೆಸ್ಸಿನ ಅಥವಾ ಬಿಜೆಪಿಯ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾರಮ್ಯ ಇದ್ದೇ ಇದೆ. ಪ್ರಾದೇಶಿಕ ಪಕ್ಷಗಳೇ ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ TDP ಮತ್ತು JDU ಜೊತೆಗೆ ಮಾತುಕತೆ ನಡೆಸ್ತೇವೆ ಅನ್ನುವಂತಹ ಮಾತುಗಳು ಹೇಳ್ತಾ ಇರುವಂಥದ್ದು ಹೊಸ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಆದರೆ NDA ಒಕ್ಕೂಟ ಬಹುಮತವನ್ನು ಪಡೆಯುವಂತಹ ಸಾಧ್ಯತೆಗಳಿದ್ರೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಪ್ಡೇಟ್ ಬರ್ತಾ ಇದೆ. 87,683 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲಿದ್ದಾರೆ. 3,61,969 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 2,78,286 ಮತಗಳನ್ನು ಪಡ್ಕೊಂಡಿರುವಂಥದ್ದು. 87,683 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲಿದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಅಂಡ್ ಫಾಸ್ಟೆಸ್ಟ್ ಅಪ್ಡೇಟ್ ಸುದ್ದಿ ನ್ಯೂಸ್ ನಲ್ಲಿ 87,683 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿ ಇದ್ದಾರೆ. 3,65,969 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 2,70,286 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಮೂಲಕ 87,683 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿ ಇದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. ಇದೀಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. 3,75,175 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. 3,75,175 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. 2,90,820 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 2,90,820 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಲಭಿಸಿರುವಂತದ್ದು. ಮೂರು 3,75,175 ಮತಗಳನ್ನ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 2,90,820 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಎದುರು ಪದ್ಮರಾಜ್ ಅವರು ಪಡ್ಕೊಂಡಿದ್ದಾರೆ. ಈ ಲೆಕ್ಕಾಚಾರದ ಪ್ರಕಾರ 3,75,175 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 2,90,820 ಮತಗಳನ್ನ ಪದ್ಮನಾಭ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಎಸ್ 3,75,355 ಮತಗಳ ಮುನ್ನಡೆ. 84,355 ಮತಗಳ ಮುನ್ನಡೆ. 84,355 ಮತಗಳ ಮುನ್ನಡೆಯನ್ನ ಪದ್ಮರಾಜ್ ವಿರುದ್ಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾಧಿಸಿಕೊಂಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 84,355 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. 3,75,175, 2,95,820, 84,355 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟ ಸಾಧಿಸಿಕೊಂಡಿದ್ದಾರೆ. ಎಸ್ ಇದೀಗ 84,355 ಮತಗಳು ಲೀಡ್ ಅನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 85,355 ಮತಗಳ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ.
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. 3,75,175 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ದಾರೆ. 2,90,820 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 84,355 ಮತಗಳಿಂದ ಚೌಟಾರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ಒದಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. 14 ಲಕ್ಷ ಮತ ಚಲಾವಣೆಯಾಗಿದೆ. 14 ಲಕ್ಷ ಮತ ಚಲಾವಣೆಯಾಗಿದೆ. 14,09,653 ಮತ ಚಲಾವಣೆಯಾಗಿದೆ. ಇದರಲ್ಲಿ ಈ ಲೆಕ್ಕಾಚಾರ ಈಗಿನ ಪ್ರಕಾರ 6,84,283 ಮತಗಳ ಎಣಿಕೆ ಕಾರ್ಯ ಮುಗಿದಿದೆ. 6,84,283 ಮತಗಳ ಎಣಿಕೆ ಕಾರ್ಯ ಮುಗಿದಿದೆ. 6,84,283 ಮತಗಳ ಎಣಿಕೆ ಕಾರ್ಯ ಈವರೆಗೆ ಮುಗಿದಿದೆ. 14 ಲಕ್ಷ ಮತ ಆಗಿರುವಂಥದ್ದು, ಚಲಾವಣೆ ಆಗಿರುವಂಥದ್ದು. ಅವುಗಳಲ್ಲಿ 6,84,283 ಮತಗಳ ಎಣಿಕೆ ಕಾರ್ಯ ಮುಗಿದಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತನ್ನ ಲೀಡನ್ನ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಿಸ್ತಾ ಹೋಗ್ತಾ ಇದ್ದಾರೆ. 84,000 ಲೀಡನ್ನ ಹೆಚ್ಚಿಸ್ತಾ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ 18 ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಒಕ್ಕೂಟ NDA ಮುನ್ನಡೆಯನ್ನ ಸಾಧಿಸಿದ್ರೆ, ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮತ್ತೊಂದು ಕಡೆ ಭಾರತದ ಚಿತ್ರಣವನ್ನು ನೋಡ್ತಾ ಹೋದ್ರೆ NDA 281 ಸ್ಥಾನಗಳ ಪೈಕಿ ಮುನ್ನಡೆಯನ್ನ ಸಾಧಿಸಿದ್ರೆ, INDIA 233 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅದರ್ಸ್ 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ರಾಷ್ಟ್ರ ರಾಜಕಾರಣದ ಲೆಕ್ಕಾಚಾರ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸಿದೆ. NDAಯ NDAಯಲ್ಲಿ 289 ಸ್ಥಾನಗಳಲ್ಲಿ ಮುನ್ನಡೆ, 289 ಸ್ಥಾನಗಳಲ್ಲಿ ಮುನ್ನಡೆ ಇದೆ. ಆ 289ಗಳ ಪೈಕಿ TDP ಮತ್ತು JDU 30 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಕಾರಣಕ್ಕೆ ಕಾಂಗ್ರೆಸ್ TDP ಮತ್ತು JDU ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಸಂಚಲನಕ್ಕೆ ಕಾರಣವಾಗಿದೆ. JDU 14 ಕ್ಷೇತ್ರಗಳಲ್ಲಿ, TDP 16 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇರೋದ್ರಿಂದ ಕಾಂಗ್ರೆಸ್ ಹೊಸ ಲೆಕ್ಕಾಚಾರಕ್ಕೆ ಮುಂದಾಗ್ತಾ ಇದೆ. ಆದರೆ NDA ಒಕ್ಕೂಟದಲ್ಲಿ ಈ ಹಿಂದೆಯಿಂದಲೂ ಇರುವಂಥ JDU ಮತ್ತು TDP ಏನು ಮಾಡುತ್ತೆ ನೋಡಬೇಕು. ಆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಹೊಸ ಸಂಚಲನ ರಾಜಕೀಯ ವಲಯದಲ್ಲಿ ಮೂಡ್ತಾ ಇರುವಂಥದ್ದು. ಇದೀಗ ಮತ್ತೆ 89,000 ಲೀಡ್ಗೆ ಬ್ರಿಜೇಶ್ ಚೌಟಾ ಹೋಗಿದ್ದಾರೆ. 3,88,442 ಬ್ರಿಜೇಶ್ ಚೌಟಾರ್ ಅವರು ಪಡೆದಿರುವ ಮತ. 2,99,118 ಪದ್ಮರಾಜ್ ಅವರು ಪಡೆದಿರುವಂಥ ಮತ. ಈ ಮೂಲಕ 89,324 ಮತಗಳ ಲೀಡ್. 89,324 ಮತಗಳ ಲೀಡ್. ಬ್ರಿಜೇಶ್ ಚೌಟಾ 3,88,442 ಮತಗಳನ್ನು ಪಡೆದಿದ್ರೆ, ಪದ್ಮರಾಜ್ ಅವರು 2,99,118 ಮತಗಳನ್ನು ಪಡೆಕೊಂಡಿದ್ದಾರೆ. ಈ ಮೂಲಕ 89,324 ಮತಗಳಿಂದ ಬ್ರಿಜೇಶ್ ಚೌಟಾ ಮುನ್ನಡೆಯಲ್ಲಿ ಇದ್ದಾರೆ.
ಎಸ್, ಅಪ್ಡೇಟ್ ಬರ್ತಾ ಇದೆ. 89,324 ಮತಗಳ ಅಂತರದಲ್ಲಿ ಪದ್ಮರಾಜ್ ಆರ್ ಪೂಜಾರಿ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಹುದೊಡ್ಡ ಮುನ್ನಡೆಯತ್ತ ದಾಪುಗಾಲಿಟ್ಟಿದ್ದಾರೆ. ಎಸ್, ಮತ್ತೆ 97,000 ಲೀಡ್ ಹೋಗ್ತಾ ಇದೆ. 1,00,000 ಲೀಡ್ಗೆ ಹತ್ತಿರ ಆಗ್ತಾ ಇದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 4,02,107 ಮತಗಳನ್ನು ಪಡೆದಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 3,05,093 ಮತಗಳನ್ನು ಪಡೆದಿದ್ದಾರೆ ಪದ್ಮರಾಜ್ ಆರ್ ಪೂಜಾರಿ. 3,05,093 ಮತಗಳನ್ನು ಪಡೆದಿದ್ದಾರೆ ಪದ್ಮರಾಜ್ ಆರ್ ಪೂಜಾರಿ. ಈ ಮೂಲಕ 97,014 ಮತಗಳ ಲೀಡ್, 97,014 ಮತಗಳ ಲೀಡ್, 97,014 ಮತಗಳ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 1,00,000 ಮತದ ಲೀಡ್ನತ್ತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಾಪುಗಾಲ ನೀಡ್ತಾ ಇದ್ದಾರೆ. 97,014 ಮತಗಳ ಲೀಡನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. ದ ಬಿಗ್ಗೆಸ್ಟ್ ಅಪ್ಡೇಟ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪರವಾಗಿ 97,000 ಲೀಡ್, 97,014 ಮತಗಳ ಲೀಡನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. ಇದೀಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 97,014 ಮತಗಳ ಲೀಡನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಎಸ್, ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ 97,014 ಮತಗಳಿಂದ ಲೀಡ್ ಅನ್ನ ಪಡಿತಾ ಇದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಎಸ್, ಈವರೆಗೆ 7,26,732 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 7,26,732 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ. 7,26,732 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಬಹುದೊಡ್ಡ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. 97,000 ಲೀಡ್. ಇದೀಗ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ. ಈಗಾಗಲೇ ನ್ಯಾಷನಲ್ ಚಾನೆಲ್ ಮತ್ತು ಸ್ಟೇಟ್ ಚಾನೆಲ್ಗಳಲ್ಲಿ ರಾಜಕೀಯ ಲೆಕ್ಕಾಚಾರದ ವಿಶ್ಲೇಷಣೆ ನಡೀತಾ ಇರುವಂತಹದ್ದು. 233 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರುವಂತಹ INDIA ಒಕ್ಕೂಟದ ಹೊಸ ಲೆಕ್ಕಾಚಾರ. TDP ಮತ್ತು JDU ಜೊತೆಗೆ ಮಾತುಕತೆಗೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. TDP ಮತ್ತು JDU ಜೊತೆಗೆ ಮಾತುಕತೆಗೆ ಮುಂದಾಗ್ತದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಟಿಡಿಪಿ ಮತ್ತು ಜೆಡಿಯು ಜೊತೆಗೆ ಮಾತುಕತೆಗೆ ಮುಂದಾಗ್ತದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಹೊಸ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಜೆಡಿಯು 14 ಮತ್ತು ಟಿಡಿಪಿ 16 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರೋದ್ರಿಂದ ಮತ್ತೊಂದು ಕಡೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ 35,000 ಮತಗಳ ಹಿನ್ನಡೆಯಾಗಿದೆ. 35,895 ಮತಗಳ ಹಿನ್ನಡೆ ಪ್ರಜ್ವಲ್ ರೇವಣ್ಣಗಾಗಿದೆ. ಹಾಸನದಲ್ಲಿ 35,000 ಮತಗಳ ಹಿನ್ನಡೆಯಾಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನದಲ್ಲಿ. ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ ಅವರಿಗೆ ಆತಂಕ ಮನೆ ಮಾಡಿದೆ. ಯಾಕೆಂತಂದ್ರೆ DK ಸುರೇಶ್ ಅವರು 1,40,000 ಅಂತರದಲ್ಲಿ ಹಿನ್ನಡೆಯಲ್ಲಿದ್ದಾರೆ. UPಯಲ್ಲಿ 70 ಸ್ಥಾನಗಳ ಪೈಕಿ 43 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 43 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ ಸಾಧಿಸಿದ್ರೆ 36 ಕ್ಷೇತ್ರಗಳಲ್ಲಿ NDA ಒಕ್ಕೂಟ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಾ ಇರುವಂತಹ SP ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ಹೊಸ ಸಂಚಲನವನ್ನ ಮೂಡಿಸ್ತಾ ಇದೆ. ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ 35 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ತಾ ಇರುವಂತಹ ಸಮಾಜವಾದಿ ಪಕ್ಷ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಮೂವತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನು ಉತ್ತರ ಪ್ರದೇಶದಲ್ಲಿ ಸಾಧಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. 5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅಮಿತ್ ಶಾ. NDA ಮತ್ತೆ ಒಂದಷ್ಟು ಸ್ಥಾನಗಳನ್ನು ಹೆಚ್ಚಿಸಿಕೊಳ್ತಾ ಇದೆ. 294 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 72,000 ಮುನ್ನಡೆ ಸಿಕ್ಕಿದೆ. 72,000 ಮುನ್ನಡೆ. ವಾರಣಾಸಿಯಲ್ಲಿ 72,000 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ 72,000 ಮತಗಳ ಅಂತರದಿಂದ ಮೋದಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ವಾರಣಾಸಿಯಲ್ಲಿ. ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ ಟಿಡಿಪಿ ಭರ್ಜರಿ ಪ್ರದರ್ಶನವನ್ನ ನೀಡಿದೆ. ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಟಿಡಿಪಿ ಭರ್ಜರಿ ಪ್ರದರ್ಶನವನ್ನ ನೀಡಿರುವಂಥದ್ದು. ಮತ್ತೆ ಚಂದ್ರಬಾಬು ನಾಯ್ಡು ಹೊಸ ಸಂಚಲನವನ್ನ ಮೂಡಿಸಿದ್ದಾರೆ. YSRCP ವಿರುದ್ಧ 129 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಟಿಡಿಪಿ 129 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿ ಸರ್ಕಾರ ರಚಿಸುವಂತಹ ಸಾಧ್ಯತೆ, ಸರ್ಕಾರ ರಚನೆಯತ್ತ ಟಿಡಿಪಿ ದಾಪುಗಾಲಿಟ್ಟಿದೆ. YSRCPಗೆ ಬಹುದೊಡ್ಡ ಮುಖಭಂಗ.
ಕೇವಲ 20 ಸ್ಥಾನ. ಕೇವಲ 20 ಸ್ಥಾನ YSRCPಗೆ. ಇನ್ನು ಒಡಿಶಾ ವಿಧಾನಸಭೆಯ ಲೆಕ್ಕಾಚಾರ, ಬಿಜೆಪಿ 72 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಒಡಿಶಾ ವಿಧಾನಸಭೆಯಲ್ಲಿ ಕಾಂಗ್ರೆಸ್ 15 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ ಬಿಜೆಡಿ 50 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 57 ಬಿಜೆಡಿ, 72 ಬಿಜೆಪಿ. ಒಡಿಶಾದಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರ್ತಾ ಇದೆ ಬಿಜೆಪಿ ಒಡಿಶಾ ವಿಧಾನಸಭೆಯಲ್ಲಿ. ರಾಜ್ಯದ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ಬಿಜೆಪಿ 16, JDS 2 ಮತ್ತು ಕಾಂಗ್ರೆಸ್ 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಬಿಜೆಪಿ 16, ಕಾಂಗ್ರೆಸ್ 10, JDS 2. ಬಿಜೆಪಿ ಮತ್ತು JDS 18, ಕಾಂಗ್ರೆಸ್ 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಎಸ್, ಇದೀಗ ಮತ್ತೆ ಅಪ್ಡೇಟ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್. 4,15,827 ಮತ. 4,15,827 ಮತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ಪರವಾಗಿ. ಪದ್ಮರಾಜ್ ಅವರ ಪರವಾಗಿ 3,19,903 ಮತ. ಅಂತರ 95,924. 95,924. 95,924 ಅಂತರ. 97,000ದಲ್ಲಿದ್ದ ಅಂತರ 2,000ದಷ್ಟು ಕುಸಿದಿದೆ. 95,924 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯಲ್ಲಿದ್ದಾರೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ 41,000 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಸೋಲಿನ ಭೀತಿ. $95,924 ಮತಗಳ ಲೀಡ್ನಲ್ಲಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ. ಈವರೆಗೆ 7,55,673 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ದಕ್ಷಿಣ ಕನ್ನಡ 10ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಂದುವರಿತಾ ಇದೆ. ಬ್ರಿಜೇಶ್ ಚೌಟಾ ಬಿಜೆಪಿಯ ಪರವಾಗಿ 4,15,827 ಮತಗಳನ್ನು ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು 3,19,903 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟಾ 95,924 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಗುಜರಾತ್ನಲ್ಲಿ 26 ಸ್ಥಾನಗಳ ಪೈಕಿ 24 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದರೆ 2 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಹಳ ವಿಶೇಷವಾದಂತಹ ಲೆಕ್ಕಾಚಾರ. ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಅವರು ಹೆಚ್ಚು ಆಕ್ಟಿವ್ ಆಗಿ ಇರದೇ ಇರುವುದರಿಂದ ಉತ್ತರ ಕನ್ನಡದ ರಿಸಲ್ಟ್ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯನ್ನ ಅಲ್ಲಿನ ಜನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ಮಂಡ್ಯದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಕುಮಾರಸ್ವಾಮಿ 2,15,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ಕಾಂಗ್ರೆಸ್ಸಿಗೆ ಭಾರಿ ಮುಖಭಂಗ ಅನ್ನುವಂತಹ ಲೆಕ್ಕಾಚಾರ ಮಂಡ್ಯದಲ್ಲಿದೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಇದೇ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ
ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಭಾರಿ ಹಿನ್ನಡೆಯಲ್ಲಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಎಸ್ 10ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಭರದಿಂದ ಸಾಗ್ತಾ ಇದೆ. 10ನೇ ಸುತ್ತಿನ ಮತ ಎಣಿಕೆ ಕಾರ್ಯದ ಮುಕ್ತಾಯಕ್ಕೆ 4,20,547 ಮತಗಳು ಬ್ರಿಜೇಶ್ ಚೌಟಾರ್ ಅವರ ಪರ, 3,29,257 ಮತಗಳು ಪದ್ಮನಾಭ ಆರ್ ಪೂಜಾರಿ ಅವರ ಪರ ಬಿದ್ದಿರುವಂಥದ್ದು. ಇದೀಗ ಎಸ್ 98,290 ಮತಗಳ ಅಂತರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾ 98,290 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. 98,290 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾರ್ ಅವರು 98,290 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ನಲ್ಲಿ. ಫಾಸ್ಟೆಸ್ಟ್ ಅಪ್ಡೇಟ್. ಬೆಂಗಳೂರು ಗ್ರಾಮಾಂತರದಲ್ಲಿ 1,50,524 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿರುವಂತಹ ಡಾಕ್ಟರ್ CN ಮಂಜುನಾಥ್ ಡಿ ಕೆ ಸುರೇಶ್ ವಿರುದ್ಧ 1,50,524 ಮತಗಳಿಂದ ಮುನ್ನಡೆ. ಸೋಲಿನ ಭೀತಿಯಲ್ಲಿ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ. ಇದೀಗ ಮತ್ತೆ ಅಪ್ಡೇಟ್ ಬರ್ತಾ ಇದೆ. 4,39,958 ಮತಗಳು, 4,39,958 ಮತಗಳು ಬ್ರಿಜೇಶ್ ಚೌಟಾ ಪರವಾಗಿ ಚಲಾವಣೆ ಆಗಿದೆ. 3,36,291 ಮತಗಳು ಪದ್ಮರಾಜ್ ಅವರ ಪರವಾಗಿ ಚಲಾವಣೆ ಆಗಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಈಗಿನ ಲೆಕ್ಕಾಚಾರದ ಪ್ರಕಾರ 7,97,412 ಮತಗಳ ಎಣಿಕೆ ಕಾರ್ಯ ಪೂರ್ಣ. 7,97,412 ಮತಗಳ ಎಣಿಕೆ ಕಾರ್ಯ ಪೂರ್ಣ. ಇದರಲ್ಲಿ 4,39,958 ಮತಗಳು ಬ್ರಿಜೇಶ್ ಚೌಟಾ ಪಾಲಾಗಿದ್ರೆ 3,36,291 ಮತಗಳು ಕಾಂಗ್ರೆಸ್ನ ಪದ್ಮರಾಜ್ ಅವರ ಪಾಲಾಗಿದೆ. ಲೀಡನ್ನ ಹೆಚ್ಚಿಸಿಕೊಂಡಿದ್ದಾರೆ. 1,03,667. 1 ಲಕ್ಷ ಲೀಡ್ನತ್ತ ಬ್ರಿಜೇಶ್ ಚೌಟಾ 1 ಲಕ್ಷ ಲೀಡನ್ನು ದಾಟಿದ್ದಾರೆ. 1,03,667 ಮತಗಳ ಮುನ್ನಡೆ. 1,03,667 ಮತಗಳ ಮುನ್ನಡೆಯಲ್ಲಿ ಬ್ರಿಜೇಶ್ ಚೌಟಾ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಲಕ್ಷಕ್ಕೂ ಅಧಿಕ ಲೀಡ್ನತ್ತ ದಾಪುಗಾಲು. 1,03,667 ಮತಗಳ ಲೀಡ್. 1,03,667 ಮತಗಳ ಲೀಡ್ನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ
ಹಾಸನದಲ್ಲಿ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಗೆಲುವು ಸನ್ನಿಹಿತ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ SITಯ ಕಸ್ಟಡಿಯಲ್ಲಿರುವಂತಹ 1 ತಿಂಗಳ ಕಾಲ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಸೋಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೋಲಿನ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಘೋಷಣೆ ಒಂದೇ ಬಾಕಿ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲಿಗೆ ಸೋಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲಿಗೆ ಸೋಲಾಗಿದೆ. ಈ ತುಕಾರಾಮ್ ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಬಳ್ಳಾರಿಯಲ್ಲಿ ಬಿಗ್ ಮ್ಯಾನ್ ಶ್ರೀರಾಮುಲಿಗೆ ಸೋಲಾಗಿದೆ. ಈ ತುಕಾರಾಮ್ ಅವರಿಗೆ ಗೆಲುವು ಸಿಕ್ಕಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲಿಗೆ ಸೋಲಿನ ಆಘಾತ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬಂದ ನಂತರ ಡೆವಲಪ್ಮೆಂಟ್ನಲ್ಲಿ ಬಹುದೊಡ್ಡ ಮುಖಭಂಗ ಬಿಜೆಪಿಗೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಶ್ರೀರಾಮುಲು ಅವರಿಗೆ ಸೋಲಾಗಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ಸೋಲಾಗಿದೆ. ಇದೀಗ ಮತ್ತೆ ಅಪ್ಡೇಟ್ ಬರ್ತಾ ಇದೆ. 4,51,991 ಬ್ರಿಜೇಶ್ ಚೌಟಾರ್ ಅವರು ಪಡೆದಿರುವ ಮತ 3,43,063 ಪದ್ಮರಾಜ್ ಅವರು ಪಡೆದಿರುವಂತಹ ಮತ. ಈಗಿನ ಮಾಹಿತಿಯ ಪ್ರಕಾರ 1,08,928 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾ ಲೀಡ್ನಲ್ಲಿದ್ದಾರೆ. ಒಂದು 1,08,928 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾ ಲೀಡ್ನಲ್ಲಿದ್ದಾರೆ. ಈವರೆಗೆ 8,16,556 ಮತಗಳ ಎಣಿಕೆ ಕಾರ್ಯ ಪೂರ್ಣ. 8,16,556 ಮತಗಳ ಎಣಿಕೆ ಕಾರ್ಯ ಪೂರ್ಣ. ಬಿಜೆಪಿಯ ಬ್ರಿಜೇಶ್ ಚೌಟಾ 1,08,928 ಮತಗಳಿಂದ ಲೀಡಲ್ಲಿದ್ದಾರೆ. ಬಿಜೆಪಿಯ ಬ್ರಿಜೇಶ್ ಚೌಟಾ 1,08,928 ಮತಗಳಿಂದ ಬ್ರಿಜೇಶ್ ಚೌಟಾ ಲೀಡ್ನಲ್ಲಿದ್ದಾರೆ. 4,51,991 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಪಡ್ಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 3,43,063 ಮತಗಳನ್ನು ಪಡ್ಕೊಂಡಿದ್ದಾರೆ. ಕ್ಷಣದ ಅಪ್ಡೇಟ್ ಸುದ್ದಿ ನ್ಯೂಸ್ನಲ್ಲಿ ಮಾತ್ರ ದ ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನು ತಾವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ NDA ಒಕ್ಕೂಟ ತನ್ನ ಮುನ್ನಡೆಯನ್ನು ಏರಿಸ್ತಾ ಇದೆ. 297 ಕ್ಷೇತ್ರಗಳಲ್ಲಿ NDA ಒಕ್ಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ.
ಎಸ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ 4,51,991 ಮತವನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ 3,43,063 ಮತವನ್ನು ಪಡೆದಿದ್ದಾರೆ. ಇಲ್ಲಿ ನೋಟಾ 14,013 ಮತ ನೋಟಾಗೆ ಚಲಾವಣೆಯಾಗಿದೆ. ದಾಖಾ ಬಿಜೆಪಿ ಅಭ್ಯರ್ಥಿ 1,08,928 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದೆ. ಬ್ರಿಜೇಶ್ ಚೌಟ 1,08,928 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮತ್ತೆ ಅಪ್ಡೇಟ್ ಬರ್ತಾ ಇದೆ. 4,64,692. ಆಮೇಲೆ 3,52,251 3,52,251 ಮತಗಳನ್ನ ಪದ್ಮರಾಜ್ ಅವರು ಪಡೆದಿದ್ದಾರೆ. ಈ ಮೂಲಕ 1,12,441 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. 1,12,441 ಮತಗಳ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಒಂದು 1,12,441. ಎಸ್, ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ತಾವೀಗ ನೋಡ್ತಾ ಇದ್ರಿ. 4,64,692 ಮತಗಳನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ. 3,52,259 ಮತಗಳನ್ನ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿರುವಂತದ್ದು. ಈ ಮೂಲಕ 1,12,441 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಅನುಭವಿಸಿರೋದು. ಆ ಸಂಪೂರ್ಣ ಅಪ್ಡೇಟ್ಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. 1,12,441 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಆ ಅಪ್ಡೇಟ್, ಸಂಪೂರ್ಣ ಅಪ್ಡೇಟ್ ನಿಮ್ಮಲ್ಲಿ. ಪಕ್ಷೇತರ ಅಭ್ಯರ್ಥಿಯಾದ ಮ್ಯಾಕ್ಸಿಮ್ ಪಿಂಟೋರ್ ಅವರು 886 ಮತಗಳನ್ನು ಪಡೆದುಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾದ ಸುಪ್ರೀತ್ ಕುಮಾರ್ ಪೂಜಾರಿ ಕಟೀಲ್ ರವರು 1,008 ಮತಗಳನ್ನು ಪಡೆದುಕೊಂಡಿದ್ದಾರೆ. 9ನೇ ಸುತ್ತಿನ ಮತ ಎಣಿಕೆಯ ಮುಕ್ತಾಯಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರವರು ಸಮೀಪದ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ರವರಿಗಿಂತ 92,664 ಮತಗಳಿಂದ ಮುನ್ನಡೆಯಲಿದ್ದಾರೆ.
ಎಸ್, ಇದೀಗ ಬರ್ತಾ ಇರುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಹಲವೆಡೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತಹದ್ದು. ಆ ಸಂಭ್ರಮಾಚರಣೆಯ ದೃಶ್ಯಾವಳಿಗಳು ಶಿವಮೊಗ್ಗ, ಉಡುಪಿ ಎಲ್ಲೆಡೆಯಿಂದ ಬರ್ತಾ ಇದೆ ಸುದ್ದಿ ನ್ಯೂಸ್ಗೆ. ಈಗ ಆ ದೃಶ್ಯಗಳನ್ನು ಕೂಡ ತಾವೀಗ ನೋಡ್ತಾ ಹೋಗ್ಬೋದು. ಇದೀಗ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲುವು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರ ಬರ್ತಾ ಇದೆ. ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ನಾವು ಒದಗಿಸ್ತಾ ಇದ್ದೇವೆ. ಎಸ್, ಮತ್ತೆ ಅಪ್ಡೇಟ್ ಬರ್ತಾ ಇದೆ. 4,73,547 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ರೆ 3,61,532 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಒಂದು 1,12,015 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 1,12,015 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾರಿದ್ದಾರೆ. 1,12,015 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. ಒಂದು 1,12,015 ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಅನುಭವಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಹುದೊಡ್ಡ ಚಾಲೆಂಜ್ ಹಾಕಿದ್ದಂತಹ ಪ್ರದೀಪ್ ಈಶ್ವರ್ಗೆ ಮುಖಭಂಗ. ಯಾಕೆಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಗೆಲುವನ್ನು ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ವಿರುದ್ಧ ಸುಧಾಕರ್ ಗೆಲುವನ್ನು ಸಾಧಿಸಿದ್ದಾರೆ. ಇದೀಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ವಿಜಯೋತ್ಸವದ ಒಂದು ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ದೀರಿ. ಹೇಗೆ JDS ಮತ್ತು ಬಿಜೆಪಿ ಒಟ್ಟಾಗಿ ಆ ವಿಜಯೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ವಿಜಯೋತ್ಸವ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನ ಹೊತ್ತೊಯ್ದು ಮೆರವಣಿಗೆ ಮಾಡ್ತಾ ಇರುವಂತಹ ಕಾರ್ಯಕರ್ತರು, BY ರಾಘವೇಂದ್ರ ಅವರನ್ನು ಹೊತ್ತೊಯ್ದು ಮೆರವಣಿಗೆ ಮಾಡ್ತಾ ಇರುವಂತಹ ಕಾರ್ಯಕರ್ತರು ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ತುಮಕೂರಿನಲ್ಲಿ ವಿ ಸೋಮಣ್ಣ ಗೆಲುವು ಸಾಧಿಸಿದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲುವನ್ನ ಸಾಧಿಸಿದ್ದಾರೆ. ಇದೀಗ 4,79,806 4,79,806 ಮತಗಳನ್ನ ಬ್ರಿಜೇಶ್ ಚೌಡ ಪಡ್ಕೊಂಡಿದ್ರೆ
ಪದ್ಮರಾಜ್ 3,65,721 ಮತಗಳನ್ನು ಪಡ್ಕೊಂಡಿದ್ದಾರೆ. 8,68,198 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 8,68,198 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಎಂಟು ಲಕ್ಷದ 68,198 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಒಂದು 1,14,085 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 1,14,085 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 1,14,085 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲಿದ್ದಾರೆ. 4,79,806 ಮತಗಳನ್ನು ಬ್ರಿಜೇಶ್ ಚೌಟ ಪಡೆದಿದ್ದರೆ 3,65,721 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 1,14,085 ಮತಗಳಿಂದ ಲೀಡ್. ಬ್ರಿಜೇಶ್ ಚೌಟ ಪಡೆದಿರುವ ಮತ 4,79,806 ಆದರೆ ಪದ್ಮರಾಜ್ ಆರ್ ಪೂಜಾರಿ ಅವರು ಪಡೆದಿರುವಂತಹ ಮತ 3,65,721. ಇದೀಗ ಬಂದಿರುವಂತಹ ಮಾಹಿತಿ. ಇದೀಗ ನಮ್ಮ ಪ್ರತಿನಿಧಿ ಅಲ್ಲಿ ಭಾಗೀರಥಿ ಮುರಳಿ ಅವರನ್ನು ಮಾತನಾಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆ ಒಂದು ದೃಶ್ಯಾವಳಿಗಳನ್ನು ನೋಡ್ಕೊಂಬರುವ. ಇವತ್ತು ಮಂಗಳೂರಿನಲ್ಲಿ ಲೋಕಸಭಾ ಚುನಾವಣೆ 2024ರ ಮತ ಎಣಿಕೆ ನಡೀತಾ ಇದೆ. ಮಂಗಳೂರಿನ NITKಯಲ್ಲಿ ನಡೆಯುವಂಥ ಈ ಒಂದು ಮತ ಎಣಿಕೆ ಕೇಂದ್ರಕ್ಕೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿಯರವರು ಆಗಮಿಸಿದ್ದಾರೆ. ಸೊ ಈ ಒಂದು ಫಲಿತಾಂಶದ ಬಗ್ಗೆ ಅವರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಸಂತೋಷವನ್ನು ಹಂಚಿಕೊಳ್ತಾರೆ, ಹೇಳಿ ಮೇಡಮ್, ಏನು ಅನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಿದೆ. ಈಗಾಗಲೇ ನಮ್ಮದು ದಕ್ಷಿಣ ಕನ್ನಡದ ಉಡುಪಿಯಲ್ಲಿ 2 ಸೀಟನ್ನು ನಾವು ಹಿಂದೆ ಗೆದ್ದುಕೊಂಡ ಸೀಟನ್ನು ಈ ಸಲ ಕೂಡ ಅತ್ಯಂತ ಬಹುಮತದಿಂದ ಗೆದ್ದುಕೊಳ್ತಿದ್ದೇವೆ. ಈಗಾಗಲೇ ನಮ್ಮ ನಿರೀಕ್ಷೆ ಇದ್ದದ್ದು 2 ಲಕ್ಷದ ಅಂತರದಲ್ಲಿ ನಾವು ಗೆಲ್ತೇವೆ ಅಂತೇಳಿ. 2 ಲಕ್ಷ 1.5 ಲಕ್ಷದಿಂದ 2 ಲಕ್ಷದ ಒಳಗಿನ ಅಂತರದಲ್ಲಿ ಖಂಡಿತ ನಾವು ಗೆಲುವನ್ನು ಸಾಧಿಸ್ತೇವೆ. ಮತ್ತು ಕೇಂದ್ರದಲ್ಲಿ ಕೂಡ ಸರ್ಕಾರ ನಮ್ಮದೇ ಬರ್ತದೆ ಅಂತ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಸ್ಥಾನಗಳನ್ನ ಹಿನ್ನಡೆ ಕಾಣ್ತಾ ಇದ್ದೇವೆ. ಈ ಬಗ್ಗೆ ಏನು ಹೇಳ್ತೀರಾ? ಮತ್ತು ಬಹುಮತವನ್ನು ಏಕಪಕ್ಷೀಯವಾಗಿ ಪಡೆಯಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು? ನಮ್ಮದು NDA ಸರ್ಕಾರ ಆದ ಕಾರಣ ಮತ್ತು ನಮ್ಮ ಈಗ ಅಂತರವನ್ನು ಕಾಯ್ದುಕೊಂಡದ್ದು ಹೊರತು ಬಿಟ್ಟು ಗೆಲುವಿನ ಇದೇನು ಬರಲಿಲ್ಲ. ಗೆಲುವು ಬಂದಾಗ ನಮ್ಮ ಸ್ಥಾನಗಳು ಜಾಸ್ತಿ ಬರ್ತದೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಖಂಡಿತ ಮತ್ತೊಮ್ಮೆ ನಾವು ಸರ್ಕಾರವನ್ನು NDA ಸರ್ಕಾರ ಬಹುಮತದಲ್ಲಿ ಮಾಡ್ತೀವಿ. ಓಕೆ, ಕರ್ನಾಟಕದಲ್ಲಿ ನೀವು ನಿರೀಕ್ಷೆ ಪಟ್ಟಷ್ಟು ಸ್ಥಾನಗಳನ್ನು ಗಳಿಸಿಕೊಳ್ತೀರಾ ಅನ್ನುವಂಥ ಒಂದು ಭರವಸೆ ಇದೆಯಾ ಅಂತ? ಭರವಸೆ ಇದೆ, ನೋಡುವ. ನಿಮ್ಮ ಪ್ರಕಾರ ಎಷ್ಟು ಸ್ಥಾನಗಳು? ನನ್ನ ಲೆಕ್ಕದಲ್ಲಿ 20 ಸ್ಥಾನವನ್ನು ನಾವು ಗೆದ್ದುಕೊಳ್ತೇವೆ ಅಂತ ಕೊನೆಯ ಹಂತದಲ್ಲಿ ಪಡ್ಕೊಳ್ತೀವಿ. ಥ್ಯಾಂಕ್ ಯು. ಸುಳ್ಯ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ಅಪಘಾತಿಸಿದ್ದಾರೆ. ಖಂಡಿತವಾಗಿ ನಮ್ಮ ಸ್ಥಾನಗಳನ್ನು ನಾವು ಉಳಿಸಿಕೊಳ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. 14,000 ಪಾರ್ಟಿಯ ದುರ್ಗಾ ಪ್ರಸಾದ್ ರವರು 1,300
ಎಸ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. 4,95,090 ಮತಗಳನ್ನು ಪಡೆದಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 4,95,090 ಮತಗಳನ್ನು ಪಡೆದುಕೊಂಡು 1,15,829 ಮತಗಳಿಂದ ಮುನ್ನಡೆಯಲಿದ್ದಾರೆ. 1,15,829 ಮತಗಳಿಂದ ಮುನ್ನಡೆಯಲಿದ್ದಾರೆ. 3,79,261 ಮತಗಳನ್ನು ಪದ್ಮನಾಭ್ ಆರ್ ಪೂಜಾರಿ ಪಡೆದಿದ್ದಾರೆ. 3,79,261 ಮತಗಳನ್ನು ಪದ್ಮನಾಭ ಆರ್ ಪೂಜಾರಿ ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 4,95,090 ಮತಗಳನ್ನು ಪಡೆದಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 1,15,829 ಮತಗಳಿಂದ ಮುನ್ನಡೆಯಲಿದ್ದಾರೆ. 1,15,829 ಮತಗಳಿಂದ ಮುನ್ನಡೆಯಲಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಎಸ್, ಇದೀಗ ಪುತ್ತೂರಿನಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅಂತ ನೋಡ್ತಾ ಇದ್ದೀರಿ. ಪುತ್ತೂರಿನಲ್ಲಿ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ನೀವೀಗ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮತ್ತು ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ ಬೆಂಬಲಿಗರಿಂದ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ ಮತ್ತು ಬೆಂಬಲಿಗರಿಂದ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥದ್ದು. ದರ್ಬೆಯಲ್ಲಿ ಬಹಳ ಅದ್ಧೂರಿಯಾದಂತಹ ಸಂಭ್ರಮಾಚರಣೆ. ಅರುಣ್ ಪುತ್ತಿಲಾರವರನ್ನು ಕೂಡ ಅಲ್ಲಿ ನೀವು ಕಾಣಬಹುದು. ಪುತ್ತಿಲ ಮತ್ತು ಅವರ ಸಂಗಡಿಗರು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಪುತ್ತೂರು ಬಸ್ ಸ್ಟ್ಯಾಂಡ್ನ ಗಾಂಧಿಕಟ್ಟೆಯ ಸಮೀಪವೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಈಗ ತಾವೀಗ ನೋಡ್ತಾ ಇದ್ದೀರಿ. ಪುತ್ತೂರಿನ ಗಾಂಧಿಕಟ್ಟೆಯ ಬಳಿಯ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. 5 ಲಕ್ಷ ದಾಟಿದ ಬ್ರಿಜೇಶ್ ಚೌಟ. 5 ಲಕ್ಷ ದಾಟಿದ ಬ್ರಿಜೇಶ್ ಚೌಟ 5,05,711 ಮತ. 5,05,711 ಮತವನ್ನು ಪಡೆದಿದ್ದಾರೆ ಬ್ರಿಜೇಶ್ ಚೌಟ. 3,88,721 ಮತಗಳನ್ನು ಪಡೆದಿದ್ದಾರೆ ಪದ್ಮರಾಜ್ ಆರ್ ಪೂಜಾರಿ. 1,16,990 ಮತಗಳ ಲೀಡ್ನಲ್ಲಿ ಬ್ರಿಜೇಶ್ ಚೌಟ. 1,16,990 ಮತಗಳ ಲೀಡ್ನಲ್ಲಿ ಬ್ರಿಜೇಶ್ ಚೌಟ ದಾಪುಗಳನ್ನು ಇಟ್ಟಿದ್ದಾರೆ. ಒಂದು 1,16,990 ಮತಗಳ ಲೀಡ್ನಲ್ಲಿ ಬ್ರಿಜೇಶ್ ಚೌಟ ದಾಪುಗಳನ್ನು ಇಡ್ತಾ ಇರುವಂಥದ್ದು. ಗೆಲುವಿನತ್ತ ದಾಪುಗಳಿಡ್ತಾ ಇದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲುವಿನತ್ತ ದಾಪುಗಳನ್ನು ಇಡ್ತಾ ಇದ್ದಾರೆ. ಆ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಈವರೆಗೆ 9,18,184 ಮತಗಳ 9,18,184 ಮತ ಚಲಾವಣೆಯ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ.
9,18,184 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಇದರಲ್ಲಿ 5 ಲಕ್ಷ ಮತಗಳನ್ನು ತನ್ನ ತೆಕ್ಕೆಗೆ ಪಡೆದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ. 5,05,711 ಮತಗಳನ್ನು ತನ್ನ ತೆಕ್ಕೆಗೆ ಪಡೆದುಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 3,88,721 ಮತಗಳನ್ನು ತನ್ನ ತೆಕ್ಕೆಗೆ ಪಡೆದುಕೊಂಡಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟಾರ್ ಅವರು 1,16,990 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಇಲ್ಲಿಗೆ 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಇಲ್ಲಿಗೆ 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿರುವಂಥದ್ದು. ಬಿಜೆಪಿ 1,16,990 ಮತಗಳ ಲೀಡನ್ನು ಪಡೆದುಕೊಂಡಿದೆ. ಈ ಮೂಲಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಪಾರಮ್ಯ ಮೆರೆಯುವಂತಹ ನಿಟ್ಟಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ. ಮತ್ತೊಂದು ಕಡೆ NDA ಪಾರಮ್ಯವನ್ನ ಮೆರಿತಾ ಇದೆ. 298 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಸಾಧಿಸಿದೆ. 298 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮತ್ತೊಂದು ಕಡೆ INDIA ಒಕ್ಕೂಟ 226 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ ಅದರ್ಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಪುತ್ತೂರಿನ ದರ್ಬೆಯಲ್ಲಿ ಸಂಭ್ರಮ ಇತ್ತು ಅನ್ನೋಂಥವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಾಜ್ಯದಲ್ಲಿಯೂ ಕೂಡ ಹಲವಾರು ಅಚ್ಚರಿಯ ಫಲಿತಾಂಶಗಳು ಹೊರಬಿದ್ದಿದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಗೆಲುವನ್ನ ಕಂಡಿದ್ರೆ, ಚಾಮರಾಜನಗರದಲ್ಲಿ ಕೈ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲುವನ್ನ ಸಾಧಿಸಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ಹೀನಾಯ ಸೋಲಾಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋಲಿನತ್ತ ಮುಖ ಮಾಡಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಗೆಲುವಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಗೆಲುವಾಗಿದೆ. ಮತ್ತೊಂದು ಬ್ರೇಕಿಂಗ್, ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಸೋಲಾಗಿದೆ. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಗೆ ಶಾಕ್ ಎದುರಾಗಿದೆ. ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಗೆ ಸೋಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಕೀಯ ಮನೋಹರ ಇವರು 585 ಮತಗಳನ್ನು ಪಡೆದಿರುತ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿಯ ರಂಜಿನಿ ಎಂ 432 ಮತಗಳನ್ನು ಪಡೆದಿರುತ್ತಾರೆ. ಪಕ್ಷೇತರ ಅಭ್ಯರ್ಥಿ ದೀಪಕ್ ರಾಜೇಶ್ ಕೋವೆಲ್ಲೋ 559 ಮತಗಳನ್ನು ಪಡೆದಿರುತ್ತಾರೆ. ಪಕ್ಷೇತರ ಅಭ್ಯರ್ಥಿ ಮ್ಯಾಕ್ಸಿಮ್ ಪಿಂಟೋ 980 ಮತಗಳನ್ನು ಪಡೆದಿರುತ್ತಾರೆ. ಸುಪ್ರೀತ್ ಕುಮಾರ್ ಪೂಜಾರಿ ಕಟೀಲ್ ಪಕ್ಷೇತರ ಅಭ್ಯರ್ಥಿ ಇವರು 1105 ಮತಗಳನ್ನು ಪಡೆದಿರುತ್ತಾರೆ. 10ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದ ವೇಳೆಗೆ ಭಾರತೀಯ ಜನತಾ ಪಕ್ಷದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪದ್ಮರಾಜ್ ಆರ್ ಪೂಜಾರಿ ಇವರಿಗಿಂತ 1,10,527 ಮತಗಳ ಕಾಯ್ದುಕೊಂಡಿದ್ದಾರೆ.
ಬಹುತೇಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟಗೊಂಡಿದೆ. ಸೊ ಫಲಿತಾಂಶದ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗೆ ವಿಟ್ಲೋಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಯೂನಿಕ್ ಇದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ಸೊ ಮತ ಎಣಿಕೆ ಆಲ್ಮೋಸ್ಟ್ ಮುಕ್ತಾಯ ಆಗ್ತಾ ಬಂದಿದೆ. ಆಯಿತು. ಏನು ಹೇಳ್ತೀರಿ ಫಲಿತಾಂಶದ ಬಗ್ಗೆ? ಫಲಿತಾಂಶ ಅಂದರೆ ನಮ್ಮ ಮೊದಲಿಗೆ ನಾವು ಇದ್ದದ್ದೊಂದು 2,75,000 ಮತಗಳ ಅಂತರದಲ್ಲಿ ನಾವು ಹಿನ್ನಡೆ ಇದ್ದೆವು. ಅದೀಗ ಕಡಿಮೆ ಆಗಿ 1,10,000ಕ್ಕೆ ಬಂದು ನಿಂತಿದೆ. ಆದ್ದರಿಂದ ನಮ್ಮ ಕಾಂಗ್ರೆಸ್ಸಿನ ಚಟುವಟಿಕೆಗಳು ಚೆನ್ನಾಗಿ ಆಗಿದೆ. ಮುಂದಕ್ಕೆ ನಮಗೆ ಚಾನ್ಸ್ ಇದೆ ಎಂಬುದನ್ನು ಈ ಒಂದು ಫಲಿತಾಂಶ ನಮಗೆ ತೋರಿಸಿಕೊಡ್ತದೆ. ಖಂಡಿತ ಅವಕಾಶ ಇದೆ. ಏನು ಆಗಿರ್ಬೋದು ಅನ್ನೋ ಫಲಿತಾಂಶ ಅಂದರೆ ಬಹಳಷ್ಟು ನಿರೀಕ್ಷೆ ಇತ್ತು ಕಾಂಗ್ರೆಸ್ಸಿಗೆ, ಏನಾಗಿರ್ಬೋದು ಅಂತ ಭಾವಿಸ್ತೀರಿ? ಅಂದರೆ ನಾವು ಎನಿಸಿದಷ್ಟು ಮತಗಳು ಬರಲಿಲ್ಲ. ಅದು ಕೆಲವೊಂದು ಗ್ಯಾರಂಟಿ ಯೋಜನೆ ಕೊಟ್ಟು ಕೂಡ ಜನಗಳು ಇನ್ನೂ ಕೂಡ ಅದರ ಬರಲಿಲ್ಲ ಎಂಬುದು ಒಂದು ಕಾರಣ. ಮತ್ತು ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ಅದರ ಬಗ್ಗೆ ವಿವರಿಸಿ ಹೇಳುವಲ್ಲಿಗೇನೋ ಸ್ವಲ್ಪ ನಾವು ಎಡವಿದ್ದೇವೆ ಎಂಬುದನ್ನು ಕೂಡ ನಮಗೆ ಫಲಿತಾಂಶ ಗೋಚರಿಸ್ತಾ ಇದೆ. ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ಈಗ ಮುಂದಕ್ಕೆ ಇದು ಇನ್ನಷ್ಟು ಒಂದು ಕಾರ್ಯಯೋಜನೆ ಇನ್ನಷ್ಟು ಯೋಜನೆಯನ್ನು ವೃದ್ಧಿ ಮಾಡಿಕೊಂಡು ಬರುವ ಸಲ ಖಂಡಿತವಾಗಿ ನಾವು ಮುಂದೆ ವಿಜಯಶಾಲಿ ಆಗ್ತೇವೆ ಎಂಬುದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬಿಜೆಪಿ ಕೆಲವು ಜನ ಲೊಕೇಶನ್ ಫೋನ್ ಮಾಡ್ತಾರೆ. ಮೂಲത്തെ ಬತ್ತೇರ್ನ ದಾದ ಬರ್ಪೇರಿ ಬತ್ತೇರ್ ನೆಟ್ಟನೆ ಬರುವಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 9,40,40,443 ಮತಗಳ ಎಣಿಕೆ ಕಾರ್ಯ ಮುಗಿದಿದ್ದು, ಇದೀಗ 5,17,828 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಪದ್ಮರಾಜ್ ಆರ್ ಪೂಜಾರಿ ಅವರು 3,98,100 ಮತಗಳನ್ನು ತನ್ನ ಜೋಳಿಗೆ ಇಳಿಸಿಕೊಂಡಿದ್ದಾರೆ. ಈ ಮೂಲಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 1,19,728 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಕೇರಳದಲ್ಲಿ ಬಿಜೆಪಿ ಖಾತೆಯನ್ನು ತೆರೆದಿದೆ. ತ್ರಿಶೂರ್ನಲ್ಲಿ ಬಿಜೆಪಿಯ ಸುರೇಶ್ ಗೋಪಿ 70,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಹೊರಬೀಳ್ತಾ ಇದೆ. ದೇವರ ನಾಡು ಕೇರಳದಲ್ಲಿ ಬಿಜೆಪಿ ಖಾತೆಯನ್ನು ತೆರೆದಿದೆ. ಸುರೇಶ್ ಗೋಪಿ ಅವರು ತ್ರಿಶೂರ್ನಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಮೂಲಕ NDA 298 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣಿಗೆ ಸೋಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಜಯಪ್ರಕಾಶ್ ಹೆಗ್ಡೆ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪೆನ್ ಡ್ರೈವ್
ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ, SIT ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಗಿದೆ. ಶ್ರೇಯಸ್ ಪಟೇಲ್ ಅವರಿಗೆ ಗೆಲುವಾಗಿದೆ. ಮೊಮ್ಮಕ್ಕಳ ಹೋರಾಟದಲ್ಲಿ ಶ್ರೇಯಸ್ ಪಟೇಲ್ ವಿರುದ್ಧ ಪ್ರಜ್ವಲ್ ರೇವಣ್ಣ ಗೆಲುವನ್ನು ಸಾಧಿಸಿದ್ದಾರೆ. ಶ್ರೇಯಸ್ ಪಟೇಲ್ ವಿರುದ್ಧ ಪ್ರಜ್ವಲ್ ರೇವಣ್ಣ ಸೋಲನ್ನು ಅನುಭವಿಸಿದ್ದಾರೆ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮತ್ತು ಪುಟ್ಟಸ್ವಾಮಿ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ 1999ರಲ್ಲಿ ದೇವೇಗೌಡರ ವಿರುದ್ಧ ಪುಟ್ಟಸ್ವಾಮಿ ಗೌಡ ಅವರು ಗೆಲುವನ್ನು ಸಾಧಿಸಿದ್ದಂತಹ ಇತಿಹಾಸ ಇದೆ. ಅದೇ ಇತಿಹಾಸ ಈಗ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ವಿಷಯದಲ್ಲಿ ಮರುಕಳಿಸಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಶ್ರೇಯಸ್ ಪಟೇಲ್ ಸೋಲಿಸಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ್ತೊಂದು ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ. 5,31,935 ಮತಗಳು ಬ್ರಿಜೇಶ್ ಚೌಟಾರ ಪರವಾಗಿ. 5,31,935 ಮತಗಳು. 4,07,060 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ. 4,07,060 ಮತಗಳು. ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ. ಈ ಮೂಲಕ 1,24,875 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. 1,24,875 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಈವರೆಗಿನ ಮತ ಎಣಿಕೆ ಕಾರ್ಯ ಎಷ್ಟಾಗಿದೆ ಅನ್ನುವಂಥ ಅಪ್ಡೇಟ್ಗಳನ್ನು ನಾವೀಗ ನಿಮಗೆ ಕೊಡ್ತಾ ಹೋಗ್ತೀವಿ. ಅಪ್ಡೇಟ್ ಕೊಡ್ತಾ ಹೋಗುವಾಗ 9,63,982 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 9,63,982 ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ 84,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಮತ್ತೆ ಅಪ್ಡೇಟ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 9,81,995 ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಇದರಲ್ಲಿ 5,46,658 ಮತಗಳು ಬ್ರಿಜೇಶ್ ಚೌಟ ಪಾಲಾಗಿದೆ. 4,15,986 ಮತಗಳು ಪದ್ಮರಾಜ್ ಅವರ ಪಾಲಾಗಿದೆ. ಒಂದು 1,24,672 ಮತಗಳ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ, ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. 1,24,672
ರಾಜ್ಯದ ಎಲ್ಲ ಕ್ಷೇತ್ರಗಳ ಅಪ್ಡೇಟ್ ಅನ್ನ ನಮಗೆ ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟ 1,24,672 ಮತಗಳ ಮುನ್ನಡೆಯಲಿದ್ದಾರೆ. ಆಂಧ್ರದ ವಿಧಾನಸಭಾ ಚುನಾವಣೆಯಲ್ಲಿ NDA ಒಕ್ಕೂಟ ಗೆಲುವನ್ನು ಸಾಧಿಸಿರುವಂತಹದ್ದು. ರಾಜೀನಾಮೆಗೆ ಮುಂದಾಗಿದ್ದಾರೆ ಜಗನ್ಮೋಹನ್ ರೆಡ್ಡಿ. ಬಹಳಷ್ಟು ಕಡೆ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ. ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಸಂಭ್ರಮದ ವಾತಾವರಣ ಪುತ್ತೂರಿನಾದ್ಯಂತ ಮನೆ ಮಾಡಿರುವಂಥದ್ದು. ಪುತ್ತೂರಿನ ದರ್ಬೆಯ ಸಮೀಪ ಅರುಣ್ ಕುಮಾರ್ ಪುತ್ತಿಲ ನೇತೃತ್ವದ ತಂಡ ವಿಶೇಷವಾದಂಥ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಸುದ್ದಿ ನ್ಯೂಸ್ನಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್, ಪ್ರತಿಯೊಂದು ಕ್ಷೇತ್ರದ ಫಾಸ್ಟೆಸ್ಟ್ ಅಪ್ಡೇಟ್ ಅನ್ನು ತಾವೀಗ ನೋಡ್ತಾ ಇದ್ದೀರಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆ ಏಜೆಂಟ್ಗಳಾಗಿ ಹೋಗಿದ್ದಂಥವರು ಇದೀಗ ವಾಪಸ್ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಪೂರ್ಣಗೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಸ್ಟ್ರಾಂಗ್ ರೂಮ್ನತ್ತ ಹೋಗಿದ್ದಂಥ ಮತ ಎಣಿಕಾ ಕೇಂದ್ರಕ್ಕೆ ಹೋಗಿದ್ದಂತಹ ಪುತ್ತೂರಿನ ಏಜೆಂಟ್ಗಳು ವಾಪಸ್ ಆಗ್ತಾ ಇರುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಸ್ಟಾರ್ ಚಂದ್ರು ವಿರುದ್ಧ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿರುವಂಥದ್ದು ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಇದೆ. ಜೊತೆಗೆ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ MLAಗಳಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಿರುವಂಥದ್ದು ಕಾಂಗ್ರೆಸ್ಸಿಗೆ ದೊಡ್ಡ ಆಘಾತವನ್ನು ತಂದು ನೀಡಿದೆ. 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLAಗಳು ಇರುವಂತಹ ಕ್ಷೇತ್ರ. ಅಲ್ಲಿ ಕುಮಾರಸ್ವಾಮಿ ಅವರು ಭರ್ಜರಿ ಗೆಲುವನ್ನು ದಾಖಲಿಸಿರುವಂಥದ್ದು ಕಾಂಗ್ರೆಸ್ಸಿಗೆ ಮುಖಭಂಗ ಉಂಟು ಮಾಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ಗೆ ಭರ್ಜರಿ ಮುನ್ನಡೆ. 1,84,661 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಬಿಜೆಪಿಯ ತಂತ್ರಗಾರಿಕೆ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು, ಅಥವಾ ಹೃದಯವಂತ ಮಂಜುನಾಥ್ಗೆ ಅಪಾರ ಜನಬೆಂಬಲ ಸಿಕ್ಕಿದೆ ಅಂತ ಹೇಳ್ಬೋದು. ಬಂಡೆಗೆ
ಡೈನಮೈಟ್ ಇಟ್ಟಿದ್ದಾರೆ ಅಂತಲೂ ಹೇಳಬಹುದು. ಬಂಡೆ ಸಹೋದರರನ್ನ ಮಣಿಸುವತ್ತ ಡಾಕ್ಟರ್ CN ಮಂಜುನಾಥ್ ದಾಪುಗಾಲನಿಟ್ಟಿದ್ದಾರೆ. 1,84,000 ಮತಗಳ ಮುನ್ನಡೆಯನ್ನ ಡಾಕ್ಟರ್ CN ಮಂಜುನಾಥ್ ದಾಖಲಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಬ್ರಿಜೇಶ್ ಚೌಟಾರ್ ಅವರು 5,54,888 ಮತಗಳನ್ನು ಪಡೆದಿದ್ರೆ 4,23,142 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡೆದುಕೊಂಡಿದ್ದಾರೆ. ಈ ಮೂಲಕ 1,31,746 ಮತಗಳಿಂದ 1,31,746 ಮತಗಳಿಂದ ಬಿಜೆಪಿಯ ಬ್ರಿಜೇಶ್ ಚೌಟಾ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದೀಗ ಮತ ಎಣಿಕೆ ಕೇಂದ್ರದತ್ತ ಬಿಜೆಪಿಯ ಬ್ರಿಜೇಶ್ ಚೌಟಾ ಬಹಳ ನಗುಮುಖದಿಂದ ಬರ್ತಾ ಇರುವಂಥದ್ದು. ಅವರ ಜೊತೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾರ್ ಅವರು ಕೂಡ ಜೊತೆಯಾಗಿದ್ದಾರೆ. ಗೆಲುವಿನ ಹರ್ಷ ಮುಖದಲ್ಲಿ ಮನೆ ಮಾಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ 1,31,746 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂತಹ ಬ್ರಿಜೇಶ್ ಚೌಟಾ ಗೆಲ್ಲೋದು ನಿಶ್ಚಿತ ಅನ್ನುವಂತಹ ವಿಶ್ವಾಸದಲ್ಲಿದ್ದು ಗೆಲುವಿನ ಸಿಂಬಲ್ ಅನ್ನು ತೋರಿಸ್ತಾ ಇದ್ದಾರೆ. ಅವರು ಗೆದ್ದ ನಂತರದ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಹೋಗೋದಕ್ಕೆ ಮತ ಎಣಿಕಾ ಕೇಂದ್ರದತ್ತ ಬರ್ತಾ ಇದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಜೊತೆಗೂಡಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ ಎಣಿಕೆ ಕೇಂದ್ರದತ್ತ ಧಾವಿಸ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿಗಳು ಪುತ್ತೂರು ತಹಸೀಲ್ದಾರರು ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಈಗ ಮತ ಎಣಿಕಾ ಕೇಂದ್ರದತ್ತ ಬರ್ತಾ ಇದ್ದಾರೆ. ಮುಖದಲ್ಲಿ ಮಂದಹಾಸ, ಗೆಲುವಿನ ಹುರುಪು ಎಲ್ಲವೂ ಕೂಡ ಇದೆ. ಇವರನ್ನ ಬೆಳ್ತಂಗಡಿ ಬಿಜೆಪಿಯ ಅಧ್ಯಕ್ಷ ದಕ್ಷಿಣ ಕನ್ನಡದ ಬಿಜೆಪಿಯ ಅಧ್ಯಕ್ಷ ಸತೀಶ್ ಕುಂಪಲ ಸೇರ್ಕೊಂಡಿದ್ದಾರೆ. ಅದರ ಜೊತೆಗೆ ಬೆಳ್ತಂಗಡಿ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಅಧ್ಯಕ್ಷರು ಕೂಡ ಅವರನ್ನು ಜೊತೆಯಾಗಲಿಕ್ಕಿದ್ದಾರೆ.
ಅಲ್ಲಿ ಸಿಹಿ ತಿನ್ನಿಸ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸಿಹಿಯನ್ನ ತಿನ್ನಿಸ್ತಾ ಇದ್ದಾರೆ ಭಾಗೀರಥಿ ಮುರುಳಿ ಅವರು ಮತ್ತು ಅವರ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಮತ್ತೆ ಅಪ್ಡೇಟ್ ಬರ್ತಾ ಇದೆ. 5,59,827 ಮತಗಳನ್ನ 5,59,827 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡ್ಕೊಂಡಿದ್ರೆ 4,28,593 ಮತಗಳನ್ನ ಪದ್ಮರಾಜ್ ಅವರು ಪಡೆದುಕೊಂಡಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟ 1,31,234 ಮತಗಳ ಮುನ್ನಡೆಯಲ್ಲಿದ್ದಾರೆ. 1,31,234 ಮತಗಳ ಮುನ್ನಡೆಯಲ್ಲಿ ಬ್ರಿಜೇಶ್ ಚೌಟ. ಇಲ್ಲಿಯ ತನಕ 10,15,148 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 10,15,148 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಮತ್ತೆ ಅಪ್ಡೇಟ್ ಬಂದಿದೆ. 5,64,821 5,64,821 4,33,678 4,33,678 ಮತಗಳನ್ನ ಪದ್ಮರಾಜ್ ಅವರು ಪಡೆದಿದ್ರೆ 5,64,821 ಮತಗಳನ್ನ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ದಾರೆ. 10,25,410 ಮತಗಳ ಮತ ಎಣಿಕೆ ಕಾರ್ಯ ಪೂರ್ಣ. 10,25,410 ಮತಗಳ ಮತ ಎಣಿಕೆ ಕಾರ್ಯ ಪೂರ್ಣ. ಇದೀಗ ಬ್ರಿಜೇಶ್ ಚೌಟಾರ್ ಅವರು ಬಹುದೊಡ್ಡ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 1,31,143 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ದಾಖಲಿಸ್ತಾ ಇದ್ದಾರೆ. 1,31,143 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ಸಾಧಿಸಿಕೊಂಡಿದ್ದಾರೆ. ಇನ್ನು ಕರ್ನಾಟಕದ ರಾಜಕೀಯ ಸ್ಥಿತಿಗತಿಯನ್ನು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಪುತ್ರ BY ರಾಘವೇಂದ್ರ ಅವರವರು ಜಯಬೇರಿ ಬಾರಿಸ್ತಾ ಇರುವಂಥದ್ದು. ರೆಬೆಲ್ ಈಶ್ವರಪ್ಪರವರು ಅಪ್ಪ ಮತ್ತು ಮಗನ ವಿರುದ್ಧ ತೊಡೆ ಕಟ್ಟಿದ್ದಂತಹ ಈಶ್ವರಪ್ಪನವರು ಅಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿರುವಂಥದ್ದು. ಈಶ್ವರಪ್ಪರವರಿಗೆ ಸಾಕಷ್ಟು ಬೆಂಬಲ ಇದೆ. ಈಶ್ವರಪ್ಪರ ಬೆಂಬಲದಿಂದಾಗಿ ಈಶ್ವರಪ್ಪರವರು ಗೆಲುವಾಗ್ಬೋದು, ಇಲ್ಲದಿದ್ದರೆ BJPಗೆ ಅಲ್ಲಿ ಸೋಲಾಗ್ಬೋದು ಎನ್ನುವಂತಹ ಒಂದು ರಾಜಕೀಯ ಲೆಕ್ಕಾಚಾರ ನಡೆದಿತ್ತು. ಅದರೆಲ್ಲವೂ ಕೂಡ ಅದು ಉಲ್ಟಾ ಹೊಡೆದಿರುವಂಥದ್ದು. ಅಲ್ಲಿ BJP ರಾಜ್ಯಾಧ್ಯಕ್ಷರು ಆಗಿರುವ ರಾಘವೇಂದ್ರರವರು ಅಲ್ಲಿ ಜಯಬೇರಿಯನ್ನು ಬಾರಿಸಿರುವಂಥದ್ದು. ಈಶ್ವರಪ್ಪರವರಿಗೆ ಅಲ್ಲಿ ಭಾರಿ ಮುಖಭಂಗ ಆಗಿರುವಂಥದ್ದು. ಬಾಗಲಕೋಟೆಯಲ್ಲಿ BJP ಅಭ್ಯರ್ಥಿಗೆ ಗೆಲುವಾಗಿರುವಂಥದ್ದು. PC ಗದ್ದಿಗೌಡರ್, ಬಾಗಲಕೋಟೆ ಅಭ್ಯರ್ಥಿ PC ಗದ್ದಿಗೌಡರವರಿಗೆ ಗೆಲುವಾಗಿರುವಂಥದ್ದು.
ಸತತ 5ನೇ ಬಾರಿ ಅವರು ಗೆಲುವು ದಾಖಲಿಸಿದ್ದಾರೆ. ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಸತತ 5ನೇ ಬಾರಿ ಗೆಲುವನ್ನು ಸಾಧಿಸಿರುವಂಥ PC ಗದ್ದಿಗೌಡರ್. ಅದೇ ರೀತಿ ಬೀದರ್ ಕ್ಷೇತ್ರದಲ್ಲಿ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು ಕರ್ನಾಟಕದಲ್ಲಿದ್ದಂತಹ ಅಭ್ಯರ್ಥಿಗಳ ಪೈಕಿ ಅತ್ಯಂತ ಕಿರಿಯ ಅಭ್ಯರ್ಥಿ ಅಂತ ಪರಿಗಣಿಸಲ್ಪಟ್ಟಂತಹ ಸಾಗರ್ ಖಂಡ್ರೆ ಅವರು ಜಯಬೇರಿ ಬಾರಿಸಿರುವಂಥದ್ದು ಬೀದರ್ ಕ್ಷೇತ್ರದಲ್ಲಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 5,64,821 ಮತಗಳನ್ನು ಹೊಂದಿರುವಂಥದ್ದು. ಪದ್ಮರಾಜ ಆರ್ ಪೂಜಾರಿ ಅವರು 4,33,678 ಮತಗಳನ್ನು ಹೊಂದಿರುವಂಥದ್ದು. 1,31,143 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ ಈವರೆಗಿನ ಸುತ್ತಿನ ಎಣಿಕೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಕಾಂತಪ್ಪ ಲಂಗರವರು 3,020 ಮತಗಳನ್ನು ಪಡ್ಕೊಂಡಿದ್ದಾರೆ. ಕರುನಾಡ ಸೇವಾ ಪಾರ್ಟಿಯ ದುರ್ಗಾಪ್ರಸಾದ್ ರವರು 1,879 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಸುಪ್ರೀತ್ ಕುಮಾರ್ ರವರು 1,363, ಮ್ಯಾಕ್ಸಿಮ್ ಪಿಂಟೋರವರು 1,197, ಪ್ರಜಾಕೀಯ ಮನೋಹರ್ ಅವರು 707, ದೀಪಕ್ ರಾಜೇಶ್ ರವರು 686, ರಂಜಿಣಿ ಎಂ ರವರು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ 566, ಅದೇ ರೀತಿ ನೋಟಕ್ಕೆ 17,493 ಮತಗಳು ಬಿದ್ದಿವಂತು.
ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ನಾವು ಕೊಡ್ತಾ ಹೋಗುವಂಥದ್ದು. ಇನ್ನು ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ 18 ಸ್ಥಾನಗಳಲ್ಲಿ ಅಂದರೆ 16 ಸ್ಥಾನಗಳಲ್ಲಿ BJP ಮತ್ತು 2 ಸ್ಥಾನಗಳಲ್ಲಿ JDS, ಅದು ಮೈತ್ರಿಕೂಟದಿಂದಾಗಿ ಒಟ್ಟು 18 ಕ್ಷೇತ್ರಗಳಲ್ಲಿ NDA ಬಂದಿರುವಂಥದ್ದು. NDAಗೆ ಮುನ್ನಡೆಯಲ್ಲಿರುವಂಥದ್ದು. ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಮುನ್ನಡೆ ಇರುವಂಥದ್ದು. ಇಡೀ ಭಾರತದಲ್ಲಿ ನೋಡೋದಾದರೆ 543 ಕ್ಷೇತ್ರಗಳ ಪೈಕಿ 296 NDA ಮುನ್ನಡೆಯಲ್ಲಿದ್ದರೆ 228 INDA ಒಕ್ಕೂಟ ಮುನ್ನಡೆಯಲ್ಲಿರುವಂಥದ್ದು. 19 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯಲ್ಲಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ಕ್ಷೇತ್ರದ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. 5,83,036 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಪಡೆದುಕೊಂಡಿದ್ರೆ ಪದ್ಮರಾಜ್ ಆರ್ ಪೂಜಾರಿ ಅವರು 4,48,425 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ 1,34,611 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಅವರು ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಅರಿತುಕೊಳ್ಳಬಹುದು. 1,34,611 ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇದು ನಾನು 10,59,141 ಮತಗಳ ಮತ ಎಣಿಕೆ ಕಾರ್ಯ ಪೂರ್ಣ. ನಾನು ಒಂದು ಅಭಿನಂದನೆ ತಿಳಿಸಬೇಕು. ಯಾಕೆಂದರೆ ಈ BJPಯವರ ಮೋದಿಯವರ ಅಲೆಯಲ್ಲಿ ಈ ಥರ ಒಳ್ಳೆ ನಮಗೆ ಮತದಾನ ಕೊಟ್ಟಿದ್ದಾರೆ. ನಾವು ಕಳೆದ ಸರ್ತಿಯಿಂದ ಈ ಸರ್ತಿ ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 5,83,036 ಮತಗಳನ್ನು ಪಡೆದುಕೊಂಡಿದ್ದಾರೆ. ಪದ್ಮರಾಜ್ ಆರ್ ಪೂಜಾರಿ ಅವರು 4,48,425 ಮತಗಳನ್ನು ಪಡೆದಿದ್ದಾರೆ. ಇಬ್ಬರು ಹೊಸ ಮುಖಗಳ ನಡುವಿನ ಜಿದ್ದಾಜಿದ್ದಿಯಲ್ಲಿ 1,34,611 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾರ್ ಅವರು ಈಗ ಸಾಧಿಸಿದ್ದಾರೆ. ಅದೇ ಕಾರಣಕ್ಕೆ ಅಲ್ಲಿ BJP ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡ್ತಾ ಇದ್ದಾರೆ ನೋಡುವ. ಫಲ ಒಂದು ಕೊಡಬೇಕು ಅಂತ ನನ್ನ ಒಂದು ಅಪೇಕ್ಷೆ ನನ್ನದು. ಹಾಗಿರುವಾಗ ಈ ಸರ್ತಿ ನಮ್ಮ ಪದ್ಮರಾಜರವರು ಒಳ್ಳೆಯ ವ್ಯಕ್ತಿ, ಹಾಗಿರುವಾಗ ಒಳ್ಳೆಯ ವ್ಯಕ್ತಿಯಾಗಿರುತ್ತಾರೆ ಮತ್ತು ಅವರ ಒಂದು ನಗುಮುಖವು ನಮಗೆ ಸಂತೋಷವಾಗಿರ್ತದೆ. ಅವರು ಗೆಲ್ಲಬೇಕಿತ್ತು, ಆದರೆ ಗೆಲ್ಲಲಿಲ್ಲ. ಆದರೂ ಇನ್ನಿನ ಅವರು ನಮ್ಮಲ್ಲಿ ಒಂದು ಆಶ್ವಾಸ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟರ್ಮ್ ನಾನು ಅದು ನಿಮಗೆ ನಾನು ಬಂದು ಸಹಕಾರ ಮಾಡ್ತೇನೆ ಅಂತ. ಇನ್ನು ನೆಕ್ಸ್ಟ್ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಮತಗಳು ಬಂದಿವೆ? ಸುಳ್ಯ ಮತದಾನದಲ್ಲಿ ಸ್ವಲ್ಪ BJPಗೆ ಒಲವು ಕೊಟ್ಟಿದ್ದಾರೆ ಜನ. ಯಾವ ಆಧಾರದಲ್ಲಿ ಕೊಟ್ಟದ್ದು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವೇನು ಬೇಕಾದರೆ ಅವರು ಈಗ ಜನರ ಅಭಿಪ್ರಾಯಕ್ಕೆ ನಾವು ಬದ್ಧನಾಗಿರಬೇಕು, ಅವರ ಅಭಿಪ್ರಾಯಕ್ಕೆ ನಾವು ಬದ್ಧರಾಗಿರಬೇಕು ಅಂತ ನನ್ನೊಂದು ಅಭಿಪ್ರಾಯ. ಧನ್ಯವಾದ. ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಕೀಯ ಮನೋಹರ ಇವರು 703 ಮತಗಳನ್ನು ಪಡೆದಿರುತ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿಯ 561 ಮತಗಳನ್ನು ಪಡೆದಿರುತ್ತಾರೆ. ಪಕ್ಷೇತರ ಅಭ್ಯರ್ಥಿ ದೀಪಕ್ ರಾಜೇಶ್ ಪೊಹೆಲ್ಲೋ 671 ಮತಗಳನ್ನು ಪಡೆದಿರುತ್ತಾರೆ. ಪಕ್ಷೇತರ ಅಭ್ಯರ್ಥಿ 1,171 ಮತಗಳನ್ನು ಪಡೆದಿರುತ್ತಾರೆ. ಸುನೀಲ್ ಕುಮಾರ್ ಪೂಜಾರಿ ಪಟೇಲ್ ಪಕ್ಷೇತರ ಅಭ್ಯರ್ಥಿ 1,332 ಮತಗಳನ್ನು ಪಡೆದಿರುತ್ತಾರೆ. ಎರಡನೇ ಸುತ್ತಿನ ಅಂತ್ಯದ ವೇಳೆಗೆ ಭಾರತೀಯ ಜನತಾ ಪಕ್ಷದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪದ್ಮರಾಜ್ ಆರ್ ಪೂಜಾರಿ ಇವರಿಗಿಂತ 1,32,000 ಕರ್ನಾಟಕ
ಈಗಾಗಲೇ ಕೇಂದ್ರ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳು, ಸ್ಥಿತ್ಯಂತರಗಳು ಬದಲಾವಣೆ ಆಗುವಂತಹ ಒಂದು ಸನ್ನಿವೇಶಗಳು ಉಂಟಾಗ್ತಾ ಇರುವಂಥದ್ದು. ಈಗಾಗಲೇ NDA ಒಕ್ಕೂಟಕ್ಕೆ ಸಾಕಷ್ಟು ಸಂಖ್ಯೆಗಳು, ಸ್ಥಾನಗಳು ಕಡಿಮೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಥವಾ INDA ಒಕ್ಕೂಟ ಅದು TDP ಮತ್ತು JDU ಮುಖಾಂತರವಾಗಿ ಮಾತುಕತೆ ನಡೆಸಿ ಸರ್ಕಾರ ರಚಿಸುವಂಥ ಒಂದು ಕಸರತ್ತಿಗೆ ಮುಂದಾಗಿರುವಂಥದ್ದು. ಅದರ ಬೆನ್ನಲ್ಲಿ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ TDP ನಾಯಕ ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಮಾಡಿ ಮಾತನಾಡಿಸಲಿಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. TDPಯನ್ನು ತನ್ನ ತೆಕ್ಕೆಗೆ ಹೋಲಿಸಿಕೊಳ್ಳಲು ಕಾಂಗ್ರೆಸ್ ಮುಂದಾಗುತ್ತಾ ಅಲ್ಲ BJP ಮುಂದಾಗುತ್ತಾ, ಎರಡೂ ಕೂಡ ಮುಂದಾಗ್ತಾ ಇದೆ. ಆದರೆ ಯಾರು ಯಶಸ್ವಿ ಆಗ್ತಾರೆ ಅಂತ ಗೊತ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ TDP ನಾಯಕ ಚಂದ್ರಬಾಬು ನಾಯ್ಡು ಜೊತೆಗೆ ಮಾತುಕತೆಗೆ ಮುಂದಾಗಿದ್ದಾರೆ, ಕರೆ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ನಿಮಗೆ. ಕೇಂದ್ರದಲ್ಲಿ ಈಗ ಭಾರಿ ಮುನ್ನಡೆಯಲ್ಲಿ ಇರುವಂಥದ್ದು NDA ಒಕ್ಕೂಟ 296 ಸ್ಥಾನಗಳಲ್ಲಿ ಮುನ್ನಡೆ ಇರುವಂಥದ್ದು. INDA ಒಕ್ಕೂಟ 228 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಸಾಕಷ್ಟು ಅಂತರ ಕಡಿಮೆ ಇರುವಂಥದ್ದು NDA ಮತ್ತು INDA ಒಕ್ಕೂಟದ ಮಧ್ಯೆ ಇರುವಂತಹ ಸ್ಥಾನಗಳ ಮುನ್ನಡೆಯಲ್ಲಿ ಅಂತರ ಸಾಕಷ್ಟು ಕಡಿಮೆ ಇರುವ ಕಾರಣವಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ INDA ಒಕ್ಕೂಟವು ಕೂಡ TDP ಮತ್ತು JDU ಇವರ ಬೆಂಬಲವನ್ನು ಪಡ್ಕೊಂಡು ಸರ್ಕಾರವನ್ನು ರಚಿಸಬಹುದಾ ಎನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇರುವಂಥದ್ದು. ಅದರ ಬೆನ್ನಲ್ಲೇ NDA ಕೂಡ INDA ಒಕ್ಕೂಟ ಒಂದು ವೇಳೆ ಸರ್ಕಾರ ರಚಿಸಲಿಕ್ಕೆ ಮುಂದಾದರೆ ತಾನೂ ಕೂಡ ಬಿಡಲಿಕ್ಕೆ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ TDP ನಾಯಕ ಚಂದ್ರಬಾಬು ನಾಯ್ಡುಗೆ ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ NDA ಮೈತ್ರಿಕೂಟದ ಭಾಗ ಅನ್ನುವಂತಹ ಮಾತುಗಳನ್ನು ಅಮಿತ್ ಶಾ ಜೊತೆಗೆ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ಶರದ್ ಪವಾರ್ ಅವರು ಕೆಲವು ನಾಯಕರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಮಂಡಿಯಲ್ಲಿ ಕಂಗನಾ ರನಾವತ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಂಗನಾ ರನಾವತ್ ಅವರು ಮಂಡಿಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಕಂಗನಾ ರನಾವತ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಅವರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾತನಾಡಿದರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ BJP ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟುವಂಥ ಸಾಧ್ಯತೆ ಇದೆ. ಈಗಾಗಲೇ NITKಯ ಸಮೀಪ ಬಹಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಸೇರ್ತಾ ಇರುವಂಥದ್ದು, ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕ್ಷಣದ ಅಪ್ಡೇಟ್ಗಳನ್ನು ಸುದ್ದಿ ನ್ಯೂಸ್ ನಿಮಗಾಗಿ ಕೊಡ್ತಾ ಇದೆ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ಸುದ್ದಿ ನ್ಯೂಸ್ ನಿಮಗೆ ಕೊಡ್ತಾ ಇದೆ. ಇದೀಗ NDA 294 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ INDA ಒಕ್ಕೂಟ 230 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಉಳಿದಂತೆ 19 ಕ್ಷೇತ್ರಗಳಲ್ಲಿ ಇತರರು ಗೆಲುವಿನತ್ತ ದಾಪುಗಾಲಿಟ್ಟರೆ ಮ್ಯಾಜಿಕ್ ನಂಬರನ್ನು NDA ದಾಟಿರೋದ್ರಿಂದ NDA ಮಿತ್ರ ಪಕ್ಷಗಳು
ಈಗಾಗಲೇ ಇರುವಂಥ ಒಪ್ಪಂದವನ್ನು ಮುರಿಯುವಂಥ ಸಾಧ್ಯತೆ ಕಡಿಮೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದರೆ 18 ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಸಾಧಿಸಿದೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಸೋಲಿನತ್ತ ದಾಪುಗಾಲಿಟ್ಟಿದ್ದಾರೆ. 6,37,931 ಮತಗಳನ್ನು ಡಾಕ್ಟರ್ CN ಮಂಜುನಾಥ್ ಪಡೆದಿದ್ದರೆ 4,87,400 ಮತಗಳನ್ನು DK ಸುರೇಶ್ ಪಡೆದಿದ್ದಾರೆ. 1,50,524 ಮತಗಳಿಂದ ಮಂಜುನಾಥ್ ಅವರು ಮುನ್ನಡೆಯಲ್ಲಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತಾ ಇದ್ದೀವಿ. ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಗಳು ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದೀವಿ. 5,91,941 5,91,941 ಮತಗಳನ್ನು BJP ಪಡೆದಿದ್ರೆ 4,57,142 ಮತಗಳನ್ನು ಕಾಂಗ್ರೆಸ್ ಪಡೆದಿದೆ. ಈ ಮೂಲಕ ಬ್ರಿಜೇಶ್ ಚೌಟ 1,34,799 ಮತಗಳಿಂದ ಮುನ್ನಡೆಯಲಿದ್ದಾರೆ. ಒಂದು 1,34,799 ಮತಗಳಿಂದ ದಕ್ಷಿಣ ಕನ್ನಡದ BJP ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಫಾಸ್ಟೆಸ್ಟ್ ಅಪ್ಡೇಟ್ 5,91,941 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡೆದುಕೊಂಡಿದ್ದರೆ ಪದ್ಮರಾಜ್ R ಪೂಜಾರಿ ಅವರು 4,57,142 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಬ್ರಿಜೇಶ್ ಚೌಟ 1,34,799 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹತ್ತು 10,77,133 ಮತಗಳ ಎಣಿಕೆ ಕಾರ್ಯ ಮುಗಿದಿದೆ. 10,77,133 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಇದರಲ್ಲಿ 5,91,941 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾಲಾದರೆ 4,57,142 ಮತಗಳು ಪದ್ಮರಾಜ್ R ಪೂಜಾರಿ ಅವರ ಪಾಲಾಗಿದೆ. ಈ ಮೂಲಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 1,34,799 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದು ಗೆಲುವಿನತ್ತ ದಾಪುಗಾಲು ಇಟ್ಟಿದ್ದಾರೆ.
ಮತ್ತೆ ಅಪ್ಡೇಟ್ ಬರ್ತಾ ಇದೆ. 6,13,488 ಮತಗಳನ್ನು ಬ್ರಿಜೇಶ್ ಚೌಟ ಪಡ್ಕೊಂಡಿದ್ದಾರೆ. 6,13,488 ಮತಗಳನ್ನು ಬ್ರಿಜೇಶ್ ಚೌಟ ಪಡೆದುಕೊಂಡಿದ್ರೆ 4,76,365 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. 4,76,365. 1,37,123 ಮತಗಳ ಅಂತರ ಅಂದರೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬ್ರಿಜೇಶ್ ಚೌಟ. ಒಂದು 1,37,123 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶದ ಅಪ್ಡೇಟ್ ನೋಡೋದಾದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 1,38,288 ಮತಗಳ ಮುನ್ನಡೆಯಲ್ಲಿರುವಂಥದ್ದು. 6,24,483 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಡ್ಕೊಂಡಿರುವಂಥದ್ದು. ಕಾಂಗ್ರೆಸ್ನ ಪದ್ಮರಾಜ್ರವರು 4,86,195 ಮತಗಳನ್ನು ಪಡ್ಕೊಂಡಿದ್ದಾರೆ. 1,38,288 ಮತಗಳಿಂದ ಕಾಂಗ್ರೆಸ್ನ ಪದ್ಮರಾಜ್ ಅವರು ಹಿನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ 19,401 ನೋಟಾಕ್ಕೆ ಹೋಗಿರುವಂಥದ್ದು. ಪ್ರತಿ ಕ್ಷಣದ ಅಪ್ಡೇಟ್ಗಳು ನಾವು ಕೊಡ್ತಾ ಇದ್ದೇವೆ. ಅಂತಿಮ ಕ್ಷಣದವರೆಗೂ ಕೂಡ ಸುದ್ದಿ ನ್ಯೂಸ್ ನಾವು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಅದಲ್ಲದೆ ಅಲ್ಲಿಂದ ನೇರ ಪ್ರಸಾರದಲ್ಲಿ ನಾವು ದೃಶ್ಯಾವಳಿ ನೋಡ್ತಾ ಇದ್ದೇವೆ. NITKಯ ಮತ ಎಣಿಕಾ ಕೇಂದ್ರದ ಹೊರಭಾಗದಲ್ಲಿ ಈಗಾಗಲೇ ಕಾರ್ಯಕರ್ತರು, BJPಯ ಅಭಿಮಾನಿಗಳು, ಕಾರ್ಯಕರ್ತರು ನೆರೆದಿರುವಂಥದ್ದು.
ಬಿಜೆಪಿ ಕಾರ್ಯಕರ್ತರು ಬ್ಯಾನರ್ ಹಿಡ್ಕೊಂಡು ಬಿಜೆಪಿಯ ಒಂದು ಸಂಭ್ರಮಾಚರಣೆಗೆ ತಯಾರಾಗುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಪ್ರತಿ ಕ್ಷಣದಲ್ಲಿಯೂ ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಗೆಲುವಿನ ಅಂತರವನ್ನು ಹೆಚ್ಚಿಸುತ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆಯೂ ಕೂಡ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಾದ್ಯಂತ ಎಲ್ಲ ಕಡೆಯೂ ಕೂಡ ಬಿಜೆಪಿ ಅಭಿಮಾನಿಗಳು ಕಾರ್ಯಕರ್ತರು ಗೆಲುವಿನ ಸಂಭ್ರಮಾಚರಣೆಗೆ ಒಂದು ತಯಾರಾಗುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಈಗಾಗಲೇ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರ ನೇತೃತ್ವದಲ್ಲಿ ಒಂದು ಸುತ್ತಿನ ಸಿಡಿಮದ್ದು ಪ್ರದರ್ಶನವೂ ಕೂಡ ನಡೆದಿರುವಂಥದ್ದು.
ಎಸ್, ಇದೀಗ ಕರ್ನಾಟಕದ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರಗಳನ್ನು ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS NDA ಮೈತ್ರಿಕೂಟ 18 ಕ್ಷೇತ್ರಗಳಲ್ಲಿ ಗೆಲುವನ್ನ ಕಂಡಿದ್ರೆ ಅಥವಾ ಗೆಲುವಿನತ್ತ ದಾಪುಗಾಲಿಟ್ಟಿದ್ರೆ, ಕಾಂಗ್ರೆಸ್ 10 ಕ್ಷೇತ್ರದಲ್ಲಿ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ಲೆಕ್ಕಾಚಾರವನ್ನು ನೋಡೋದಾದ್ರೆ NDA 291 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿದ್ದು ಅಥವಾ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದು, ಸ್ಪಷ್ಟ ಬಹುಮತವನ್ನು ದಾಖಲಿಸಿಕೊಂಡಿದೆ. ಆದರೆ ಮಿತ್ರ ಪಕ್ಷಗಳ ಮೇಲೆ INDA ಕಣ್ಣಿಟ್ಟಿರುವಂತಹದ್ದು ಇದೀಗ ಏನಾಗುತ್ತೆ ಅನ್ನುವಂತಹ ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆಯಿಂದ ಅದರ್ಸ್ 20 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇಲ್ಲಿ ಭಾರತದ ಲೆಕ್ಕಾಚಾರದ ಪ್ರಕಾರ 291, INDA 232 ಮತ್ತು ಅದರ್ಸ್ 20. ಇದರಲ್ಲಿ 291 NDAಯಲ್ಲಿ TDP ಪಕ್ಷ ಈಗಾಗಲೇ ಒಂದು ಘೋಷಣೆ ಮಾಡಿದ ಪ್ರಕಾರ ನಾವು NDA ಮಿತ್ರ ಪಕ್ಷವಾಗಿ ಉಳಿತೇವೆ ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ಒಂದಷ್ಟು ಗಿಮಿಕ್ ಮತ್ತು ಮ್ಯಾಜಿಕ್ಗಳಾಗಿವೆ. ಯಾಕೆಂತಂದ್ರೆ ಒಂದು ಅಚ್ಚರಿಯ ಫಲಿತಾಂಶಗಳು ಕೂಡ ಹೊರಬಿದ್ದಿವೆ. ಪ್ರಮುಖವಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ನಿಂತಾಗ ಬಹಳಷ್ಟು ಮಾತುಗಳು, ಬಹಳಷ್ಟು ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಶಿವಮೊಗ್ಗ ಕ್ಷೇತ್ರದ ರಿಸಲ್ಟ್ ಉಲ್ಟಾ ಪಲ್ಟಾ ಆಗುತ್ತೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಗೆ ಸಂಕಟ ಎದುರಾಗುತ್ತೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ಬಹುದು, ಇದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈಶ್ವರಪ್ಪ ನಿಂತಿರೋದು ಬಹುದೊಡ್ಡ ಪ್ಲಸ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಮತದಾರ ಈಶ್ವರಪ್ಪನವರಿಗೆ ಮಣೆ ಹಾಕದೆ ಬಿಜೆಪಿಗೆ ಮಣೆ ಹಾಕಿರುವಂತಹದ್ದು ಶಿವಮೊಗ್ಗದ ರಿಸಲ್ಟ್ ನಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಮತ್ತೊಂದು ಕಡೆಯಿಂದ DK ಶಿವಕುಮಾರ್ ಮತ್ತು DK ಸುರೇಶ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಹೆಣೆದಿರುವಂತಹ ಪ್ಲಾನ್ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ DK ಸುರೇಶ್ ಮತ್ತು DK ಶಿವಕುಮಾರ್ ಅವರಿಗೆ ಒಂದು ಬಲೆ ಬೀಸೋದಕ್ಕೆ ಹೊರಟಂಥದ್ದು ಅದು ಬೆಂಗಳೂರು ಗ್ರಾಮಾಂತರದಲ್ಲಿ. ಜಯದೇವದ ಹೃದಯ ತಜ್ಞ ಹಲವಾರು ಜನರಿಗೆ, ಸಾವಿರಾರು ಜನರಿಗೆ ಒಂದು ಬದುಕನ್ನು ಕೊಟ್ಟಿರುವಂತಹ, ಹೃದಯವಂತ ಅನ್ನೋಂಥ ಖ್ಯಾತಿಯನ್ನ ಪಡೆದಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಕಣಕ್ಕಿಳಿಸುವ ಮೂಲಕ ಬಿಜೆಪಿಯ ಒಂದು ಸ್ಟ್ರಾಟಜಿಯಲ್ಲಿ DK ಶಿವಕುಮಾರ್ ಮತ್ತು ಸುರೇಶ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಮಾಡಿತ್ತು. ಆ ಚಿಂತನೆಯಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಡಾಕ್ಟರ್ CN ಮಂಜುನಾಥ್ ಅವರು 1,50,000ಕ್ಕೂ ಅಧಿಕ ಮತಗಳಿಂದ ಈಗಾಗಲೇ ಮುನ್ನಡೆಯಲ್ಲಿದ್ದಾರೆ. DK ಸುರೇಶ್ ಅವರು ಸೋಲಿನ ಭೀತಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಉತ್ತರ ಕನ್ನಡದಲ್ಲಿ ಬಿಜೆಪಿಗೆ ಸೋಲಾಗಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಯಾಕೆಂತಂದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವರನ್ನು ಸೈಡ್ಲೈನ್ ಮಾಡಲಾಗಿತ್ತು, ಅಥವಾ ಅನಂತ್ ಕುಮಾರ್ ಹೆಗ್ಡೆ ತಾವಾಗಿಯೇ ಹಿಂದೆ ನಿಂತರು, ಬ್ಯಾಕ್ ಸೀಟಿಗೆ ಹೋದ್ರು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದ್ರೆ ಅನಂತ್ ಕುಮಾರ್ ಹೆಗ್ಡೆ ಬ್ಯಾಕ್ ಸೀಟಿಗೆ ಹೋಗಿದ್ರು ಅಥವಾ ಅವರನ್ನು ಸೈಡ್ಲೈನ್ ಮಾಡಲಾಗಿತ್ತೋ ಗೊತ್ತಿಲ್ಲ. ಆದ್ರೆ ಮತದಾರರು ಬಿಜೆಪಿ ಹತ್ತನೆ ಚಿತ್ತವನ್ನ ನೆಟ್ಟರು, ಬಿಜೆಪಿಗೆ ಜೈ ಅಂದ್ರು. ಅಲ್ಲಿಯೂ ಕೂಡ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಅವರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದ ರಾಜಕೀಯ ಲೆಕ್ಕಾಚಾರ ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಬಿಜೆಪಿ ಮತ್ತು JDS ಅಲಯನ್ಸ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ಪಾಳ್ಯದಲ್ಲಿದ್ದರಿಂದ HD ಕುಮಾರಸ್ವಾಮಿ ಅವರಿಗೆ ಕಷ್ಟವಾಗಬಹುದು, ಸುಲಭದ ಗೆಲುವಲ್ಲ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಸ್ಟಾರ್ ಚಂದ್ರು ವಿರುದ್ಧ HD ಕುಮಾರಸ್ವಾಮಿ ಅವರು ಒಂದು ಅದ್ಭುತ ಗೆಲುವನ್ನ ಸಾಧಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ 2 ದಿನ ಇರುವಾಗ ಇಡೀ ಸಂಚಲನವನ್ನ ಮೂಡಿಸಿರುವಂಥದ್ದು ಪೆನ್ ಡ್ರೈವ್. ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ಹೊಂದಿರುವಂತಹ ಪೆನ್ ಡ್ರೈವ್ ಹರಿದಾಡಿತ್ತು. ಅದು ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಅನ್ನುವಂತಹ ಆರೋಪಗಳು ಬಂತು. ಅದು ಪೆನ್ ಡ್ರೈವ್ ಹಾಸನದಲ್ಲಿ ಹಲವಾರು ಜನರಿಗೆ ಸಿಕ್ಕಿದೆ ಅನ್ನುವಂಥದ್ದಾಯಿತು. ಎಲೆಕ್ಷನ್ಗಿಂತ ಮುಂಚಿನ ದಿವಸ ಅದು ಸಂಚಲನವನ್ನ ಹಾಸನದಲ್ಲಿ ಉಂಟು ಮಾಡಿತ್ತು. ಇದರಿಂದ ಎಲೆಕ್ಷನ್ಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಇದೇನಾದ್ರೂ ಎಫೆಕ್ಟ್ ಆಗುತ್ತಾ, ಪ್ರಜ್ವಲ್ ರವರಿಗೆ ಎಫೆಕ್ಟ್ ಆಗುತ್ತಾ ಅನ್ನುವಂತಹದ್ದಿತ್ತು. ಯಾಕೆಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಸುಲಭ ಅನ್ನುವಂತಹ ಒಂದು ಲೆಕ್ಕಾಚಾರ ಇತ್ತು. ಅದರಲ್ಲಿ ಪ್ರಮುಖವಾಗಿ ಆ ಲೆಕ್ಕಾಚಾರಕ್ಕೆ ಕಾರಣ JDS ಮತ್ತು ಬಿಜೆಪಿ ಮಾಡಿಕೊಂಡಿರುವಂತಹ ಅಲಯನ್ಸ್. ಇದು ಕಾಂಗ್ರೆಸ್ ನನ್ನ ಮಟ್ಟ ಹಾಕತ್ತೆ ಮತ್ತು ಈ ಹಿಂದೆ ನಡೆದು ಬಂದಿರುವಂತಹ ಸಾಂಪ್ರದಾಯಿಕತೆಯ ಪ್ರಕಾರ ಆ ಗೆಲುವು ಪ್ರಜ್ವಲ್ ರೇವಣ್ಣರಿಗೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಪೆನ್ ಡ್ರೈವ್ ಪ್ರಕರಣದ ನಂತರ 1 ದಿನದಲ್ಲೇ ಅಲ್ಲಿಯ ಪರಿಸ್ಥಿತಿ ಮತ್ತು ಅಲ್ಲಿಯ ಸಿಚುವೇಶನ್ ಉಲ್ಟಾ ಪಲ್ಟಾ ಆಯಿತು ಅನ್ನುವಂಥ ಲೆಕ್ಕಾಚಾರ ಈಗ ಕಂಡು ಬರ್ತಾ ಇದೆ. ಅಲ್ಲಿ ಶ್ರೇಯಸ್ ಪಟೇಲ್ ಪ್ರಜ್ವಲ್ ವಿರುದ್ಧ ಮುನ್ನಡೆಯನ್ನು ಸಾಧಿಸೋದಕ್ಕೆ ಯಶಸ್ವಿಯಾಗಿದ್ದಾರೆ. ಮತ್ತೆ ಒಂದು ಕ್ಷೇತ್ರ ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಿ ಕೆ ಸುಧಾಕರ್ ಅವರು ನಿಂತಾಗ ಅಲ್ಲಿ ಈ ಹಿಂದೆ ಡಿ ಕೆ ಸುಧಾಕರ್ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಮಾಜಿ ಸಚಿವರಾಗಿದ್ದರು, ಕೊರೋನಾ ಟೈಮ್ನಲ್ಲಿ ಆರೋಗ್ಯ ಸಚಿವರಾಗಿದ್ದಂಥವರು, ಅವರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು. ಆದರೆ ಪ್ರದೀಪ್ ಈಶ್ವರ್ ಅಂತಹ ಹೊಸ ಮುಖಗಳು ಇವರನ್ನು ಮಟ್ಟ ಹಾಕಿತ್ತು. ಪ್ರಮುಖವಾಗಿ ಸುಧಾಕರ್ ಅವರನ್ನ ಮಟ್ಟ ಹಾಕಿತ್ತು. ಅದರ ಜೊತೆಗೆ ಅವರು ಪ್ರತಿ ಕ್ಷಣದಲ್ಲೂ ಕೂಡ ಡೈಲಾಗ್ ಕಿಂಗ್ ಅನ್ನುವಂಥ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಗುರುತಿಸಿಕೊಂಡಿದ್ರು. ಅವರು ಡೈಲಾಗಿನ ಹೊಡಿತಾನೆ ಇದ್ರು. ಈ ಬಾರಿಯೂ ಕೂಡ ನಾವು ಡಿ ಕೆ ಸುಧಾಕರ್ ಅವರನ್ನ ಸೋಲಿಸ್ತೀವಿ, ಒಂದೇ ಒಂದು ಮತವೂ ಕೂಡ ಡಿ ಕೆ ಸುಧಾಕರ್ಗೆ ಬರೋದಿಲ್ಲ, ಹೆಚ್ಚಾಗೋದಿಲ್ಲ, ನಮ್ಮದೇ ಗೆಲುವು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸುಧಾಕರ್ ಅವರಿಗೆ ಒಂದೇ ಒಂದು ಮತಗಳು ಕೂಡ ಹೆಚ್ಚುವರಿಯಾಗಿ ಬರೋದಿಲ್ಲ ಅನ್ನುವಂಥದ್ದು. ಆದರೆ ಪ್ರದೀಪ್ ಈಶ್ವರ್ ಅವರ ಡೈಲಾಗ್ ಟುಸ್ ಆಗಿದೆ, ಅವರ ಡೈಲಾಗ್ಗಳೆಲ್ಲ ಟುಸ್ ಪಟಾಕಿಯಾಗಿದೆ. ಅಲ್ಲಿ ಸುಧಾಕರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅಥವಾ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಜಾತಿ ವರ್ಕೌಟ್ ಆಗತ್ತೆ, ಜಾತಿ ರಾಜಕೀಯ ವರ್ಕೌಟ್ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದರೆ ಇಲ್ಲಿ ಹಿಂದುತ್ವಕ್ಕೆ ಮಣೆ ಹಾಕ್ತಾರೆ ಅನ್ನುವಂತಹ ಬಿಜೆಪಿಯ ಮಾತುಗಳು ನಿಜವಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಎರಡೂ ಕಡೆಯೂ ಕೂಡ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲಿಸಿಕೊಂಡಿದೆ ಬಿಜೆಪಿ. ಒಂದು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಅವರ ಗೆಲುವಾಗತ್ತೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡದಲ್ಲಿ ಚೌಟಾ ಗೆದ್ರೆ ಗೆಲುವಿನತ್ತ ದಾಪುಗಾಲಿಟ್ಟರೆ ಉಡುಪಿಯಲ್ಲಿ ಕೋಟಾ ಗೆಲುವನ್ನು ಸಾಧಿಸಿದ್ದಾರೆ. ಈ ಎರಡೂ ಕ್ಷೇತ್ರಗಳ ಬಗ್ಗೆಯೂ ಕೂಡ ಬಹಳಷ್ಟು ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳು ಬಿಜೆಪಿ ಪಾಳ್ಯದಲ್ಲಿದ್ದಂತಹ ಒಂದು ನಿರೀಕ್ಷೆಗಳಿಂತ ಅದು ನಿಜವಾಗಿದೆ. ಆದರೆ ಕಾಂಗ್ರೆಸ್ನ ಒಂದು ನಿರೀಕ್ಷೆಗಳಿತ್ತು, ನಾವು ಒಂದಾದರೂ ಗೆಲ್ಲಬಹುದು ಇದರಲ್ಲಿ ಅನ್ನುವಂಥದ್ದು, ಅದು ಸುಳ್ಳಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಬೆಂಗಳೂರು ಉತ್ತರದಲ್ಲಿ ಗೋಬ್ಯಾಕ್ ಶೋಭಾ ಅನ್ನುವಂತಹದ್ದು ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಕಂಡು ಬಂದಂತೆ ಬೆಂಗಳೂರು ಉತ್ತರದಲ್ಲೂ ಕೂಡ ಆರಂಭದಲ್ಲಿ ಕಂಡು ಬಂದಿತ್ತು. ಆದರೆ ಅದು ಯಾವುದೇ ರೀತಿಯಲ್ಲೂ ಶೋಭಾ ಕರಂದ್ಲಾಜೆ ಅವರಿಗೆ ಎಫೆಕ್ಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇನ್ನೊಂದು ಲೆಕ್ಕಾಚಾರ ಏನಿತ್ತು ಅಂತಂದರೆ ಬಿಜೆಪಿ 20ಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ. ಬಿಜೆಪಿ ಮತ್ತು JDS ಸೇರಿಕೊಂಡು 23ರಿಂದ 25 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಅದು ಸುಳ್ಳಾಗಿದೆ. ಬದಲಾಗಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಂಥ ನಾವು 2 ಅಂಕಿಯನ್ನು ತಲುಪ್ತೇವೆ ಅನ್ನುವಂಥ ಹೇಳಿಕೆಗಳೇನಿತ್ತು, ಇಲ್ಲಿಯ ತನಕದ ಮುನ್ನಡೆಯನ್ನು ನೋಡಿದಾಗ ಅದು ನಿಜ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ 10 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಬಿಜೆಪಿ 16, JDS 2 ಸ್ಥಾನ, ಒಟ್ಟು 18 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಇಲ್ಲಿ ಬಿಜೆಪಿಯ ಲೆಕ್ಕಾಚಾರ ಮತ್ತು ಕಾಂಗ್ರೆಸ್ನ ಲೆಕ್ಕಾಚಾರ ಎರಡೂ ಕೂಡ ಸರಿಯಾಗಿದೆ. ಯಾಕಂದ್ರೆ ಬಿಜೆಪಿಯು ಕೂಡ JDSನ ಜೊತೆಗೆ ಅಲಯನ್ಸ್ ಮಾಡಿಕೊಂಡಿರುವುದು ಬಹಳಷ್ಟು ಕಡೆಗೆ ಅವರಿಗೆ ಒಂದು ಮುನ್ನಡೆಗೆ ಕಾರಣ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದರ ಜೊತೆಗೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು. ಇದರ ಜೊತೆಗೆ ಸಚಿವರುಗಳ ಕುಟುಂಬಸ್ಥರು ಅಥವಾ ಸಚಿವರುಗಳ ಮಕ್ಕಳು ಎಲೆಕ್ಷನ್ಗೆ ನಿಂತಿರುವಂತದ್ದು ಒಂದು ದೊಡ್ಡ ವಿಚಾರವಾಗಿತ್ತು. ಪ್ರಮುಖವಾಗಿ ರಾಜ್ಯದ ಸಚಿವೆ ಆಗಿರುವಂತಹ ಲೇಡಿ ಬಾಂಡ್ ಅಥವಾ ಅನ್ನುವಂಥ ಹೆಸರನ್ನ ಗಳಿಸಿಕೊಂಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಬೆಳಗಾವಿಯಲ್ಲಿ ನಿಲ್ಲಿಸಲಾಗಿತ್ತು. ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಜಗದೀಶ್ ಶೆಟ್ಟರ್ ಬಹಳ ವಿಶೇಷವಾಗಿ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಿಜೆಪಿಗೆ ರಾಜೀನಾಮೆಯನ್ನು ನೀಡಿ ತನಗೆ ಮುಖ್ಯಮಂತ್ರಿ ಹುದ್ದೆಯನ್ನ ತಂದುಕೊಟ್ಟಂತಹ ಪಕ್ಷವಾಗಿರುವಂತಹ ಬಿಜೆಪಿಗೆ ರಾಜೀನಾಮೆಯನ್ನ ನೀಡಿ ಕಾಂಗ್ರೆಸ್ನಲ್ಲಿ ಅವರು ಕಣಕ್ಕಿಳಿದಿದ್ರು. ಆ ನಂತರ ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ತನ್ನ ಮಾತೃ ಪಕ್ಷಕ್ಕೆ ಗರು ವಾಪಸ್ಸಿಯನ್ನ ಮಾಡಿದ್ರು. ಈ ಅವರು ಗರು ವಾಪಸ್ಸಿಯನ್ನ ಮಾಡಿದ ನಂತರ ಬೆಳಗಾವಿಯ ವಿಧಾನಸಭೆಯ ಟಿಕೆಟ್ ಅವರಿಗೆ ಸಿಗುತ್ತೆ ಅಂದಾಗ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ನಿಲ್ತಾರೆ, ಅವರನ್ನ ಸೋಲಿಸೋದು ಕಷ್ಟ ಇದೆ. ಅಂತೂ ಇಂತೂ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ಸು ಬಂದ ನಂತರವೂ ಕೂಡ ಮಣಿಸೋದಕ್ಕಾಗಿ ಅಲ್ಲಿ ನಿಲ್ಲಿಸಿದಾರ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಅಲ್ಲಿ ಜಗದೀಶ್ ಶೆಟ್ಟರ್ ಅವರ ಗೆಲುವು ಖಾತ್ರಿಯಾಗಿದೆ. ಇಲ್ಲಿ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಅಥವಾ ರಮೇಶ್ ಜಾರಕಿಹೊಳಿ ಅಂತವರ ಒಂದು
ಕೆಲಸ ವರ್ಕೌಟ್ ಆಗಿರಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಮತ್ತೊಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರ ಮಗಳು ಗೆಲುವನ್ನ ಸಾಧಿಸಿದ್ದಾರೆ. ಚಾಮರಾಜನಗರದಲ್ಲಿ ಎಸ್.ಸಿ. ಮಹದೇವಪ್ಪರ ಮಗ ಗೆಲುವನ್ನ ಸಾಧಿಸಿದ್ದಾರೆ. ಇದೆಲ್ಲವೂ ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಅವರ ಮಂತ್ರಿ ಸ್ಥಾನ ಗಟ್ಟಿಯಾಗೋದಕ್ಕೆ ಕಾರಣ ಅಂತ. ಮತ್ತೊಂದು ಕಡೆಯಿಂದ ಇದೆಲ್ಲ ಯಾವ ಲೆಕ್ಕಾಚಾರ, ಹೇಗ್ ಲೆಕ್ಕಾಚಾರ ಅಂತ ಕೂಡ ಇದೆ. ಯಾಕೆಂತಂದ್ರೆ ಡಿ.ಕೆ. ಸುರೇಶ್ ಅವರೇ ಸೋತಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಏನ್ ಮಾಡ್ಬೋದು, ಏನ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ರಾಜಕೀಯದಲ್ಲಿ ಈಗ ಚರ್ಚೆಯಾಗಿ ನಡೀತಾ ಇದೆ. ಡಿ.ಕೆ. ಸುರೇಶ್ ಅವರು ಬಹಳ ದೊಡ್ಡ ಹಿನ್ನಡೆಯಲ್ಲಿದ್ದಾರೆ, ಸೋಲಿನ ಭೀತಿಯಲ್ಲಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಬಹಳ ದೊಡ್ಡ ವಿರೋಧಗಳು ವ್ಯಕ್ತವಾಗಿತ್ತು. ಆನಂತರ ಒಂದಷ್ಟು ತಂಡಗಳು ನಳಿನ್ ಕುಮಾರ್ ಪರವಾಗಿ ಬ್ಯಾಟನ್ನ ಬೀಸಿದ್ದು. ಆದರೆ ಅಂತಿಮವಾಗಿ ಹೈಕಮಾಂಡ್ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡದೆ ಹೊಸ ಮುಖ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ, ಸೈನಿಕ ಮತ್ತು ದೇಶದ ಚಿಂತನೆ ಇರುವವರು ಅನ್ನೋಂಥ ಕಾರಣಕ್ಕಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಮಣೆ ಹಾಕ್ತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಮಿಥುನ್ ರೈ ಅವರನ್ನ ನಿಲ್ಲಿಸಿತ್ತು. ಆದರೆ ಈ ಬಾರಿ ಮತ್ತೆ ಹೊಸ ಮುಖವನ್ನ ನಿಲ್ಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಕುದ್ರೋಳಿ ದೇವಸ್ಥಾನದ ಟ್ರಸ್ಟಿಯಾಗಿದ್ದು ಬಹಳಷ್ಟು ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಂತಹ ಪದ್ಮರಾಜ್ ಆರ್ ಪೂಜಾರಿ ಅವರನ್ನ ಕಾಣಕ್ಕಿಳಿಸಿತು. ಆ ನಂತರ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಚರ್ಚೆಗಳು ನಡೀತಾ ಹೋದವು. ಇಬ್ಬರು ಕೂಡ ಹೊಸ ಮುಖಗಳು ಅನ್ನುವಂಥ ಕಾರಣಕ್ಕಾಗಿ ದೊಡ್ಡ ಚರ್ಚೆಗಳು ನಡೀತಾ ಹೋದವು ಮತ್ತು ಜೋಶು ಎರಡೂ ಕಡೆಯಲ್ಲೂ ಕೂಡ ಕಡಿಮೆ ಇತ್ತು. ಈ ಹಿನ್ನೆಲೆಯಲ್ಲಿ ಏನಾಗಬಹುದು ಈ ಬಾರಿಯ ಚುನಾವಣೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಮೋದಿಯ ಅಲೆ ನೆರವನ್ನ ನೀಡಿದೆ. ಮೋದಿ ಬಂದು ಹೋಗಿದ್ದು ಎಲ್ಲವೂ ಕೂಡ ಅವರಿಗೆ ನೆರವನ್ನ ನೀಡಿದೆ. ಇಲ್ಲಿ ಬಿಜೆಪಿ ಕಾರ್ಯಕರ್ತರ ಮತ್ತು ಬಿಜೆಪಿಯ ಮತದಾರರು ಬ್ರಿಜೇಶ್ ಚೌಟಾರ್ ಅವರನ್ನ ಕೈ ಹಿಡಿಯುವ ಮೂಲಕ ಅವರಿಗೆ ಒಂದು ಹೆಜ್ಜೆ ಮುಂದಡಿ ಇಡುವಂತೆ ಅವರಿಗೆ ಪ್ರೋತ್ಸಾಹಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಹೋರಾಟವನ್ನು ಕೂಡ ನೆನಪಿಸಿಕೊಳ್ಬೇಕು. ಎರಡೂ ಪಕ್ಷದವರು ಕೂಡ ಬಹಳ ದೊಡ್ಡ ಮಟ್ಟಿನ ಹೋರಾಟವನ್ನ ಈ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಸಂಘಟಿಸಿದ್ದಾರೆ. ಇದರ ಜೊತೆಗೆ ಬಹಳ ದೊಡ್ಡ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು, ಬಹಳ ದೊಡ್ಡ ಚರ್ಚೆಗೆ ಒಂದು ಕಾರಣ ಆಗಿರುವಂಥದ್ದು ಮೈಸೂರಿನ ಲೋಕಸಭಾ ಕ್ಷೇತ್ರ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪತ್ರಕರ್ತ ಈ ಹಿಂದೆ ಪ್ರತಾಪ್ ಸಿಂಹರು ಅಲ್ಲಿ ಸಂಸದರಾಗಿದ್ರು. ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿದಾಗ ಬಹುದೊಡ್ಡ ಹೋರಾಟಗಳಾಯಿತು. ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪೋದಾದ್ರೆ ಯಾರಿಗಾಗತ್ತೆ, ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಆದಾಗ ಯದುವೀರ್ ಅವರ ಹೆಸರು ಬಂತು. ಯದುವೀರ್ ಅವರು ಸ್ವತಃ ಸುದ್ದಿಯ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ, ಯದುವೀರ್ ಅವರು ಸ್ವತಃ ಸುದ್ದಿ ಬೆಳ್ತಂಗಡಿಯ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಬೇಡ, ನಾನು ಯಾವುದೇ ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಯದುವೀರ್ ಅವರಿಗೆ ನಂತರ ಟಿಕೆಟ್ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹರವರ ಒಂದಷ್ಟು ಪೋಸ್ಟ್ಗಳು ಸಂಚಲನವನ್ನು ಮೂಡಿಸಿತ್ತು. ಪ್ರಮುಖವಾಗಿ ಅವರು ರಾಜರಾಗಿದ್ದವರು ಅಲ್ಲಿ ಕಸ ಹೆಕ್ಕೋದಾದ್ರೆ ಬರೋದು ಬರಲಿ ಅನ್ನುವಂತಹದೆಲ್ಲ ಹೇಳಿಕೆಗಳು ಅದೊಂದಷ್ಟು ಇರುಸು ಮುರುಸುಗಳಿಗೆ ಕಾರಣವಾಗಿತ್ತು. ಅದೊಂದಷ್ಟು ಅಸಮಾಧಾನಗಳು ಇದೆ ಅನ್ನುವಂಥದ್ದನ್ನು ಹೊರ ಜಗತ್ತಿಗೆ ತೋರ್ಪಡಿಸಿತ್ತು. ಆದರೂ ಕೂಡ ಪ್ರತಾಪ್ ಸಿಂಹ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು, ಎಲ್ಲ ಕಾರ್ಯಕ್ರಮದಲ್ಲಿ ಜೊತೆಗೆ ಆಗಿರ್ತಿದ್ರು. ಕಡೆಗೆ ಇವರನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಲ್ಲರೂ ಇದ್ರು ಅನ್ನುವಂಥದ್ದು. ಆದ್ದರಿಂದ ಅಲ್ಲಿಯೂ ಕೂಡ ಬಿಜೆಪಿಗೆ ಗೆಲುವಾಗಿದೆ. ಆದರೆ ಬಿಜೆಪಿ ಮತ್ತು JDSನ ಲೆಕ್ಕಾಚಾರ ಮಂಡ್ಯದಲ್ಲಿ ವರ್ಕೌಟ್ ಆಗಿದ್ರೆ ಬಿಜೆಪಿ ಮತ್ತು JDSನ ಲೆಕ್ಕಾಚಾರದೆದುರು ಕಾಂಗ್ರೆಸ್ನ ಲೆಕ್ಕಾಚಾರ ಮಂಡ್ಯದಲ್ಲಿ ವರ್ಕೌಟ್ ಆಗಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಬೆಂಗಳೂರು ಸೆಂಟ್ರಲ್ನ ರಿಸಲ್ಟ್ ಇನ್ನೂ ಕೂಡ ಹೊರಬಂದಿಲ್ಲ. ಬೆಂಗಳೂರು ಸೆಂಟ್ರಲ್ನ ರಿಸಲ್ಟಿಗೂ ಕೂಡ ಕಾಯ್ತಾ ಇದ್ವಿ. ಯಾಕೆಂತಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ರಿಜ್ವಾನ್ ಅರ್ಷದ್ ವರ್ಸಸ್ PC ಮೋಹನ್ ನಿಂತಾಗಲೂ ಕೂಡ ಕೆಲ ಸಂದರ್ಭಗಳಲ್ಲಿ ರಿಜ್ವಾನ್ ಅರ್ಷದ್ ಅವರು ಮುನ್ನಡೆಯನ್ನು ಸಾಧಿಸಿರುವಂತಹದ್ದು ಕೂಡ ಇದೆ. ಆ ನಂತರ PC ಮೋಹನ್ ಅವರ ಅವರ ವೋಟ್ ಬ್ಯಾಂಕ್ ಇರುವಂತಹ ವಿಧಾನಸಭಾ ಕ್ಷೇತ್ರಗಳ ಎಣಿಕೆ ಕಾರ್ಯ ತದನಂತರ ನಡೆಯೋದ್ರಿಂದ PC ಮೋಹನ್ ಅವರು ಆ ಒಂದು ವಿಶ್ವಾಸದಲ್ಲಿದ್ದರು. ಈಗ ಎಲ್ಲ ನಡೆದಿರುವಂಥದ್ದು ರಿಜ್ವಾನ್ ಅರ್ಷದ್ ಅವ್ರದ್ದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಕಡೆಯದಾಗಿ ಅವರು ಗೆಲುವನ್ನು ಸಾಧಿಸಿದರು. ಇಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಒಂದು ವಿಮರ್ಶೆಗಳು ಬೆಂಗಳೂರು ಕೇಂದ್ರದಲ್ಲಿಯೂ ಕೂಡ ನಡೀತಾ ಇದೆ. ಹೀಗೆ ರಾಜ್ಯದಾದ್ಯಂತ ಬಹಳ ವಿಶೇಷವಾಗಿ ಈ ಒಂದು ಚುನಾವಣೆ ನಡೆದಿರುವಂಥದ್ದು. ಈ ಬಾರಿ ಫೈಟ್ ಇತ್ತು ಅನ್ನುವಂಥದ್ದು ಸ್ಪಷ್ಟ. ಕಲಬುರಗಿಯಲ್ಲಿ ಈ ಹಿಂದೆ
ಕಳೆದ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಈಗಿನ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಹೊಡೆದುರುಳಿಸಿದಂತಹ ಜಾಧವ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಅದು ಕೂಡ ಖರ್ಗೆಯ ಅಳಿಯನೆದುರು ಅನ್ನುವಂಥದ್ದು ಈಗಿನ ವಿಶೇಷ. ಇದೀಗ ಬಂದಿರುವಂಥ ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾಗೆ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾಗೆ ಗೆಲುವಾಗಿದೆ ಅನ್ನುವಂತಹ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಗೆದ್ದಿದ್ದಾರೆ, ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಎಸ್, ಇದೀಗ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಮಂಗಳೂರಿನಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಯಾವ ರೀತಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. NIT ಅಂದರೆ ಸುರತ್ಕಲ್ನಿಂದ ಬರ್ತಿರುವಂಥ ದೃಶ್ಯ. ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಗೆದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅದು ಸುರತ್ಕಲ್ನಿಂದ ನೇರ ದೃಶ್ಯಗಳ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ ಕಬಕದಲ್ಲಿಯೂ ಕೂಡ ಬಿಜೆಪಿಯ ಸಂಭ್ರಮಾಚರಣೆಗಳು ಹೇಗೆ ನಡೀತು ಅನ್ನುವಂಥ ಮಾಹಿತಿಗಳನ್ನು ಕೂಡ ಇನ್ನು ಕೆಲವು ಕ್ಷಣದಲ್ಲಿ ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಲೋಕಸಭಾ ಮತಸಮರದಲ್ಲಿ ಕಮಲ ಅರಳಿದೆ. ಈ ಬಾರಿ ಹೊಸಮುಖವಾಗಿ ಕಣಕ್ಕಿಳಿದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭರ್ಜರಿ ಗೆಲುವಿನತ್ತ ಮುನ್ನಡೆದಿದ್ದಾರೆ. ಗೆಲುವಿನ ಘೋಷಣೆಯೊಂದೇ ಈಗ ಬಾಕಿ ಉಳಿದಿದೆ. ಈ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮತ್ತು ಬಿಜೆಪಿ ನಾಯಕರ ಸಂಭ್ರಮ ಮುಗಿಲು ಮುಟ್ಟಿದ್ದು, ಎಲ್ಲ ಪ್ರಮುಖ
ನಗರಗಳಲ್ಲಿ, ಪ್ರಮುಖ ಪಟ್ಟಣಗಳಲ್ಲಿ, ಪ್ರಮುಖ ಸ್ಥಳಗಳಲ್ಲಿ ಬಿಜೆಪಿ ವಿಜಯೋತ್ಸವ ಇದೀಗ ಆರಂಭಗೊಂಡಿದೆ. ಈಗಾಗಲೇ ಪುತ್ತೂರಿನ ಹಲವು ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದರೆ, ಇದೀಗ ನೀವು ನೋಡ್ತಾ ಇರೋದು ಕಬಕದ ದೃಶ್ಯ. ಕಬಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕಮಲ ಬಾವುಟವನ್ನು ಹಾರಿಸಿ ಸಂಭ್ರಮಿಸ್ತಾ ಇದ್ದಾರೆ. ಇದನ್ನು ನೀವು ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಾಗಿ ದೇಶದ ಚಿತ್ರಣವನ್ನು ಒಂದು ಥರ ನೋಡೋದಾದರೆ, NDA ಮೈತ್ರಿಕೂಟ 292 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗೆಯೇ INDA ಮೈತ್ರಿಕೂಟ 233 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು, ಇತರೆ ಅಭ್ಯರ್ಥಿಗಳು 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕರ್ನಾಟಕದ ಚಿತ್ರಣ ಸದ್ಯಕ್ಕೆ ಹೇಳೋದಾದರೆ, 18 ಕ್ಷೇತ್ರಗಳಲ್ಲಿ NDA ಬಿಜೆಪಿ JDS ಮೈತ್ರಿಕೂಟ ಸದ್ಯಕ್ಕೆ ಮುನ್ನಡೆಯನ್ನು ಸಾಧಿಸಿದ್ದು, 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಚಿತ್ರ ನೋಡೋದಾದರೆ, ಇಲ್ಲಿ INDA ಮೈತ್ರಿಕೂಟ 42 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಈ ಬಾರಿ ಉತ್ತಮ ಪ್ರದರ್ಶನವನ್ನು ಉತ್ತರ ಪ್ರದೇಶದಲ್ಲಿ ನೀಡುವಲ್ಲಿ INDA ಮೈತ್ರಿಕೂಟ ಯಶಸ್ವಿಯಾಗಿದೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ TMC ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿ 33 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು, ಬಿಹಾರದಲ್ಲಿ NDA ಮೈತ್ರಿಕೂಟ 33 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ, ಇಂಡಿಯಾ ಮೈತ್ರಿಕೂಟ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಸಾಧಿಸಿದ್ದು, 29 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ಗುಜರಾತ್ನಲ್ಲಿ 26 ಕ್ಷೇತ್ರಗಳ ಪೈಕಿ 26 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದು, ರಾಜಸ್ಥಾನದಲ್ಲಿ 25 ಕ್ಷೇತ್ರಗಳಲ್ಲಿ 14 ಬಿಜೆಪಿ, 11 INDA ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. ತೆಲಂಗಾಣದಲ್ಲಿ 17 ಕ್ಷೇತ್ರಗಳಲ್ಲಿ 9 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಆಂಧ್ರಪ್ರದೇಶದಲ್ಲಿ NDA ಅಭ್ಯರ್ಥಿಗಳು 22 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಲ್ಲಿ 25 ಲೋಕಸಭಾ ಕ್ಷೇತ್ರಗಳಿವೆ. ಈ ಲೋಕಸಭಾ ಚುನಾವಣೆ ಜೊತೆಗೆ ಒಡಿಶಾ ಮತ್ತು ಆಂಧ್ರಪ್ರದೇಶ ವಿಧಾನಸಭೆಗಳಿಗೂ ಚುನಾವಣೆ ನಡೆದಿತ್ತು. ಅದರ ಫಲಿತಾಂಶಗಳು ಇವತ್ತೇ ಪ್ರಕಟಗೊಳ್ತಾ ಇವೆ. ಒಡಿಶಾ ವಿಧಾನಸಭೆಯಲ್ಲಿ ಈ ಬಾರಿ ಬಿಜು ಜನತಾದಳದ ಪ್ರಾಬಲ್ಯವನ್ನ ಬಿಜೆಪಿ ಮುರಿದಿದೆ. ಅಲ್ಲಿ 75 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಟ್ಟು 147 ವಿಧಾನಸಭಾ ಸ್ಥಾನಗಳು ಅಲ್ಲಿದೆ. 55 ಸ್ಥಾನಗಳಲ್ಲಿ BJD ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದರೆ, ಕಾಂಗ್ರೆಸ್ 15 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇನ್ನು ಆಂಧ್ರಪ್ರದೇಶದಲ್ಲಿ TDP ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಒಟ್ಟು 155 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು, ಸ್ಪಷ್ಟ ಬಹುಮತದತ್ತ ಹೆಜ್ಜೆ ಇಟ್ಟಿದೆ. ಇನ್ನು ಈಗಾಗಲೇ ಆಡಳಿತಾರೂಢ YSRCP ಪಕ್ಷ ಕೇವಲ 20 ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಳ್ಳುವಂತಹ ಹಂತಕ್ಕೆ ಬಂದಿದೆ. ಇಲ್ಲಿ ಇಂಡಿಯಾ ಮೈತ್ರಿಕೂಟ ಯಾವುದೇ ಖಾತೆಯನ್ನು ತೆರೆಯುವಲ್ಲಿ ವಿಫಲವಾಗಿದೆ. ಆಂಧ್ರ ಅಸೆಂಬ್ಲಿಯಲ್ಲಿ ಒಟ್ಟಿಗೆ 175 ಸ್ಥಾನಗಳಿವೆ. ಅದರಲ್ಲಿ 155 ಸ್ಥಾನಗಳು ಈಗಾಗಲೇ ಆ ಸ್ಥಾನಗಳಲ್ಲಿ NDA ಅಭ್ಯರ್ಥಿಗಳು ಮುನ್ನಡೆಯಲ್ಲಿರುವ ಕಾರಣ ಇಲ್ಲಿ TDP ಮತ್ತು ಬಿಜೆಪಿ ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯುವುದು ಸ್ಪಷ್ಟವಾಗಿದೆ. ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪದ್ಮರಾಜ್ ಪೂಜಾರಿ ಇವರಿಗಿಂತ 1,33,563 BJP
ಅಂದು ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಬಹಳ ಕುತೂಹಲದ ಕಣವಾಗಿತ್ತು. ಇಲ್ಲಿ PC ಮೋಹನ್ ಅವರು 4ನೇ ಬಾರಿಗೆ ಗೆಲುವನ್ನು ದಾಖಲಿಸಿದ್ದಾರೆ. ಬಿಜೆಪಿಯ PC ಮೋಹನ್ ಈ ಆರಂಭದಲ್ಲಿ ಹಿನ್ನಡೆಯನ್ನು ದಾಖಲಿಸಿದ್ರು. ಇವರಿಗೆ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಅವರು ಬಹಳ ಉತ್ತಮ ಪೈಪೋಟಿಯನ್ನು ನೀಡಿದರು. ಆದರೆ ಕೊನೆಯಲ್ಲಿ PC ಮೋಹನ್ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಎಸ್, ಇದೀಗ ಅಪ್ಡೇಟ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ 1,45,258 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು. ಅವರ ಗೆಲುವು ಖಾತ್ರಿಯಾಗಿದೆ. ಗೆಲುವನ್ನು ಅನೌನ್ಸ್ ಕೂಡ ಮಾಡಿದ್ದಾರೆ. ಇನ್ನು ಅಪ್ಡೇಟ್ ಒಂದು ಮತದ ವಿವರವಷ್ಟೇ ಬರಲಿಕ್ಕೆ ಬಾಕಿ ಇದೆ ಅನ್ನುವಂಥದ್ದು. ಇದೀಗ ವಿವರಗಳು ಬಂದಿರುವಂತಹ ಪ್ರಕಾರ 6,54,178 ಮತಗಳು ಬ್ರಿಜೇಶ್ ಚೌಟ ಗಳಿಸಿಕೊಂಡಿದ್ದಾರೆ. 5,08,920 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಗಳಿಸಿಕೊಂಡಿದ್ದಾರೆ. ಈ ಮೂಲಕ 1,45,258 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಲೆಕ್ಕಾಚಾರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಈಗಾಗಲೇ ಅವರ ಗೆಲುವನ್ನು ಅನೌನ್ಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಎಸ್, ಇದೀಗ ಎಲ್ಲ ಲೆಕ್ಕಾಚಾರಗಳನ್ನು ಮೆಲುಕು ಹಾಕ್ತಾ ಹೋದರೆ ದೇಶದಲ್ಲಿ 294 ಸ್ಥಾನಗಳಲ್ಲಿ NDA ಮುನ್ನಡೆ ಅಥವಾ ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು. ಕೆಲವೊಂದು ಮುನ್ನಡೆಯಲ್ಲಿದ್ದಾವೆ, ಬಹುತೇಕ ಗೆಲುವು ಅಂತ ಹೇಳ್ಬೋದು. ಅದರ ಜೊತೆಗೆ INDIA 232 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥ ಅದರ್ಸ್ 17 ಕ್ಷೇತ್ರ, ಒಟ್ಟು ಮ್ಯಾಜಿಕ್ ನಂಬರನ್ನು ದಾಟಿ NDA ಮುನ್ನುಗ್ಗಿರುವಂಥದ್ದು. ಈ ಸಂದರ್ಭದಲ್ಲಿ ದೇಶದಲ್ಲಿ ಸಂಚಲನ ಮೂಡಿಸಿರುವಂಥದ್ದು ಕಾಂಗ್ರೆಸ್ನ ಹೇಳಿಕೆ. ಅಮೇಥಿಯಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿಗೆ ಸೋಲಾಗಿದೆ ಅನ್ನುವಂತಹ ನ್ಯೂಸ್ ಬರ್ತಾ ಇದೆ. ಬಿಜೆಪಿಯ ಸ್ಮೃತಿ ಇರಾನಿಗೆ ಅಮೇಥಿಯಲ್ಲಿ ಸೋಲಾಗಿದೆ. ಬಿಜೆಪಿಯ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ಅಮೇಥಿಯಲ್ಲಿ ಸೋಲಾಗಿದೆ. ಇದೀಗ ಕಿಂಗ್ ಮೇಕರ್ಗಳಾಗ್ತಾರ ಇದು TDPಯ ಚಂದ್ರಬಾಬು ನಾಯ್ಡು ಮತ್ತು JDUನ ನಿತೀಶ್ ಕುಮಾರ್ ಇಬ್ಬರ ನಡೆಯ ಬಗ್ಗೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ಇಬ್ಬರನ್ನು ಕೂಡ ಈಗಾಗಲೇ ಕಾಂಗ್ರೆಸ್ಸಿನ ಕಡೆಯವರು ಕೂಡ ಸಂಪರ್ಕಿಸಿದ್ದಾರೆ ಅನ್ನುವಂಥದ್ದು. ಆದರೆ ಚಂದ್ರಬಾಬು ನಾಯ್ಡು NDA ಸಂಚಾಲಕರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಆದರೆ NDA ಮತ್ತು ಚಂದ್ರಬಾಬು ನಾಯ್ಡು ಅವರ ಪಕ್ಷ TDP ಒಟ್ಟಾಗಿ ಸ್ಪರ್ಧೆಗೆ ಇಳಿದಿದ್ದರಿಂದ ಅವರು ಬದಲಾಗ್ತಾರಾ, ಚೇಂಜಸ್ ಮಾಡ್ಕೊಳ್ತಾರಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರವಾಗಿ ಚಂದ್ರಬಾಬು ನಾಯ್ಡು ಅವರ ಮನೆಗೆ ಈಗ ಬಿಜೆಪಿ ನಾಯಕರು ಆಗಮಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಗೆಲುವನ್ನ ಸಾಧಿಸಿದ್ದಾರೆ. ಅದು ಆ ಒಂದು ಚುನಾವಣೆಯ ಒಂದು ಸಂಪ್ರದಾಯವೇ ಹಾಗೆ. ಮೊದಲ ಒಂದು ಅವಧಿಯಲ್ಲಿ ಯಾರು ಅಪೋಸಿಟ್ ಆಗಿ ಕಾಂಗ್ರೆಸ್ನಲ್ಲಿ ನಿಂತಿರ್ತಾರೋ ಅವರಿಗೆ ಮುನ್ನಡೆ ಬರುತ್ತೆ. ಯಾಕೆಂತಂದ್ರೆ ಅದು ಅವರ ವೋಟ್ ಬ್ಯಾಂಕಿನ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲು ಲೆಕ್ಕ ನಡೆಯೋದ್ರಿಂದ, ಆನಂತರ ಮಹದೇವಪುರ ಮುಂತಾದ ಕ್ಷೇತ್ರಗಳ ಒಂದು ಮತ ಎಣಿಕೆ ನಡೆಯೋದ್ರಿಂದ ಅಲ್ಲಿ ಬಹುದೊಡ್ಡ ವೋಟ್ ಬ್ಯಾಂಕನ್ನು ಹೊಂದಿರುವಂಥವರು PC ಮೋಹನ್. ಆ PC ಮೋಹನ್ಗೆ ಈಗ ಗೆಲುವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಗೆಲುವಿನ ಸಿಹಿ ಸಿಗುವಂತಹ ಸಾಧ್ಯತೆ ಇದೆ. ಅವರು ಮುನ್ನಡೆಯಲ್ಲಿ ಇದ್ದಾರೆ ಅನ್ನುವಂಥದ್ದು.
ಇದರ ಜೊತೆಗೆ ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಹಿತಿಯನ್ನ ಕೂಡ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಗೆಲುವು ಅನೌನ್ಸ್ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ 1,42,634 ಮತಗಳಿಂದ ಮುನ್ನಡೆಯಲ್ಲಿ ಬ್ರಿಜೇಶ್ ಚೌಟಾರ್ ಇದ್ದಾರೆ. 6,62,529 ಮತಗಳನ್ನು ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ರೆ 5,19,895 ಮತಗಳು ಪದ್ಮರಾಜ್ ಅವರ ಪಾಲಿಗಾಗಿದೆ. ಈ ಮೂಲಕ ಬ್ರಿಜೇಶ್ ಚೌಟಾರ್ ಅವರು 1,42,634 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಈ ಮತದ ಲೆಕ್ಕಾಚಾರದ ಪ್ರಕಾರ. ಆದರೆ ಈಗಾಗಲೇ ಅವರು ಗೆಲುವನ್ನ ಸಾಧಿಸಿ ಆಗಿದೆ ಅನ್ನುವಂತಹ ಮಾಹಿತಿಗಳು ನಮ್ಮ ವರದಿಗಾರರಿಂದ ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಗೆಲುವಿನ ಲೆಕ್ಕಾಚಾರ ಹೇಗೆ ಅನ್ನುವಂಥದ್ದು ಕೂಡ ಇತ್ತು. ಬಹಳ ದೊಡ್ಡ ಒಂದು ಲೀಡ್ನ ನಿರೀಕ್ಷೆಯಲ್ಲಿ ಬಿಜೆಪಿಗರಿದ್ರು. 12,13,965 12,13,965 ಮತಗಳ ಮತ ಎಣಿಕೆ ಈಗಾಗಲೇ ಮುಗಿದಿದೆ. ಅಮೇಥಿಯಲ್ಲಿ ಕಾಂಗ್ರೆಸ್ನ KL ಶರ್ಮಾ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಕೇಂದ್ರದ ಸಚಿವೆ ಆಗಿರುವಂತಹ ಸ್ಮೃತಿ ಇರಾನಿ ಅವರನ್ನ ಸೋಲಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ನಿವಾಸಕ್ಕೆ ಬಿಜೆಪಿಯ ನಾಯಕರು ಆಗಮಿಸಿದ್ದಾರೆ. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಸಂಪರ್ಕಕ್ಕೆ ಮುಂದಾದ INDA ನಾಯಕರು ಅಂದಾಗ ಬಿಜೆಪಿ ನಾಯಕರು ಅವರನ್ನ ಸಂಪರ್ಕಿಸುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. NDA ಮಿತ್ರ ಪಕ್ಷಗಳ ನಾಯಕರನ್ನ ಸಂಪರ್ಕಿಸ್ತಾ ಇರುವಂತಹ ಅಮಿತ್ ಶಾ ಮತ್ತು ಮೋದಿ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಯವರಿಗೆ ಸೋಲಾಗಿರುವಂಥದ್ದು. ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಅಣ್ಣಾಮಲೈಯವರಿಗೆ ಸೋಲಾಗಿರುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಇದೀಗ ನೀವು ಮಂಗಳೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಯಾವ ರೀತಿ ಸಿಹಿಯನ್ನ ಹಂಚ್ತಾ ಇದ್ರೆ, ಬಾಕ್ಸ್ ಸಿಹಿಯನ್ನ ತಂದು ಲಡ್ಡು ಸೇವನೆ ಮಾಡ್ತಾ ಇದ್ರೆ. ಎಲ್ಲರೂ ಕೂಡ ಲಡ್ಡಿನ ತುತ್ತನ್ನ ಕೊಟ್ಟು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ಮಂಗಳೂರಿನಿಂದ ನೋಡ್ತಾ ಇದ್ರಿ. ಮಂಗಳೂರಿನಲ್ಲಿ ನಮ್ಮ ಪ್ರತಿನಿಧಿ ಗೌತಮ್ ಮತ್ತು ತಂಡದವರು ಅಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಅಲ್ಲಿ ಸಂಪೂರ್ಣ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನ ನಮಗೆ ಒದಗಿಸ್ತಾ ಇದ್ದಾರೆ. ಲೋಕಸಭೆಯಲ್ಲಿ NDAಗೆ ಭರ್ಜರಿ ಗೆಲುವಾಗಿದೆ. ಆದ್ರೆ ರಾಯಚೂರಿನಲ್ಲಿ ಕುಮಾರ ನಾಯಕ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮತ್ತೊಂದು ಮಾಹಿತಿಗಳು ಬರ್ತಾ ಇದೆ. ಇವತ್ತು ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಮೋದಿ ಭೇಟಿ ಸಾಧ್ಯತೆ. ಲೋಕಸಭೆಯಲ್ಲಿ NDA ಗೆಲುವು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ನರೇಂದ್ರ ಮೋದಿ ಅವರು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ರಮೇಶ್ ಜಿಗಜಿಣಗಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸತತ 4ನೇ ಬಾರಿಗೆ ಗೆದ್ದು ಬೀಗಿದ PC ಮೋಹನ್ ಇದೀಗ ಗೆಲುವಿನ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಭರತ್ ಶೆಟ್ಟಿ ಅವರು ಗೌತಮ್ ಮಾತಾಡಿಸ್ತಾ ಇದ್ದಾರೆ. ಭರತ್ ಶೆಟ್ಟಿ ಅವರಿದ್ದಾರೆ, ಮಾತಾಡಿಸ್ಕೊಳ್ಳೋಣ ಸರ್. ನಮಸ್ತೆ. ಘೋಷಣೆ ಬಾಕಿ ಇದೆ. ಬಹಳ ಖುಷಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಯಾವ ರೀತಿಯ ಬ್ರಿಜೇಶ್ ಚೌಟರು ಗೆಲ್ಲಬೇಕಂತ ಯೋಚನೆ ಮಾಡಿದ್ದೇವೆ, ಅದೇ ರೀತಿ ಜೈಬೀರನ್ನ ಬಾರಿಸಿದ್ದಾರೆ. ಅದೇ ರೀತಿಯಲ್ಲಿ ಬೇರೆಲ್ಲ ಹತ್ತಿರದ ಕ್ಷೇತ್ರಗಳಂತ ಉತ್ತರ ಕನ್ನಡದಲ್ಲಿರ್ಬೋದು, ಕರಾವಳಿ ಪ್ರದೇಶದಲ್ಲಿ ಬಿಜೆಪಿ ದೊಡ್ಡ ರೀತಿಯಲ್ಲಿ ಗೆಲುವನ್ನ ಸಾಧಿಸಿದೆ. ಬಹಳ ಖುಷಿ ಅನಿಸ್ತದೆ. ಅಂದ್ರೆ ಬಹಳಷ್ಟು ಈ ಬಾರಿಯ ಚುನಾವಣೆಯಲ್ಲಿ ಬಹಳಷ್ಟು ವಿಚಾರಗಳಿದ್ವು, ಜಾತಿ ಲೆಕ್ಕಾಚಾರಗಳು, ಸಮೀಕರಣಗಳು, ಬಹಳಷ್ಟು ವಿಚಾರಗಳಿದ್ವು. ಸೊ ಅದೆಲ್ಲವನ್ನು ಕೂಡ ಮೀರಿ ಈಗ ಬಿಜೆಪಿ ಅಭ್ಯರ್ಥಿ ಗೆದ್ದಿರುವಂತದ್ದು. ಸೊ ಇದರ ಬಗ್ಗೆ, ಸವಾಲಿನ ಬಗ್ಗೆ. ಸವಾಲು ಇದು ಆಲ್ಮೋಸ್ಟ್ ಕ್ರಿಯೇಟೆಡ್, ಹೈಪ್ ಕ್ರಿಯೇಟ್ ಮಾಡಿ ಅಥವಾ ನೆರೇಟಿವ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಸಾಹಸಕ್ಕೆ ಕಾಂಗ್ರೆಸ್ನವರು ಕೈ ಹಾಕಿದ್ರು. ಯಾವುದೇ ರೀತಿಯ ಕ್ರಿಯೇಟಿವ್ ಅಥವಾ ನೆರೇಟಿವ್ ವರ್ಕ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ನಾವು ಜಯವನ್ನು ಗಳಿಸಿದ್ದೇವೆ ಅದೇ ರೀತಿಗಿಂತ ಸ್ವಲ್ಪ ಜಾಸ್ತಿ ಓಟನ್ನೇ ನಾವು MP ಚುನಾವಣೆಯಲ್ಲಿ ನಾವು ಗಳಿಸಿದ್ದೇವೆ ಅನ್ನೋಕ್ಕೆ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಖುಷಿ ಅನಿಸ್ತದೆ. ಜಿಲ್ಲೆ ಆಯ್ತು, ಈಗ ದೇಶದ ಒಂದು ಒಟ್ಟು ಸ್ಥಿತಿಯನ್ನು ಗಮನಿಸಿದ್ರೆ ನೋಡಿ, ಇನ್ಕಂಬೆನ್ಸಿ 2 ವರ್ಷ 10 ವರ್ಷದ ಇನ್ಕಂಬೆನ್ಸಿ ಇದ್ರು ಸಹ NDA ಪುನಃ ಸರ್ಕಾರ ಮಾಡ್ತಾ ಇದೆ. ನೀವು ಸರ್ಕಾರ ಮಾಡುವುದು NDA ಸರ್ಕಾರನೇ. ಆದ್ರೂ ಸಹ ನಡುವೆಯಲ್ಲಿ ಕಾಂಗ್ರೆಸ್ನವರು 2 ವಿಷಯ ನಾವಿಲ್ಲಿ ಗಮನಿಸಬೇಕು.
ಕಾಂಗ್ರೆಸ್ನವರು ಇಷ್ಟ ತನಕ 3 ಚುನಾವಣೆಯಲ್ಲಿ ಸಹ 100 ವರ್ಷಕ್ಕಿಂತ ಜಾಸ್ತಿ ಪ್ರಾಯ ಆಗಿರುವಂತ ಒಂದು ಪಕ್ಷ 100 ನಂಬರನ್ನ ದಾಟಿ ಇನ್ನೂ ಸಾಗ್ಲಿಲ್ಲ. 40, 50, 80, 70 ಅಂತ ಆಚೆ ಈಚೆ ಹೊರಳಾಡ್ತಾ ಇದ್ದಾರೆ. ಅವರು ಸಹ ಏನೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ಎರಡನೇದು, EVM ಮೆಷಿನೇ ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ನೇ ಸರಿ ಇಲ್ಲ ಅಂತ ಈಗೆಲ್ಲ ಬಾಯ್ಬಡ್ಸ್ಕೊಳ್ತಾ ಇದ್ರು ಇವರು. ಅದಕ್ಕೆ ಕಾಂಗ್ರೆಸ್ ನಾಯಕರು ಉತ್ತರ ಕೊಡ್ಬೇಕೀಗ. EVM ಮೆಷಿನ್ ಸರಿ ಉಂಟಾ ಇಲ್ವಾ ಅಂತದ್ರ ಬಗ್ಗೆ ಅವರು ಉತ್ತರ ಕೊಟ್ರೆ ಒಳ್ಳೇದಿತ್ತು. ಒಟ್ಟು ನಿಮಗೆ ಸಮಾಧಾನ ಇದೆ ಫಲಿತಾಂಶ? ಇಡೀ ದೇಶದ ವ್ಯವಸ್ಥೆಯಲ್ಲಿ ನೋಡಿದ್ರೆ ಇನ್ನೂ ಸಹ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಎಕ್ಸ್ಪೆಕ್ಟೇಷನ್ ಖಂಡಿತ ಜಾಸ್ತಿ ಇದೆ. ಆದ್ರೂ ಸಹ ಬೇರೆ ಬೇರೆ ಕಡೆಗಳ ಒರಿಸ್ಸಾದಲ್ಲಿ ಇರ್ಬೋದು ಅಥವಾ ಅರುಣಾಚಲ್ ಪ್ರದೇಶದಲ್ಲಿ ನಾವು ಸ್ಟೇಟ್ ಸರ್ಕಾರವನ್ನ ಮಾಡ್ತಾ ಇದ್ದೇವೆ. ಆಂಧ್ರ ಪ್ರದೇಶದಲ್ಲಿ NDA ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಅನ್ನ ನಡೆಸ್ತಾ ಇದೆ. ಇದೆಲ್ಲ ನಮ್ಗೆ ಹೊಸ ಹೊಸ ಏರಿಯಾದಲ್ಲಿ ನಮ್ಗೆ ಅವಕಾಶಗಳು ಸಿಕ್ಕಿದೆ. ಕೇರಳದಲ್ಲಿ ಸಹ ನಾವು ಖಾತೆಯನ್ನ ತೆರೆದಿದ್ದೇವೆ. ಬಹುಶಃ ತಮಿಳುನಾಡಿನಲ್ಲಿ ನಾನು ಬರುವಾಗ ಲೀಡಲ್ ಇತ್ತು, ನನ್ಗೆ ಗೊತ್ತಿಲ್ಲ ಈಗ ಏನಾಗಿದೆ. ಒಂದು ಖಾತೆಯನ್ನ ತೆರೆದಿದ್ದೇವೆ. ಇದೆಲ್ಲ ಸೌತ್ ಸ್ಟೇಟ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಲ್ಲಿ ಸಹ ಖಾತೆ ತೆರೆಯುವಂತ ವ್ಯವಸ್ಥೆ ಆಗಿದೆ. ತೆಲಂಗಾಣದಲ್ಲಿ ದೊಡ್ಡ ರೀತಿಯಾಗಿ ನಾವು ಖಾತೆಯನ್ನ ತೆರೆದಿದ್ದೇವೆ. BRS ಅನ್ನ ನಿರ್ನಾಮ ಮಾಡಿ ಹಾಕಿದ್ದೇವೆ. ಇದೆಲ್ಲ ಇದ್ದೇ ಇದೆ. ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದದೆ. ಒಳ್ಳೆ ರೀತಿಯಿಂದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಒಳ್ಳೆ ರೀತಿಯನ್ನು ಜಯವಂತ ಗಳಿಸಿದ್ದೇವೆ. ಇದು ಅಂಬರೀಶ್ ಶೆಟ್ಟಿ ಅವರು ಹೇಳಿರುವಂತಹ ವಿಚಾರಗಳು ಅನ್ನುವಂಥದ್ದು. ಮಾತನಾಡೋದಕ್ಕೆ ಬಿಜೆಪಿಯ ಯುವ ನಾಯಕ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಯತೀಶ್ ಅವರಿದ್ದಾರೆ. ಮಾತಾಡಿಕೊಳ್ಳೋಣ. ಹೇಗೆ ಅನಿಸ್ತಾ ಇದೆ ಫಲಿತಾಂಶ? ನಮಸ್ತೆ. ಫಲಿತಾಂಶದ ಬಗ್ಗೆ ತುಂಬಾ ಹರ್ಷ ಇದೆ. ನಮಗೆ ಮತ ಕೊಟ್ಟು ಗೆಲ್ಸಿರ್ತಕ್ಕಂಥ ಮತದಾರರಿಗೆ ಬಿಜೆಪಿಯ ವತಿಯಿಂದ ತುಂಬಾ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಘಟಕದಿಂದ ದಕ್ಷಿಣ ಕನ್ನಡದ ಮತದಾರರು ಮತ್ತೊಮ್ಮೆ ನಾವು ಪ್ರಬುದ್ಧರಿದ್ದೀವಿ. ನಾವು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಮೋದಿಯವರ ನಾಯಕತ್ವಕ್ಕೆ ಬಿಜೆಪಿಯ ಪಕ್ಷದ ವೈಚಾರಿಕ ನೆಲಗಟ್ಟಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಫೀಲ್ಡ್ ಹೇಗಿತ್ತು ಈ ಬಾರಿಯ ಎಲೆಕ್ಷನ್ ಇದ್ದು? ಅಂದ್ರೆ ಬಹಳಷ್ಟು ವಿಚಾರಗಳು ಚರ್ಚೆಗೆ ಬಂದಿತ್ತು ಬಹುಶಃ ಈ ಚುನಾವಣೆಯಲ್ಲಿ. ಹೇಗಿತ್ತು ಈ ಚುನಾವಣೆಯನ್ನ ಲೋಕಲೈಸ್ ಮಾಡಿ ಅದರ ಲಾಭ ಎತ್ಕೋಬೇಕು ಅಂತ ಕಾಂಗ್ರೆಸ್ ಮತ್ತೆ ಈ ದೇಶಕ್ಕೆ ವಿರುದ್ಧವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿಗಳು ಪ್ರಯತ್ನ ಪಟ್ಟಿದ್ದು. ನೋಟಾದಂತ ಅಭಿಯಾನವನ್ನ ಮಾಡೋದ್ರ ಮೂಲಕ ನಮ್ಮ ಮತವನ್ನ ಒಂದು ರೀತಿಯಲ್ಲಿ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ನವರು ಜಾತಿ ಅಂತ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳನ್ನ ಎತ್ಕೊಂಡು ಪ್ರಜಾಪ್ರಭುತ್ವದ ನೆರೆಗಟ್ಟನ್ನೇ ಬುಡ ಮೇಲೆ ಮಾಡಬೇಕನ್ನೋ ಪ್ರಯತ್ನ ಮಾಡಿದ್ರೆ ಆ ಎಲ್ಲ ಪ್ರಯತ್ನಗಳಿಗೆ ಮತದಾರ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದಾರೆ. ಒಬ್ಬ ಯುವಕನಿಗೆ ಸೈನ್ಯದಲ್ಲಿ ಸೈನ್ಯಾಧಿಕಾರಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ಈ ನಮ್ಮ ಕ್ಷೇತ್ರದ ಸಂಸದನ್ನ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಲೀಡ್ ಮತ್ತೆ ನೋಟ, ಇದರ ಬಗ್ಗೆ ನೋಟ ನಾವು ಅಂದ್ಕೊಂಡಿದ್ವಿ, ಕಳೆದ ಸಲ ಕೂಡ 7,000 ಚಿಲ್ಲರೆ ಬಂದಿತ್ತು, ಈ ಸಲ ಕೂಡ 20,000 ಬರಬಹುದು ಅಂದ್ರೆ ಫಲಿತಾಂಶದಲ್ಲಿ ಅದೇ ಬೆಂಬಲ ಆಗ್ತಾ ಇದೆ. 20,000 ನಾವು ಅಂದಾಜು ಮಾಡಿದಷ್ಟು ಬಂದಿದೆ. ಯಾಕೆ ಅಂತಂದ್ರೆ ಕೆಲವು ಜನ ಸ್ವಲ್ಪ ಎಮೋಷನ್ ಆಗಿ ಕನೆಕ್ಟೆಡ್ ಇರ್ತಾರೆ. ತಪ್ಪು ಅಂತ ಹೇಳಕ್ ಆಗಲ್ಲ, ಕೆಲವರ ಕುಪ್ರೇರಣೆಯಿಂದ ಅದು ಆಗಿರ್ಬೋದು. ಅವರು ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ಪಕ್ಷಕ್ಕೆ ಬೆಂಬಲಿಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಧನ್ಯವಾದ.
ನಮ್ಮ ಸಿದ್ಧಾರ್ಥನಗರ ಎಸ್, ಇದೀಗ ಮತ್ತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಗೆಲುವಿನ ಚಿತ್ರಣ ಹೊರಬೀಳ್ತಾ ಇರುವಂಥದ್ದು. 6,71,704 ಮತಗಳನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಪಡೆದಿದ್ದಾರೆ. 5,29,944 ಮತಗಳನ್ನು ಪದ್ಮರಾಜ್ ಆರ್ ಪೂಜಾರಿ ಅವರು ಪಡೆದಿದ್ದಾರೆ. ಈ ಮೂಲಕ 1,41,760 1,41,760 ಮತಗಳ ಅಂತರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುನ್ನಡೆಯಲ್ಲಿರುವಂಥದ್ದು. ಇದೀಗ ನಿಮಗೆ ಅನಿಲ್ ಅವರಿದ್ದಾರೆ, ಮಾತಾಡಿಸಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾಂಗ್ರೆಸ್ ನಲ್ಲಿದ್ರೆ ಬಿಜೆಪಿಗೆ ಬರ್ತಿ ಗೆದ್ದಿದ್ದೀರಿ, ಏನ್ ಅನಿಸ್ತಾ ಇದೆ? ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಹಿಂದುತ್ವವನ್ನ ಜನರು ಎತ್ತಿ ಹಿಡಿದಿದ್ದಾರೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಮಾತ್ರ ಅಲ್ಲ, ಬಹುಶಃ ಒಳ್ಳೆಯ ಅಭ್ಯರ್ಥಿ ಇವತ್ತು ಬ್ರಿಜೇಶ್ ಚೌಟಾರ್ ಅವರು. ಅವರನ್ನ ಇವತ್ತು ಇವತ್ತು ಜಾತಿ ಜಾತಿ ಅಂತ ಹೇಳಿಕೊಂಡು ಈ ಜಿಲ್ಲೆಯಲ್ಲಿ ಮಾಡಿದ್ರು. ಬಹುಶಃ ಅದನ್ನ ಜಾತಿಯನ್ನ ಬದಿಗಿಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಇವತ್ತು ಧರ್ಮವನ್ನ ಮೇಲೆ ಎತ್ತಿದ್ದಾರೆ ಅಂದು ಹೇಳಲಿಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ಜಾತಿ ಸಮೀಕರಣ ಬಹಳಷ್ಟು ಒಂದು ಲೆಕ್ಕಾಚಾರ ಆಗಿತ್ತು ಚುನಾವಣೆ ಸಂದರ್ಭದಲ್ಲಿ. ಸೊ ಏನ್ ಹೇಳ್ತೀರಿ ಲೆಕ್ಕಾಚಾರ? ಖಂಡಿತವಾಗಿ ನಾನು ಯಾವತ್ತೂ ಹೇಳ್ತಾ ಇದ್ದೆ, ನಾನು ಕಾಂಗ್ರೆಸ್ ಇಂದ ಬಹುಶಃ ಬಿಜೆಪಿಗೆ ಸೇರಿದ ಮೊದಲನೇ ದಿನನೂ ಹೇಳಿದ್ದೆ, ನಮ್ಮ ಧರ್ಮ ಉಳಿದ್ರೆ ಮಾತ್ರ ಜಾತಿ ಉಳಿಯುವುದು ಅಂತ. ಸೊ ಅದು ಇವತ್ತು ನಿಜ ಆಗಿದೆ. ಯಾಕಂತ ಹೇಳಿ ನಮ್ಮ ಧರ್ಮ ಉಳಿಬೇಕು ಅನ್ನೋದನ್ನ ನೋಡ್ಕೊಂಡು ಬಹುಶಃ
ಅತ್ಯಧಿಕ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಏನು ಬಿಲ್ಲವ ಸಮಾಜದ ಜನರು ಕೂಡ ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ಮತದಾನದ ಮುಖಾಂತರ ಇವತ್ತು ಜಾತಿಗಿಂತಲೂ ಕೂಡ ಧರ್ಮ ಮುಖ್ಯ ಅನ್ನೋ ರೀತಿಯಲ್ಲಿ ಇವತ್ತು ಹಿಂದುತ್ವದ ಏನು ಭದ್ರಕೋಟೆ ಇದೆ ನಮ್ಮ ಜಿಲ್ಲೆ, ಅದನ್ನ ಮತ್ತೆ ಅವರು ಎತ್ತಿ ಹಿಡಿದಿದ್ದಾರೆ. ಅದು ಆದುದರಿಂದ ನಂಗೆ ಬಹಳಷ್ಟು ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ನೋಟಾ ಅಭಿಯಾನ ಕೂಡ ಬಹಳಷ್ಟು ಒಂದು ಸದ್ದು ಮಾಡಿತ್ತು. ಅದಿತ್ತು, ಬಟ್ ಅದೆಲ್ಲ ಒಂದು ಪೊಲಿಟಿಕ್ಸ್ ಇತ್ತು, ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಆಗಿರ್ಲಿಲ್ಲ. ಆದ್ರೆ ಇವತ್ತು ಇದೇನು ಜನರಿಗೆ ಇವತ್ತೇನು ಫಲಿತಾಂಶ ಬಂದಿದೆ, ಇದು ಬಹಳಷ್ಟು ಸಂತೋಷ ಆಗಿದೆ. ಥ್ಯಾಂಕ್ ಯು. ಬಹು ನಿರೀಕ್ಷೆಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೀಗ ನಿರ್ಣಾಯಕ ಘಟ್ಟವನ್ನು ತಲುಪಿದ್ದು ಬಹುತೇಕ ಕ್ಷೇತ್ರಗಳ ಫಲಿತಾಂಶಗಳು ಇದೀಗ ಹೊರಬರ್ತಾ ಇವೆ. ಈಗಿನ ಲೆಕ್ಕಾಚಾರದ ಪ್ರಕಾರ NDA ಮೈತ್ರಿಕೂಟ 293 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು, INDA ಮೈತ್ರಿಕೂಟ 232 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 18 ಕ್ಷೇತ್ರಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇನ್ನು ಕರ್ನಾಟಕದ ವಿಚಾರ ಹೇಳೋದಾದ್ರೆ, ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಕಮಲ ಮತ್ತೆ ಅರಳಿದೆ. ಇಲ್ಲಿ 4 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಭರ್ಜರಿ ಜಯಬೇರಿಯನ್ನು ಬಾರಿಸಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ಅವರನ್ನ ಡಾಕ್ಟರ್ ಮಂಜುನಾಥ್ CN ಅವರು ಸೋಲಿಸಿದ್ದು, ಇದು ಅಚ್ಚರಿಯ ಫಲಿತಾಂಶಕ್ಕೆ ಕಾರಣವಾಗಿದೆ. ಕರ್ನಾಟಕದ ಬಿಗ್ ಶಾಕಿಂಗ್ ಅಪ್ಡೇಟ್ ಫಲಿತಾಂಶ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಬೀದರ್ನಲ್ಲಿ ಭಗವಂತ್ ಖೂಬಾ, ಹಿರಿಯ BJP ನಾಯಕ ಭಗವಂತ್ ಖೂಬಾ ಅವರನ್ನು ಸಾಗರ್ ಖಂಡ್ರೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ, ರಾಜ್ಯದ ಅತಿ ಕಿರಿಯ ಲೋಕಸಭಾ ಅಭ್ಯರ್ಥಿ ಅಂತಲೇ ಕರೆಯಲಾಗ್ತಿದ್ದಂಥ ಸಾಗರ್ ಖಂಡ್ರೆ ಅವರು ಸೋಲಿಸಿದ್ದು ಇನ್ನೊಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಆಗಿದೆ. ಇನ್ನು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶಿಫ್ಟ್ ಆಗಿದ್ದಂಥ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಪ್ರೊಫೆಸರ್ ರಾಜೀವ್ ಅವರೆದುರು ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧಿಸಿದ್ರು. ಅವರು ಈಗ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರು 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಅವರು DK ಸುರೇಶ್ ಅವರಿಗೆ ಬಿಗ್ ಶಾಕ್ ನೀಡಿ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಆ ರೀತಿಯಾಗಿ 4 ಕ್ಷೇತ್ರಗಳಲ್ಲಿ ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳು ಇದೀಗ ಕಮಲ ಪಾಲಾಗಿದೆ. ಇದೇ ರೀತಿಯಾಗಿ ಅಮೇಥಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಸೋಲುಂಡಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವರಿಗೆ ಸೋಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉಮೇಶ್ ಮಿತ್ತಡ್ಕ ಅವರು ನೀಡಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಗೆಲುವಿನ ಮುನ್ನಡೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. 6,71,704 ಮತಗಳನ್ನು ಹೊಂದಿರುವಂಥದ್ದು. ಕಾಂಗ್ರೆಸ್ನ ಪದ್ಮರಾಜ ಆರ್ ಪೂಜಾರಿ ಅವರು 5,29,944 ಮತಗಳನ್ನು ಪಡ್ಕೊಂಡಿರುವಂಥದ್ದು. 1,41,760 ಮತಗಳಿಂದ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ BJP ಅಭ್ಯರ್ಥಿ. ಅದೇ ರೀತಿ ಕಾಂತಪ್ಪ ಅಲಂಗ್ರವರು 3,667 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಬಹುಜನ ಸಮಾಜ ಪಾರ್ಟಿಯ ಕಾಂತಪ್ಪ ಅಲಂಗಾರ್ ಅವರು, ಕರುನಾಡ ಸೇವಕರ ಪಾರ್ಟಿಯ ದುರ್ಗಾಪ್ರಸಾದ್ 2,279 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಅದೇ ರೀತಿ ಸುಪ್ರೀತ್ ಕುಮಾರ್ ಅವರು 1,662, ಮ್ಯಾಕ್ಸಿಮ್ ಪಿಂಟೋರ್ ಅವರು 1,445, ಪ್ರಜಾಕೀಯ ಮನೋಹರ್ ಅವರು 847,
ದೀಪಕ್ ರಾಜೇಶ್ ಅವರು 819, ರಂಜಿನಿ ಎಂ ಕರ್ನಾಟಕ ರಾಷ್ಟ್ರ ಸಮಿತಿಯ 669, ಅದೇ ರೀತಿ ನೋಟಕ್ಕೆ 20,475 20,475 ನೋಟಕ್ಕೆ ಹೋಗಿರುವಂಥದ್ದು. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಈಗಿನ ಫಲಿತಾಂಶದ ಅಪ್ಡೇಟ್. ಈಗಾಗಲೇ ತಾವು ದೃಶ್ಯಾವಳಿ ನೋಡ್ತಾ ಇದ್ದೀರಾ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರಬಂದು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಗೆಲುವಿನ ಸಂಭ್ರಮದ ನಡಿಗೆಯನ್ನು NITK ಕೇಂದ್ರ ಹೊರಭಾಗದಲ್ಲಿ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಅವರು ಈಗಾಗಲೇ BJP ಕಚೇರಿಗೂ ಕೂಡ ಹೋಗಿ ಅಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. NITK ಮತ ಎಣಿಕಾ ಕೇಂದ್ರದ ಹೊರಭಾಗದಲ್ಲಿ ಈಗಾಗಲೇ ಜಿಲ್ಲೆಯ ಅನೇಕ ಪ್ರಮುಖರು BJPಯ ಪ್ರಮುಖರು ಧಾವಿಸಿರುವಂಥದ್ದು. ಅಲ್ಲಿ ನಮ್ಮ ಗೌತಮ್ ಶೆಟ್ಟಿ ಅವರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ಶಾಸಕರು ಪ್ರಮುಖರು BJPಯ ಪ್ರಮುಖರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ಗೆಲುವು ಅವರಿಗೆ ನಿರೀಕ್ಷಿತವಾದಂತಹ ಗೆಲುವು ಅಥವಾ ಅನಿರೀಕ್ಷಿತವಾದಂತಹ ಗೆಲುವು ಎನ್ನುವುದರ ಬಗ್ಗೆ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ BJPಯ ಪ್ರಮುಖರ ಒಳ ಒಂದು ಲೆಕ್ಕಾಚಾರದಲ್ಲಿ BJPಯ ಒಳ ಲೆಕ್ಕಾಚಾರದಲ್ಲಿ ಇಷ್ಟೊಂದು ಅಂತರದಲ್ಲಿ ಮುನ್ನಡೆ ಅಥವಾ ಗೆಲುವನ್ನು ಸಾಧಿಸಬಹುದು ಎನ್ನುವಂಥದ್ದು ನಿರೀಕ್ಷೆ ಇರಲಿಲ್ಲ ಎನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. BJPಯ ಪ್ರಮುಖರ ಒಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಹೊರಭಾಗದಲ್ಲಿ ಮೀಡಿಯಾದವರಿಗೆ ಆಗಬಹುದು ಅಥವಾ ಸ್ಟ್ರಾಟಜಿಕ್ ಕೊಡುವಾಗ ಅದು ಏನಾಗಿರುವಂಥದ್ದು ಹೆಚ್ಚಿನ ಒಂದು ಮತಗಳಲ್ಲಿ ತಾವು ಜಯವನ್ನು ಗಳಿಸ್ತವೆ ಎನ್ನುವಂಥ ಮಾಹಿತಿಯನ್ನು ಪ್ರಮುಖರು ಕೊಡ್ತಾ ಇದ್ರು. ಆದರೆ ಒಳ ಲೆಕ್ಕಾಚಾರವನ್ನು ನೋಡಿದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಇಷ್ಟೊಂದು ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಇಲ್ಲ ಎನ್ನುವಂತಹ ಒಂದು ಅವರ ಒಂದು ಭಾವನೆ ಕೂಡ ಇತ್ತು ಎನ್ನುವಂಥದ್ದೊಂದು ನಮಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಇದೀಗ 1 ಲಕ್ಷಕ್ಕಿಂತಲೂ ದಾಟಿ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಅನ್ನೋ ಈ ಮೂಲಕವಾಗಿ ಪಕ್ಷದ ಒಳಗಿನ ಒಂದು ಲೆಕ್ಕಾಚಾರವೂ ಕೂಡ ಒಂದಷ್ಟು ವ್ಯತಿರಿಕ್ತವಾಗಿದೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಬಹಳಷ್ಟು ವಿಚಾರಗಳಿಂದಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಕುತೂಹಲದ ಕಣವಾಗಿತ್ತು. ಒಂದು ಕಡೆಯಿಂದ 3ನೇ ಬಾರಿಗೆ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಪ್ರಧಾನಿ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಮುನ್ನಡೆಸುತ್ತಿರುವಂಥ NDA ಮೈತ್ರಿಕೂಟ ಈ ಬಾರಿ ಕಣಕ್ಕಿಳಿದಿದ್ರೆ ಇದಕ್ಕೆ ಈ ಗೆಲುವಿನ ಓಟಕ್ಕೆ ತಡೆಯೊಡ್ಲೇಬೇಕೆನ್ನುವಂಥ ಕಾರಣದಿಂದ ಕಾಂಗ್ರೆಸ್ ಮತ್ತು ಇತರೆ ಸಮಾನ ಮನಸ್ಕ ಪಕ್ಷಗಳು INDA ಅನ್ನುವಂಥ ಮಿತ್ರಕೂಟವನ್ನು ರಚಿಸಿಕೊಂಡು BJP ನೇತೃತ್ವದ NDAಗೆ ಒಂದು ಭರ್ಜರಿ ಒಂದು ಪೈಪೋಟಿಯನ್ನು ಸ್ಪರ್ಧೆಯನ್ನು ಈ ಬಾರಿಯ ಚುನಾವಣೆಯಲ್ಲಿ ನೀಡಿದರು. ಅದೇ ರೀತಿಯಾಗಿ ಈ ಸಲ ನಾವೀಗ 2014ರ ಒಂದು ಚುನಾವಣಾ ಕಣವನ್ನು ನೋಡೋದಾದರೆ ಆ ಸಲ ಭಾರತೀಯ ಜನತಾ ಪಕ್ಷ ಒಂದೇ 282 ಸ್ಥಾನಗಳಲ್ಲಿ ಜಯಬೇರಿಯನ್ನು ಬಾರಿಸುವ ಮೂಲಕ ಸ್ಪಷ್ಟ ಬಹುಮತ ಒಂದೇ ಪಕ್ಷಕ್ಕೆ ಬಂದಿತ್ತು. ಆದರೆ NDA ಮೈತ್ರಿಕೂಟಕ್ಕೆ 336 ಸ್ಥಾನಗಳ ಒಂದು ಭರ್ಜರಿ ಜಯ ಆ ಬಾರಿ ಸಿಕ್ಕಿತ್ತು. ಅದರ ನಂತರದಂಥ 2019ರ ಲೋಕಸಭಾ ಚುನಾವಣೆಯಲ್ಲೂ ಸಹ BJP ತನ್ನ ಗೆಲುವಿನ ಅಂತರವನ್ನು ಹೆಚ್ಚಿಸಿಕೊಂಡಿತ್ತು. ಅದಕ್ಕೆ ಹೋಲಿಸಿದಾಗ ಈ ಬಾರಿ BJP ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಗಿರುವುದು ಈ ಬಾರಿಯ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. NDA ಮೈತ್ರಿಕೂಟ 295 ಸ್ಥಾನಗಳನ್ನು ಪಡೆದಿದ್ದರು. BJP 243 ಸ್ಥಾನಗಳಲ್ಲಿ BJP ಅಭ್ಯರ್ಥಿಗಳು ಸದ್ಯಕ್ಕೆ ಮುನ್ನಡೆಯನ್ನು ಸಾಧಿಸಿರುವುದು ಎಲ್ಲೋ ಒಂದು ಕಡೆ BJP ಏಕಾಂಗಿಯಾಗಿ ಸ್ಪಷ್ಟ ಬಹುಮತವನ್ನು ಪಡೆಯುವಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಈ ಬಾರಿ ಫಲಿತಾಂಶದಲ್ಲಿ ಗೋಚರ ಆಗ್ತಾ ಇದೆ. ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಅಪ್ಡೇಟ್ ಬರ್ತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು 6,81,634 ಮತಗಳನ್ನು ಪಡ್ಕೊಂಡು 1,40,850 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿರುವಂಥದ್ದು. ಕಾಂಗ್ರೆಸ್ನ ಪದ್ಮರಾಜರವರು 5,40,784 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ಫಲಿತಾಂಶ ಅಧಿಕೃತವಾಗಿ ಘೋಷಣೆ ಆಗಲಿಕ್ಕೆ ಇರುವಂಥದ್ದು. ಅಂತಿಮ ಸುತ್ತಿನ ಎಣಿಕೆಯಲ್ಲಿ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಇದರಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು 6,81,634 ಮತಗಳನ್ನು ಇಲ್ಲಿಯವರೆಗಿನ ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಸುತ್ತುಗಳಲ್ಲಿ ಪಡ್ಕೊಂಡಿರುವಂಥದ್ದು. ಕಾಂಗ್ರೆಸ್ನ ಪದ್ಮರಾಜ್ರವರು 5,40,784 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಅದೇ ರೀತಿ ನೋಟಕ್ಕೆ 20,632 ಮತಗಳು ಹೋಗಿರುವಂಥದ್ದು. ಆ ಮೂಲಕವಾಗಿ ಮತ್ತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಗೆಲುವು ಆಗುವಂಥದ್ದು ಇನ್ನೇನು ಅಧಿಕೃತವಾಗ್ತಾ ಹೋಗ್ತಾ ಇದೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಆಗಿರುವಂಥದ್ದು. ಹೆಚ್ಚಿನ ಒಂದು ಗೆಲುವಿನ ಹೆಚ್ಚಿನ ನಿರೀಕ್ಷೆಯಲ್ಲಿ ಕೂಡ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆ ತೊಡಗಿರುವಂಥದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಹೊರಭಾಗಕ್ಕೆ ಮತ ಎಣಿಕಾ ಕೇಂದ್ರದ ಹೊರಭಾಗಕ್ಕೆ ಬರುತ್ತಿದ್ದಂತೆ ಅವರನ್ನು ಎತ್ತಿ ಒಂದು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದೀಗ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಗೆಲುವನ್ನು ದಾಖಲಿಸಿರುವಂಥದ್ದು. ಅವರ ಗೆಲುವಿನ ನಂತರ ಅಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. 1,40,850 ಮತಗಳಿಂದ ಬ್ರಿಜೇಶ್ ಚೌಟಾರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ವಯನಾಡ್ನಲ್ಲಿ ರಾಹುಲ್ ಗಾಂಧಿಯವರು ಗೆಲುವನ್ನು ಸಾಧಿಸಿದ್ದಾರೆ. ಇದರ ಜೊತೆಗೆ TDP ಹಲವಾರು ಅನುಮಾನಗಳಿಗೆ ತೆರೆ ಎಳೆದಿದೆ. ನಾವು NDA ಜೊತೆಗೆ ಇದ್ದೇವೆ ಎಂದು TDP ಅಧಿಕೃತವಾಗಿ ಹೇಳಿಕೆ ನೀಡಿದೆ. ಸುಭದ್ರ NDA ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಅನ್ನುವಂಥದ್ದನ್ನು TDP ಅನೌನ್ಸ್ ಮಾಡಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ನಾವು TDP ಮತ್ತು JDU ನಾಯಕರನ್ನು ಸಂಪರ್ಕಿಸ್ತೇವೆ ಅನ್ನುವಂಥ ಮಾಹಿತಿಗಳನ್ನು ಹೇಳಿಕೆಗಳನ್ನು ನೀಡಿದಂಥ ಬೆನ್ನಲ್ಲೇ TDP ಅಧಿಕೃತವಂತ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಂತ ಅವಕಾಶಗಳಿಲ್ಲ, ನಾವು ಸುಭದ್ರ NDA ಸರ್ಕಾರಕ್ಕೆ ನಮ್ಮ ಬೆಂಬಲ ಅನ್ನುವಂತಹದನ್ನು TDP ಘೋಷಣೆ ಮಾಡಿದೆ. ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಇದೀಗ ಚೌಟರ್ ಅವರು ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಿದ್ದಾರೆ ನೋಡುವ. ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವಾಗಿದೆ. ನಮ್ಮ ವಿಚಾರ ಹಿಂದುತ್ವದ ಗೆಲುವಾಗಿದೆ. ನಮ್ಮ ಸಂಘಟನೆಯ ಗೆಲುವಾಗಿದೆ. ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೆವು. ತುಳುನಾಡಿನ ಮಣ್ಣು ಸತ್ಯ ಧರ್ಮ ನ್ಯಾಯಕ್ಕೆ ಯಾವತ್ತೂ ಗಟ್ಟಿಯಾಗಿ ನಿಂತಂತ ಮಣ್ಣು. ಇವತ್ತು ಆ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯದ ಜಯ ಆಗಿದೆ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ. ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನ ಆದ್ಯತೆಯಾಗಿ ಇಟ್ಕೊಂಡು, ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು, ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೇರಣೆಯೊಂದಿಗೆ, ಅವರ ಮಾರ್ಗದರ್ಶನದೊಂದಿಗೆ ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ನಾನು ಪೂರ್ಣ ಮಾಧ್ಯಮಗಳಿಗೆ ಸುದ್ದಿ ಸೇರಿದಂತೆ ಮಾಧ್ಯಮಗಳಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಚೌಟ ಗೆಲುವಿನ ನಂತರ ಅವರು ಏನು ಮಾತನಾಡಿದರು ಅನ್ನುವಂಥದ್ದು ಈಗ ತಾವು ನೋಡಿದಿರಿ. ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ನಮಗೆ ಒದಗಿಸ್ತಾ ಇದ್ದೀವಿ. ಚೌಟಾರ್ ಅವರು ಈಗ ಕಾರ್ಯಕರ್ತರತ್ತ ತೆರಳುತ್ತಾ ಇರುವಂಥದ್ದು.
ಮತ ಎಣಿಕೆ ಕೇಂದ್ರದಿಂದ ಹೊರಬಂದು ಕಾರ್ಯಕರ್ತರತ್ತ ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬ್ರಿಜೇಶ್ ಚೌಟಾರ್ ಅವರು ಕಾರ್ಯಕರ್ತರತ್ತ ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕಾರ್ಯಕರ್ತರತ್ತ ಬ್ರಿಜೇಶ್ ಚೌಟಾರ್ ಅವರು ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮಂಗಳೂರಿನಿಂದ ನೇರ ಪ್ರಸಾರದ ಮೂಲಕ ಈ ದೃಶ್ಯಗಳನ್ನು ಕಟ್ಟಿಕೊಡ್ತಾ ಇದೆ ಸುದ್ದಿ ನ್ಯೂಸ್. ಸುದ್ದಿ ನ್ಯೂಸ್ನಲ್ಲಿ ಸಂಪೂರ್ಣ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಮತ್ತು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಿಮಗೆ ಕಟ್ಟಿಕೊಡ್ತಾ ಇದ್ದೇವೆ. ಈಗ ಅಧಿಕೃತವಾಗಿ ಹೊರಬಿದ್ದಿರುವಂತಹ ಮಾಹಿತಿಗಳ ಪ್ರಕಾರ ಬ್ರಿಜೇಶ್ ಚೌಟ ಬಿಜೆಪಿ 6,81,634 ಮತಗಳನ್ನು ಪಡೆದಿದ್ದರೆ ಪದ್ಮರಾಜ್ ಆರ್ ಪೂಜಾರಿ 5,40,784 ಮತಗಳನ್ನು ಪಡೆದಿದ್ದಾರೆ. ಇದೀಗ ಇಂಡಿಯಾ INDA ಒಕ್ಕೂಟದಿಂದ ನಿತೀಶ್ ಕುಮಾರ್ಗೆ ಬಿಗ್ ಆಫರ್, ಅಂದರೆ ಉಪ ಪ್ರಧಾನಿ ಆಫರ್ ಅನ್ನ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಆಫರ್ ಅನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಆಫರ್ ಅನ್ನು ಕೊಡಲಾಗ್ತಾ ಇದೆ. INDA ಇಂದ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಆಫರ್ ಕೊಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರ ಬೀಳ್ತಾ ಇದೆ. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬ್ರಿಜೇಶ್ ಚೌಟ 7,12,794 ಮತಗಳನ್ನು ಪಡೆದಿದ್ದು, ಪದ್ಮರಾಜ್ ಅವರು 5,70,092 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ 1,42,702 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆ ಅಧಿಕೃತವಾಗಿ ಘೋಷಣೆ ಅಥವಾ ಅಧಿಕೃತವಾಗಿ ತೋರಿಸ್ತಾ ಇರುವಂಥದ್ದು ಏನೇನು ಅವರದ ಗೆಲುವಾಗಿದೆ. ಅಂತಿಮ ಲೆಕ್ಕಾಚಾರ ಮಾಹಿತಿಗಳು ಬರಬೇಕಷ್ಟೇ, ಅಂತಿಮ ಲೆಕ್ಕಾಚಾರದ ಮಾಹಿತಿಗಳು ಬರಬೇಕಷ್ಟೇ. 1,42,702 ಮತಗಳ ಮುನ್ನಡೆಯ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಗೆಲುವಾಗಿದೆ. ಅಂತಿಮ ಹಂತದಲ್ಲಿ ಅಂದರೆ ಗೆಲುವಿನ ಮುನ್ನಡೆ ಎಷ್ಟು ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಬರಬೇಕಿದೆ. ಗೆಲುವು ಲಭಿಸಿಯಾಗಿದೆ. ಗೆಲುವಿನ ಮಾಹಿತಿಗಳು ಹೊರಬರಬೇಕಷ್ಟೇ. ಇದಕ್ಕಿಂತ ಮೊದಲು ಅವರು 1,42,702 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿರುವಂಥ ಮಾಹಿತಿಯನ್ನು ಇದೀಗ ಹೊರ ಬರ್ತಾ ಇದೆ.
72. ಇದೀಗ ಮತ್ತೆ ಮತದ ಅಂತರದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ. 7,28,689 ಬ್ರಿಜೇಶ್ ಚೌಟಾರ್ ಅವರಿಗೆ ಲಭಿಸಿರುವಂತಹ ಮತ. 5,84,167 ಮತಗಳನ್ನು ಪದ್ಮರಾಜ್ ಆರ್ ಅವರು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಒಟ್ಟು 13,47,821 ಮತಗಳ ಎಣಿಕೆ ಕಾರ್ಯದ ಪೂರ್ಣಗೊಂಡಿರುವಂಥ ಎಣಿಕೆ ಕಾರ್ಯದ ವಿವರ. 13,47,821 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡ ನಂತರ 7,28,689 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ಗೆ, 5,84,167 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಲಭಿಸಿರುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಕೇವಲ 6,80,964 ಮತಗಳ ಲೆಕ್ಕಾಚಾರ ಮಾತ್ರ ಬರಲು ಬಾಕಿ ಇದೆ. 6,80,964 ಮತಗಳ ಲೆಕ್ಕಾಚಾರ ಮಾತ್ರ ಬಾಕಿ ಇರುವಂಥದ್ದು. ಕ್ಷಮಿಸಿ, ಅದು ಇನ್ನು ಕೇವಲ ಕೆಲವೇ ಸಾವಿರದ ಲೆಕ್ಕಾಚಾರದಲ್ಲಿದೆ.
ಇನ್ನು 61,000 ಮತಗಳ ಲೆಕ್ಕಾಚಾರ ಆಗಬೇಕಿದೆ. ಕೇವಲ 61,000 ಮತಗಳ ಲೆಕ್ಕಾಚಾರ ಇನ್ನು ಆಗಬೇಕಿದೆ. 61,000 ಮತಗಳ ಲೆಕ್ಕಾಚಾರ ಇನ್ನು ಆಗಬೇಕಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು 61,000 ಮತಗಳ ಲೆಕ್ಕಾಚಾರ ಆಗಬೇಕಿದೆ. ಒಟ್ಟು ಚಲಾವಣೆಯಾದ ಮತಗಳ ಸಂಖ್ಯೆ 14,09,653. ಅದರಲ್ಲಿ 13,47,821 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿರುವಂತಹದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಲೆಕ್ಷನ್ ನೆನೆಸಿರ್ಬೋದು. ಮೋದಿನೊಂದು ಲೆಕ್ಕಾಚಾರ ಬರಲಿ. ವಾರಣಾಸಿ
ಇವತ್ತು ಕೇಂದ್ರದಲ್ಲಿ NDA ಸರ್ಕಾರ ರಚನೆ ಮಾಡುವಂತ ಸಾಧ್ಯತೆ ಇದೆ. ಈ ಸಾಧ್ಯತೆಯನ್ನು ಎಲ್ಲ ನಾಲ್ದು 10ನೇ ತಾರೀಕಿಗೆ ಪ್ರಮಾಣ ವಚನ ನಡೀತಾ ಇದೆ. ಆವತ್ತು ಪುತ್ತೂರಿನಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಮತದಾರ ಬಾಂಧವರು ಇದಕ್ಕೆ ಸಹಕಾರ ನೀಡಬೇಕಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಈ ಮೂಲಕ ಮತದಾರ ಬಂಧುಗಳಿಗೆ ವಿನಂತಿಸುತ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಬ್ರಿಜೇಶ್ ಚೌಟನವರು ಲಕ್ಷಾಂತರ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಅವರಿಗೆ ಈ ಮೂಲಕ ನಾವು ಕಾರ್ಯಕರ್ತರ ಎಲ್ಲ ಇದರಲ್ಲಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 13,72,590 ಇವತ್ತಿನ ಈ ಜಯ ಎಲ್ಲ ನೈಜ ಕಾರ್ಯಕರ್ತರು ಹಾಗೂ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಕ್ಷದ 7,40,702 ಮತಗಳು ಒಟ್ಟಿಗೆ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷ ಸೋತರು ಗೆದ್ರು ಒಟ್ಟಿಗಿರುವಂತ ಕಾರ್ಯಕರ್ತರಿಂದ ಇವತ್ತು ಬ್ರಿಜೇಶ್ ಚೌಟನ್ ಅವರು ಜಯಗಳಿಸಿದ್ದಾರೆ. ಅವರಿಗೆ ಮೊದಲು ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಇವತ್ತು ಮತದಾರ ಬಾಂಧವರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಇವತ್ತಿನ ವಿಜಯೋತ್ಸವ ಎಲ್ಲ ಪುತ್ತೂರು ಕ್ಷೇತ್ರ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ನೈಜ ಕಾರ್ಯಕರ್ತರ ಗೆಲುವು. ಈ ಗೆಲುವಿಗೆ ಯಾರು ಅನ್ಯರ ಸಹಕಾರ ಇಲ್ಲದೆ ಇವತ್ತು ನಾವು ಪ್ರಚಂಡ ಲಕ್ಷಾಂತರ ಮತದಿಂದ ನಾವು ಜಯಗಳಿಸಿದ್ದೇವೆ. ಆ ಜಯಗಳಿಸಲು ಕಾರಣವಾದ ಎಲ್ಲ ಮತದಾರ ಬಾಂಧವರಿಗೆ ನಾನು ಧನ್ಯವಾದ ಸಮರ್ಪಿಸಿ ನನಗೆ ಈ ಅವಕಾಶ ಇವತ್ತಿನ ಚುನಾವಣೆ ರಿಸಲ್ಟ್ ಬಂದಾಗಿದೆ. ಭಾರತೀಯ ಜನತಾ ಪಕ್ಷ ನಮ್ಮ ದಕ್ಷಿಣ ಕನ್ನಡ ಲೋಕಸಭೆಯಲ್ಲಿ ಅಭೂತಪೂರ್ವ ವಿಜಯವನ್ನು ಗಳಿಸಿದೆ. ಇದಕ್ಕೆ ಕಾರಣಭೂತರಾದ ನಮ್ಮ ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸಲು ಹಾಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಭಾರತದಾದ್ಯಂತ ಆದಷ್ಟು ಸಾಧಾರಣ 190ರಷ್ಟು ನಾವು ಈಗ ಗೆಲುವನ್ನು ಸಾಧಿಸಿದ್ದೇವೆ. ಅದೇ ರೀತಿ ನಮ್ಮ 290 ಸೀಟನ್ನು ನಾವು ವಿಜಯ ಗಳಿಸಿದ್ದೇವೆ. ಅದೇ ರೀತಿ ಇನ್ನು ಮುಂದಿನ ಕ್ಷಣಗಳಲ್ಲಿ ಇನ್ನೂ ಉಳಿದ ಸೀಟುಗಳನ್ನು ಗೆದ್ದು ಶ್ರೀಯುತ ಮೋದಿಯವರ ನೇತೃತ್ವದ ಸರ್ಕಾರವು ಭಾರತವನ್ನು ಆಳುವಂತಾಗಲಿ, ದೇಶವು ನಮ್ಮ ಭಾರತ ದೇಶವು ಸುಭಿಕ್ಷೆಯತ್ತ ಸಾಗಲಿ ಎಂದು 2 ಮಾತು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು. ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು. ನಮಗೆ ಇವತ್ತು ಅತ್ಯಂತ ಖುಷಿ ಆಗ್ತಾ ಇದೆ. ಸತ್ಯ, ಧರ್ಮ, ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ. ತುಳುನಾಡಿನ ಮಣ್ಣಿನಲ್ಲಿ ಸತ್ಯ, ಧರ್ಮ, ನ್ಯಾಯಕ್ಕೆ ಗೆಲುವು. ಮಾತನಾಡೋದಕ್ಕೆ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಉಮಾನತ್ ಕೋಟ್ಯಾನ್ ಅವರಿದ್ದಾರೆ. ಪರಿಶ್ರಮದಿಂದ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ ನಮಸ್ಕಾರ. ಫಲಿತಾಂಶ ಬಂದಿದೆ. ನಮ್ಮ ಕರಾವಳಿ ಭಾಗದ 3 ಲೋಕಸಭಾ ಕ್ಷೇತ್ರಗಳನ್ನು ಸಹ ನಾವು ಗೆದ್ದಿದ್ದೇವೆ. ಇದು ನಿರೀಕ್ಷಿತ, ಅನಿರೀಕ್ಷಿತ ಅಲ್ಲ. ಕರ್ನಾಟಕದಲ್ಲಿಯೂ ನಾವು ಈಗಾಗಲೇ 17 ಸ್ಥಾನಗಳನ್ನ ನಾವು ಬಿಜೆಪಿ ಗೆದ್ದಿದೆ ಮತ್ತು 2 ಸ್ಥಾನಗಳನ್ನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. JDS ನ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಸರ್ಕಾರ 100ಕ್ಕೆ 100 ಇವತ್ತು ಖಂಡಿತ ಬರ್ತದೆ. 3ನೇ ಬಾರಿಗೆ ಅವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಆದ್ರೆ ನಮ್ಮ ನಿರೀಕ್ಷೆ ದೇಶದಲ್ಲಿ ಸ್ವಲ್ಪ ಕುಂಠಿತ ಆಗಿದೆ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ. ಇನ್ನಷ್ಟೇ ಅನೇಕ ನಮ್ಮ ಹಿರಿಯರ ಚರ್ಚೆಗಳಿಂದ ಅಥವಾ ಹಿರಿಯರ ಮಾಹಿತಿಗಳಿಂದ ನಮಗೆ ತಿಳಿಬಹುದು. ಆದ್ರೂ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ. ಇದು ನಿರೀಕ್ಷಿತ. ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಇವತ್ತು ಗೆದ್ದು ಲೋಕಸಭೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಡೀ ಜಿಲ್ಲೆಯ ಜನತೆಗೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಮುಲ್ಕಿ ಮೂಡಬಿದ್ರೆಯಲ್ಲಿ ಒಳ್ಳೆಯ ಲೀಡನ್ನು ಕೊಟ್ಟಿದ್ದೇವೆ. ನಿರೀಕ್ಷೆ ಇತ್ತು ನಾವೊಂದು 30,000 ಲೀಡ್ ಕೊಡ್ತೇವೆ ಅಂತ, ಅಷ್ಟು ಲೀಡನ್ನು ಕೊಟ್ಟಿದ್ದೇವೆ. ಜಿಲ್ಲೆಯಲ್ಲಿ ಒಳ್ಳೆ ಲೀಡ್ ಬಂದಿದೆ, ಬಹಳ ಸಂತೋಷ ಆಗಿದೆ. ಜಾತಿ ಲೆಕ್ಕಾಚಾರದ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಹಳಷ್ಟು ಮಾತುಕತೆಗಳು, ಚರ್ಚೆಗಳೆಲ್ಲವೂ ಆಗಿತ್ತು. ಯಾವುದೇ ಜಾತಿ ಇಲ್ಲಿ ಲೆಕ್ಕಕ್ಕೆ ಬರಲಿಲ್ಲ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಸಂಘ ಪರಿವಾರದ ಹಿನ್ನೆಲೆ ಉಳ್ಳಂತ ಜಿಲ್ಲೆ. ಆದ್ದರಿಂದ ಇಲ್ಲಿ ಜಾತಿ ಲೆಕ್ಕಾಚಾರ ಇಲ್ಲ. ಇಲ್ಲಿ ಜಾತಿ ಒಂದೇ ಹಿಂದುತ್ವ. ಕಟ್ಟ ಹಿಂದುತ್ವವಾದಿಗಳು ಇವತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಜಿಲ್ಲೆಯಲ್ಲಿ ಇರುವವರು ಅವರೆಲ್ಲರೂ
ಜಾತಿ ನೋಡದೆ ನರೇಂದ್ರ ಮೋದಿಜಿಯವರ ಮತ್ತು ನಮ್ಮ ಹಿಂದುತ್ವದ ಆಧಾರದಲ್ಲಿ ಮತ ಹಾಕಿದ್ದಾರೆ. ಆದ್ದರಿಂದ ಇವತ್ತು ಇಷ್ಟು ಅಂತರದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು. ನೋಟ ಎಷ್ಟು ಬರ್ಬೋದು ಅನ್ನುವಂತ ನಿರೀಕ್ಷೆ? ನೋಟ ಈಗಾಗಲೇ ಇಷ್ಟು ಬರಬಹುದು ಅಂತ ನಿರೀಕ್ಷೆ ಇರಲಿಲ್ಲ, ಆದರೆ ಬಂದಿದೆ. ಬಹಳ ಕುತೂಹಲಕಾರಿಯಾಗಿ ಇದನ್ನ ಚರ್ಚೆ ಮಾಡುವಂತ ವಿಷಯ. ನೋಟ ಯಾಕೆ ಇಷ್ಟು ಮತಗಳು ಬಂದಿವೆ, ಹೇಗೆ ಬಂತು ಅನ್ನೋದನ್ನ ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಹಿರಿಯರಿಗಿದೆ. ಅಂದ್ರೆ ಈಗ ಸಂಸದರಾಗಿ ಆರಿಸಿ ಬಂದಂತವರು ಹೊಸ ಅಭ್ಯರ್ಥಿ, ಹೊಸ ಮುಖ, ಯುವಕ. ಸೊ ಒಂದಷ್ಟು ಹಿರಿಯರ ಮಾರ್ಗದರ್ಶನಗಳು ಬೇಕಾಗುತ್ತೆ. ಸೊ ನೀವು ಹಿರಿಯರಾಗಿ ಯಾವ ರೀತಿಯವರಿಗೆ? ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನನ್ನ ಆತ್ಮೀಯ ಸಹೋದರ. ಒಳ್ಳೆಯ ರೀತಿಯ ಎಜುಕೇಶನ್ ಇದೆ, ವಿದ್ಯಾಭ್ಯಾಸ ಇದೆ. ಒಳ್ಳೆಯ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಎಂಬ ವಿಶ್ವಾಸ ಮತ್ತು ಧೈರ್ಯ ನನಗಿದೆ. ಒಬ್ಬ ಅತ್ಯುತ್ತಮವಾದಂತಹ ಒಬ್ಬ ಸಂಘಟಕ, ನನ್ನ ಜೊತೆ ಕೆಲಸ ಮಾಡಿದವರು. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ಮತ್ತು ಕೀರ್ತಿಯನ್ನು ತರ್ತಾರೆ ಎಂಬ ವಿಶ್ವಾಸ. ಧನ್ಯವಾದ. ನವಯುಗ ನವಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ 9 ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಕನಸುಗಳು, ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಿದೆ. ಅವರೆಲ್ಲರ ಸಹಕಾರದಿಂದ ಜಿಲ್ಲೆಯನ್ನು ಅಭಿವೃದ್ಧಿಯನ್ನು ಮಾರ್ಗದರ್ಶನದೊಂದಿಗೆ, ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ. ಈಗ ಈ ಏನು ಅಂತರ ಇದೆ ಅದು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಪೂರ್ತಿ ಮತದಾನ ಪೂರ್ತಿಗೊಳ್ಳಿಲ್ಲ. ಪೂರ್ತಿ ಮತದಾನ ಆದಮೇಲೆ ನಾವು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಜೊತೆ ಮಾತನಾಡ್ತೀವಿ. ಈ ಬಾರಿ ಹೇಗೂ ಚುನಾವಣೆಯನ್ನು ಕಾಂಗ್ರೆಸ್ ಮತ್ತು SDP ಒಟ್ಟಾಗಿ ಎದುರಿಸಿದೆ. ಹಾಗಾಗಿ ಅಂತರ ಮತ್ತು ಇನ್ನಿತರ ವಿಷಯಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ಹೇಳ್ತೇವೆ. ನಮಗೆ ಇವತ್ತು ಅಭೂತಪೂರ್ವವಾದ ಜಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಎಲ್ಲ ಕಡೆಗಳಲ್ಲೂ ನಮ್ಮ ಮತಗಳು, ಕಳೆದ ಬಾರಿ ಬಿದ್ದಂಥ ಮತಗಳೇ ನಮಗೆ ಬಿದ್ದಂಥದ್ದು ಈಗಾಗಲೇ ಕಾಣಲಿಕ್ಕೆ ಸಿಗ್ತಾ ಇದೆ. ಒಟ್ಟು ಎಲ್ಲ ಫಲಿತಾಂಶ ಬಂದ ಮೇಲೆ ನಾವು ಈ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಕೊಡ್ತೀವಿ. ಇಂಗ್ಲೀಷ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳನ್ನ ನಾವೀಗ ನಿಮಗೆ ಕೊಡ್ತಾ ಇದ್ದೇವೆ. ವಾರಣಾಸಿ ಲೋಕಸಭಾ ಕ್ಷೇತ್ರ ಮೋದಿಗೆ ಮುನ್ನಡೆ ಉಂಟಾಗಿದೆ. ಮೋದಿ ಮುನ್ನಡೆಯಲ್ಲಿ ಇದ್ದಾರೆ ಅನ್ನುವಂತಹದ್ದು 1,50,383 ಮತಗಳಿಂದ ಮುನ್ನಡೆಯಲ್ಲಿರುವಂತಹ ನರೇಂದ್ರ ಮೋದಿ. ಕಾಂಗ್ರೆಸ್ನ ಅಜಯ್ ರಾಯ್ ವಿರುದ್ಧ ಮುನ್ನಡೆಯನ್ನ ಸಾಧಿಸಿದ್ದಾರೆ ನರೇಂದ್ರ ಮೋದಿ ಅನ್ನುವಂಥದ್ದು. ಮೋದಿಗೆ 5,86,624 ಮತವಾದರೆ ಅಜಯ್ ರಾಯ್ಗೆ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ 4,38,901 ಮತಗಳು ಅಜಯ್ ರಾಯ್ಗೆ ಲಭಿಸಿದೆ. 1,50,383 ಮತಗಳಿಂದ ಮುನ್ನಡೆಯಲ್ಲಿರುವಂತಹ ನರೇಂದ್ರ ಮೋದಿ ಕಳೆದ ಬಾರಿ 2019ರಲ್ಲಿ ಇದೇ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ವರ್ಸಸ್ ಅಜಯ್ ರಾಯ್ ಇದ್ರೂ ಕೂಡ ಅಲ್ಲಿ SPಯ ಶಾಲಿನಿ ಯಾದವ್ ಅವರು ಸ್ಪರ್ಧಿಸಿದ್ರು. ಅವರು 2ನೇ ಸ್ಥಾನದಲ್ಲಿದ್ದರು. ಕಳೆದ ಬಾರಿ ನರೇಂದ್ರ ಮೋದಿ ಅವರು ಪಡೆದಂತಹ ಮತ 6,74,664 6,74,644 ಬಹುದೊಡ್ಡ ಲೀಡನ್ನು ಪಡೆದುಕೊಂಡಿದ್ರು. ಅದಕ್ಕೆ ಕಾರಣ ಅಜಯ್ ರಾಯ್ ಮತ್ತು ಶಾಲಿನಿ ಯಾದವ್ ಇಬ್ಬರೂ ಕೂಡ ಚುನಾವಣೆಗೆ ನಿಂತಿರೋದ್ರಿಂದ ಇಬ್ಬರೂ ಕೂಡ ಶಾಲಿನಿ ಯಾದವ್ 1,95,159 ಮತಗಳನ್ನು ಪಡೆದಿದ್ರೆ ಅಜಯ್ ರಾಯ್ ಅವರು 1,52,548 ಮತಗಳನ್ನು 2019ರಲ್ಲಿ ಪಡೆದಿದ್ರು. ಆದ್ದರಿಂದ ಶಾಲಿನಿ ಯಾದವ್ ಅವರು SP ಪಕ್ಷದ ಶಾಲಿನಿ ಯಾದವ್ ಅವರು
1,95,159 ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದರೆ ನರೇಂದ್ರ ಮೋದಿಯವರು 6,74,664 ಮತಗಳೊಂದಿಗೆ ಮೊದಲ ಸ್ಥಾನಿಯಾಗಿದ್ದರು. ಬಹುದೊಡ್ಡ ಲೀಡನ್ನು ಅವರು ದಾಖಲಿಸಿದ್ರು. ಯಾಕೆಂತಂದರೆ ಆಗ SP ಶಾಲಿನಿ ಯಾದವ್ ಮತ್ತು ಅಜಯ್ ರಾಯ್ ಇಬ್ಬರು ಬೇರೆ ಬೇರೆಯಾಗಿ ನಿಂತಿದ್ರು. ಈ ಬಾರಿ ಅವರು ಕಂಬೈಂಡ್ ಆಗಿ ನಿಂತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಂಬೈಂಡ್ ಆಗಿ ನಿಂತಿರೋದು ಮಾತ್ರ ಅಲ್ಲ, ಈ ಬಾರಿ ಅಜಯ್ ರಾಯ್ ಪೈಪೋಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. 1,58,000 ಮುನ್ನಡೆಯಲ್ಲಿ ಈಗ ನರೇಂದ್ರ ಮೋದಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಳೆದ ಬಾರಿ 6,74,664 ಮತಗಳನ್ನು ಪಡೆದಿದ್ದಂತಹ ನರೇಂದ್ರ ಮೋದಿಯವರು ಈ ಬಾರಿ ಈವರೆಗೆ 5,94,877 ಮತಗಳನ್ನು ಪಡೆದಿದ್ದಾರೆ. 5,94,877 ಮತಗಳನ್ನು ಈಗಾಗಲೇ ನರೇಂದ್ರ ಮೋದಿಯವರು ಪಡೆದುಕೊಂಡಿದ್ದಾರೆ. ಕಳೆದ ಬಾರಿ ಅವರು ವಾರಣಾಸಿಯಲ್ಲಿ 6,74,664 ಮತಗಳನ್ನು ಪಡೆದಿದ್ದರು. ಕಳೆದ ಬಾರಿ SP ಶಾಲಿನಿ ಯಾದವ್ ಮತ್ತು ಅಜಯ್ ರಾಯ್ ಇಬ್ಬರು ಬೇರೆ ಬೇರೆಯಾಗಿ ನಿಂತಿದ್ದರು. ಅದರಲ್ಲಿ ಶಾಲಿನಿ ಯಾದವ್ 1,95,159 ಮತಗಳನ್ನು ಪಡೆದುಕೊಂಡಿದ್ದರೆ ಅಜಯ್ ರಾಯ್ INC ಪರವಾಗಿ ನಿಂತು 1,52,548 ಮತಗಳನ್ನು ಪಡೆದಿದ್ರು. ಇದು 2019 ಫಲಿತಾಂಶ. ಇದೀಗ ಗ್ರಾಫಿಕ್ಸ್ ಸಮೇತ ನಿಮಗೆ 2019 ಫಲಿತಾಂಶವನ್ನು ವಿವರಿಸ್ತಾ ಇದ್ದೀವಿ. 2019 ಫಲಿತಾಂಶವನ್ನು ಗ್ರಾಫಿಕ್ಸ್ ಸಮೇತ ನಿಮಗೆ ವಿವರಿಸ್ತಾ ಇದ್ದೀವಿ. ಇದು 2019 ಫಲಿತಾಂಶ. ನರೇಂದ್ರ ಮೋದಿ ಅವರು 6,74,664 ಮತಗಳನ್ನು ಪಡೆದಿದ್ದರು. ಎರಡನೇ ಸ್ಥಾನಿಯಾಗಿ SP ಶಾಲಿನಿ ಯಾದವ್ ಅವರು ನಿಂತಿದ್ದರು. 1,95,159 ಮತಗಳನ್ನು ಪಡೆದಿದ್ದರು. ಅಜಯ್ ರಾಯ್ ಕೂಡ ಕಳೆದ ಬಾರಿ ನಿಂತಿದ್ದರು. INCಯಲ್ಲಿ 1,52,548 ಮತಗಳನ್ನು ಪಡೆದಿದ್ದರು. ಈ ಹಿನ್ನೆಲೆಯಲ್ಲಿ ಲೀಡ್ 4,79,505 ಮತಗಳ ಲೀಡ್ ನರೇಂದ್ರ ಮೋದಿ ಅವರದಾಗಿತ್ತು. ಈ ಬಾರಿ ಅಜಯ್ ರಾಯ್ ಮಾತ್ರ SP ಮತ್ತು ಕಾಂಗ್ರೆಸ್ ಕಂಬೈಂಡ್ ಆಗಿ ನಿಂತಿದೆ. ಆದ್ದರಿಂದ ನರೇಂದ್ರ ಮೋದಿ ಮತ್ತು ಅಜಯ್ ರಾಯ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತ್ತು. ಇದರಲ್ಲಿ ಈಗ 5,93,494 ಮತಗಳನ್ನು ನರೇಂದ್ರ ಮೋದಿ ಅವರು ಪಡೆದಿದ್ದರೆ ಅಜಯ್ ರಾಯ್ 4,43,111 ಮತಗಳನ್ನು ಈಗಾಗಲೇ ಪಡೆದುಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಲೀಡ್ 1,50,383 ಮತಗಳು ಅನ್ನುವಂತಹ ಲೆಕ್ಕಾಚಾರ ಇಲ್ಲಿಯ ತನಕದ ಅಪ್ಡೇಟ್. ಇದು 2024 ಅಪ್ಡೇಟ್ ಮತ್ತು 2019 ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ವಾರಣಾಸಿ ಕ್ಷೇತ್ರದ ನರೇಂದ್ರ ಮೋದಿ ಅವರ ಕ್ಷೇತ್ರದ ಅಪ್ಡೇಟ್.
ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 1.5 ಲಕ್ಷ ಅಂದಾಜು ಪೂರ್ತಿ ಎಣಿಕೆ ಕಾರ್ಯ ಆಗ್ತಾ ಇದೆ. ಹೆಚ್ಚು ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ 30,000ಕ್ಕೂ ಅಧಿಕ ಮತದಿಂದ ಅವರು ವಿಜಯಿಯಾಗಿದ್ದಾರೆ. ಬಹುಶಃ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಹಿಂದುತ್ವದ ಆಧಾರದಲ್ಲಿ ಹಾಗೂ ಕಾರ್ಯಕರ್ತರ ಪರಿಶ್ರಮದಲ್ಲಿ ಬಿಜೆಪಿ ಇಷ್ಟು ದೊಡ್ಡ ಗೆಲುವನ್ನು ಪಡೆದಿದೆ. ಇದಕ್ಕೆ ಪರಿಶ್ರಮ ಪಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಮತದಾನ ನೀಡಿ ಬೆಂಬಲಿಸಿದ ಮತದಾರರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕೇಂದ್ರದಿಂದ ಈಗ ತಾನೇ ಮತ ಎಣಿಕೆ ಕಾರ್ಯವನ್ನು ಮುಗಿಸಿ ನಾವು ಈಗ ಹೊರಗಡೆ ಬಂದಿದ್ದೇವೆ. ಇನ್ನೂ ಕೂಡ ಅಲ್ಲಿ ಒಟ್ಟು 2 ಸುತ್ತಿನ ಮತಗಳ ಎಣಿಕೆಯದ್ದು ಲೆಕ್ಕ ಬರಬೇಕಷ್ಟೇ. ಈಗಾಗಲೇ 1,45,000ಕ್ಕೂ ಮಿಕ್ಕಿದ ಒಂದು ಯಾವ ಲೀಡ್ನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಯಗಳಿಸಿದ್ದಾರೆ. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ನಿರೀಕ್ಷೆಯ 30,000ಕ್ಕೆ ಹತ್ತಿರ ನಾವು ಮತಗಳ ಒಂದು ಲೀಡನ್ನು ಪಡೆದಿದ್ದೇವೆ. ಹಾಗಾಗಿ ಬ್ರಿಜೇಶ್ ಚೌಟ ಅವರ ಗೆಲುವಿನಲ್ಲಿ ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಪಾತ್ರ ಕೂಡ ದೊಡ್ಡ ರೀತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಕಾರ್ಯಕರ್ತರಿಗೆಲ್ಲ ನಮ್ಮ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಿರಂತರವಾಗಿ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದರ ಮೂಲಕ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ಮಾಡುವುದಕ್ಕೆ ಜನಾದೇಶವನ್ನು ಪಡ್ಕೊಂಡಿದೆ. NDA ಏನು ಒಕ್ಕೂಟ ಇದೆ, ಇದು ಮತ್ತೆ ಆಡಳಿತಕ್ಕೆ ಬರುವಂಥದ್ದು ನಿಶ್ಚಯ ಅಂತ ಹೇಳುವಂತಹ ಸ್ಥಿತಿಯನ್ನು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕರಾವಳಿಯ ಭಾಗದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಅದೇ ರೀತಿ ಉತ್ತರ ಕನ್ನಡದಲ್ಲಿ ನಮ್ಮ ಗೆಲುವಿನ ಅಂತರವನ್ನು ನೋಡಿದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಗೆ ಈ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ. ಬ್ರಿಜೇಶ್ ಚೌಟರನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರು ನಮಗೆ ಮತದಾನ ಮಾಡುವುದರ ಮೂಲಕ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಗೆ ಅವರು ಮಾಡಿದ ಆಶೀರ್ವಾದಕ್ಕೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಜೊತೆಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಈ ವಿಜಯೋತ್ಸವದ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತೇವೆ. ಮಂಗಳೂರು ಕ್ಷೇತ್ರದ ಅಪ್ಡೇಟ್ ಅನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. 1,47,611 ಮತಗಳ ಮುನ್ನಡೆಯನ್ನು ದಾಖಲಿಸಿರುವಂಥ ಅಪ್ಡೇಟ್. 7,55,814 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಬಿದ್ದಿದ್ರೆ 6,08,203 ಮತಗಳು ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ 1,47,611 ಮತಗಳಿಂದ ಬ್ರಿಜೇಶ್ ಚೌಟ ಮುನ್ನಡೆಯಲ್ಲಿದ್ದಾರೆ. ಆದರೆ ಅವರು ಈಗಾಗಲೇ ಗೆಲುವನ್ನು ದಾಖಲಿಸಿಯಾಗಿದೆ. ಆ ಗೆಲುವಿನ ಅಂಕಿಅಂಶಗಳು ಮಾತ್ರ ಬರೋದಕ್ಕೆ ಬಾಕಿ.
ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 1.5 ಲಕ್ಷ ಅಂದಾಜು ಪೂರ್ತಿ ಎಣಿಕೆ ಕಾರ್ಯ ಆಗ್ತಾ ಇದೆ. ಹೆಚ್ಚು ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಪುತ್ತೂರಿನಲ್ಲಿ 30,000ಕ್ಕೂ ಅಧಿಕ ಮತದಿಂದ ಅವರು ವಿಜಯಿಯಾಗಿದ್ದಾರೆ. ಬಹುಶಃ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಹಿಂದುತ್ವದ ಆಧಾರದಲ್ಲಿ ಹಾಗೂ ಕಾರ್ಯಕರ್ತರ ಪರಿಶ್ರಮದಲ್ಲಿ ಬಿಜೆಪಿ ಇಷ್ಟು ದೊಡ್ಡ ಗೆಲುವನ್ನು ಪಡೆದಿದೆ. ಇದಕ್ಕೆ ಪರಿಶ್ರಮ ಪಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಮತದಾನ ನೀಡಿ ಬೆಂಬಲಿಸಿದ ಮತದಾರರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕೇಂದ್ರದಿಂದ ಈಗ ತಾನೇ ಮತ ಎಣಿಕೆ ಕಾರ್ಯವನ್ನು ಮುಗಿಸಿ ನಾವು ಈಗ ಹೊರಗಡೆ ಬಂದಿದ್ದೇವೆ. ಇನ್ನೂ ಕೂಡ ಅಲ್ಲಿ ಒಟ್ಟು 2 ಸುತ್ತಿನ ಮತಗಳ ಎಣಿಕೆಯದ್ದು ಲೆಕ್ಕ ಬರಬೇಕಷ್ಟೇ. ಈಗಾಗಲೇ 1,45,000ಕ್ಕೂ ಮಿಕ್ಕಿದ ಒಂದು ಯಾವ ಲೀಡ್ನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಯಗಳಿಸಿದ್ದಾರೆ. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ನಿರೀಕ್ಷೆಯ 30,000ಕ್ಕೆ ಹತ್ತಿರ ನಾವು ಮತಗಳ ಒಂದು ಲೀಡನ್ನು ಪಡೆದಿದ್ದೇವೆ. ಹಾಗಾಗಿ ಬ್ರಿಜೇಶ್ ಚೌಟ ಅವರ ಗೆಲುವಿನಲ್ಲಿ ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಪಾತ್ರ ಕೂಡ ದೊಡ್ಡ ರೀತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಕಾರ್ಯಕರ್ತರಿಗೆಲ್ಲ ನಮ್ಮ ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಿರಂತರವಾಗಿ 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದರ ಮೂಲಕ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸರ್ಕಾರವನ್ನು ಮಾಡುವುದಕ್ಕೆ ಜನಾದೇಶವನ್ನು ಪಡ್ಕೊಂಡಿದೆ. NDA ಏನು ಒಕ್ಕೂಟ ಇದೆ, ಇದು ಮತ್ತೆ ಆಡಳಿತಕ್ಕೆ ಬರುವಂಥದ್ದು ನಿಶ್ಚಯ ಅಂತ ಹೇಳುವಂತಹ ಸ್ಥಿತಿಯನ್ನು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕರಾವಳಿಯ ಭಾಗದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಅದೇ ರೀತಿ ಉತ್ತರ ಕನ್ನಡದಲ್ಲಿ ನಮ್ಮ ಗೆಲುವಿನ ಅಂತರವನ್ನು ನೋಡಿದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಗೆ ಈ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ. ಬ್ರಿಜೇಶ್ ಚೌಟರನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರು ನಮಗೆ ಮತದಾನ ಮಾಡುವುದರ ಮೂಲಕ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಗೆ ಅವರು ಮಾಡಿದ ಆಶೀರ್ವಾದಕ್ಕೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಜೊತೆಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಈ ವಿಜಯೋತ್ಸವದ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತೇವೆ.
ಇದೀಗ ಅಪ್ಡೇಟ್ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಪ್ಡೇಟ್ ಬರ್ತಾ ಇರುವಂತಹದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 7,60,130 ಮತಗಳನ್ನು ಪಡೆದಿದ್ರೆ ಪದ್ಮರಾಜ್ ಅವರು 6,12,103 ಮತಗಳನ್ನು ಪಡೆದಿದ್ದಾರೆ. 1,48,027 ಮತಗಳ ಮುನ್ನಡೆ. ಈಗಾಗಲೇ 14,000 ಮತಗಳು ಇಲ್ಲಿ ಚಲಾವಣೆ ಆಗಿರುವಂಥದ್ದು. 14,000 ಮತಗಳಲ್ಲಿ 14,08,738 ಮತಗಳು ಚಲಾವಣೆ ಆಗಿರುವಂಥದ್ದು. 14,08,738 ಇಲ್ಲಿಯ ತನಕ ಎಣಿಕೆ ಆಗಿರುವಂಥದ್ದು. ಚಲಾವಣೆ ಆಗಿರುವಂತಹ ಮತಗಳ ಸಂಖ್ಯೆ 14,09,653. 14,08,738 ಮತಗಳ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಮಂಗಳೂರಿನ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಬ್ರಿಜೇಶ್ ಚೌಟ 76,7,60,130 ಮತಗಳನ್ನು ಪಡೆದಿದ್ದರೆ ಪದ್ಮರಾಜ್ ಅವರು 6,12,103 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ 14,08,738 ಮತಗಳ ಎಣಿಕೆ ಪೂರ್ಣ ಆಗಿದೆ. 1,48,027 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಉಳಿದ ಮತಗಳ ಸಂಖ್ಯೆ ಅಂದರೆ ಅದು ಹಸಿಂದಾಗಿದೆಯಾ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಬೇಕಿದೆ. ಇದೀಗ ಇದನ್ನು ಗೆಲುವು ಅನ್ನುವಂಥದ್ದಾಗಿ ಘೋಷಣೆ ಮಾಡ್ಬೋದು.
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಂತಿಮ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಪದ್ಮರಾಜರವರು ಹಾಗೂ ಉಳಿದ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಎಷ್ಟು ಮತಗಳ ಅಂತರದಿಂದ ಫೈನಲಿ ಅವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲ್ತಾರೆ ಎನ್ನುವಂಥದ್ದು ಮಾಹಿತಿ ಕೆಲವೇ ಕ್ಷಣಗಳು ನಾವು ಅಪ್ಡೇಟ್ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಲಭಿಸಿರುವಂಥ ಮಾಹಿತಿಯ ಪ್ರಕಾರ 7,64,132 ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಪಡ್ಕೊಂಡಿರುವಂತಹ ಮತಗಳು, ಪದ್ಮರಾಜ್ರವರು ಪಡ್ಕೊಂಡಿರುವ ಮತಗಳು 6,14,924 ಮತಗಳು, 1,49,208 ಮತಗಳ ಅಂತರದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇರುವಂಥದ್ದು. ಅದರ ಜೊತೆಗೆ ಬಹುಜನ ಸಮಾಜ ಪಾರ್ಟಿಯ ಕಾಂತಪ್ಪಾಲಂಗ್ರವರು 4,232 ಮತಗಳನ್ನು ಪಡ್ಕೊಂಡಿದ್ದಾರೆ. ದುರ್ಗಾಪ್ರಸಾದ್ ಕರುನಾಡ ಸೇವಕರ ಪಾರ್ಟಿಯವರು 2,592 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಸ್ವತಂತ್ರ ಅಭ್ಯರ್ಥಿ ಸುಪ್ರೀತ್ ಕುಮಾರ್ ಅವರು 1,901 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಇನ್ನೋರ್ವ ಸ್ವತಂತ್ರ ಅಭ್ಯರ್ಥಿ ಮ್ಯಾಕ್ಸಿಮ್ ಪಿಂಟೂರ್ ಅವರು 1,690 ಮತಗಳನ್ನು, ದೀಪಕ್ ರಾಜೇಶ್ ಕೋಲ್ ಅವರು 976 ಮತಗಳನ್ನು ಪಡ್ಕೊಂಡಿರುವಂಥದ್ದು. ಇನ್ನು ಉತ್ತಮ ಪ್ರಜಾಕೀಯ ಪಾರ್ಟಿಯ ಮನೋಹರ್ ಅವರು 971 ಮತಗಳು, ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ರಂಜಿಣಿಯವರು 776 ಮತ್ತು 23,576 ಮತಗಳು ನೋಟಕ್ಕೆ ಹೋಗಿರುವಂಥದ್ದು. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಈಗಿನ ಅಪ್ಡೇಟ್ ನಾವು ಕೊಡ್ತಾ ಇರುವಂಥದ್ದು. ಅದೇ ರೀತಿ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಸ್ಥಾನಗಳು ಮುನ್ನಡೆಯಲ್ಲಿ ಸಾಧಿಸಿದರೆ 9 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ ಒಟ್ಟು ಭಾರತದಲ್ಲಿ 543 ಕ್ಷೇತ್ರಗಳಲ್ಲಿ 297 ಕ್ಷೇತ್ರಗಳು NDA ಮುನ್ನಡೆಯಲ್ಲಿರುವಂಥದ್ದು. ಅದೇ ರೀತಿ INDA 230 ಕ್ಷೇತ್ರಗಳಲ್ಲಿ ಹಾಗೂ 16 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯಲ್ಲಿರುವಂಥದ್ದು ಈಗ ನಮಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಮತ ಎಣಿಕೆ ವಿಳಂಬ ಆಗ್ತಿದೆ ಎನ್ನುವಂಥ ದೃಷ್ಟಿಯಿಂದ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಿಯೋಗ ದೂರು ನೀಡ್ತಾ ಇರುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಮತ ಎಣಿಕೆ ಪ್ರಕ್ರಿಯೆ ಅತ್ಯಂತ ವಿಳಂಬ ಆಗ್ತಿದೆ ಎನ್ನುವಂಥ ದೃಷ್ಟಿಯಿಂದ ಕಾಂಗ್ರೆಸ್ನ ಒಂದು ನಿಯೋಗ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವಂಥದ್ದು. ಅದರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಕೂಡ ಅತ್ಯಂತ ಪಾತಾಳ ಲೋಕಕ್ಕೆ ಕುಸಿತ ಕಂಡಿರುವಂಥದ್ದು ಷೇರು ಮಾರುಕಟ್ಟೆ. ಎಕ್ಸಿಟ್ ಪೋಲ್ನ ಬಳಿಕ ಅತ್ಯಂತ ಏರಿಕೆಯನ್ನು ಕಂಡಿದ್ದಂತಹ ಸೆನ್ಸೆಕ್ಸ್ ಇದೀಗ ಚುನಾವಣೆಯ ಇವತ್ತು ಬೆಳಗಿನಿಂದ ಏನು ಫಲಿತಾಂಶಗಳು ಪ್ರಕಟಗೊಳ್ಳುತ್ತಿದೆ ಅದರ ನಂತರ ಅತ್ಯಂತ ಪಾತಾಳಕ್ಕೆ ಕುಸಿಯುವಂಥ ಒಂದು ಹಂತಕ್ಕೆ ತಲುಪಿರುವಂಥದ್ದು ಷೇರು ಮಾರುಕಟ್ಟೆ. 1,300ಕ್ಕೂ ಹೆಚ್ಚು ಅಂಕಗಳಿಂದ ನಿಫ್ಟಿ ಸೂಚ್ಯಂಕ ಕುಸಿದಿರುವಂಥದ್ದು. ಹೂಡಿಕೆದಾರರಿಗೆ ಸರಿಸುಮಾರು 40 ಲಕ್ಷ ಕೋಟಿಯಷ್ಟು ನಷ್ಟ ಸಂಭವಿಸಬಹುದು ಎನ್ನುವಂತಹ ಒಂದು ಅಂಕಿಅಂಶ ಕೂಡ ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಾವು ಏರಿತ್ತು. ಈ ಬಾರಿ ಯಾವ ರೀತಿಯಾಗಿ ಫಲಿತಾಂಶ ಹೊರಬೀಳುತ್ತೆ ಎನ್ನುವಂಥ ರೀತಿಯಲ್ಲಿ ಬಿಜೆಪಿ ಹೆಚ್ಚಿನ ಒಂದು ಅಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ನಳಿನ್ ಕುಮಾರ್ ಕಟೀಲ್ ರವರು 2,74,000 ಮತಗಳ ಅಂತರದಲ್ಲಿ ಭರ್ಜರಿ ಜಯವನ್ನು ಸಾಧಿಸಿರುವಂಥದ್ದು. ಆದರೆ ಈ ಬಾರಿ ಯಾವ ರೀತಿಯಾಗಿ ಅದು ಪರಿಣಾಮ ಬೀರುತ್ತೆ ಅಂತ ಬೇರೆ ಬೇರೆ ಲೆಕ್ಕಾಚಾರಗಳು ನಡೆದಿತ್ತು. ಅದರ ಜೊತೆಗೆ ಕಾಂಗ್ರೆಸ್ಗೆ ಅಲ್ಲಿ SDPI ಯಾವುದೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸದ ಪರಿಣಾಮವಾಗಿ ಕಾಂಗ್ರೆಸ್ಗೆ ಅದು ಲಾಭವಾಗಿ ಅವೆಲ್ಲ ಮತಗಳು ಕೂಡ ಕಾಂಗ್ರೆಸ್ಗೆ ಬರ್ತವೆ ಎನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಕೂಡ ಇತ್ತು. ಹಾಗಾಗಿ ಬಿಜೆಪಿಗೆ ಒಂದಷ್ಟು ಮತಗಳ ಅಂತರ, ಗೆಲುವಿನ ಅಂತರ ಸಾಕಷ್ಟು ಕಡಿಮೆ ಆಗಬಹುದು ಎನ್ನುವಂಥದ್ದು ಕೂಡ ರಾಜಕೀಯ ಲೆಕ್ಕಾಚಾರ ಆಗ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಈಗ ಅಂದರೆ ಸರಿಸುಮಾರು 1,5 ಲಕ್ಷಗಳಷ್ಟು ಮತಗಳ ಅಂತರ ಸಾಕಷ್ಟು ಕಡಿಮೆ ಆಗಿದೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ. 1,49,208 ಈಗ ಪ್ರಸ್ತುತ ಲಭ್ಯ ಇರುವಂತಹ ಅಪ್ಡೇಟ್ ಪ್ರಕಾರ ನಮಗೆ ಲೀಡ್ ಇರುವಂಥದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು. ಸರಿಸುಮಾರು 1,25,000 ಮತಗಳ ಅಂತರ ಅಂದರೆ ಕಳೆದ
ಬಾರಿಗೆ ನಳಿನ್ ಕುಮಾರ್ ಕಟೀಲ್ ರವರು ಏನೋ ಗೆಲುವನ್ನು ಸಾಧಿಸಿದ್ರು ಆ ಒಂದು ಅಂತರವನ್ನು ಹೋಲಿಕೆ ಮಾಡೋದಾದ್ರೆ 1,25,000 ಮತಗಳ ಅಂತರದಲ್ಲಿ ಈ ಬಾರಿ ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರಿಗೆ ಮತಗಳು ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರುವಂಥದ್ದು. ಹಾಗೆ ಕಾಂಗ್ರೆಸ್ನ ಪದ್ಮರಾಜ್ರವರಿಗೆ ಒಂದಷ್ಟು ಕಾಂಗ್ರೆಸ್ನ ಮತಗಳು ಹೆಚ್ಚುವರಿಯಾಗಿರುವಂಥದ್ದು. ಅದೇ ರೀತಿ ಇಲ್ಲಿ ನೋಟವನ್ನು ನೋಡಿದ್ರು ಕೂಡ 23,576 ಮತಗಳು ಬೀಳುವಂಥದ್ದು. ಅಂದರೆ ಕಳೆದ ಸಾಲಿನಲ್ಲಿ 7,000ಗಳಷ್ಟು ಮತಗಳು ನೋಟಕ್ಕೆ ಬಿದ್ದಿತ್ತು. ಈ ಬಾರಿ 23,576 ನೋಟಕ್ಕೆ ಹೋಗಿರುವಂಥದ್ದು.
ಈಗಾಗಲೇ ಚುನಾವಣಾ ಆಯೋಗದ ಅಧಿಕೃತ ಫಲಿತಾಂಶದ ರೀತಿಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲುವಿನ ನಗೆ ಬೀರಿದ್ದಾರೆ. 1,49,208 ಮತಗಳಿಂದ ಮತಗಳ ಅಂತರದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಜಯಬೇರಿಯನ್ನು ಬಾರಿಸಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ್ ಅವರು ಇರುವಂತದ್ದು ಬಹುಶಃ ಪುತ್ತೂರಿನಲ್ಲಿ ಸಂಭ್ರಮಾಚರಣೆ ಮುಗಿಸಿಕೊಂಡು ಈ ಮತ ಎಣಿಕಾ ಕೇಂದ್ರದತ್ತ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ಗೆಲುವಿನ ಬಗ್ಗೆ ಕೇಳೋಣ ಸರ್. ನಮಸ್ತೆ. ಅತ್ಯಂತ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಈ ಬಾರಿಯ ಚುನಾವಣೆ ಸವಾಲಿನ ಚುನಾವಣೆ ಆಗಿತ್ತು. ಧರ್ಮ ಮತ್ತು ಅಧರ್ಮದ ನಡುವಿನ ಚುನಾವಣೆ ಅನ್ನುವಂಥದ್ದು ಬಿಂಬಿತ ಆಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮವನ್ನ ಮೆಟ್ಟಿ ನಿಲ್ತೇವೆ ಅನ್ನತಕ್ಕಂತ ಅನೇಕ ಯೋಚನೆಗಳ ನಡುವೆ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂತ ಈ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಧರ್ಮವನ್ನ ಬಿಟ್ಟು ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂತ ಸಂದೇಶವನ್ನ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸುವುದರ ಮುಖಾಂತರ ಮತ್ತೆ ಒಂದು ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರ ಬಂಧುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಚುನಾವಣೆಯ ಬಗ್ಗೆ ಮಾತನಾಡೋದಿದ್ರೆ ಹಲವಾರು ಪರಿಸ್ಥಿತಿಗಳು ಬದಲಾಗಿತ್ತು. ತಾವು ಕೂಡ ಮತ್ತೆ ಮಾತೃ ಪಕ್ಷದ ಜೊತೆಗೆ ಸೇರಿಸಿಕೊಂಡು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮವನ್ನ ಪಟ್ರಿ. ಸೊ ಇದೆಲ್ಲವೂ ಕೂಡ ಗೆಲುವಿಗೆ ಕಾರಣ ಆಗಿದೆ ಅನ್ನೋದನ್ನ ಹೇಳ್ಬೋದು. ಖಂಡಿತ ನಾವು ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿದೆವು. ಈ ಬಾರಿಯ ಚುನಾವಣೆಯಲ್ಲಿ ಈ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿರ್ತಕ್ಕಂತ ದೇವದುರ್ಲಭ ಕಾರ್ಯಕರ್ತರ ಶ್ರಮದ ಫಲವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರಂತಹ ಬ್ರಿಜೇಶ್ ಚೌಟಾರ್ ಅವರು ದೊಡ್ಡದಾಗಿರ್ತಕ್ಕಂತ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಇದು ಕಾರ್ಯಕರ್ತರ ಗೆಲುವು ಅಂತ ನಾನು ಭಾವಿಸಿದ್ದೇನೆ. ಅಂತರದ ಬಗ್ಗೆ ಹೇಳೋದಿದ್ರೆ ಸರ್, ಲೀಡಿನ ಬಗ್ಗೆ ಒಳ್ಳೆಯ ಲೀಡ್ ಬಂದಿದೆ. ಕಳೆದ ಬಾರಿಗಿಂತ ನಾವು ಇದನ್ನು ವಿಶ್ಲೇಷಣೆ ಮಾಡುವಾಗ ಕಳೆದ ಬಾರಿಯ ಚುನಾವಣೆಯಲ್ಲಿ SDPI ಚುನಾವಣೆಗೆ ನಿಂತಿರುವಂತದ್ದು ನಿಮ್ಗೆ ಗೊತ್ತಿದೆ. ಸಾವಿರಾರು ಸವಾಲುಗಳು ಈ ಚುನಾವಣೆಯ ಸಂದರ್ಭದಲ್ಲಿ ಇದ್ದು ನೋಟದ ಮುಖಾಂತರ ಒಂದಷ್ಟು ಮತಗಳು ವಿಭಜನೆ ಆಗಿದೆ. ಇದು ಯಾವುದೇ ರೀತಿಯ ಮತ ವಿಭಜನೆಗಳ ಕಾರಣದಿಂದಾಗಿ ಸ್ವಲ್ಪ ಇದಾಗಿದೆ ಹೊರತು ಗೆಲುವು ಒಳ್ಳೆಯ ಗೆಲುವು ಈ ಕ್ಷೇತ್ರದಲ್ಲಿ. ಥ್ಯಾಂಕ್ ಯು. మీరు ఫస్ట్ కడపడిన తింది ఎదుగుతున్నారు. ಎಸ್, ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಫೈನಲ್ ಅನೌನ್ಸ್ಮೆಂಟ್ ಆಗಿದೆ. 7,64,132 ಮತಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪಡೆದುಕೊಂಡಿದ್ದಾರೆ. ಪದ್ಮರಾಜ್ ಅವರು 6,14,924 ಮತಗಳನ್ನು ಪಡೆದುಕೊಂಡಿದ್ದಾರೆ. 1,49,208 ಮತಗಳಿಂದ 1,49,208 ಮತಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗೆಲುವನ್ನು ಸಾಧಿಸಿದ್ದಾರೆ. 1,49,208 ಮತಗಳಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 1,49,208 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ.
ಈ ಬಗ್ಗೆ ಬೆಳ್ತಂಗಡಿ ಮಂಡಲಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ರಾವ್ ಪುಟಾಣಿ ಅವರು ಮಾತನಾಡ್ತಿದ್ದಾರೆ. ಅಭಿಪ್ರಾಯ ಕೂಡ ನನ್ನ ಮನಸ್ಸಿನಲ್ಲಿದೆ. ಅದು ಖುಷಿಯಾಗಿದೆ. ನಮ್ಮ ಬೆಳ್ತಂಗಡಿಯ ಎಲ್ಲ ಮತದಾರ ಬಾಂಧವರಿಗೆ ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾದಂತಹ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಈ ಬಾರಿ ಚುನಾವಣೆಯಲ್ಲಿ ಒಂದಷ್ಟು ವಿಚಾರಗಳಿತ್ತು. ಒಂದು ಮುಖ್ಯವಾಗಿ ಬೆಳ್ತಂಗಡಿ ಭಾಗದಲ್ಲಿ ನೋಟ ಒಂದಷ್ಟು ಸದ್ದಾನ ಮಾಡ್ತಾ ಇತ್ತು, ಅದರಿಂದ ಮತಗಳು ಕಡಿಮೆ ಆಗ್ಬಹುದು ಅನ್ನುವಂಥ ವಿಚಾರಗಳು. ಸೊ ನೋಟದ ಒಂದು ಪರಿಣಾಮದ ಬಗ್ಗೆ ಏನು ಹೇಳಿ? ಖಂಡಿತವಾಗಿ ಚುನಾವಣೆ ಅಂತ ಹೇಳಿದ್ರೆ ಬೇರೆ ಬೇರೆ ಆಯಾಮಗಳು ಕೆಲಸ ಮಾಡುವಂಥದ್ದು ಇದೆ. ಅದರಲ್ಲಿ ಈ ಬಾರಿ ನಮ್ಮ ಗೆಲುವಿನ ಅಂತರದ ಸಣ್ಣ ಪುಟ್ಟ ಅದು ಕೂಡ ಒಂದಿದೆ. ಯಾಕಂದ್ರೆ ನೋಟ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿಯೇ ಇದು ಬಹಳ ಪ್ರಚಲಿತವಾಗಿ ಮತ್ತು ಪ್ರಖರವಾಗಿ ಇರುವಂತಹ ವಿಷಯ ಆದ ಕಾರಣ ಅಲ್ಲಿ ಇದಕ್ಕೆ ಇದಾಗಿದೆ. ಆದ್ರೂ ತೊಂದರೆ ಇಲ್ಲ. ಅಲ್ಲಿಯೂ ನಾವು ಒಂದು 10,000 ಮತಗಳಷ್ಟು ನೋಟದಲ್ಲಿ ಹೋಗಿದೆ. ಇದು ರಾಜಕೀಯ ಸಾಂದರ್ಭಿಕ ತೀರ್ಮಾನಗಳು. ಹಾಗಾಗಿ ಆ ಮತದಾರರು ಕೂಡ ಆ ದಿನದ ತೀರ್ಮಾನ ಮಾಡಿದ್ದಾರೆ ಹೊರತು ಅವರೇನು ಶಾಶ್ವತವಾಗಿಲ್ಲ. ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಮತದಾರರು ಅಂತ ಹೇಳುವಂತ ಭಾವನೆ ನಮಗೆ ಇದೆ, ಖಂಡಿತ ಇದೆ. ಒಟ್ಟು ಫಲಿತಾಂಶ ಖುಷಿ ಕೊಟ್ಟಿದೆ, ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸರಿ.
ಇದೀಗ ರಾಜ್ಯದ ಅಪ್ಡೇಟ್ಗಳನ್ನು ತಾವು ನೋಡ್ತಾ ಇದ್ದೀರಿ. ರಾಜ್ಯದ ಬೆಳವಣಿಗೆಯಲ್ಲಿ 17, 19, 19 ಮತ್ತು 9 ಅನ್ನುವಂಥ ಲೆಕ್ಕಾಚಾರ. 19 ಬಿಜೆಪಿ ಮತ್ತು JDS ಮೈತ್ರಿ ಪಕ್ಷಗಳು, 19 ಮತ್ತು 9 ಕಾಂಗ್ರೆಸ್ ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ವಾರಾಣಸಿಯಲ್ಲಿ ನರೇಂದ್ರ ಮೋದಿ ಅವರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ವಾರಾಣಸಿ ಲೋಕಸಭಾ ಕ್ಷೇತ್ರ ಮೋದಿ ಅವರಿಗೆ ಮುನ್ನಡೆ. 1,52,355 ಮತಗಳಿಂದ ಮುನ್ನಡೆಯಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಅಜಯ್ ರಾಯ್ ವಿರುದ್ಧ ಮುನ್ನಡೆ ಸಾಧಿಸಿದ್ದಾರೆ. ಮೋದಿಗೆ 6,11,439 ಮತ ಪಡೆದರೆ ಅಜಯ್ ರಾಯ್ 4,59,084 ಮತವನ್ನ ಅಜಯ್ ರಾಯ್ ಪಡೆದುಕೊಂಡಿದ್ದಾರೆ. ವಾರಾಣಸಿ ಲೋಕಸಭಾ ಕ್ಷೇತ್ರ ಮೋದಿ ಅವರಿಗೆ ಮುನ್ನಡೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 1,52,355 ಮತಗಳಿಂದ ಮುನ್ನಡೆಯಲಿದ್ದಾರೆ ನರೇಂದ್ರ ಮೋದಿ. ಕಾಂಗ್ರೆಸ್ನ ಅಜಯ್ ರಾಯ್ ವಿರುದ್ಧ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಜಯ್ ರಾಯ್ ಅವರಿಗೆ 4,59,084 ಮತಗಳು ಲಭಿಸಿವೆ. ಮೋದಿಗೆ 6,11,539 ಮತಗಳು ಲಭಿಸಿವೆ. ನರೇಂದ್ರ ಮೋದಿ ಅವರ 2019 ರಿಸಲ್ಟ್ ಅನ್ನು ನಾವು ನೋಡೋದಾದ್ರೆ, ನರೇಂದ್ರ ಮೋದಿ ಅವರ 2019 ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ 2019ರಲ್ಲಿ ನರೇಂದ್ರ ಮೋದಿ ಅವರು 6,74,664 ಮತಗಳನ್ನು ವಾರಾಣಸಿಯಲ್ಲಿ ಪಡೆದಿದ್ರು. ಆ ಬಾರಿ 6,74,664 ಮತಗಳನ್ನು 2019ರಲ್ಲಿ ನರೇಂದ್ರ ಮೋದಿ ಅವರು ಪಡೆದಿದ್ರು. ಆ ಬಾರಿ SP ಮತ್ತು INC ಬೇರೆ ಬೇರೆಯಾಗಿ ಕಣಕ್ಕಿಳಿದಿತ್ತು. ಮುಖ್ಯವಾಗಿ ಸಮಾಜವಾದಿ ಪಾರ್ಟಿ ಮತ್ತು ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ ಅದು ಬೇರೆ ಬೇರೆಯಾಗಿ ಸ್ಪರ್ಧೆಗಿಳಿದಿತ್ತು. ಅದರಲ್ಲಿ ಶಾಲಿನಿ ಯಾದವ್ ಅವರು 1,95,159 ಮತಗಳನ್ನು ಪಡೆದು 2ನೇ ಸ್ಥಾನಿಯಾಗಿದ್ದರು. 3ನೇ ಸ್ಥಾನದಲ್ಲಿ INC 1,52,548 ಮತಗಳನ್ನು ಪಡೆದು 2ನೇ ಸ್ಥಾನಿಯಾಗಿತ್ತು. ಆ ಬಾರಿ ವೋಟ್ ಸ್ಪ್ಲಿಟ್ ಆಗಿತ್ತು ಶಾಲಿನಿ ಯಾದವ್ ಮತ್ತು ಅಜಯ್ ರಾಯ್ ನಡುವೆ. ಈ ಬಾರಿ SP ಮತ್ತು INC ಇಬ್ಬರೂ ಕೂಡ ಒಟ್ಟು ಸೇರಿಕೊಂಡು ಇಲ್ಲಿ ಸ್ಪರ್ಧೆಗೆ ಇಳಿದಿರುವಂಥದ್ದು. ಅಜಯ್ ರಾಯ್ ಅವರಿಗೆ ಇಲ್ಲಿ ಟಿಕೆಟ್ ಅನ್ನು ನೀಡಲಾಗಿತ್ತು. SP ಮತ್ತು ಕಾಂಗ್ರೆಸ್ ಕಂಬೈನ್ಡ್ ಆಗಿ ಇಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಈ ಬಾರಿ ಅಜಯ್ ರಾಯ್ ಅವರಿಗೆ 4,59,084 ಮತಗಳು ಲಭಿಸಿವೆ. ಅವರೀಗ 1,52,355 ಮತಗಳ ಹಿನ್ನಡೆಯಲ್ಲಿ ಇದ್ದಾರೆ. ನರೇಂದ್ರ ಮೋದಿ ಅವರು 6,11,439 ಮತಗಳನ್ನು ಪಡೆದಿದ್ದು 1,52,355 ಮತಗಳ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. 1,52,355 ಮತಗಳ ಮುನ್ನಡೆಯನ್ನ ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು SPಯ ಅಭ್ಯರ್ಥಿ ಅಜಯ್ ರಾಯ್ ಅವರು 4,59,084 ಮತಗಳನ್ನು ಪಡೆದಿದ್ದು 1,52,355 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ವಾರಾಣಸಿ ಕ್ಷೇತ್ರದ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದು ವಾರಾಣಸಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕಣಕ್ಕಿಳಿದಿರುವಂತಹ ನರೇಂದ್ರ ಮೋದಿ ಅವರು ಈಗಾಗಲೇ 6,11,439 ಮತಗಳನ್ನು ಪಡೆದಿದ್ದು, ಅವರ ಸಮೀಪದ ಸ್ಪರ್ಧಿ ಅಜಯ್ ರಾಯ್ SP ಮತ್ತು ಕಾಂಗ್ರೆಸ್ನ ಅಲಯನ್ಸ್ನ ಸ್ಪರ್ಧಿಯಾಗಿರುವಂತಹ ಅಜಯ್ ರಾಯ್ 4,59,084 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. 1,52,355 ಮತಗಳಿಂದ ನರೇಂದ್ರ ಮೋದಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 1,49,208 ಮತಗಳ ಅಂತರದಿಂದ ಗೆದ್ದು ಕಮಾಲ್ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ. 7,64,132 ಮತಗಳನ್ನು ಪಡೆದುಕೊಂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ.
6,14,924 ಮತಗಳನ್ನು ಪಡೆದು ಸೋಲ್ಕಂಡ ಕಾಂಗ್ರೆಸ್ನ ಪದ್ಮರಾಜ್ ಆರ್ ಪೂಜಾರಿ ಅವರು. ಬಿಎಸ್ಪಿ ಪಕ್ಷದ ಕಾಂತಪ್ಪ ಆಲಂಗಾರ್ ಅವರಿಗೆ 4,232 ಮತಗಳು ಲಭಿಸಿವೆ. 2,592 ಮತಗಳನ್ನು ಪಡೆದ ಕೆಎಸ್ಪಿ ಪಕ್ಷದ ದುರ್ಗಾ ಪ್ರಸಾದ್. ಪಕ್ಷೇತರನಾಗಿ ಕಣಕ್ಕಿಳಿದಿದ್ದ ಸುಪ್ರೀತ್ ಕುಮಾರ್ ಪೂಜಾರಿ ಅವರಿಗೆ 1,901 ಮತಗಳು ಲಭಿಸಿವೆ. 1,690 ಮತಗಳನ್ನು ಪಡೆದುಕೊಂಡ ಪಕ್ಷೇತರದ ಮ್ಯಾಕ್ಸಿಮ್ ಪಿಂಟೋ. ಪಕ್ಷೇತರ ದೀಪಕ್ ರಾಜೇಶ್ ಕ್ವೆಲ್ಲೋ ಪಡೆದುಕೊಂಡ ಮತ 976. ಪ್ರಜಾಕೀಯ ಪಕ್ಷದಿಂದ ಕಣಕ್ಕಿಳಿದಿದ್ದ ಪ್ರಜಾಕೀಯ ಮನೋಹರ ಇವರಿಗೆ 971 ಮತ. ಕೆಆರ್ಎಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ರಂಜಿನಿ ಎಂ 776 ಮತಗಳನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ದಾಖಲೆಯ 23,576 ನೋಟಾ ಮತ ದಾಖಲಾಗಿದೆ. ಇದು ದಕ್ಷಿಣ ಕನ್ನಡದ ಗೆಲುವನ್ನ ಪಡೆದಿರುವಂತಹ ಬ್ರಿಜೇಶ್ ಚೌಟಾರ ಗೆಲುವಿನ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸುದ್ದಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಈ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೀವಿ.
ಎಸ್, ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡು ಕರ್ನಾಟಕದ ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆಲುವನ್ನು ಕಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಗೆದ್ದು ಬಿಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಜಯವಾಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಜಯ, ಚಾಮರಾಜನಗರ ಕಾಂಗ್ರೆಸ್ನ ಸುನೀಲ್ ಬೋಸ್ಗೆ ಜಯ ದೊರಕಿದೆ. ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಗೆಲುವಿನ ಮಾಲೆ ಸಿಕ್ಕಿದೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ತುಕಾರಾಂ ಗೆಲುವನ್ನ ದಾಖಲಿಸಿದರೆ ಉಡುಪಿಯಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವನ್ನು ಕಂಡಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ನ ಕುಮಾರಸ್ವಾಮಿ ಗೆಲುವನ್ನು ಕಂಡರೆ ಚಿತ್ರದುರ್ಗದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆಲುವನ್ನು ಕಂಡಿದ್ದಾರೆ. ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಗೆಲುವನ್ನು ಕಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಿಜೆಪಿಯ ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲುವು ಲಭಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಡಾಕ್ಟರ್ ಸುಧಾಕರ್ಗೆ ಗೆಲುವು ಸಿಕ್ಕಿದೆ. ಧಾರವಾಡ ಬಿಜೆಪಿಯ ಪ್ರಹ್ಲಾದ್ ಜೋಶಿಗೆ ಗೆಲುವು. ಬೀದರ್ನಲ್ಲಿ ಕಾಂಗ್ರೆಸ್ನ ಸಾಗರ್ ಖಂಡ್ರೆಗೆ ಗೆಲುವಾಗಿದೆ. ಹಾವೇರಿಯಲ್ಲಿ ಬಿಜೆಪಿಯ ಬಸವರಾಜ ಬೊಮ್ಮಾಯಿಗೆ ಗೆಲುವಾಗಿದೆ. ಚಿಕ್ಕೋಡಿಯ ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿಗೆ ಗೆಲುವಾಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿಯ PC ಗದ್ದಿಗೌಡರ್ ಅವರಿಗೆ ಗೆಲುವಾಗಿದೆ. ವಿಜಯಪುರದಲ್ಲಿ ಬಿಜೆಪಿಯ ರಮೇಶ್ ಜಿಗಜಿಣಗಿ ಗೆಲುವನ್ನು ಸಾಧಿಸಿದರೆ ಮೈಸೂರಿನಲ್ಲಿ ಬಿಜೆಪಿಯ ಯದುವೀರ್ ಒಡೆಯರ್ಗೆ ಗೆಲುವಾಗಿದೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ನ ರಾಜಶೇಖರ್ ಹಿತ್ನಾಳಿಗೆ ಗೆಲುವಾದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲುವಾಗಿದೆ. ಮಂಗಳೂರು ಬಿಜೆಪಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಗೆದ್ದು ಬಗಿದ್ದಾರೆ. ಕಲಬುರಗಿ ಕಾಂಗ್ರೆಸ್ನ ರಾಧಾಕೃಷ್ಣ ದೊಡ್ಮನಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯ್ಕಿಗೆ ಗೆಲುವಾಗಿದ್ದರೆ ಶಿವಮೊಗ್ಗದಲ್ಲಿ ಬಿಜೆಪಿಯ BY ರಾಘವೇಂದ್ರ ಗೆಲುವನ್ನು ಸಾಧಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆಲುವನ್ನು ಸಾಧಿಸಿದರೆ ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿಯ PC ಮೋಹನ್ ಗೆಲುವನ್ನು ಕಂಡಿದ್ದಾರೆ.
ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದೆ. ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 1.5 ಲಕ್ಷಕ್ಕೂ ಮಿಕ್ಕಿ ಅಧಿಕ ಓಟಿನಲ್ಲಿ ಗೆದ್ದು ಇವತ್ತು ಅವರು ಸಂಸದರಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಬಹಳ ಯಶಸ್ವಿಯಾದ ಕೆಲಸ ಕಾರ್ಯಗಳನ್ನು ಮಾಡೋರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕಾರ್ಯಕರ್ತರು ಬಹಳ ಖುಷಿ ಹೊಂದಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಸನ್ಮಾನಿಸಬೇಕು, ಅವರನ್ನು ಗೌರವಿಸಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಕಾಯ್ತಾ ಇದ್ದೇವೆ. ಬಹಳ ಕಾರ್ಯಕರ್ತರಿಗೆ ಈ ಅಭೂತಪೂರ್ವವಾದಂಥ ಗೆಲುವು ನಮಗೆ ಇನ್ನಷ್ಟು ಖುಷಿಯನ್ನು ತಂದು ಕೊಟ್ಟಿದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಶಾಸಕನಾಗಿ ನಾನು ಹೇಳಿದ್ದೇನೆ.
ನನಗೆ ಪ್ರಶ್ನೆಗೆ ನೋಡ್ತೀನಿ ಪ್ರಶ್ನೆಗೆ ಏನು ತೊಂದರೆ ಇದೆಯಾ? ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಿ ವೇದವ್ಯಾಸ್ ಕಾಮತ್ ಅವರು ಇರುವಂತದ್ದು. ನಮಸ್ತೆ ಸರ್. ನಮಸ್ತೆ. ಫಲಿತಾಂಶದ ಬಗ್ಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾದಂಥ ನಿರೀಕ್ಷೆಯ ಫಲಿತಾಂಶವನ್ನು ನಾವು ಕಂಡಿದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲಗಳನ್ನು ಮಾಡಿದಂಥ ಕಾಂಗ್ರೆಸ್ ಈ ಬಾರಿ ಗೆಲ್ತದೆ ಅಂತ ಹೇಳುವಂಥ ರೀತಿಯಲ್ಲಿ ಬಹಳಷ್ಟು ಸರ್ಕಸನ್ನು ಮಾಡಿತ್ತು. ಆದರೆ ನಮ್ಮ ಸಂಘಟನೆಯ ಆಧಾರ, ನಮ್ಮ ಕಾರ್ಯಕರ್ತರ ಕೆಲಸ ಮತ್ತು ಮೋದಿಯವರ ಒಟ್ಟು ಕೆಲಸ ಕಾರ್ಯದ ವೈಖರಿಗಳನ್ನು ಕಂಡು ನಾವು ಬಹಳ ಅಭೂತಪೂರ್ವವಾಗಿ ಗೆಲ್ತೇವೆ ಅಂತ ಹೇಳುವಂಥದ್ದು ಕೂಡ ನಾವು ವಿಶ್ವಾಸದಲ್ಲಿ ಹೇಳಿದ್ವಿ. ಈಗಾಗಲೇ ಈ ಹಿಂದೆ ಕಳೆದ ಚುನಾವಣೆಯಲ್ಲಿ SDPI ಅಭ್ಯರ್ಥಿಯಾಗಿ ಇಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಪಡೆದುಕೊಂಡಂಥ ಮತದ ಅಂತರಗಳು ಈ ಸಲ SDPI ಅವರು ಕೂಡ ಕಾಂಗ್ರೆಸ್ ಒಂದಿಗೆ ಹೊಂದಾಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಲೀಡ್ ಕಡಿಮೆ ಬಂದಿರ್ಬೋದು. ಆದರೂ ಭಾಳ 1.5 ಲಕ್ಷಕ್ಕೂ ಅಧಿಕ ಲೀಡ್ ಯಶಸ್ವಿಯಾದಂಥ ಭಾಳ ದೊಡ್ಡ ಲೀಡ್ ಆಗಿದೆ. ಇದರ ಮುಖಾಂತರ ನಮ್ಮ ಸಂಸದರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮುಂದಿನ ದಿನಗಳಲ್ಲಿ ಭಾಳ ಅಭೂತಪೂರ್ವವಾದಂಥ ಸೇವೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಕೊಡಲಿಕ್ಕಿದ್ದಾರೆ. ಅದರ ಮುಖಾಂತರ ನಮ್ಮೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಕಳೆದ ಸಂದರ್ಭದ ಅಭಿವೃದ್ಧಿಗಳು, ಹೊಸ ಅಭಿವೃದ್ಧಿಗಳು ಇದೆಲ್ಲವನ್ನು ಯಶಸ್ವಿಯಾಗಿ ಅವರು ಮುನ್ನಡೆಸ್ಕೊಂಡು ಹೋಗಲಿಕ್ಕಿದ್ದಾರೆ ಅಂತೇಳೋ ದೃಷ್ಟಿಯಲ್ಲಿ ನಾನು ಮತ್ತು ಪುತ್ತಿಲ ಅವರು ಹಾಗೆ ಎಲ್ಲರೂ ಸೇರಿಕೊಂಡು ಅವರನ್ನು ಅಭಿನಂದಿಸುವ ದೃಷ್ಟಿಯಲ್ಲಿ ನಾವಿಲ್ಲಿ ಅವರು ಏನು ಪ್ರಮಾಣ ಪತ್ರವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಮಾಡುವಂಥ ದೃಷ್ಟಿಯಲ್ಲಿ ಇಲ್ಲಿ ನಿಂತಿದ್ದೀವಿ. ಈಗ ತಮಗೆ ಈ ಚುನಾವಣೆ ಎಷ್ಟು ಸವಾಲಾಗಿತ್ತು? ಯಾಕಂತ ಹೇಳಿದರೆ ತಮ್ಮ ಪ್ರಬಲ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಅಭ್ಯರ್ಥಿ ತಮ್ಮ ಕ್ಷೇತ್ರದವರಾಗಿದ್ದರು. ಬಹಳಷ್ಟು ವಿಚಾರಗಳು ಜಾತಿ ರಾಜ ಸಮೀಕರಣದ ಲೆಕ್ಕಾಚಾರಗಳೆಲ್ಲ ಕೂಡ ಕೇಳಿ ಬರ್ತಾ ಇದೆ. ಸೊ ನಿಮಗೆ ಎಷ್ಟು ಚಾಲೆಂಜ್ಫುಲ್ ಆಗಿತ್ತು ಅಂತ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಜಾತಿ ರಾಜಕಾರಣಗಳು ನಡೆಯಲ್ಲ ಅಂತ ಹೇಳೋದು ಇದೊಂದು ಸ್ಪಷ್ಟವಾದ ನಿದರ್ಶನವನ್ನು ತೋರಿಸ್ಕೊಟ್ಟಿದ್ದಾರೆ. ಸಂಘಟನೆಯ ಶಕ್ತಿ ಮತ್ತು ಕಾರ್ಯಕರ್ತರ ಕೆಲಸ ಕಾರ್ಯಗಳು ಮತ್ತು ಇದನ್ನೆಲ್ಲವನ್ನು ಕಂಡಾಗ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ಜಾತಿ ರಾಜಕಾರಣಗಳು ನಡೆಯಲ್ಲ ಅಂತ ಹೇಳೋದು ಸ್ಪಷ್ಟವಾದ. ಜಾತಿ ರಾಜಕಾರಣವನ್ನು ನಡೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ತೋರಿಸ್ಕೊಟ್ರು, ಜಾತಿಯನ್ನು ಹಿಡಿದು ಮತವನ್ನು ಪಡಿಸ್ಕೊಳ್ಬೋದು ಅಂತ ಹೇಳೋದು ಅವರು ಪ್ರಯತ್ನ ಪಟ್ಟರು. SDPI ಒಂದಿಗೆ ಹೊಂದಾಣಿಕೆಯನ್ನು ಕೂಡ ಮಾಡಿಕೊಂಡ್ರು. ಆದರೆ ಇವತ್ತು ಮಂಗಳೂರು ದಕ್ಷಿಣ ನನ್ನ ಕ್ಷೇತ್ರದಲ್ಲಿ 26,500 ಮತಗಳು ಲೀಡ್ ಬಂದಿದೆ. ನಾನು 24,000 ಗೆದ್ದಿದ್ದೆ, 26,500 ಲೀಡ್ಗಳು ಬಂದಿದ್ದೇವೆ. ಅದನ್ನು ಹೋಲಿಕೆ ಮಾಡಿದಾಗ ನನಗೆ ಕಾಂಗ್ರೆಸ್ನವ್ರು ಹೇಳಿದರು ಮಂಗಳೂರು ದಕ್ಷಿಣದಲ್ಲಿ ಈ ಸಲ ಕಾಂಗ್ರೆಸ್ ಲೀಡ್ ಬರ್ತದೆ ಅಂತೇಳಿ ನನಗೆ ಹಲವಾರು ಜನರು ನನಗೆ ಸಿಕ್ಕಿದಾಗ ಹೇಳ್ತಿದ್ರು, ಫೋನ್ ಕರೆ ಮುಖಾಂತರ ಹೇಳ್ತಿದ್ರು. ನಾನು ಹೇಳಿದೆ, ನೀವು ಜೀವಮಾನದಲ್ಲಿ ಮಂಗಳೂರು ದಕ್ಷಿಣದಲ್ಲಿ ತಾವು ಲೀಡ್ ಬರಲ್ಲ ಅಂತ ಹೇಳೋದು ಹೇಳಿದೆ. ಅದನ್ನೆಲ್ಲ ಕಂಡಾಗ ಭಾಳ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದೇವೆ ಅಂತ ಹೇಳೋದು ಖುಷಿಯಲ್ಲಿ ಸಂಭ್ರಮದಲ್ಲಿ ಹೇಳಿ ಬಯಸ್ತೇವೆ. ದೇಶದ ಸಿಚುವೇಶನನ್ನು ಕಂಡಾಗ ನಿರೀಕ್ಷೆಯನ್ನು ಪಡಿಸಿದಷ್ಟು ಸ್ವಲ್ಪ ಕಡಿಮೆ ಆಗಿದೆ. ಕೆಲವೊಂದು 2, 3, 4 ರಾಜ್ಯಗಳಲ್ಲಿ, ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಸ್ವಲ್ಪ ಮಹಾರಾಷ್ಟ್ರ, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಗ್ಯಾರಂಟಿ ವರ್ಕೌಟ್ ಆಗಿ ಒಂದು 8-9 ಸೀಟುಗಳು ಕಾಂಗ್ರೆಸ್ ಬಂದಿದೆ. ಇದನ್ನೆಲ್ಲ ಕಂಡಾಗ ಸ್ವಲ್ಪ ಮಟ್ಟಿನ ನಮಗೆ ಕಳೆದ ಅವಧಿಗಳ ಏನು ಲೀಡ್ ಇದೆ, ನಮಗೆ ಸಿಕ್ಕಂಥ ಸೀಟ್ ಇದೆ, ಅದಕ್ಕೆ ಕಡಿಮೆ ಅಂತೇಳಿ ಕಾಣ್ತಾ ಇದೆ. ಆದರೆ ಒಟ್ಟಾರೆ ಇದೆಲ್ಲವನ್ನು ಮೆಟ್ಟಿ ನಿಂತು ಪುನರಪ್ಪಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ಕಾಂಗ್ರೆಸ್ನವರುಗಳು ಯಾವುದೆಲ್ಲ ಹರಸಾಹಸಗಳನ್ನು ಮಾಡ್ತಾರೆ ಆ ಎಲ್ಲ ಹರಸಾಹಸಗಳನ್ನು ಯಾವುದೇ ರೀತಿಯಲ್ಲಿ ಯಶಸ್ವಿ ಆಗಲ್ಲ. ಈಗಾಗಲೇ ಕಾಂಗ್ರೆಸ್ನವರು ಪೂರ್ಣ ಬಹುಮತಗಳಿಲ್ಲದೆ ಪ್ರಧಾನಮಂತ್ರಿಗಳ ಬಗ್ಗೆ ಚಿಂತನೆ ಮಾಡುವಷ್ಟರ ಮಟ್ಟಿಗೆ ಅವರ ಮಾನಸಿಕತೆ ಇದೆ. ಅದರಲ್ಲಿ ಕೂಡ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಇನ್ನು ಮಮತಾ ಬ್ಯಾನರ್ಜಿ ಇವರ ಒಟ್ಟು ಎಲ್ಲೋ ಒಂದು ಕಡೆ ಅವರು ತಾವು ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳೋ ರೀತಿಯ ಮಾನಸಿಕತೆಯಲ್ಲಿದ್ದಾರೆ. ಇದನ್ನೆಲ್ಲವನ್ನು ಕಂಡಾಗ ಎಲ್ಲೋ ಒಂದು ಕಡೆ ನಮ್ಮ ನಿರೀಕ್ಷೆ ನಾವು ಇಟ್ಟಷ್ಟು ಬರಲಿಲ್ಲ ಅಂತ ಹೇಳುವಂಥದ್ದು ಅದು ಕೂಡ ಸ್ಪಷ್ಟವಾದ NDA ಬಹುಮತವನ್ನು ಪಡ್ಕೊಂಡು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗ್ತಾರೆ. ಧನ್ಯವಾದಗಳು. ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆಲುವನ್ನ ಸಾಧಿಸಿರುವಂತದ್ದು. ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆಲುವನ್ನ ಸಾಧಿಸಿರುವಂತಹ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆಲುವನ್ನ ಸಾಧಿಸಿರುವಂಥದ್ದು. ಅದರ ಜೊತೆಗೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಮತಬೇಟೆಯನ್ನ ಮಾಡಿದ್ದಾರೆ. ದಿನೇಶ್ ಪ್ರತಾಪ್ ಸಿಂಗ್ ಕೇರಳದ ವಯನಾಡ್ನಲ್ಲಿ ರಾಹುಲ್ ಗಾಂಧಿಗೆ ಮುನ್ನಡೆ, ಆದರೆ ರಾಯ್ಬರೇಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಗೆಲುವನ್ನು ಸಾಧಿಸಿದ್ದಾರೆ.
ಬರೇಲಿಯಲ್ಲಿ ರಾಹುಲ್ ಗಾಂಧಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 6,84,598 ಮತಗಳಿಂದ ಮುನ್ನಡೆಯಲ್ಲಿರುವ ರಾಹುಲ್ ಗಾಂಧಿ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಮುನ್ನಡೆ. ಇದೀಗ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವಿನ ನಂತರ ವಾಪಸ್ ಆಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಆ ನಡಿಗೆಯಲ್ಲೊಂದು ಜೋಶ್ ಇದೆ. ಆ ಜೋಶ್ನಿಂದ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತಹದ್ದು. ಮಂಗಳೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕೇಂದ್ರದಿಂದ ಗೆಲುವಿನ ಸರ್ಟಿಫಿಕೇಟ್ ಅನ್ನ ಪಡೆದು ಹೊರ ಬರ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಜೈಕಾರ ಜೊತೆಗೆ ಸಂಭ್ರಮದ ವಾತಾವರಣ ನಿರ್ಮಾಣ ಆಗಿರುವಂತಹದ್ದು. ಅವರ ಜೊತೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರು ಕೂಡ ಜೊತೆಯಾಗಿದ್ದಾರೆ. ಆ ಒಂದು ಅವರು ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ವೇದವ್ಯಾಸ್ ಕಾಮತ್, ಅರುಣ್ ಪುತ್ತಿಲಾರ್ ಅವರಿಂದ ಶುಭಾಶಯ ಹೂಗುಚ್ಛವನ್ನ ನೀಡಿ ಹಾರ ಹಾಕಿ ಅವರಿಗೆ ಶುಭಾಶಯವನ್ನ ಸಲ್ಲಿಸಿದಂತ ಅರುಣ್ ಪುತ್ತಿಲ ಮತ್ತು ವೇದವ್ಯಾಸ್ ಕಾಮತ್ ಈಗ ಅಲ್ಲಿಯ ಹೊರಗಿನ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎಸ್, ಇದೀಗ ಮತ ಎಣಿಕೆ ಕೇಂದ್ರದಿಂದ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಹೊರ ಬರ್ತಾ ಇರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಗೆದ್ದು ಹೊರ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಗೆಲುವಿನ ನಂತರ ಅವರು ಏನು ಮಾತನಾಡ್ತಾರೆ, ಈಗಾಗಲೇ ಅವರು ಮಾಧ್ಯಮಗಳಿಗೆ ಒಂದಷ್ಟು ಅವರ ರಿಯಾಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದೀಗ ಸರ್ಟಿಫಿಕೇಟ್ ಪಡೆದು ಹೊರ ಬರ್ತಾ ಇರುವಂತಹ ದೃಶ್ಯ ಮಂಗಳೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕೇಂದ್ರದಿಂದ ಹೊರ ಬರ್ತಾ ಇರುವಂತಹ ದೃಶ್ಯದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಗೆಲುವಿನ ನಂತರ ಹೊರ ಬರ್ತಾ ಇರುವಂತದ್ದು. ಅವರಿಗಾಗಿ ಅಲ್ಲಿ ಕಾರ್ಯಕರ್ತರು ಕಾಯ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಕಾರ್ಯಕರ್ತರು ಗೆದ್ದಂತಹ ನಾಯಕನಿಗೆ ಶುಭಾಶಯವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅವರೀಗ ಕಾರ್ಯಕರ್ತರು ಅಲ್ಲಿ ಬ್ಯಾರಿಕೇಡ್ನ ಹಿಂಭಾಗದಲ್ಲಿ ಹೊರಭಾಗದಲ್ಲಿ ನಿಂತು ಗೆದ್ದಂತಹ ನಾಯಕನಿಗಾಗಿ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತದ್ದು. ಮಂಗಳೂರಿನಿಂದ ನೇರ ಪ್ರಸಾರದ ಮೂಲಕ ಈ ದೃಶ್ಯಾವಳಿಗಳನ್ನ ನಾವೀಗ ತೋರಿಸ್ತಾ ಇದೀವಿ. ಮಂಗಳೂರಿನಿಂದ ನೇರ ಪ್ರಸಾರದ ಮೂಲಕ ಈ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಅಲ್ಲಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆ ಗೆಲುವನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಮತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ನಮ್ಮೆಲ್ಲ ಶಾಸಕರ ಸಲಹೆ ಸಹಕಾರ ಅವರ ಒಟ್ಟಿಗೆ ಸೇರಿಕೊಂಡು ಜಿಲ್ಲೆಯ ಕಾರ್ಯಕರ್ತರ ಸಹಕಾರವನ್ನು ಪಡೆದುಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಮತ ಎಣಿಕಾ ಕೇಂದ್ರದಿಂದ ಹೊರ ಬರ್ತಾ ಇರುವಂತಹ ಹೊರ ಬಂದಾಯ್ತು ಬಿಜೆಪಿಯ ಗೆದ್ದ ಅಭ್ಯರ್ಥಿ ಬಿಜೆಪಿಯ ಬ್ರಿಜೇಶ್ ಚೌಟ. ಎಸ್, ಬಿಜೆಪಿಯ ಬ್ರಿಜೇಶ್ ಚೌಟ ಹೊರ ಬರ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ನೀವು ನೋಡ್ಲಿಕ್ಕಿದ್ದೀರಿ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಇದೀಗ ಕಾರ್ಯಕರ್ತರತ್ತ ಹೋಗ್ತಾ ಇರುವಂತಹ ಬ್ರಿಜೇಶ್ ಚೌಟ, ಅರುಣ್ ಪುತ್ತಿಲ, ವೇದವ್ಯಾಸ್ ಕಾಮತ್ ಆ ಮಾಹಿತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕಾರ್ಯಕರ್ತರತ್ತ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿರುವಂತಹ ಬೈಟ್ ಅಂದ್ರೆ ಆಡಿಯೋ ಕೂಡ ಬಂದಿರುವಂಥದ್ದು. ನಳಿನ್ ಕುಮಾರ್ ಕಟೀಲ್ ಅವ್ರು ಏನಂದ್ರು ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಒಂದು ಗೆಲುವಿನ ನಂತರ ಮಾತನಾಡಿದ್ದಾರೆ. ಎಸ್, ಇದೀಗ ಕಾರ್ಯಕರ್ತರತ್ತ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹ ಕಾರ್ಯಕರ್ತರನ್ನ ಮಾತನಾಡಿಸುವುದಕ್ಕೆ, ಕಾರ್ಯಕರ್ತರಿಗೆ ಧನ್ಯವಾದವನ್ನು ತಿಳಿಸುವುದಕ್ಕೆ ಬ್ರಿಜೇಶ್ ಚೌಟಾರ್ ಅವರು ಕಾರ್ಯಕರ್ತರತ್ತ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ.
ಮಂಗಳೂರಿನಿಂದ ನೇರ ಪ್ರಸಾರದ ಮೂಲಕ ನೀವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು. ಗೆಲುವಿನ ಸರ್ಟಿಫಿಕೇಟ್ ಅನ್ನು ಪಡೆದು ಹೊರಬಂದ ನಂತರ ಮಂಗಳೂರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಕಾರ್ಯಕರ್ತರ ಧಾವಿಸ್ತಾ ಇರುವಂತಹ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇರುವಂತದ್ದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 1,49,000 ಅಂತರದಲ್ಲಿ ಗೆದ್ದ ನಂತರ ಇದೀಗ ಕಾರ್ಯಕರ್ತರತ್ತ ತೆರಳುತ್ತಾ ಇರುವಂತದ್ದು. ಜೈಕಾರ ಘೋಷಣೆಗಳು ಮುಗಿಲು ಮುಟ್ಟಿದೆ ಮಂಗಳೂರಿನಲ್ಲಿ. ಆ ಎಲ್ಲ ದೃಶ್ಯಾವಳಿಗಳನ್ನು ಈಗ ಸುದ್ದಿ ನ್ಯೂಸ್ನಲ್ಲಿ ತಾವು ವೀಕ್ಷಿಸ್ತಾ ಇದ್ದೀರಿ. ವೇದವ್ಯಾಸ್ ಕಾಮತ್ ಅವರು, ಅರುಣ್ ಕುಮಾರ್ ಪುತ್ತಿಲಾರ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಲ ಅವರನ್ನ ಸೇರ್ಕೊಂಡು ಒಟ್ಟಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಗೆದ್ದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು. ನೋಡಿ, ಅವರನ್ನ ಹೊತ್ತು ಮೆರವಣಿಗೆ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಹೊತ್ತು ಮೆರವಣಿಗೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವು ಈಗ ನೋಡ್ತಾ ಇದ್ರಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅನ್ನ ಕಾರ್ಯಕರ್ತರು ಹೊತ್ತು ಅವರಿಗೆ ಮಾಲಾಧಾರಣೆಯನ್ನ ಮಾಡ್ತಾ ಇದ್ದಾರೆ. ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಮಂಗಳೂರಿನ ಸುರತ್ಕಲ್ನಲ್ಲಿ. ಇನ್ನೂ ಹೆಚ್ಚಿನ ವಿವರಣೆಯನ್ನ ನಮ್ಮ ಉಮೇಶ್ ಮಿತ್ತರ್ಕ ಮಾಡಲಿಕ್ಕಿದ್ದಾರೆ. ಅಲ್ಲಿ ಸಂಭ್ರಮಾಚರಣೆ ಹೇಗೆ ಮುಗಿಲು ಮುಟ್ಟಿದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಯಾವ ರೀತಿಯಾಗಿ ಸಂಭ್ರಮಾಚರಣೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವೈಭವದ ಸಂಭ್ರಮಾಚರಣೆ ಕಾರ್ಯಕ್ರಮಗಳು ನಡೀತಾ ಇದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಕಾರ್ಯಕರ್ತರು ಮಾಲೆಯನ್ನು ಹಾಕಿ ಅವರನ್ನು ಹೊರಗೆ ಕರೆದುಕೊಂಡು ಬರ್ತಾ ಇರುವಂಥದ್ದು, ಅವರನ್ನು ಹೊತ್ತು ಮೆರವಣಿಗೆ ಮಾಡ್ತಾ ಇರುವಂಥದ್ದು. ಸಂಭ್ರಮ ಮುಗಿಲು ಮುಟ್ಟಿದೆ. ಜಿದ್ದಾಜಿದ್ದಿನ ಹೋರಾಟದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು 1,49,000 ಅಂತರದಿಂದ ಗೆಲುವನ್ನು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಕುಣಿತ, ಗೆಲುವು, ಸಂಭ್ರಮ, ಘೋಷಣೆ ಎಲ್ಲವೂ ಕೂಡ ಇದೆ. ಕೇಸರಿ ಧ್ವಜ ಹಾರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಎರಡು 2019 ವಯನಾಡಿನಲ್ಲಿ ಏನಾಯಿತು? ರಾಹುಲ್ ಗಾಂಧಿ ಅವರು 7,06,000 ಮತವನ್ನು ಪಡೆದಿದ್ರು. 2019 ಅಮೇಥಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸ್ಮೃತಿ ಇರಾನಿ ಗೆಲುವನ್ನು ಕಂಡಿದ್ರು. ವಯನಾಡಿನಲ್ಲಿ ರಾಹುಲ್ ಗಾಂಧಿ 7,06,000 ಮತಗಳನ್ನು ಪಡೆದಿದ್ರು. ಅವರ ವಿರುದ್ಧ ಸಿಪಿಐನ ಸುನೀರ್ ಅವರು 2,74,000 ಮತಗಳನ್ನು ಪಡೆದಿದ್ರು. ಇದೀಗ ಕಾರ್ಯಕರ್ತರ ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ಮಂಗಳೂರಿನಿಂದ ತಾವು ನೋಡ್ತಾ ಇದ್ದೀರಿ. ಕಾರ್ಯಕರ್ತರ ಸಂಭ್ರಮಾಚರಣೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಚೆಂಡೆ ವಾದನ, ಅದರ ಜೊತೆಗೆ ಘೋಷಣೆ, ಜೈಕಾರ, ಕುಣಿತ ಎಲ್ಲವೂ ಕೂಡ ಸೇರಿಕೊಂಡಿರುವಂತಹ ಸಂಭ್ರಮಾಚರಣೆ ಮಂಗಳೂರಿನಿಂದ ನಿಮಗೆ ನೇರ ಪ್ರಸಾರದ ಮೂಲಕ ಕಂಡು ಬರ್ತಿರುವಂತಹ ದೃಶ್ಯ.
ಎಸ್, ಇದೀಗ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಈ ಗೆಲುವಿನ ಬಗ್ಗೆ ಏನಂತಾರೆ ಕೇಳಿ. ಲೋಕಸಭಾ ಚುನಾವಣೆಯ ಮತದಾನ ಮುಗಿದು ಇವತ್ತು ಮತ ಎಣಿಕೆ ಕಾರ್ಯನಿರ್ದೇಶದಲ್ಲಿ ನಡೀತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರದ್ದಾಗಿದೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮುಂದಿನ ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶಗಳು ಅವರಿಗೆ ಲಭಿಸಿದೆ. ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲಿ ನಾವು ಏನು ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಹೇಳಿದ್ದೆವೋ ಅದೇ ರೀತಿ ಮತ ಕೂಡ ಬಂದಿದೆ. ವಿಶೇಷವಾಗಿ ಪುತ್ತೂರಿನ ಮತದಾರರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನೆಲೆಯಲ್ಲಿ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಕಾರ್ಯಕರ್ತರ ಶ್ರಮ ಮತ್ತು ಹಿಂದುತ್ವದ ಆಧಾರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷ ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ವಿಜಯಿಯಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಒಳ್ಳೆಯ ಆಡಳಿತವನ್ನ ವ್ಯವಸ್ಥೆಯನ್ನ ಮಾಡ್ತಾರೆ ಮತ್ತು ಕಾರ್ಯಕರ್ತರಿಗೆ ಮತದಾರರಿಗೆ ನ್ಯಾಯವನ್ನ ಒದಗಿಸ್ತಾರೆ ಎಂಬ ವಿಶ್ವಾಸ ಇದೆ. ಪುತ್ತೂರಿಂದ ಎಷ್ಟು ಲೀಡ್ ತರಿಸಿಕೊಟ್ಟಿದ್ದೀರಿ? ಪುತ್ತೂರಲ್ಲಿ ನಾವು ಈ ಹಿಂದೆ ನೀವು ಮಾಧ್ಯಮದವರು, ಪುತ್ತೂರು ಸುದ್ದಿ ಮಾಧ್ಯಮದವರು ಕೇಳುವಾಗ ನಾವು ಹೇಳಿದ್ದೆವು 26,047 ಮತ ಅಂತರದಲ್ಲಿ ನಾವು ಗೆಲ್ತೇವೆ ಅಂತೇಳಿ. ಅದಕ್ಕಿಂತ 3,000 ಹೆಚ್ಚುವರಿ ಮತ ಬಂದಿದೆ. ಹಾಗೆ ಒಟ್ಟು ನಾವು ನಿರೀಕ್ಷೆಯಿಂದ ಜಾಸ್ತಿ ಮತವನ್ನ ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಮ್ಮೆಲ್ಲರಿಗೂ ಖುಷಿಯನ್ನು ತಂದಿದೆ. ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಖುಷಿಯಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನ ನಮ್ಮೆಲ್ಲ ಮತದಾರ ಬಂಧುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಏನು ನಾವು ನಿರೀಕ್ಷೆ ಇಟ್ಟಿದ್ದೇವೆ, ಇಷ್ಟು ಮತ ನಮಗೆ ಬರಬೇಕು ಪುತ್ತೂರಿನಲ್ಲಿ ಅಂತ ಹೇಳುವಂಥದ್ದು, ಆ ಮತದ ಗುರಿಯನ್ನು ನಾವು ತಲುಪಿದ್ದೇವೆ. ಅದಕ್ಕೋಸ್ಕರ ನಾವು ಎಲ್ಲ ಕಾರ್ಯಕರ್ತರ ಆ ಶ್ರಮ ಮತ್ತು ಮತದಾರರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜನಪರರಾಗಿ ಸಂಸದರಾಗಿ ಇರ್ತಾರೆ ಅಂತ ಹೇಳುವಂತ ಆಶಯದೊಂದಿಗೆ ಅವರಿಗೂ ಹಾಗೂ ಎಲ್ಲ ಕೆಲಸ ಮಾಡಿದ ಕಾರ್ಯಕರ್ತರು, ನಮ್ಮ ಪುತ್ತೂರಿನ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ಇನ್ನೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವೇನು ನಿರೀಕ್ಷೆ ಇಟ್ಟುಕೊಂಡಿದ್ದೇವೋ ಅದರ ಮಟ್ಟಿಗೆ ನಾವು ಗೆದ್ದುಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಪುತ್ತೂರಿನಲ್ಲಿ ನಾವು 26,000ರಿಂದ 30,000 ಒಳಗೆ ನಾವು ಮತಗಳನ್ನು ಗಳಿಸ್ತೇವೆ ಅಂತ ನಿರೀಕ್ಷೆ ಇತ್ತು. ಆ ಮತವನ್ನು ನಾವು ಪುತ್ತೂರಲ್ಲಿ ಪಡೆಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಜಿಲ್ಲೆಯ ನಿರೀಕ್ಷೆಯಲ್ಲಿ ಸಹ ನಾವು ಜಿಲ್ಲೆಯಲ್ಲಿ ಏನು ನಿರೀಕ್ಷೆಯನ್ನು ಮಾಡಿಕೊಂಡಿದ್ದೇವೋ ಆ ನಿರೀಕ್ಷೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಂಸದರಾದ ಆಯ್ಕೆಯಾದಂತ ಬ್ರಿಜೇಶ್ ಚೌಟ ಅವರು ಆಯ್ಕೆಯಾಗಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ನಾವು ಹೇಳಿದಾಗೆ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿ ನಾವು ಈ ಮೊದಲು ಏನು ಹೇಳ್ತಾ ಬಂದಿದ್ದೇವೆ, ಅದೇ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯನ್ನ ಜಿಲ್ಲೆಯಲ್ಲಿ ನಾವು ಉಳಿಸುವಂತ ಕೆಲಸ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಬ್ರಿಜೇಶ್ ಚೌಟ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತು ಪುತ್ತೂರು ಮತ್ತೊಮ್ಮೆ ಹಿಂದುತ್ವದ ನೆಲ ಅಂತ ಹೇಳುವಂಥದ್ದನ್ನ ಈ ಲೋಕಸಭಾ ಚುನಾವಣೆಯಲ್ಲಿ 30,000 ಮತಗಳು ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಲೀಡ್ ಕೊಟ್ಟಿದೆ. ಎಲ್ಲ ಕಾರ್ಯಕರ್ತರಿಗೂ ಮತದಾರ ಬಾಂಧವರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯುವ ನಾಯಕ ಬ್ರಿಜೇಶ್ ಚೌಟ ಇವರು ನಮ್ಮೆಲ್ಲರ ಯುವ ನಾಯಕ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ. ಹೀಗೆಲ್ಲ ಇದಕ್ಕೆ ಮುಖ್ಯ ಕಾರಣ ಹಿಂದುತ್ವದ ಭದ್ರಕೋಟೆ ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ. ಏನು ಹಿಂದುತ್ವದ ಭದ್ರಕೋಟೆಯನ್ನು ಹೊಡ್ಲಿಕ್ಕೆ ಒಂದು ಹುನ್ನಾರ ಮಾಡಿದ್ರು, ಅದನ್ನೆಲ್ಲವನ್ನ ಮತದಾರರು ಇವತ್ತು 1.5 ಲಕ್ಷಗಳಿಗಿಂತ ಹೆಚ್ಚು ಮತವನ್ನು ನೀಡುವ ಮೂಲಕ ಅವರಿಗೆ ಒಂದು ಉತ್ತರವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡಿರುವಂತಹ ಕ್ಯಾಪ್ಟನ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು MP ಆಗಿ ಈ ಒಂದು ಜಿಲ್ಲೆಯನ್ನು ನಡೆಸಲಿಕ್ಕಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಒಂದು ದಕ್ಷ ಸರ್ಕಾರದಲ್ಲಿ ಒಬ್ಬ ಉತ್ತಮ MP ಆಗಿ ಕೆಲಸ ಮಾಡ್ಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಯುವ ನಾಯಕನಾಗಿ ಕೆಲಸ ಮಾಡ್ಲಿಕ್ಕಿದ್ದಾರೆ. ಮುಖ್ಯವಾಗಿ ಪುತ್ತೂರಿನ ಎಲ್ಲ ಕಾರ್ಯಕರ್ತರು ಸುಡು ಬಿಸಿಲಿನಲ್ಲಿ ಕೂಡ ಅವಿರತ ಶ್ರಮ ಮಾಡಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ಇವತ್ತು 30,000ದಷ್ಟು ಲೀಡನ್ನು ನೀಡಿ ನಾವು ಗೆಲುವನ್ನು ಸಾಧಿಸಿದ್ದೇವೆ. ಇದು ಕಾರ್ಯಕರ್ತರ ಗೆಲುವು, ಇದು ಪಕ್ಷದ ಗೆಲುವು, ಇದು ಹಿಂದುತ್ವದ ಗೆಲುವು. ಪ್ರಥಮವಾಗಿ ಬ್ರಿಜೇಶ್ ಚೌಟರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಹಾಗೆ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ
ಬ್ರಿಜೇಶ್ ಚೌಟರು ಗೆಲುವು ಬಹಳ ಸಂತೋಷವನ್ನು ತರಿಸಿದೆ. ಈ ಸಂದರ್ಭದಲ್ಲಿ ಬ್ರಿಜೇಶ್ ಚೌಟರು ಇನ್ನು ಮುಂದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ, ಯುವಕರ ಕಣ್ಮಣಿಯಾಗಿ, ಯುವ ನಾಯಕನಾಗಿ ಮುಂದೆ ಬರಲಿದ್ದಾರೆ. ಅವರು ದಕ್ಷಿಣ ಕನ್ನಡದ ಎಲ್ಲ ಯುವಕರ ಪ್ರತಿಧ್ವನಿಯಾಗಿ ಸಂಸತ್ತಿನಲ್ಲಿ ಪ್ರತಿನಿಧಿಸಲಿದ್ದಾರೆ. ಹಾಗೆಯೇ ಈ ದಕ್ಷಿಣ ಕನ್ನಡ ಬಿಜೆಪಿಯ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರಿನಲ್ಲಿ ನಾವು 30,000 ಮತಗಳ ಅಂತರದಲ್ಲಿ ಲೀಡನ್ನು ತಂದುಕೊಟ್ಟಿದ್ದೇವೆ. ಇದಕ್ಕಾಗಿ ಪ್ರತ್ಯೇಕವಾಗಿ ನಮ್ಮ ಪುತ್ತೂರಿನ ಎಲ್ಲ ಭಾಜಪದ ಕಾರ್ಯಕರ್ತರು ಹಾಗೂ ನಾಯಕರು ಎಲ್ಲರೂ ಕೂಡ ಹಗಲಿರುಳು ಶ್ರಮವಹಿಸಿದ ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಇಷ್ಟು ಹೇಳಿ ನಮಗೆ ಸಂತೋಷವಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿಯೂ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಡೆದಿರುವಂತದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭೆಯಲ್ಲೂ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದಾರೆ. 8 ಗಂಟೆಗೆ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ 17 ಸ್ಥಾನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. ಕೂಡ ಫಲಿತಾಂಶದ ಬಗ್ಗೆ ಒಂದು ಬಹಳಷ್ಟು ರೀತಿಯಲ್ಲಿ ನಮ್ಮೆಲ್ಲ ಲೋಕಸಭಾ ಚುನಾವಣೆ ನಾವು ಗಮನಿಸಿದ ಹಾಗೆ ಇವತ್ತು ಹಿಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯ ಒಂದು ಅಭಿಮಾನಿಗಳು ಒಂದು ದಂಡು ಜಮಾವಣೆ ಆಗ್ತಾ ಇತ್ತು ಈ ಒಂದು ಮತ ಎಣಿಕಾ ಕೇಂದ್ರದ ಒಂದು ಆವರಣದಲ್ಲಿ. ಆದ್ರೆ ಈ ಬಾರಿ ಅಷ್ಟೊಂದು ಜನಸಂದಣಿ ಕಂಡು ಬಂದಿಲ್ಲ ಅನ್ನುವಂಥದ್ದು ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬಹುದಾದಂತಹ ವಿಚಾರ. ಅದರ ಜೊತೆಗೆ ಕೊನೆಯ ಹಂತದಲ್ಲಿ ಅಂದ್ರೆ ಬಿಜೆಪಿ ಅಭ್ಯರ್ಥಿಯ ಗೆಲುವು ಖಚಿತವಾಗ್ತಾ ಇದೆ ಅನ್ನುವಂತ ಹಂತದಲ್ಲಿ ಸರಿಸುಮಾರು 8 ರಿಂದ 9 ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಂತಹ ಬಳಿಕ ಇಲ್ಲಿಗೆ ಬಂದು ಸೇರುವಂತಹ ಬಿಜೆಪಿ ಕಾರ್ಯಕರ್ತರ, ಬಿಜೆಪಿಯ ಒಂದು ಅಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಯ್ತು ಅನ್ನುವಂಥದ್ದು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ಆ ಬಳಿಕ ಒಂದಷ್ಟು ಮಂದಿ ಕಾರ್ಯಕರ್ತರು ಒಂದು ಜಯಘೋಷವನ್ನ ಹಾಕ್ತಾ ಇದ್ರು, ಜೈಕಾರವನ್ನ ಹಾಕ್ತಾ ಇದ್ರು, ತಮ್ಮ ಅಭ್ಯರ್ಥಿಯ ಪರ ಒಂದು ಬೆಂಬಲದ ಒಂದು ಘೋಷಣೆಗಳನ್ನ ಇಲ್ಲಿ ಹಾಕ್ತಾ ಇದ್ರು ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಆರಂಭದ ಹಂತದಲ್ಲಿ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ರು, ಅವರು ಕಾಂಗ್ರೆಸ್ನ ಪರವಾಗಿ ಘೋಷಣೆಯನ್ನ ಹಾಕಿದ್ರು. ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪರವಾಗಿ ಮತ್ತೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಜೈಕಾರವನ್ನ ಹಾಕಿದ್ರು. ಈ ಸಂದರ್ಭದಲ್ಲಿ ಜೈಕಾರ ಮುಗಿಲು ಮುಟ್ತಾ ಇದ್ದ ಹಾಗೆ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು. ಮತದಾನ ಅಥವಾ ಮತ ಎಣಿಕಾ ಪ್ರಕ್ರಿಯೆ ನಡೆಯುವಂತ ಈ ಒಂದು ಆವರಣ ಏನಿದೆ ಇಲ್ಲಿ ಈ ರೀತಿಯ ಒಂದು ಗಲಾಟೆಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಅಥವಾ ಈ ರೀತಿ ಒಂದು ಜೈಕಾರವನ್ನ ಹಾಕೋದಿಕ್ಕೆ ಅವಕಾಶಗಳಿಲ್ಲ ಅನ್ನುವಂತ ನೆಲೆಯಲ್ಲಿ ಮಧ್ಯಪ್ರವೇಶವನ್ನ ಕೂಡ ಮಾಡಿದ್ರು ಅನ್ನುವಂಥದ್ದು. ಬಳಿಕದ ಬೆಳವಣಿಗೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ತಮ್ಮ ಒಂದು ಮುನ್ನಡೆಯನ್ನ ಕಾಯ್ದುಕೊಂಡು ಬಂದ್ರು. ಅದರ ಮಧ್ಯೆ ಕಾರ್ಯಕರ್ತರನ್ನ ಮಾತನಾಡಿಸಬೇಕು ಎನ್ನುವಂತ ನೆಲೆಯಲ್ಲಿ ಮತ ಎಣಿಕಾ ಕೇಂದ್ರದಿಂದ ಹೊರಗಡೆ ಬಂದು ಮತದಾರರ ಜೊತೆಗೆ ಕೂಡ ಮಾತನಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆ ಬಳಿಕ ಮತ್ತೆ ಮತ ಎಣಿಕಾ ಕೇಂದ್ರದೊಳಗೆ ಹೋಗಿದ್ರು. ಈಗ ಅಂತಿಮವಾಗಿ ಅಂತಿಮ ಸುತ್ತಿನ ಮತ ಎಣಿಕೆ ಮುಗ್ದಂತಹ ಬಳಿಕ ತಮ್ಮ ಪ್ರಮಾಣ ಪತ್ರವನ್ನ ಪಡೆದುಕೊಂಡು ಹೊರಗಡೆ ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ ಸೇರಿದಂತಹ ಕಾರ್ಯಕರ್ತರು ಅವರನ್ನ ಎತ್ತಿ ಸಂಭ್ರಮಿಸಿರುವಂತದ್ದು ಕೂಡ ನಾವು ಗಮನಿಸಿರುವಂತದ್ದು. ಸೊ ಇದು ಒಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆ ಏನು ಇವತ್ತು ನಡೆಯಿತು ಏಪ್ರಿಲ್ 26ರಂದು, ಅಂದ್ರೆ ಒಟ್ಟು ದೇಶದಲ್ಲಿ 7 ಹಂತದಲ್ಲಿ ಚುನಾವಣೆ ನಡೆದಿರುವಂತದ್ದು. 2ನೇ ಹಂತದಲ್ಲಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಏಪ್ರಿಲ್ 26ರಂದು ನಡೆದಂತಹ ಚುನಾವಣೆಯ ಮತ ಎಣಿಕೆ ಇವತ್ತು ಜೂನ್ 3ರಂದು ನಡೆದಿದೆ. ಈಗಾಗಲೇ ಅಭ್ಯರ್ಥಿಯನ್ನ ಕಾರ್ಯಕರ್ತರು ಒಂದು ಸಂಭ್ರಮದ ಒಂದು ಮೆರವಣಿಗೆಯೊಂದಿಗೆ ಇಲ್ಲಿಂದ ಕರೆದೊಯ್ದಿದ್ದಾರೆ ಅನ್ನುವಂಥದ್ದು. ಸೊ ಇದಿಷ್ಟು ಮಂಗಳೂರಿನ ಸುರತ್ಕಲ್ನಲ್ಲಿರುವಂತಹ NITK ಒಂದು ಮತ ಎಣಿಕಾ ಕೇಂದ್ರದಲ್ಲಿ ನಡೆದಿರುವಂತಹ ಮತ ಎಣಿಕಾ ಪ್ರಕ್ರಿಯೆಯ ಒಟ್ಟು ವಿಚಾರಗಳನ್ನುವಂಥದ್ದು. ಸೊ ನಮ್ಮೊಂದಿಗೆ ಕ್ಯಾಮರಾಮನ್ ಆಗಿ ಸಹಕಾರವನ್ನ ಕೊಟ್ಟಂತವರು ಸತೀನ್ ಶೆಟ್ಟಿ, ಅದರ ಜೊತೆಗೆ ಅಶ್ವಥ್ ಶೆಟ್ಟಿ, ಅದೇ ರೀತಿ ಪಂಚೇಶ್ ಚಾರ್ಮಾಡಿ ಅವರು. ಸೊ ಇವರ ಒಂದು ಪ್ರಯತ್ನದಿಂದ ಇಲ್ಲಿನ ಒಂದು ಸಮಗ್ರ ಚಿತ್ರಣಗಳನ್ನ ತಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ಮಾಡಿದೆ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲಿನ ಒಂದು ಮತ ಎಣಿಕಾ ಕೇಂದ್ರದ ನೇರ ಪ್ರಸಾರವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೆ. ಲೋಕಸಭಾ ಚುನಾವಣೆಯ ಮತದಾನ ಮುಗಿದು ಇವತ್ತು ಮತ ಎಣಿಕೆ ಕಾರ್ಯನಿರ್ದೇಶದಲ್ಲಿ ನಡೀತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರದ್ದಾಗಿದೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮುಂದಿನ ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶಗಳು ಅವರಿಗೆ ಲಭಿಸಿದೆ. ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿಯೂ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭೆಯಲ್ಲೂ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದ್ದಾರೆ. ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ 17 ಸ್ಥಾನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸಿದೆ. ಒಂದು ರೀತಿಯಲ್ಲಿ ನಮ್ಮೆಲ್ಲ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ನಿರೀಕ್ಷೆಯಂತೆ ಕಾರ್ಯಗಳು ಈ ಕ್ಷೇತ್ರ ರಾಜ್ಯದಲ್ಲಿ ಯಶಸ್ಸಿನ ಹಾದಿಗೆ ಹೋಗ್ತಾ ಇದೆ. ಇವತ್ತು ದೇಶದಲ್ಲೂ ಈಗಾಗಲೇ ಮತ ಎಣಿಕೆಯ ಕಾರ್ಯ ನಡೀತಾ ಇದ್ದು 295 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಮತ್ತೆ NDA ಆಡಳಿತ ಬರ್ತಕ್ಕಂಥ ನಿಶ್ಚಲಾಗಿದೆ. ಇವತ್ತು ಮೋದಿಯವರ ಆಡಳಿತ, ಮೋದಿಯವರ ಕಾರ್ಯಗಳು, ಅದರ ಮುಖಾಂತರವಾಗಿ ದೇಶದಲ್ಲಿ ಇವತ್ತು 3ನೇ ಬಾರಿಗೆ NDA ಸರ್ಕಾರ ರಚನೆ ಹೋಗ್ತಾ ಇದೆ. ವಿಶೇಷವಾಗಿ ರಾಜ್ಯದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಲೋಕಸಭಾ ಸದಸ್ಯರನ್ನು 17 ಕ್ಷೇತ್ರಗಳ ಜಾಗದಲ್ಲಿ ಆಯ್ಕೆ ಮಾಡುವಲ್ಲಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಕಳೆದ ಬಾರಿಗಿಂತ ಲೀಡ್ ಕಡಿಮೆ ಇದೆ, 1 ಲಕ್ಷ ಅಂತರ. ಆ ಬಗ್ಗೆ ಏನು ಆತ್ಮಾವಲೋಕನೆ? ನೋಡಿ, ಸಹಜವಾಗಿ ಚುನಾವಣೆಯಿಂದ ಚುನಾವಣೆಗಳಿಗೆ ವ್ಯತ್ಯಾಸಗಳಿರ್ತದೆ. ಈ ಬಾರಿಯ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಗ್ಯಾರಂಟಿಯನ್ನು ಇಟ್ಕೊಂಡು ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಮತ ಪಡೆಯುವಂಥ ಪ್ರಯತ್ನಗಳನ್ನು ಮಾಡಿದರು. ಮತ್ತು ರಾಜ್ಯದಲ್ಲಿ ಸರ್ಕಾರ ಅವ್ರದ್ದೇ ಇದ್ದಾಗ ಜನ ಅವರ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಯೋಚನೆಗಳನ್ನು ಮಾಡಿದರು. ಆದರೂ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿದೆ. ಅವರು 1.5 ಲಕ್ಷ ಮತಗಳ ಅಂತರದಿಂದ ಇವತ್ತು ಗೆಲುವನ್ನು ಸಾಧಿಸಿದೆ. ನೋಡಿ, ಇವತ್ತು 2 ಬಾರಿ ಸರ್ಕಾರ ಮಾಡಿ 3ನೇ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು ಸಹಜ. ಆದರೂ ಈ ದೇಶದ ಜನ ಇವತ್ತು NDAಗೆ ಬಹುಮತವನ್ನು ಕೊಟ್ಟಿದ್ದಾರೆ. 295 ಬಹುಮತ ಸಂಖ್ಯೆ ಮತ್ತು ನರೇಂದ್ರ ಮೋದಿ ಮೇಲೆ ಆಡಳಿತದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಾಗಾಗಿ ಬಹುಮತ ಬಂದಿದೆ. ಕೇರಳ ರಾಜ್ಯದಲ್ಲಿ 1 ಬಾರಿಯೂ ನಾವು ಲೋಕಸಭಾ ಸದಸ್ಯರ ಆಯ್ಕೆ ಆಗಿರಲಿಲ್ಲ. ದೇವರನಾಡು ಕೇರಳದಲ್ಲಿ ಹಿಂದೆ 1 ಸಾರಿ ತಿರುವನಂತಪುರದಲ್ಲಿ ನಮ್ಮ ಶಾಸಕರ ಆಯ್ಕೆ ಆಗಿತ್ತು. ಅದರ ಮೊದಲ ಬಾರಿಗೆ ಇವತ್ತು ತ್ರಿಶೂರು ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಅವರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತನ್ನ ಅಕೌಂಟ್ ಓಪನ್ ಮಾಡಿದೆ. ಇವತ್ತು ಅಲ್ಲಿಯ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಾನು ಸಹ ಪ್ರಭಾರಿಯಾಗಿ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇದು ನಮಗೆ ಸಂತೋಷವನ್ನು ತಂದಿದೆ. ಅಲ್ಲಿಯ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಲೋಕಸಭಾ ಚುನಾವಣೆಯ ಮತದಾನ ಮುಗಿದು ಇವತ್ತು ಮತ ಎಣಿಕೆ ಪ್ರಧಾನಮಂತ್ರಿಯವರು ಹೇಳಿದ ಕಾರ್ಯ ದೇಶದಲ್ಲಿ ನಡೀತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಇದು ನನ್ನ ಗೆಲುವಲ್ಲ, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು. ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು. ಇದು ನಮಗೆ ಇವತ್ತು ಅತ್ಯಂತ ಖುಷಿ ಆಗ್ತಾ ಇದೆ. ಸತ್ಯ, ಧರ್ಮ, ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ. ತುಳುನಾಡಿನ ಮಣ್ಣಿನಲ್ಲಿ ಸತ್ಯ, ಧರ್ಮ, ನ್ಯಾಯಕ್ಕೆ ಗೆಲುವಾಗಿದೆ. ತುಳುನಾಡಿನ ದೇವದೇವರ ಆಶೀರ್ವಾದದ ಬಲದಿಂದ, ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ, ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ. ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ 9 ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು, ಒಂದು ಹೊಸ ಕನಸುಗಳನ್ನು, ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ, ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ, ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ. ಈಗ ಈ ಏನು ಅಂತರ ಇದೆ ಅದು ಕಮ್ಮಿ ಆಗಿದೆ. ಇನ್ನೂ ಪೂರ್ತಿ ಮತದಾನ ಪೂರ್ತಿಗೊಳ್ಳಿಲ್ಲ. ಪೂರ್ತಿ ಮತದಾನ ಆದಮೇಲೆ ನಾವು ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಜೊತೆ ಮಾತನಾಡ್ತೀವಿ. ಈ ಬಾರಿ ಹೇಗೂ ಚುನಾವಣೆಯನ್ನು ಕಾಂಗ್ರೆಸ್ ಮತ್ತು SDP ಒಟ್ಟಾಗಿ ಎದುರಿಸಿದೆ. ಹಾಗಾಗಿ ಅಂತರ ಮತ್ತು ಇನ್ನಿತರ ವಿಷಯಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ಹೇಳ್ತೇವೆ. ನಮಗೆ ಇವತ್ತು ಅಭೂತಪೂರ್ವವಾದ ಜಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ಎಲ್ಲ ಕಡೆಗಳಲ್ಲೂ ನಮ್ಮ
ಮತಗಳು ಕಳೆದ ಬಾರಿ ಬಿದ್ದಂಥ ಮತಗಳೇ ನಮಗೆ ಬಿದ್ದಂಥದ್ದು ಈಗಾಗಲೇ ಕಾಣಲಿಕ್ಕೆ ಸಿಗ್ತಾ ಇದೆ. ಒಟ್ಟು ಎಲ್ಲ ಫಲಿತಾಂಶ ಬಂದ ಮೇಲೆ ನಾವು ಈ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ಕೊಡ್ತೀವಿ. ನನಗೆ ಇಂಗ್ಲೀಷು ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಗೆಲುವನ್ನ ಕಂಡಿದ್ದಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಗೆಲುವನ್ನ ಕಂಡಿರುವಂತದ್ದನ್ನ ಈಗ ಕಾಣ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ 1,52,000 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಒಂದು 1,52,000 ಮತಗಳ ಅಂತರದಲ್ಲಿ ನರೇಂದ್ರ ಮೋದಿ ಅವರು ಗೆಲುವನ್ನು ಕಂಡಿದ್ದಾರೆ. 1,52,513 ಮತಗಳಿಂದ ನರೇಂದ್ರ ಮೋದಿ ಅವರು ಗೆಲುವನ್ನು ಕಂಡಿದ್ದಾರೆ. ಸಮೀಪದ ಸ್ಪರ್ಧಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಜಯ್ ರಾಯ್ ಅವರು 4,60,457 ಮತಗಳನ್ನು ಪಡೆದು 1,52,513 ಮತಗಳಿಂದ ಪರಾಭವಗೊಂಡಿದ್ದಾರೆ. ನರೇಂದ್ರ ಮೋದಿ ಅವರು 6,12,970 ಮತಗಳನ್ನು ಪಡೆದಿದ್ದಾರೆ. ನರೇಂದ್ರ ಮೋದಿ ಅವರು 6,12,970 ಮತಗಳನ್ನು ಪಡೆದು ಅಜಯ್ ರಾಯ್ ಅವರು 4,60,457 ಮತಗಳನ್ನು ಪಡೆದಿದ್ದಾರೆ. 2019 ರಿಸಲ್ಟ್ ಅನ್ನು ನೋಡೋದಾದ್ರೆ 2019ರಲ್ಲಿ ನರೇಂದ್ರ ಮೋದಿ ಅವರು 6,74,464 ಮತಗಳನ್ನು ಪಡೆದಿದ್ದರು. ಕಳೆದ ಬಾರಿ SP ಮತ್ತು INC ಎರಡು ಬೇರೆ ಬೇರೆಯಾಗಿ ನಿಂತಿತ್ತು. ಈ ಬಾರಿ ಅವರು ಕಂಬೈನ್ಡ್ ಆಗಿ ನಿಂತಿದ್ದಾರೆ. ಆದ್ದರಿಂದ ಕಳೆದ ಬಾರಿ SP ಶಾಲಿನಿ ಯಾದವ್ ಅವರು 1,95,159 ಮತಗಳನ್ನು ಪಡೆದಿದ್ರೆ ಅಜಯ್ ರಾಯ್ ಅವರು 1,52,548 ಮತಗಳನ್ನು ಪಡೆದಿದ್ರು. ನರೇಂದ್ರ ಮೋದಿ ಅವರು ಕಳೆದ ಬಾರಿ 4 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವನ್ನು ಸಾಧಿಸಿದರು.
ಎಸ್, ಇವತ್ತು ಬೆಳಗಿನಿಂದ ನಿರಂತರವಾಗಿ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣಗಳನ್ನು ಕೊಡ್ತಾ ಹೋದ್ವಿ. ಅದರಲ್ಲೂ ಮುಖ್ಯವಾಗಿ ಭಾರತದ ಎಲ್ಲ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು, ಹೈ ವೋಲ್ಟೇಜ್ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು, ಅದರ ಜೊತೆಗೆ ಕರ್ನಾಟಕದ ಕೆಲವು ಹೈ ವೋಲ್ಟೇಜ್ ಕ್ಷೇತ್ರಗಳು ಮತ್ತು ಕೆಲವೊಂದು ಅಚ್ಚರಿಯ ಫಲಿತಾಂಶ ಹೊರಬೀಳುವಂತಹ ಸಾಧ್ಯತೆ ಇದೆ, ಕೆಲವೊಂದು ಪ್ರತಿಷ್ಠೆಯ ಫಲಿತಾಂಶ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಒದಗಿಸ್ತಾ ಹೋದ್ವಿ. ಅದರ ಜೊತೆಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕ್ಷೇತ್ರದ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಿಮಗೆ ಒದಗಿಸ್ತಾ ಹೋದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತಿ ವೇಗವಾಗಿ ಅತಿ ಸೂಪರ್ ಫಾಸ್ಟ್ ಸುದ್ದಿಯನ್ನು ಕೊಟ್ಟಂತಹ ಹೆಗ್ಗಳಿಕೆ ನಮ್ಮದು. ಅದರ ಜೊತೆಗೆ ಪ್ರತಿ ಒಂದು ಹಂತದ ಪ್ರತಿ ಸುತ್ತಿನ ಮತ ಎಣಿಕೆಯ ಮುಕ್ತಾಯದ ವೇಳೆಯಲ್ಲೂ ಕೂಡ ಪ್ರತಿ ಒಂದು ಮುನ್ನಡೆಯನ್ನು ಕೂಡ ಕೊಡ್ತಾ ಹೋದ್ವಿ. ಹೇಗಾಯ್ತು ಮಿತಡ್ಕ ಈಗ ಇವತ್ತಿನ ಟೋಟಲ್ ಒಂದು ಕಾರ್ಯಕ್ರಮ? ಅದೇ ರೀತಿ ನಾವು ಬೆಳಿಗ್ಗೆ ಏನು ಆರಂಭಿಸಿರುವಂಥದ್ದು ನೇರ ಪ್ರಸಾರ, ಬೆಳಗ್ಗಿನ ಹೊತ್ತು ಏನು ಅಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಂಥ ಹಂತದಲ್ಲಿಯೇ ಅಲ್ಲಿ ಒಂದು ದೃಶ್ಯಾವಳಿಯನ್ನು ನಾವು ಕೊಡ್ತಾ ಹೋಗುವಂಥದ್ದು ಸುದ್ದಿ ನ್ಯೂಸ್ ಮುಖಾಂತರವಾಗಿ ನಮ್ಮ ತಂಡ ಸುದ್ದಿ ಮಂಗಳೂರಿನಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದರಿಂದ ಅಲ್ಲಿಂದ ನೇರ ಪ್ರಸಾರದ ಮುಖಾಂತರವಾಗಿ ಅಲ್ಲಿನ ದೃಶ್ಯಾವಳಿಯನ್ನು ಕೊಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿದ್ದು. ಅಲ್ಲಿಂದ ಹಿಡಿದಂತಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು, ಆರಂಭಿಕ ಹಂತದಲ್ಲಿ ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗೋದ್ರ ಮುಖಾಂತರವಾಗಿ ಬೆಳಗ್ಗಿನಿಂದಲೇ ಬೆಳ್ತಂಗಡಿ ಆಗಿರ್ಬೋದು, ನಮ್ಮ ಪುತ್ತೂರು ಆಗಿರ್ಬೋದು ಚಾನೆಲ್ನಲ್ಲಿ ಸಾವಿರಾರು ಮಂದಿ ವೀಕ್ಷಕರು ನಮ್ಮ ನೇರ ಪ್ರಸಾರದ ಮುಖಾಂತರವಾಗಿ ಈ ಒಂದು ಅಪ್ಡೇಟ್ಗಳನ್ನು ತಿಳಿಯುತ್ತಾ ಹೋಗ್ತಾ ಇರುವಂಥದ್ದು. ಅದು ಸುದ್ದಿ ನ್ಯೂಸ್ನ ಎಲ್ಲ ತಂಡದ ಒಂದು ಕಾರ್ಯಾಚರಣೆಯಿಂದಾಗಿ, ಕಾರ್ಯನಿರ್ವಹಣೆಯಿಂದಾಗಿ ಈ ಒಂದು ಸಕ್ಸಸ್ ಆಗಿದೆ ಎನ್ನುವಂಥದ್ದು. ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬೆಳ್ತಂಗಡಿ ಚಾನಲ್ ಒಂದರಲ್ಲೇ 5 ಲಕ್ಷಕ್ಕೂ ಅಧಿಕ ಮಂದಿ ಈ ಒಂದು ನೇರ ಪ್ರಸಾರ ವೀಕ್ಷಣೆ ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನ ನಾಳೆ ನಾವು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ಎಷ್ಟು ಜನ ವೀಕ್ಷಣೆ ಮಾಡಿದ್ರು ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಪುತ್ತೂರಿನಲ್ಲಿಯೂ ಕೂಡ ಲಕ್ಷಾಂತರ ಮಂದಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಸುಳ್ಯದಲ್ಲಿಯೂ ಕೂಡ ನೇರ ಪ್ರಸಾರ ಆಗಿತ್ತು, ಅಲ್ಲಿಯೂ ಕೂಡ ಸಾವಿರಾರು ಜನರು ವೀಕ್ಷಣೆಯನ್ನ ಮಾಡಿರುವಂತಹ ಒಂದು ಉದಾಹರಣೆ ಇದ್ದಾವೆ. ಪ್ರತಿ ತಾಲೂಕಿನಲ್ಲಿಯೂ ಕೂಡ ಅಪ್ಡೇಟ್ಗಳಿಗಾಗಿ ಸುದ್ದಿ ನ್ಯೂಸ್ ಅನ್ನ ನೋಡಿದ್ದಾರೆ ಅನ್ನುವಂತಹ ಖುಷಿ ಇದೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾರ್ ಅವರು 7,44,132 ಮತಗಳನ್ನು ಪಡೆಯೋದರ ಜೊತೆಗೆ 1,49,208 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಅದರ ಜೊತೆಗೆ ಮತ್ತೊಮ್ಮೆ ಕರ್ನಾಟಕದ ರಿಸಲ್ಟ್ ಅನ್ನ ಗ್ಲಾನ್ಸ್ ಮಾಡೋದಿದ್ರೆ 19 NDA, ಅದರಲ್ಲಿ 17 ಬಿಜೆಪಿ, 2 JDS, 9 ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಮತ್ತೊಂದು ಇಂಡಿಯಾದ ರಿಸಲ್ಟ್ ಅನ್ನ ಗ್ಲಾನ್ಸ್ ಮಾಡೋದಾದ್ರೆ ಈಗಿರುವಂತಹ ರಿಸಲ್ಟ್ ನ ಪ್ರಕಾರ 295 NDA ಮೈತ್ರಿಕೂಟದ ರಿಸಲ್ಟ್. ಅದರ ಜೊತೆಗೆ INDIA 231 ಕ್ಷೇತ್ರಗಳಲ್ಲಿ ಮುನ್ನಡೆ, ಕೆಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಮುನ್ನಡೆ ಇದೆ. ಕೆಲವು ಆಲ್ಮೋಸ್ಟ್ ಬಹುತೇಕ ಕ್ಷೇತ್ರಗಳು ಗೆಲುವಿಗೆ ಪರಿವರ್ತನೆಗೊಂಡಿದೆ ಮತ್ತು ಇತರರು 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಮ್ಯಾಜಿಕ್ ನಂಬರ್ನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ NDAಗೆ ಅವರ ಮೈತ್ರಿಕೂಟಕ್ಕೆ ಯಾವುದೇ ರೀತಿಯಂತ ತೊಂದರೆ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಆದರೆ ಮೈತ್ರಿಕೂಟದಲ್ಲಿ ಏನಾದರೂ ಒಡಕು ಬಂದ್ರೆ ಕಷ್ಟ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಅದರ ಜೊತೆಗೆ ಈಗಾಗಲೇ TDP ಇರ್ಬೋದು, JDU ಇರ್ಬೋದು, ಇವರನ್ನ ಕಾಂಗ್ರೆಸ್ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇರ್ಬೋದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೊಸ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕೂಡ ಆಪತ್ತಿದೆ. ಆದರೆ ಈಗಾಗಲೇ TDP ಮತ್ತು JDU ಹೇಳಿದ ಪ್ರಕಾರ ನಾವು NDA ಮಿತ್ರ ಪಕ್ಷಗಳು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಒಡಕ್ ಬರೋದಿಲ್ಲ, ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿರೋದ್ರಿಂದ ಈಗ ಸರ್ಕಾರ ರಚನೆಗೆ ಅವಕಾಶ ಇರೋದು NDAಗೆ 295 ಅಂದ್ರೆ 272 ಮ್ಯಾಜಿಕ್ ನಂಬರ್ ಇದ್ರೂ ಕೂಡ 295ರಷ್ಟು ಸೀಟ್ಗಳನ್ನು ಪಡೆದುಕೊಂಡಿದೆ. ಅದರ ಜೊತೆಗೆ 350 ದಾಟ್ತದೆ ಅನ್ನುವಂಥ ಎಕ್ಸಿಟ್ ಪೋಲ್ ರಿಸಲ್ಟ್ ತಲೆಕೆಳಗಾಗಿದೆ. ಎಕ್ಸಿಟ್ ಪೋಲ್ನಲ್ಲಿ 350ಕ್ಕೂ ಅಧಿಕ ಸೀಟ್ಗಳು NDAಗೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು, ಅದೆಲ್ಲವೂ ಕೂಡ ತಲೆಕೆಳಗಾಗಿದೆ. INDIA ಕೂಡ 231 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಇದರ ಜೊತೆಗೆ
ಸಂಪೂರ್ಣ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಾಗುವಂತಹ ಸಂಪೂರ್ಣ ಅಪ್ಡೇಟ್, ತಾಲೂಕಿನಲ್ಲಾಗುವಂತಹ ಸಂಪೂರ್ಣ ಅಪ್ಡೇಟ್ ಮತ್ತು ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಇದು ಇವತ್ತು ಬೆಳಗಿನ ಮತ ಸಮರ 2024ರ ಮಹಾ ತೀರ್ಪಿನ ನೇರ ಪ್ರಸಾರ. ಇದನ್ನು ವೀಕ್ಷಣೆ ಮಾಡಿದಂತ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ಹೇಳ್ತಾ ಇದು ಇವತ್ತಿನ ರಿಸಲ್ಟ್. ಮತ್ತೆಯೂ ಕೂಡ ಇಂಥ ರಿಸಲ್ಟ್ ನ ವಿಚಾರದಲ್ಲಿ ಯಾವ್ದಾದ್ರು ಅಪ್ಡೇಟ್ಗಳಿದ್ರೆ ನಾವು ಆ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಸರ್ವರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.